ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. Praise the Lord. Praise the Lord. Hallelujah. 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 ಕೀರ್ತನೆ 22 ವಾಕ್ಯ 3 ಹೇಳ್ತಾ ಇದೆ, ಇಸ್ರಾಯೇಲರ ಸ್ತುತಿ ಸಿಂಹಾಸನದಲ್ಲಿ ನಾನು ಹಾಜರಾಗಿರುತ್ತೇನೆ. ಪ್ರೈಸ್ ದಿ ಲಾರ್ಡ್. ಎಲ್ಲಿರುತ್ತಾರೆ? ಎಲ್ಲಿರುತ್ತಾರೆ? ಎಲ್ಲಿರ್ತಾರೆ? ಇಸ್ರಾಯೇಲ್ ಅಂದರೆ ನಾವು. ಪ್ರೈಸ್ ದಿ ಲಾರ್ಡ್. ನಮ್ಮ ಸ್ತುತಿಯ ಮಧ್ಯೆ ನಮ್ಮ ದೇವರು ಇರುತ್ತಾರೆ. ಒಂದು ಗಟ್ಟಿಯಾದ ಚಪ್ಪಾಳೆ, ಒಂದು ಶಕ್ತಿಶಾಲಿ ಚಪ್ಪಾಳೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಸಂತೋಷದ ಸುದ್ದಿ ದೇವರು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಸಂತೋಷವಾಗಿರು, ಉಲ್ಲಾಸವಾಗಿರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ಯೇಸು ನಮ್ಮನ್ನು ಪ್ರೀತಿಸುತ್ತಾರೆ. ಒಂದು ಪರಸ್ಪರ ಹತ್ತಿರ ಇದ್ದವರನ್ನು ಕೈ ಕೊಟ್ಟು ಯೇಸು ನಿನ್ನನ್ನು ಪ್ರೀತಿಸ್ತಾರೆ ಎಂಬ ಸಂದೇಶವನ್ನು ಒಬ್ಬೊಬ್ಬರಿಗೆ ಕೊಡ್ರಿ. ಏಕಮೇಕಾಮಿ ಸೆಕೆಂಡ್ ದಿವ್ಯ ಅಗ ಸರ್ ಹರಿಯಕ್ಲಿ ಯೇಸು ನನ್ನನ್ನು ಪ್ರೀತಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ನನ್ನನ್ನು ಪ್ರೀತಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಕಡೆ ಇದ್ದವರು ಮಾತ್ರ ಹೇಳಿರಿ, ಸಂತೋಷವಾಗಿರು, ಉಲ್ಲಾಸವಾಗಿರು. ಒಬ್ಬೊಬ್ಬರಿಗೆ ಹೇಳ್ರಿ. ಈ ಕಡೆ ಇದ್ದವರು ನೋಡಿ ಅವರಿಗೆ ಹೇಗೆ ಅಷ್ಟು ಸಂತೋಷದಿಂದ ಶೇಖರಣೆ ಮಾಡ್ತಾರೆ ನೋಡ್ರಿ. ಸಂತೋಷವಾಗಿರು, ಉಲ್ಲಾಸವಾಗಿರು. ಪ್ರತಿಯೊಬ್ಬರು ಆ ಕಡೆಯವರು ನೋಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಒಬ್ಬೊಬ್ಬರು 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 ಪ್ರತಿಯೊಬ್ಬರು ಪ್ರತಿಯೊಬ್ಬರು ನೋಡ್ರಿ. ಈ ಕಡೆಯವರನ್ನು ನೋಡ್ರಿ, ಇವರು ಕೂಡ ಅದೇ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಶೇಖರಣೆ ಮಾಡಿ ಹೇಳ್ತಾ ಇದ್ದಾರೆ, ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಶೇಖರಣೆ ಕೊಟ್ಟವರೆಲ್ಲರೂ ಒಂದು ಗಟ್ಟಿಯಾದ ಚಪ್ಪಾಳೆಯನ್ನು ಕೊಡೋಣ. ಒಂದು ಗಟ್ಟಿಯಾದ ಚಪ್ಪಾಳೆ. ಇದು ನನ್ನ ವಾಕ್ಯವಲ್ಲ, ಇದು ನನ್ನ ವಾಕ್ಯವಲ್ಲ. ಫಿಲಿಪ್ಪಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 4ನೇ ವಾಕ್ಯ ಹೀಗೆ ಹೇಳುತ್ತದೆ, ಪ್ರಭುವಿನಲ್ಲಿ ನೀವು ಸತತವು ಆನಂದಿಸಿರಿ. ಯಾರಲ್ಲಿ? ಯಾರಲ್ಲಿ? ಯೇಸುವಿನಲ್ಲಿ ಸತತವು ಆನಂದಿಸಿರಿ. ಆನಂದಿಸಬೇಕೆಂದು ಮತ್ತೆ ಒತ್ತಿ ಹೇಳುತ್ತೇನೆ, ಆನಂದಿಸಬೇಕೆಂದು ಮತ್ತೆ ಒತ್ತಿ ಹೇಳುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವಿನ ಶಿಷ್ಯರು ಯೇಸು ಹತ್ರ ಕೇಳಿದರು, ಅವರಿಗೆ ಈ ರೋಗ ಬಂದದ್ದು ಯಾಕೆ? ಅವರ ಪಾಪಗಳಿಗೋ, ಅವರ ದ್ರೋಹಗಳಿಗೋ, ಅವರು ಮಾಡಿದ ತಪ್ಪುಗಳಿಗೋ? ಯೇಸು ಹೇಳ್ತಾ ಇದ್ದಾರೆ, ಅವರಿಗೆ ಈ ರೋಗ ಬಂದದ್ದು ದೇವರ ಮಹಿಮೆಗೆ. ಒಂದು ಗಟ್ಟಿಯಾದ ಚಪ್ಪಾಳೆ ಕೊಡ್ರಿ, ಒಂದು ಗಟ್ಟಿಯಾದ ಚಪ್ಪಾಳೆ ಕೊಡ್ರಿ, ಶಕ್ತಿಯುತವಾದ ಚಪ್ಪಾಳೆ ಕೊಡ್ರಿ. ನಮ್ಮ ಜೀವಿತದಲ್ಲಿ ರೋಗ, ರುಜಿನ, ದುಃಖ, ನೋವು ಏನೋ ಬಂದ್ರು ಅದು ಬಂದದ್ದು ದೇವರ ಮಹಿಮೆಗಾಗಿ. ಯಾರ ಮಹಿಮೆಗಾಗಿ? ಯೇಸುವಿನ ಮಹಿಮೆಗಾಗಿ. ಆದುದರಿಂದ ನಾವು ಆ ದೇವರನ್ನ ಒಂದು ಬಲವಾಗಿ ಕರಗಳನ್ನು ಎತ್ತಿಕೊಳ್ಳೋಣ. ಈ ಪೀಡ, ಈ ಶಿಡ, ये कष्ट मुझे जीवितान मका इलात देवाच्या महिमे खातीर. प्रेज द लॉर्ड.
ಯೇಸು ಅದ್ಭುತ ಮಹೋತ್ಸವ, ಯೇಸು ಈ ಅದ್ಭುತಗಳನ್ನ ನನ್ನ ಜೀವಿತದಲ್ಲಿ ಮಾಡ್ತಾರೆ. ಸಂತೋಷವಾಗಿರು, ಮಾಡುವನು. ನಿರಾಶನಾಗದೆ ನಿರೀಕ್ಷಿಸು, ಎಡಬಿಡದೆ ನೀ ಪ್ರಾರ್ಥಿಸು. ಓ ನಿರಾಶನಾಗದೆ ನಿರೀಕ್ಷಿಸು, ಎಡಬಿಡದೆ ನೀ ಪ್ರಾರ್ಥಿಸು. ಎಡಬಿಡದೆ ನೀ ಪ್ರಾರ್ಥಿಸು, ಎಡಬಿಡದೆ ನೀ ಪ್ರಾರ್ಥಿಸು. ಚಪ್ಪಾಳೆ. ಶಕ್ತಿಯಾಗಿ ವಿಶ್ವಾಸದಿಂದ ಚಪ್ಪಾಳೆ ತಟ್ಟುತ್ತಾ ಯೇಸುವಿನ ನಾಮವಾಗಿರು, ಉಲ್ಲಾಸವಾಗಿರು. ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಆಹಾ ಉಲ್ಲಾಸವಾಗಿರು. ಹಲ್ಲೇಲೂಯಾ ಜಯ ಹಲ್ಲೇಲೂಯಾ, ಹಲ್ಲೇಲೂಯಾ ಜಯ ಹಲ್ಲೇಲೂಯಾ, ಹಲ್ಲೇಲೂಯಾ ಜಯನು. ನಿನಗೊಂದು ಅದ್ಭುತವ ಯೇಸು ಮಾಡುವರು, ನನಗೊಂದು ಅದ್ಭುತವ ಯೇಸು ಮಾಡುವನು. ನಿರಾಶನಾಗದೆ ನಿರೀಕ್ಷಿಸು, ಎಡೆಬಿಡದೆ ನೀ ಪ್ರಾರ್ಥಿಸು. ಎಡೆಬಿಡದೆ ನೀ ಪ್ರಾರ್ಥಿಸು, ಎಡೆಬಿಡದೆ ನೀ ಪ್ರಾರ್ಥಿಸು. ಸಂತೋಷವಾಗಿರು, ಉಲ್ಲಾಸವಾಗಿರು. ಯೇಸುವಿನ ನಾಮದಲ್ಲಿ ಓ ಸಂತೋಷವಾಗಿರು, ಆಹಾ ಉಲ್ಲಾಸವಾಗಿರು. ಸಂತೋಷವಾಗಿರು, ಉಲ್ಲಾಸವಾಗಿರು. ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಓ ಉಲ್ಲಾಸವಾಗಿರು. ಹಲ್ಲೇಲೂಯಾ ಜಯ ಹಲ್ಲೇಲೂಯಾ, 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 ಹಲ್ಲೇಲೂಯಾ ಜಯ ಹಲ್ಲೇಲೂಯಾ. ಚಪ್ಪಾಳೆ. ನಿನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ನಿನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ನಿನ್ನ ಮುಂದೆ ಯೇಸು ಹೋಗುವನು, ಬೆಟ್ಟಗಳ ಸಮ ಮಾಡುವನು. ನಿನ್ನ ಮುಂದೆ
ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ಕತ್ತಲಲ್ಲಿ ಬಚ್ಚಿಟ್ಟ ನಿಧಿಗಳ ನಿನಗೆ ನೀಡುವರು. ಕತ್ತಲಲ್ಲಿ ಬಚ್ಚಿಟ್ಟ ನಿಧಿಗಳ ನಿನಗೆ ನೀಡುವರು, ನಿನಗೆ ನೀಡುವರು, ನಿಮಗೆ ನೀಡುವರು. ಸಂತೋಷವಾಗಿರು, ಸಂತೋಷವಾಗಿರು, ಉಲ್ಲಾಸವಾಗಿರು, ಉಲ್ಲಾಸವಾಗಿರು. ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಉಲ್ಲಾಸವಾಗಿರು, ಸಂತೋಷವಾಗಿರು, ಸಂತೋಷವಾಗಿರು, ಉಲ್ಲಾಸವಾಗಿರು. ಯೇಸುವಿನಾಮದಲ್ಲಿ ಸಂತೋಷವಾಗಿರು, ಉಲ್ಲಾಸವಾಗಿರು. ಅತಿ ಬೇಗ ಬರಲಿರುವ ನಿನ್ನಾತ್ಮ ರಕ್ಷಕರು ಅತಿ ಬೇಗ ಬರಲಿರುವ, ನಿನ್ನಾತ್ಮ ರಕ್ಷಕನು ಅತಿ ಬೇಗ ಬರಲಿರುವ, ನಿನ್ನಾತ್ಮ ರಕ್ಷಕನು ಅತಿ ಬೇಗ ಬರಲಿರುವ. ಕಣ್ಣೀರ ಒರೆಸಿ ದುಃಖವ ಅಳಿಸಿ ಜೊತೆಯಲ್ಲಿ ಕರೆದೊಯ್ಯುವ, ಕಣ್ಣೀರ ಒರೆಸಿ ದುಃಖವ ಅಳಿಸಿ ಜೊತೆಯಲ್ಲಿ ಕರೆದೊಯ್ಯುವ, ಜೊತೆಯಲ್ಲಿ ಕರೆದೊಯ್ಯುವ, ಜೊತೆಯಲ್ಲಿ ಕರೆದೊಯ್ಯುವ. ಸಂತೋಷವಾಗಿರು, ಉಲ್ಲಾಸವಾಗಿರು. ಯೇಸುವಿನಾಮದಲ್ಲಿ ಯೇಸುವಿನಾಮದಲ್ಲಿ ಸಂತೋಷವಾಗಿರು, ಉಲ್ಲಾಸವಾಗಿರು. ಹೇಳಿದರು ಸಂತೋಷವಾಗಿರು, ಉಲ್ಲಾಸವಾಗಿರು. ಯೇಸುವಿನಾಮದಲ್ಲಿ ಸಂತೋಷವಾಗಿರು, ಉಲ್ಲಾಸವಾಗಿರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓಹೋ ಹಲ್ಲೆಲೂಯಾ, ಆಹಾ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸುತ್ತಿಸಿರಿ ಸುತ್ತಿಸಿರಿ. ಸುದ್ದಿಯ ಮಧ್ಯದಲ್ಲಿ ನಮ್ಮ ದೇವರ ಆಸೀನರಾಗಿದ್ದಾರೆ. ಎಲ್ಲ ಬಂಧನಗಳು ಬಿಡುಗಡೆ ಆಗ್ತಾ ಇದೆ, ಎಲ್ಲ ಅಧಿಕಾರ ಬಿಟ್ಟು ಹೋಗ್ತಾ ಇದೆ, ಯೇಸುವಿನ ಪಾದಕ್ಕೆ ಮಣಿಯುತ್ತಾ ಇದೆ. ಈ ಸಮಯದಲ್ಲಿ ಆರಾಧನೆ ಸ್ತುತಿ ಮೊಳಗಲಿ. ಹಾಲೆಲೂಯ, 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 ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, 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 ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವು ಹಾಡಿದೆವು, ನನ್ನ ಮುಂದೆ ಯೇಸು ಹೋಗುವರು. ಆಮೆನ್. ಯಾರ ಮುಂದೆ? ಯಾರ ಮುಂದೆ? ಯೇಸು ಹೋಗುವರು. ಹೌದು ಪ್ರಿಯರೇ, ಬೆಟ್ಟಗಳ ಸಮ ಮಾಡುವರು ಎಂದು ಹಾಡಿದೆವು. ಹೌದಾ? ಅಲೋ, ಹೌದಾ? ಬೆಟ್ಟಗಳ ನಮ್ಮ ಜೀವಿತದಲ್ಲಿ ಯಾವ ಬೆಟ್ಟಗಳಿವೆ? ರೋಗ, ಸಾಲ, ನೋವು, ಸಂಕಟ, ಬಂಧನ, ಎಲ್ಲ ರೀತಿಯ ಬೆಟ್ಟಗಳು ನಾವು ನೋಡ್ತಾ ಇದ್ದೇವೆ. ಹೌದಲ್ವಾ? ಬೆಟ್ಟಗಳತ್ತ ನೋಡ್ತಾ ಇದ್ದೇವೆ. ಈ ಬೆಟ್ಟಗಳನ್ನು ಸಮ ಮಾಡುವವರು ಯಾರಾಗಿದ್ದಾರೆ? ಯಾರಾಗಿದ್ದಾರೆ? ಒಂದು ಜೊತೆಯಾಗಿ ಹೇಳಿದ್ರೆ ಆ ನಾಮಕ್ಕೆ ಎಷ್ಟು ಶಕ್ತಿ ಬರುತ್ತೆ ಗೊತ್ತುಂಟ? ನಮ್ಮ ಮುಂದೆ ಯಾರು ಹೋಗುವರು? ಬೆಟ್ಟಗಳನ್ನು ಸಮ ಮಾಡುವರು ಯಾರು? ಪ್ರೈಸ್ ದಿ ಲಾರ್ಡ್,
ಹಾಲೆಲೂಯ. Hallelujah. ನನ್ನ ಮುಂದೆ ಸಾಲದ ಬೆಟ್ಟ, ಸೋಲಿನ ಬೆಟ್ಟ, ರೋಗದ ಬೆಟ್ಟ, ಎಲ್ಲ ರೀತಿಯ ಬೆಟ್ಟಗಳು ಇದ್ದರು, ಯೇಸು ಅದನ್ನ ಸಮ ಮಾಡುವರು. ಪ್ರೈಸ್ ದಿ ಲಾರ್ಡ್. ಯಾರು ಸಮ ಮಾಡುವರು? ನಂಬ್ತೀರಾ? ನಂಬ್ತೀರಾ? ನಂಬ್ತೀರಾ ಎಲ್ಲರೂ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ಹಾಡಿದೆವು, Hallelujah. ಕತ್ತಲಲ್ಲಿ ಬಚ್ಚಿಟ್ಟ ನಿಧಿಗಳ ನಿನಗೆ ನೀಡುವರು. ಇವತ್ತು ಎಲ್ಲ ನಿಧಿಗಳು ಆ ಕತ್ತಲೆ ಎಂಬ ಸೈತಾನ ಬಚ್ಚಿಟ್ಟಿದ್ದಾನೆ. ರೋಗ ರುಜಿನದಲ್ಲಿ ನಿನ್ನನ್ನು ನನ್ನನ್ನು ನೋಡಿ ಸಂತೋಷ ಪಡ್ತಾನೆ. ಇವತ್ತು ಕತ್ತಲನ್ನು ನೀಗಿ ಬೆಳಕನ್ನು ನೀಡಿ ಸೌಖ್ಯ ಕೊಟ್ಟು ಬಿಡುಗಡೆ ಕೊಟ್ಟು ಇವತ್ತು ನಿನ್ನ ಮುಖದಲ್ಲಿ ಸಂತೋಷ ತರುವ ಯೇಸು ನಿನ್ನ ಮಧ್ಯದಲ್ಲಿದ್ದಾರೆ. ನಿನ್ನ ಮಧ್ಯದಲ್ಲಿದ್ದಾರೆ, ನಿನ್ನ ನನ್ನ ಮಧ್ಯದಲ್ಲಿದ್ದಾರೆ. ಒಂದು ಗಟ್ಟಿಯಾದ ಶಕ್ತಿಯುತವಾದ ಚಪ್ಪಳೆ. ಮತ್ತೊಮ್ಮೆ ನಿನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ನನ್ನ ಅಕ್ಕಪಕ್ಕದಲ್ಲಿದ್ದವರಿಗೆ ಈ ಸುವಾರ್ತೆ, ಈ ಸಂತೋಷ, ಈ ವಿಶ್ವಾಸ ಹಂಚಿಕೊಳ್ಳ್ರಿ ಪ್ರಿಯರೇ. ಇದು ಡ್ರಾಮಾ ಅಲ್ಲ, ಇದು ನಾಟಕ ಅಲ್ಲ, ಇದು ವ್ಯಂಗ್ಯ ಅಲ್ಲ, ಬದಲಾಗಿ ಇದು ವಾರ್ತೆ, ಇದು ಸುವಾರ್ತೆ. ನಿನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡೋರು. ಒಬ್ಬೊಬ್ಬರಿಗೆ ಸೆಕೆಂಡ್ ಕೊಟ್ಟು ಹೇಳ್ರಿ, ಬ್ರದರ್ ಎಲ್ಲಿದ್ದೀರಿ? ನಿನ್ನ ಮುಂದೆ ಯೇಸು ಹೋಗುವರು, ಬೆಟ್ಟಗಳ ಸಮ ಮಾಡುವರು. ಹೇಳ್ರಿ ಪ್ರಿಯರೇ, ಇದು ನೀವು ಕೊಡುವ ವಿಶ್ವಾಸ, ಇದು ನೀವು ಮಾಡುವ ಆಶೀರ್ವಾದ. ಯೇಸು ನಿನ್ನ ಮುಂದೆ ಹೋಗುವರು, ಬೆಟ್ಟಗಳ ಸಮ ಮಾಡುವರು. ನಿನ್ನ ದೇಹದಲ್ಲಿರುವ ರೋಗ, ನಿನ್ನ ಬ್ಯಾಂಕಿನಲ್ಲಿರುವ ಸಾಲ, ನಿನ್ನ ಇರುವ ಸೋಲು, ಪ್ರಿಯರೇ, ದೇವರು ನಿನಗಾಗಿ ಯುದ್ಧ ಮಾಡುವರು, ನಿನಗಾಗಿ ಯುದ್ಧ ಮಾಡುವರು. ಈ ಯುದ್ಧ ನಿನ್ನದಲ್ಲ, ಈ ಯುದ್ಧ ನನ್ನದು. ಪ್ರೈಸ್ ದಿ ಲಾರ್ಡ್. ಈ ಯುದ್ಧ ಯಾರ್ದು? ಯೇಸು ಹೇಳ್ತಿದ್ದಾರೆ, ಈ ಯುದ್ಧ ನನ್ನದು. ಪ್ರೈಸ್ ದಿ ಲಾರ್ಡ್. ಒಂದು ಗಟ್ಟಿಯಾದ ಚಪ್ಪಾಳೆ ಕೊಡ್ರಿ. ಮತ್ತೊಮ್ಮೆ ನನ್ನ ಮುಂದೆ ಯೇಸು ಹೋಗುವರು, ಗಟ್ಟಿಯಾದ ಚಪ್ಪಾಳೆ. ಮತ್ತೊಮ್ಮೆ ಶಕ್ತಿಯುತವಾಗಿ ಯೇಸುವಿನ ನಾಮಕ್ಕೆ, ಆತನ ಇರುವಿಕೆ. ಪ್ರೈಸ್ ದಿ ಲಾರ್ಡ್. Hallelujah, 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 hallelujah. ಸರ್ವರು ಜೋರಾಗಿ hallelujah, hallelujah, hallelujah. ಯೇಸುವೇ ದೇವರು, ಯೇಸುವೇ ದೇವರು, ಯೇಸುವೇ ದೇವರು. ನನ್ನ ಜೀವಿತದಲ್ಲಿ, ನನ್ನ ಕಷ್ಟದಲ್ಲಿ, ನನ್ನ ನೋವಿನಲ್ಲಿ, ನನ್ನ ಸೋಲಿನಲ್ಲಿ, ನನ್ನ ಸಾಲದಲ್ಲಿ ಯೇಸುವೇ ದೇವರು. ಪ್ರೈಸ್ ದಿ ಲಾರ್ಡ್. ಈ ಗೀತೆ ಹಾಡುತ್ತಾ ಸ್ತುತಿಸೋಣ. आज यीशु जिंदा है, हम बताने आए हैं। आज यीशु जिंदा है, हम बताने आए हैं। यस, आज यीशु जिंदा है, हम बताने आए हैं। आज यीशु जिंदा है, हम बताने आए हैं। ओ हम बताने आए हैं, हम बताने आए हैं। यस, ओ हम बताने आए हैं, हम बताने आए हैं। आज यीशु जिंदा है, हम बताने आए हैं। आज यीशु जिंदा है, हम बताने आए हैं। ಚಪ್ಪಾಳೆ. ಯೇಸುವಿನ ಪರಿಶುದ್ಧ ನಾಮಕ್ಕೆ, ಆತನ ಇರುವಿಕೆಗೆ, ಆತನು ಈ ಸ್ಥಳದಲ್ಲಿ ಮಾಡುವ ಆ ಅದ್ಭುತ ಕಾರ್ಯಕ್ಕೆ.
जब यीशु दुनिया में था, कोड़ी को चंगा किया। यस, जब यीशु दुनिया में था, मुर्दे को जिंदा किया। जब यीशु दुनिया में था, कोड़ी को चंगा किया। जब यीशु दुनिया में था, मुर्दे को जिंदा किया। आज यीशु जिंदा है, हम बताने आए हैं। आज यीशु जिंदा है, हम बताने आए हैं। आज यीशु जिंदा है, हम बताने आए हैं। यस, आज यीशु जिंदा है, हम बताने आए हैं। हालेलुया 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 हालेलुया। हालेलुया हालेलुया। ಕೊಡಿ ಚಪ್ಪಾಳೆ ಶಕ್ತಿಯುತವಾಗಿ. बुलाता है, जीवन की राहों पर चलना सिखाता है। आओ अभी बुलाता है, राहों पर चलना सिखाता है। आओ अभी गाओ सभी, वो बुलाता है। जीवन की राहों पर चलना सिखाता है। आओ अभी यस, गाँव सभी थैंक यू लॉर्ड। वो बुलाता है। जीवन की राहों पर चलना सिखाता है। आज यीशु जिंदा, हम बताने आए हैं। आज यीशु जिंदा है, हम बताने आए हैं। आज यीशु जिंदा है, हम बताने आए हैं। आज यीशु जिंदा है, हम बताने आए हैं। हालेलुया 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 हालेलुया। ಒಂದು ಗಟ್ಟಿಯಾದ ಚಪ್ಪಾಳೆ, ಒಂದು ಶಕ್ತಿಯುತವಾದ ಚಪ್ಪಾಳೆ. ಇಡೀ ಜನರ ಮುಖದಲ್ಲಿ ಒಂದು ಸಂತೋಷದ ನಗೆಯನ್ನು ನಾನು ಕಾಣ್ತಾ ಇದ್ದೇನೆ. ಒಂದು ಗಟ್ಟಿಯಾದ ಚಪ್ಪಾಳೆ ಕೊಡ್ರಿ. ಅಷ್ಟು ಸುಂದರವಾದ ಆ ಸಂತೋಷ ನಿಮ್ಮಲ್ಲಿ ಬರ್ತಾ ಇದೆ. ನನಗೆ ಖುಷಿ ಆಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಯಾಕೆ ನೀವು ವಿಶ್ವಾಸಿಸಿ ಬಂದಿದ್ದೀರಿ. ಇವತ್ತು ನಾನು ಆಶೀರ್ವಾದ ಪಡೆದೇ ತೀರುತ್ತೇನೆ. ಆಮೆನ್. ಹೌದಾ ಅಲ್ವಾ?
ಹೌದಾ ಅಲ್ವಾ? ಇವತ್ತು ನಾನು ಆಶೀರ್ವಾದ ಪಡೆಯುವುದು ಗ್ಯಾರಂಟಿ ಅಲ್ವಾ? ಆ ಸಂತೋಷ ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ. ಒಂದು ಗಟ್ಟಿಯಾದ ಚಪ್ಪಾಳೆ ಕೊಡ್ರಿ. ಎಸ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. आज यीशु, ಹೇಳ್ರಿ ಎಲ್ಲರೂ, आज यीशु, आज यीशु. ನೀವು ಹೇಳ್ರಿ, जिंदा है. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. आज यीशु जिंदा है, आज यीशु जिंदा है. ಹಿಂದಿನಿಂದ ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, आज यीशु जिंदा है, आज यीशु जिंदा है. ಎಲ್ಲರೂ ಹೇಳ್ರಿ, ಈ ಕಡೆಯವರು ಮಾತ್ರ ಹೇಳ್ರಿ, आज यीशु जिंदा. ಕೇಳ್ರಿ ಅವ್ರದ್ದು ಸ್ವರ ಎಷ್ಟು ಜೋರಾಗಿದ್ದಾರೆ ನೋಡ್ರಿ. आज यीशु, ಕೈ ಎತ್ತಿ ಹೇಳ್ರಿ, ಅಷ್ಟು ಚಂದ, ನಿಮ್ಮ ಕೈ ಅಷ್ಟು ಚಂದ ಆಗಿದೆ, ಅವ್ರು ಕೊಟ್ಟಿದ್ದಾರೆ. आज यीशु, आज यीशು. ಈ ಕಡೆಯವರು ಮಾತ್ರ ಹೇಳ್ರಿ, ಅವರ ಸ್ವರ ಎಷ್ಟು ಅಂತ ನೋಡೋಣ. ಎಲ್ರು ರೆಡಿ? ಸೂಪರ್, ಕೈ ಎತ್ತಾ ಇದ್ದಾರೆ. ಆಮೆನ್. आज यीशु, आज ಯೇಸು ಜೊತೆಯಾಗಿ, आज ಯೇಸು. ಆ ಕಡೆಯವರು ಈ ಕಡೆ ಜೊತೆಯಾಗಿ, आज ಯೇಸು, आज ಯೇಸು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಗ ನಾವು ಏನು ಹೇಳಿದೆವು? आओ अभी गाओ सभी ओ बुलाता है. आओ अभी ಗಾವು ಸಭೆ. ಯಾರಿಗೆ ಹೇಳಿದ್ರಿ? ಯಾರಿಗೆ ಹೇಳಿದ್ರಿ? ಮನೆಯಲ್ಲಿ ನಿಮ್ಮ ಕುಟುಂಬದವರಿಗ, ನೆರೆಕರೆಯವರಿಗ? ಪ್ರೈಸ್ ದಿ ಲಾರ್ಡ್. ಈಗ ನಾವು ಈ ಸ್ಥಳದಲ್ಲಿ ಹೇಳಬೇಕು, आओ अभी गाओ सभी ಓ ಬುಲಾತಾ ಹೇ. ಯಾರು ಕರೀತಿದ್ದಾರೆ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕುರುಡ ಬಾರ್ತಿಮೇವ ಭಿಕ್ಷೆಗಾಗಿ ಕುಳಿತಿದ್ದ, ರಕ್ಷೆಗಾಗಿ ಒಂದು ಸಂದೇಶ ಬಂತು. ಯೇಸು ಈ ಕಡೆಯಿಂದ ಹಾದು ಹೋಗ್ತಾ ಇದ್ದಾರೆ. ಬಾರ್ತಿಮೇವ ಜೋರಾಗಿ ಕೂಗತೊಡಗಿದ, ಯೇಸುವೇ, ದಾವೀದ ಕುಲಪುತ್ರರೇ, ನನ್ನ ಮೇಲೆ ದಯೆ ತೋರಿರಿ. ಪ್ರೀತಿಯ ದೇವಜನರೇ, ಇವತ್ತು ರಾಶಿ ರಾಶಿಯಾಗಿ ನಾವು ಇಲ್ಲಿ ಸೇರಿದ್ದೇವೆ. ತೊಕ್ಕೋಟಿನ ಡಿವೈನ್ ಕಡೆ ಯೇಸು ಹಾದು ಹೋಗುತ್ತಾ ಇದ್ದಾರೆ. ಒಂದು ಗಟ್ಟಿಯಾದ ಚಪ್ಪಾಳೆ ಕೊಡ್ರಿ. ಡಿವೈನ್ ಕಡೆ ಯೇಸು ಹಾದು ಹೋಗ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆತನ ಬೊಬ್ಬೆಗೆ ಯೇಸು ನಿಂತು ಬಿಟ್ಟರು. ಆತನ ಬೊಬ್ಬೆಗೆ ಯೇಸು ನಿಂತು ಬಿಟ್ಟರು. ಯೇಸು ಹಾದು ಹೋಗ್ತಾ ಇದ್ದರು. ಆತನ ಕೂಗು ಕರುಣೆಯ ಕೂಗು, ವಿಶ್ವಾಸದ ಕೂಗು ಯೇಸುವನ್ನ ನಿಲ್ಲಿಸಿಬಿಟ್ಟಿತು. ಯೇಸುವನ್ನ ನಿಲ್ಲಿಸಿಬಿಟ್ಟಿತು. ಪ್ರೀತಿಯ ದೇವ ಜನರೇ, ಇವತ್ತು ಯೇಸು ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದು ಇರುವ ದೇವರು. ಆಮೆನ್. ಯೇಸು ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದು ಇರುವ ದೇವರು. ಎಲ್ಲರೂ ಹೇಳೋಣ, ಕರಗಳನ್ನು ಎತ್ತುತ್ತಾ ಎಲ್ಲರೂ ಹೇಳ್ರಿ, ಯೇಸು ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದು ಇರುವ ದೇವರು, ಎಂದೆಂದು ಇರುವ ದೇವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. आओ अभी गाओ सभी वो बुलाता है. ನಾವು ಒಬ್ಬೊಬ್ಬರ ಕೈಗಳನ್ನು ಹಿಡ್ಕೊಳ್ಳೋಣ. ಆ ಕೈ ಎಷ್ಟು ಚಂದವಾಗಿ ನೋಡ್ರಿ, ದೇವರು ಕೊಟ್ಟಂತ ಕೈಗಳು. एकामेकाचे हात धरूया, कित्याक आमी जेजूचे हात धरता. आमी देगेन बगलेन देगेन असली आमी पुरा देवाची भुरगी, देव आमचे संगता राज करता. आमी एकामेकाचे हात धरूया. ಪ್ರೈಸ್ ದಿ ಲಾರ್ಡ್. ಎಷ್ಟು ಚಂದಾಗಿ ಅವರು ಕೈ ಹಿಡ್ಕೊಂಡಿದ್ದಾರೆ ನೋಡ್ರಿ. ಎಲ್ಲರೂ ಹಾಗೆ ಹಿಡ್ಕೊಳ್ರಿ, ಎಲ್ಲರೂ ನಡುವೆ ಕೂಡ ಮೋದೆ ಸಕ್ಕಡೆ ಆಮಿ ಆದ್ಯರ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬ್ರದರ್
ಬಹಳ ಸುಂದರವಾಗಿ ಹಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈ ಎತ್ತಿ ಹೇಳೋಣ ಹಲ್ಲೆಲೂಯಾ. ಎಷ್ಟು ಸಂತೋಷ ನೋಡ್ರಿ, ಹೇಳಿರಿ ಹಲ್ಲೆಲೂಯಾ, ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. ಚಪ್ಪಾಳೆ. ಬರೀ ಚಪ್ಪಾಳೆ. ಸಂತೋಷದ ನಗು ನಿಮ್ಮಲ್ಲಿ ಇರಲಿದೆ. आज यीशु जिंदा है, हम बताने आए हैं। आज यीशु, आज यीशु जिंदा है, हम बताने आए हैं। आज यीशु जिंदा है, हम बताने आए हैं। यीशु जिंदा है, हम बताने आए हैं। हालेलुया, 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 हालेलुया. ಬರೀ ಚಪ್ಪಾಳೆ. ಆಮೆನ್. जब यीशु दुनिया में था, घोड़ी को चंगा किया। जब यीशु दुनिया में था, मुर्दे को जिंदा किया। जब यीशु दुनिया में था, घोड़े को चंगा किया। जब यीशु दुनिया में था, मुर्दे को जिंदा किया। आज यीशु जिंदा है, हम बताने आए हैं। आज यीशु, आज यीशु जिंदा है, हम बताने आए हैं। आज यीशु, आज यीशु जिंदा है, हम बताने आए हैं। आज यीशु जिंदा है, हम बताने आए हैं। ಚಪ್ಪಾಳೆಯೊಂದಿಗೆ ಸ್ತುತಿಸೋಣ, ಪ್ರಭು ಯೇಸುವಿನ ನಾಮವನ್ನು ಮಹಿಮೆಪಡಿಸೋಣ. ಕೈ ಹಿಡಿದು, आओ सभी, ಕೈ ಹಿಡಿದು गाओ सभी, वो बुलाता है। जीवन की राहों पर चलना सिखाता है। आओ सभी, गाओ सभी, वो बुलाता है। जीवन के राहों पर चलना सिखाता है। आओ सभी, गाओ सभी, वो बुलाता है। जीवन की राहों पर चलना सिखाता गाओ सभी, वो बुलाता है। जीवन के राहों पर चलना सिखाता है। तो आज यीशु जिंदा है, हम बताने आए हैं। ಬರೀ ಚಪ್ಪಾಳೆ. आज यीशु जिंदा है,
बताने आए हैं। आज आज यीशु यीशु जिंदा है, हम बताने आए हैं। आज यीशु आज यीशु जिंदा है, हम बताने आए हैं। आज यीशु आज यीशु जिंदा है, हम बताने आए हैं। आज यीशु जिंदा है, हम बताने आए हैं। ओ हम बताने आए हैं, हम बताने आए हैं।
ಅಂದ್ರೆ ನೀವು ನಿಂತ್ಕೊಂಡೇ ಚಂದದ ಮಾತುಗಳನ್ನು ಅವರ ಹತ್ರ ಆಡ್ತಿದ್ರಿ, ಹೌದಲ್ಲ? ಆ ದೇವರಿಗೆ ಘನಮಾನವನ್ನು ಕೊಡೋಣ. ನಾವೆಲ್ಲರೂ ಜೊತೆಯಾಗಿ ಎದ್ದು ನಿಂತುಕೊಳ್ಳೋಣ. ಚಂದದ ಗೀತೆ ಇದೆ, ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಆರ್ ಯು ರೆಡಿ? ಆರ್ ಯು ರೆಡಿ? ಆರ್ ಯು ರೆಡಿ? ಕೊಡಿ ಚಪ್ಪಾಳೆ. ಒಂದು ಚಪ್ಪಾಳೆ ಈ ಕಡೆ, ಒಂದು ಚಪ್ಪಾಳೆ ಆ ಕಡೆ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. 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 ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ. ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ. ನನಗೆ ಸಂತೋಷ ಸಮಾಧಾನ ನೀಡುವವನೇ, ನನಗೆ ಸಂತೋಷ ಸಮಾಧಾನ ನೀಡುವವನೇ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತನು ನೀನೇ. ಎಲ್ರೋಹಿ, ಎಲ್ರೋಹಿ, ನನ್ನನ್ನು ಕಾಣುವವನೇ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತನು ನೀನೇ. ಎಲ್ರೋಹಿ, ಎಲ್ರೋಹಿ, ನನ್ನನ್ನು ಕಾಣುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ. ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ. ನನಗೆ ಸಂತೋಷ ಸಮಾಧಾನ ನೀಡುವವನೇ. ನನಗೆ ಸಂತೋಷ ಸಮಾಧಾನ ನೀಡುವವನೇ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತನು ನೀನೇ. ಎಲ್ರೋಹಿ, ಎಲ್ರೋಹಿ, ನನ್ನನ್ನು ಕಾಣುವವನೇ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತನು ನೀನೇ. ಎಲ್ರೋಹಿ, ಎಲ್ರೋಹಿ, ನನ್ನನ್ನು ಕಾಣುವವನೇ. ಕೆಂಪು ಸಮುದ್ರ ಎದುರು ಬಂದರು ನಾನು ಸೋಲುವುದಿಲ್ಲ, ಏಕೆಂದರೆ ನನ್ನನ್ನು ದಾಟಿಸಲು ನನ್ನ ಜೊತೆಗಾರನು ಯೇಸುವಿದ್ದಾರೆ. ಕೆಂಪು ಸಮುದ್ರ ಅಡ್ಡಬಿದ್ದರು, ಫರೋಹನ ಸೈನ್ಯವು ಹಿಂದೆ ಬಂದರು. ಕೆಂಪು ಸಮುದ್ರ ಅಡ್ಡಬಿದ್ದರು, ಫರೋಹನ ಸೈನ್ಯವು ಹಿಂದೆ ಬಂದರು. ಕೆಂಪು ಸಮುದ್ರ ಅಡ್ಡಬಿದ್ದರು, ಫರೋಹನ ಸೈನ್ಯವು ಹಿಂದರು. ಫರೋಹನ ಸೈನ್ಯವು ಹಿಂದೆ ಬಂದರು. ಸ್ತುತಿಯಿಂದಲೇ ಮುಂದೆ ಹೋಗುವೆ, ಸ್ತುತಿಯಿಂದಲೇ ಮುಂದೆ ಹೋಗುವೆ, ಸ್ತುತಿಯಿಂದಲೇ ಮುಂದೆ ಹೋಗುವೆ, ಸ್ತುತಿಯಿಂದಲೇ ಮುಂದೆ ಹೋಗುವೆ. ಯೇಸು ನಾಮದಿಂದ ಜಯ ಹೊಂದುವೆ, ಯೇಸು ನಾಮದಿಂದ ಜಯ ಹೊಂದುವೆ. ಓ ಯೇಸು ನಾಮದಿಂದ ಜಯ ಹೊಂದುವೆ, ಯೇಸು ನಾಮದಿಂದ ಜಯ ಹೊಂದುವೆ.
ಸರ್ವಶಕ್ತನು ನೀನೇ ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಣುವವನೇ ಎಲ್ ಶಡಾಯ್ ಎಲ್ ಶಡಾಯ್ ಸರ್ವಶಕ್ತನು ನೀನೇ ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಣುವವನೇ ಹೆಸರಿಡಿದು ನನ್ನನ್ನು ಕರೆದವನೇ ಕಣ್ಮಣಿಯಾಗಿ ನನ್ನ ಕಾಯುವವನೇ ಹಿಡಿದು ನನ್ನನ್ನು ಕರೆದವನೇ ಕಣ್ಮಣಿಯಾಗಿ ನನ್ನ ಕಾಯುವವನೇ ನನ್ನ ಬಾಳಿನ ಬೆಳಕಾಗಿ ಇರುವವನೇ ನನ್ನ ಬಾಳಿನ ಬೆಳಕಾಗಿ ಇರುವವನೇ ನನ್ನ ಬಾಳಿನ ಬೆಳಕಾಗಿ ಇರುವವನೇ ನನ್ನ ಬಾಳಿನ ಬೆಳಕಾಗಿ ಇರುವವನೇ ನನಗೆ ಸಂತೋಷ ಸಮಾಧಾನ ನೀಡುವವನೇ ನನಗೆ ಸಂತೋಷ ಸಮಾಧಾನ ನೀಡುವವನೇ ಶಡಾಯ್ ಎಲ್ ಶಡಾಯ್ ಸರ್ವಶಕ್ತನು ನೀನೇ ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಣುವವನೇ ಎಲ್ ಶಡಾಯ್ ಎಲ್ ಶಡಾಯ್ ಸರ್ವಶಕ್ತನು ನೀನೇ ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಣುವವನೇ ಚಪ್ಪಾಳೆಯೊಂದಿಗೆ ಎರಿಕೋ ಕೋಟೆ ಹಾಗೆ ಕಷ್ಟ ಬಂದರು ಎಲ್ಲ ದಾರಿಯು ಮುಚ್ಚಲ್ಪಟ್ಟರು ಎರಿಕೋ ಕೋಟೆಯಾಗಿ ಕಷ್ಟ ಬಂದರು ಎಲ್ಲ ದಾರಿಯು ಮುಚ್ಚಲ್ಪಟ್ಟರು ಎರಿಕೋ ಕೋಟೆಯಾಗಿ ಕಷ್ಟ ಬಂದರು ಎಲ್ಲ ದಾರಿಯು ಮುಚ್ಚಲ್ಪಟ್ಟರು ಎರಿಕೋ ಕೋಟೆಯಾಗಿ ಕಷ್ಟ ಬಂದರು ಎಲ್ಲ ದಾರಿಯು ಮುಚ್ಚಲ್ಪಟ್ಟರು ಸ್ತುತಿಯಿಂದಲೇ ಮುಂದೆ ಹೋಗುವೆ ಸ್ತುತಿಯಿಂದಲೇ ಮುಂದೆ ಹೋಗುವೆ ಸ್ತುತಿಯಿಂದಲೇ ಮುಂದೆ ಹೋಗುವೆ ಸ್ತುತಿಯಿಂದಲೇ ಮುಂದೆ ಹೋಗುವೆ ಯೇಸು ನಾಮದಿಂದ ಜಯ ಹೊಂದುವೆ ಯೇಸು ನಾಮದಿಂದ ಜಯ ಹೊಂದುವೆ ಎಲ್ ಶಡಾಯ್ ಎಲ್ ಶಡಾಯ್ ಸರ್ವಶಕ್ತನು ನೀನೇ ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಯುವವನೇ ಎಲ್ ಶಡಾಯ್ ಎಲ್ ಶಡಾಯ್ ಸರ್ವಶಕ್ತನು ನೀನೇ ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಯುವವನೇ ಹೆಸರಿಡಿದು ನನ್ನನ್ನು ಕರೆದವನೇ ಕಣ್ಮಣಿಯಾಗಿ ನನ್ನ ಕಾಯುವವನೇ ಹಿಡಿದು ನನ್ನನ್ನು ಕರೆದವನೇ ಕಣ್ಮಣಿಯಾಗಿ ನನ್ನ ಕಾಯುವವನೇ ಹೆಸರಿಡಿದು ನನ್ನನ್ನು ಕರೆದವನೇ ಕಣ್ಮಣಿಯಾಗಿ ನನ್ನ ಕಾಯುವವನೇ ಹಿಡಿದು ನನ್ನನ್ನು ಕರೆದವನೇ ಕಣ್ಮಣಿಯಾಗಿ ನನ್ನ ಕಾಯುವವನೇ ನನ್ನ ಬಾಳಿನ ಬೆಳಕಾಗಿ ಇರುವವನೇ ನನ್ನ ಬಾಳಿನ ಬೆಳಕಾಗಿ ಇರುವವನೇ ನನ್ನ ಬಾಳಿನ ಬೆಳಕಾಗಿ ಇರುವವನೇ ನನ್ನ ಬಾಳಿನ ಬೆಳಕಾಗಿ ಇರುವವನೇ ನನಗೆ ಸಂತೋಷ ಸಮಾಧಾನ ನೀಡುವವನೇ ನನಗೆ ಸಂತೋಷ ಸಮಾಧಾನ ನೀಡುವವನೇ ಶಡಾಯ್ ಎಲ್ ಶಡಾಯ್ ಸರ್ವಶಕ್ತನು ನೀನೇ ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಣುವವನೇ ಎಲ್ ಶಡಾಯ್ ಸರ್ವಶಕ್ತ
ಕರ್ತನು ನೀನೇ ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಾಯುವವನೇ ನನ್ನನ್ನು ಕಾಯುವವನೇ ನನ್ನನ್ನು ಕಾಯುವವನೇ. ಒಂದು ಗಟ್ಟಿಯಾದ ಚಪ್ಪಾಳೆ, ಶಕ್ತಿಯುತವಾದ ಚಪ್ಪಾಳೆ ಹಿಡಿದು ಬನ್ನಿ. ಎಷ್ಟು ಸಂತೋಷ ಪ್ರೇರೆ. ಒಂದು ನಿಮಿಷ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಆಮಚೆ ದೋಳೆ ದಾಂಪಿಯ ದೇವರು ನನ್ನನ್ನು ಪ್ರೀತಿಸ್ತಾರೆ. ಆ ಪ್ರೀತಿಯಿಂದ ಮಾತ್ರ ನಾನು ಇಲ್ಲಿ ಬರಲು ಸಾಧ್ಯವಾಗಿದೆ. ಜೇಸು ಮುಜೋ ಮೋಕರ್ತ. ವಿಶ್ವಾಸಿಸೋಣ. ಯೋವಾನ್ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಕಳ್ಳನು ಬರುವನು ಕದಿಯಲು ಕೊಲ್ಲಲು ಮತ್ತು ನಾಶ ಮಾಡಲು, ನಾನಾದರೂ ಬಂದಿರುವೆನು ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ಕಳ್ಳನು ಬರುವನು ಕದಿಯಲು ಕೊಲ್ಲಲು ಮತ್ತು ನಾಶ ಮಾಡಲು, ನಾನಾದರೂ ಬಂದಿರುವೆನು ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ಪ್ರೀತಿಯ ದೇವಜನರೇ, ನನ್ನ ಜೀವಿತದಲ್ಲಿ ನನ್ನ ಸಂತೋಷ, ನನ್ನ ಸಮಾಧಾನ ಕದ್ದದ್ದು ಆ ಕಳ್ಳ. ಇವತ್ತು ಯೇಸುವಿನ ಕಡೆಗೆ ನಾವು ಬರೋಣ. ನನ್ನನ್ನು ಪ್ರೀತಿಸಿದ ದೇವರು ನನ್ನ ಜೊತೆಗಿದ್ದಾರೆ. ನನ್ನನ್ನು ಪ್ರೀತಿಸುವ ದೇವರು ನನ್ನ ಜೊತೆಗಿದ್ದಾರೆ. ಅವರು ನನ್ನನ್ನು ಬಿಟ್ಟು ಅಗಲುವುದಿಲ್ಲ. ನನ್ನ ಅಂಗೈಯಲ್ಲಿ ನನ್ನ ಹೆಸರನ್ನು ಕೊರೆದಿದ್ದಾರೆ. ಅವರ ಅಂಗೈಯಲ್ಲಿ ನನ್ನ ಹೆಸರನ್ನು ಕೊರೆದ ದೇವರು ನನ್ನ ಜೊತೆಗಿದ್ದಾರೆ. ಯೆಶಾಯ ಪ್ರವಾದಿ 41ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತಾ ಇದೆ, ಭಯ ಪಡಬೇಡ, ನಾನಿದ್ದೇನೆ ನಿನ್ನೊಂದಿಗೆ. ಭಯಭ್ರಾಂತನಾಗಬೇಡ, ನಾನೇ ದೇವರು, ನಿನಗೆ ಶಕ್ತಿ ನೀಡುವೆ, ಸಹಾಯ ಮಾಡುವೆ. ನನ್ನ ವಿಜಯದ ಹಸ್ತ ಆಧಾರ ಇದೆ ನಿನಗೆ. ಓ ನನ್ನ ಪ್ರೀತಿಯ ದೇವಜನರೇ, ನಿನ್ನ ಹೃದಯವನ್ನು ನಿನ್ನ ಕರವನ್ನು ಹೃದಯದ ಮೇಲೆ ಇಟ್ಟುಕೊಂಡು, ತುಜೆ ಹಾತ್ ತುಜೆ ಕಾಲ್ಸ ಚೇರ್ದವರು ಜೇಸು ತುಜೋ ಮೋಕರ್ತಾ ಮಾಡ್ತು ಕೊರಸು ಪಾತಿಯೇ. ಯೇಸು ನಿನ್ನನ್ನು ಪ್ರೀತಿಸ್ತಾರೆ. ದೇವರು ಈ ಲೋಕವನ್ನ ಎಷ್ಟೊಂದು ಪ್ರೀತಿಸಿದಂದರೆ ತನ್ನ ಏಕಮಾತ್ರ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದರು. ಅವರನ್ನು ವಿಶ್ವಾಸಿಸುವ ಯಾರೂ ನಾಶ ಹೊಂದದೆ ನಿತ್ಯ ಜೀವವನ್ನ ಪಡೆಯಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ನಾವೆಲ್ಲರೂ ನಿತ್ಯ ಜೀವ ಪಡೆಯಬೇಕು. ಅದಕ್ಕಾಗಿ ನಾವು ಅವರ ಬಳಿಗೆ ಬರೋಣ. ನನಗಾಗಿ ರಕ್ತ ಚೆಲ್ಲಿದ, ನನಗಾಗಿ ದೇಹದಲ್ಲಿ ಬಾಸುಂಡೆ ಮಾಡಿಕೊಂಡು ನನ್ನ ರೋಗಗಳನ್ನು ಹೊತ್ತು ಆತನ ರಕ್ತದಿಂದ ನನ್ನ ಪಾಪಗಳನ್ನು ತೊಳೆದ ಆ ಪ್ರೀತಿಯ ಮುಂದೆ ನಾವು ಹೋಗೋಣ. ಕ್ಯಾ ಮೊಗ ಮುಕಾರ್ ಅಮಿಯ ಈ ಗೀತೆ ಹಾಡುತ್ತಾ ಆ ಪ್ರೀತಿಯ ಮುಂದೆ ನಾವು ಸಾಗೋಣ. ಯೇಸು ನನ್ನನ್ನು ಪ್ರೀತಿಸ್ತಾರೆ. ನಾವೆಲ್ಲರೂ ಕುಳಿತುಕೊಳ್ಳೋಣ. ಅಭಿ ಸಕ್ಕಡ ಭವಿಷ್ಯ ಎಲ್ಲರೂ ಕುಳಿತುಕೊಳ್ಳೋಣ. ವಿಶ್ವಾಸಿಸೋಣ.
ಸಮಯ ಆಶೀರ್ವಾದದ ಸಮಯ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ಯಾರು ಆಕ್ಷೇಪ ನೋಡಬೇಡ್ರಿ, ನಿಜವಾಗಿ ಕಣ್ಣುಗಳು ಮುಚ್ಚಲ್ಪಡಲಿ. ಉಂಟು ಯೇಸುವಿನೊಂದಿಗೆ ಒಂದಾಗಿರಿ. ನಿನ್ನಂಬಿಕೆ ಇದೋ ನಿನ್ನನ್ನು ನೋಡುವ ದೇವರಿನ ಹತ್ತಿರ ಇದ್ದಾರೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯವುಂಟು. ಜೀಸಸ್, ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯ ಉಂಟು. ನಿಜವಾಗಿ ಅಂತ್ಯ ಉಂಟು. ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಜೀಸಸ್, ಅವಮಾನ ಹೊಂದರು. ನಿಜವಾಗಿ ಅಂತ್ಯವುಂಟು. ನಿನ್ನ ನಂಬಿಕೆ ವ್ಯರ್ಥವಾಗಲಿ. ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ಯೇಸುವೇ, ಕಾಯುತ್ತಿರುವೆ, ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ, ಕಾಯುತ್ತಿರುವೆ, ನಾ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ, ಕಾಯುತ್ತಿರುವೆ, ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ, ಕಾಯುತ್ತಿರುವೆ, ನಾ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಪ್ರಾರ್ಥನೆಯ ಸಮಯ. ಪ್ರಭು ಯೇಸುವಿನಲ್ಲಿ ಒಂದಾಗಿರಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ಆತನ ಸನ್ನಿಧಿಗೆ ಇಳಿದು ಬನ್ನಿ. ಇದೋ ಈ ಸಮಯ ಅಭಿಷೇಕದ ಸಮಯ. ಇದೋ ಈ ಸಮಯ ಬಿಡುಗಡೆಯ ಸಮಯ. ಯೇಸುವಿನನ್ನು ಮುಟ್ಟುವ ಸಮಯ. Close your eyes right now. ನಿಮ್ಮ ಕಣ್ಣುಗಳನ್ನು ಎಲ್ಲವನ್ನು ಕಳೆದುಕೊಂಡರು. ಸಂಬಂಧವು ಅಗಲಿದರು. ಎಲ್ಲವನ್ನು ಕಳೆದುಕೊಂಡರು. ಸಂಬಂಧವು ಅಗಲಿದರು. ಕರೆದಾತನು ನಂಬಿಗಸ್ತನು. ಸುಖ ಜೀವನ ಬರಮಾಡುವರು. ಕರೆದಾತನು ನಂಬಿಗಸ್ತನು. ಸುಖ ಜೀವನ ಬರಮಾಡುವನು. ಕಾಯುತ್ತಿರುವೆ, ಕಾಯುತ್ತಿರುವೆ ಯೇಸುವೇ, ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ, ಕಾಯುತ್ತಿರುವೆ, ನಾ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ.
ಅಭಿಷೇಕದ ಸಮಯ ಇದಾಗಿದೆ. ಎಲ್ಲ ಸ್ವಯಂ ಸೇವಕರಿಗೆ ನಾನು ಹೇಳ್ತಾ ಇದ್ದೇನೆ, ಯಾರು ಜನರನ್ನು ಕೂರಿಸಬೇಡ್ರಿ, ಅವರು ಅದೇ ಸ್ಥಳದಲ್ಲಿ ಇರಲಿ. ನೀವು ಆಚೆ ಹೋಗ್ಬೇಡ್ರಿ, ಡಿಸ್ಟರ್ಬ್ ಮಾಡಬೇಡ್ರಿ. ದಯವಿಟ್ಟು ಇದು ಅಭಿಷೇಕದ ಸಮಯ, ಆಶೀರ್ವಾದದ ಸಮಯ. ಯೇಸು ನಿನಗಾಗಿ ರಕ್ತ ಚೆಲ್ಲಿದ ಆ ಪ್ರೀತಿ ಈ ಸಮಯದಲ್ಲಿ ಧ್ಯಾನಿಸು. ಪ್ರೀತಿಯ ಸಹೋದರ ಸಹೋದರಿಗಳು, ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ. ಬಿಡುಗಡೆ ಕಾಣಲು ನನಗೆ ಬಿಡುಗಡೆ ಬೇಕು ಯೇಸುವೇ. ಮೊಣಕಾಲಲ್ಲೇ ಕಾಯುವೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ. ಬಲ ಹೊಂದುವೆ, ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಬಲ ಹೊಂದುವೆ, ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. 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 ಎಲ್ಲರೂ ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಯೇಸುವೇ ಅವಮಾನ ಹೊಂದರು. ನಿಜವಾಗಿ ಅಂತ್ಯವುಂಟು, ನಿನ್ನ ನಂಬಿಕೆ ವ್ಯರ್ಥವಾಗದು. ನಿನ್ನ ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ, ಕಾಯುತ್ತಿರುವೆ, ಅದ್ಭುತವ ಹೊಂದಲು ಕಾಯುತ್ತಿರುವೆ.
ಕಾಯುತ್ತಿರುವೆ. ಬಿಡುಗಡೆ ಹೊಂದಲು ಬಿಡುಗಡೆ ಹೊಂದಲು ಕಾಯುತ್ತಿರುವೆ. ಬಿಡುಗಡೆ ಹೊಂದಲು ಕಾಯುತ್ತಿರುವೆ. ಕಣ್ಣುಗಳೆಲ್ಲರೂ ಮುಚ್ಚಿಕೊಳ್ಳುತ್ತಾ ಹೃದಯದ ಮೇಲೆ ನಿಮ್ಮ ಕರಗಳನ್ನು ಇಟ್ಟುಕೊಳ್ಳುತ್ತಾ ಈ ಸಮಯದಲ್ಲಿ ದೇವರು ಯೆಶಾಯ ಪ್ರವಾದಿ ಮೂಲಕ ಈ ವಾಕ್ಯಗಳನ್ನು ನನಗೆ ಕೊಟ್ಟರು. ಈ ಸಮಯದಲ್ಲಿ ಯೆಶಾಯ ಪ್ರವಾದಿ 60ನೇ ಅಧ್ಯಾಯ ವಾಕ್ಯ 1-2. ನಿನಗೆ ಬೆಳಕು ಬಂದಿದೆ ಜೆರುಸಲೇಮೇ, ಏಳು ಪ್ರಕಾಶಿಸು, ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು. ಇಗೋ ಜಗತ್ತನ್ನು ಮುತ್ತಿದೆ ಕತ್ತಲು, ಜನಾಂಗಗಳನ್ನು ಆವರಿಸಿದೆ ಕಾರ್ಗತ್ತಲು. ನಿನ್ನ ಮೇಲಾದರೂ ಉದಯಿಸುವುದು ಸರ್ವೇಶ್ವರನು, ನಿನ್ನಲ್ಲಿ ಗೋಚರವಾಗುವುದು ಆತನ ತೇಜಸ್ಸು. ನಿನಗೆ ಬೆಳಕು ಬಂದಿದೆ ಜೆರುಸಲೇಮೇ, दुःख ऊसवाडायला ए जेरुसलेमा उठ आणि प्रकाशित जा. ಇದು ನಿನಗೆ ಬೆಳಕು ಬಂದಿದೆ, ನಿನಗೆ ಪ್ರಕಾಶ ಬಂದಿದೆ. ಏಳು ಪ್ರಕಾಶಿಸು. ಜನಾಂಗಗಳು ಆವರಿಸಿದ ಕಾರ್ಗತ್ತಲು, ಆದರೂ ನಿನ್ನಲ್ಲಿ ಗೋಚರವಾಗುವುದು ಆತನ ತೇಜಸ್ಸು. ಇಡೀ ಜಗತ್ತು ಕತ್ತಲಲ್ಲಿದ್ದರೂ ಇದು ನಿನಗೆ ನಿನಗೆ ಗೋಚರವಾಗುವುದು ಆತನ ತೇಜಸ್ಸು. ಈ ದಿನ ನಿನ್ನ ದಿನವಾಗಿದೆ. ಈ ದಿನ ಆಶೀರ್ವಾದದ ದಿನವಾಗಿದೆ. ಈ ದಿನ ಅಭಿಷೇಕದ ದಿನವಾಗಿದೆ. ನಿನ್ನ ಕಣ್ಣೀರು ಸಂತೋಷವಾಗಿ ಮಾರ್ಪಡುವ ದಿನ. ನಿನ್ನ ಕಣ್ಣೀರು ಸಂತೋಷವಾಗಿ ಮಾರ್ಪಡುವ ಈ ಸುದಿನ. ಆ ದೇವರ ಮುಂದೆ ಜೀಸಸ್ ಜೀಸಸ್ ಯೇಸುವೆ ಅಂತ ನಿನ್ನ ಹೃದಯದಲ್ಲಿ ಕರೆದು ಆತನ ಅಭಿಷೇಕವನ್ನ ಈ ಸಮಯದಲ್ಲಿ ಪಡೆಯು. ಆತನ ಪ್ರೀತಿ. इस भवन में इस आराधना में तेरी ही महिमा हो जीसस. इस भवन में इस आराधना में तेरी ही महिमा हो. इस भवन में इस आराधना में तेरी ही महिमा हो. इस भवन में इस आराधना में तेरी ही महिमा हो. हम लाते स्तुति और प्रशंसा और आराधना तेरे ही चरणों में. हम लाते स्तुति और प्रशंसा और आराधना तेरे ही चरणों में. इस भवन में इस आराधना में तेरी ही महिमा हो. इस भवन में इस आराधना में तेरी ही महिमा हो. हालेलुया हालेलुया हालेलुया
सर्वशक्तिमान तू है महान, तू है महान, तू है महान। सर्वशक्तिमान तू है भला, तू है भला, तू है भला। प्रेमी खुदा तू है भला, तू है भला, तू है भला। प्रेमी खुदा इस भवन में, इस आराधना में तेरी ही महिमा हो। इस भवन में, इस आराधना में तेरी ही महिमा हो। हम लाते स्तुति और प्रशंसा और आराधना तेरे ही चरणों में। हम लाते स्तुति और प्रशंसा और आराधना तेरे ही चरणों में। इस भवन में, इस आराधना में तेरी ही महिमा हो। इस भवन में, इस आराधना में तेरी ही महिमा हो। हालेलुया, 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 हालेलुया। तेरी ही महिमा हो, तेरी ही महिमा हो, तेरी ही महिमा हो। Praise the Lord. Praise the Lord. ಗಟ್ಟಿಯಾಗಿ praise the Lord. Praise the Lord. Hallelujah. 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 സ്നേഹമുള്ളവരെ, ಪ್ರಿಯರೇ, ദൈവം നമുക്കായി ഒരുക്കിയ ഒരു ദിവസമാണിത്. ದೇವರು ನಮಗಾಗಿ ನೀಡಿರುವಂಥ ಒಂದು ದಿನವಾಗಿದೆ ಎಂದು. ಇದು ನಮ್ಮ ದಿನವಾಗಿದೆ, ಆಶೀರ್ವಾದದ ನಿಮಿಷವಾಗಿದೆ, നമ്മുടെ സൗഖ്യത്തിന്റെ വിടുതലിന്റെ നിമിഷമാണ്. ನಮ್ಮೆಲ್ಲರ ಸೌಖ್ಯದ ಬಿಡುಗಡೆಯ ನಿಮಿಷವಾಗಿದೆ. വർഷങ്ങൾക്ക് മുന്നേ, ವರ್ಷಗಳ ಹಿಂದೆ, നൂറ്റാണ്ടുകൾക്ക് മുന്നേ ಶತಮಾನಗಳ ಹಿಂದೆ പ്രത്യാശ ഇല്ലാതിരുന്ന ജനത്തിനു വേണ്ടി, ಭರವಸೆ ಇಲ್ಲದೆ ಇದ್ದಂಥ ಜನರಿಗಾಗಿ, രോഗികളായിരുന്ന മക്കൾക്ക് വേണ്ടി, ರೋಗಿಗಳಾಗಿರುವಂಥ ಜನರಿಗಾಗಿ ദൈവം തന്റെ മാലാഹമാരയച്ച് ದೇವರು ತನ್ನ ದೂತರನ್ನು ಕಳುಹಿಸಿ അവരൊരു സന്ദേശം അറിയിച്ചു. ಅವರಿಗೊಂದು ಸಂದೇಶವನ್ನು ಕಳುಹಿಸಿದರು. ലൂക്ക 2:10. ಲೂಕ 2:10. ഇതാ നിങ്ങൾക്കായി ഒരു രക്ഷകൻ പിറന്നിരിക്കുന്നു. ಈಗ ನಿಮಗಾಗಿ ಒಬ್ಬ ರಕ್ಷಕನು ಜನ್ಮ ತಾಳಿದ್ದಾನೆ. ഇതാ നിങ്ങൾക്കായി ഒരു രക്ഷകൻ പിറന്നിരിക്കുന്നു. ನಿಮಗಾಗಿ ಒಬ್ಬ ರಕ್ಷಕನು ಜನ್ಮ ತಾಳಿದ್ದಾನೆ. പ്രത്യാശ ഇല്ലാതിരുന്ന ಭರವಸೆ ಇಲ್ಲದೆ ಇದ್ದ ഒരു ജനത്തിനാണ് ಒಂದು ಜನರಿಗಾಗಿದೆ ദൈവം ഒരു രക്ഷകനെ കൊടുത്തത്. ದೇವರು ಒಬ್ಬ ರಕ್ಷಕನನ್ನು ಕೊಟ್ಟದ್ದು. ലോക ചരിത്രത്തിൽ ಲೋಕದ ಚರಿತ್ರೆಯಲ್ಲಿ ഒരു രക്ഷകൻ കടന്നു വന്നു. ಒಬ್ಬ ರಕ್ಷಕನು ಬಂದನು. വർഷങ്ങൾ പിന്നിട്ടു. ವರ್ಷಗಳು ಉರುಳಿದವು. ആ രക്ഷകന്റെ ദൗത്യം ഏറ്റെടുത്തുകൊണ്ട് ಆ ರಕ್ಷಕನ ಕರ್ತವ್ಯವನ್ನು ಸ್ವೀಕರಿಸಿ സഭ, ಧರ್ಮಸಭೆ തന്റെ മക്കളെ ತನ್ನ ಮಕ್ಕಳನ್ನು ഓരോ ദിനവും മുന്നോട്ടൊരുക്കുകയാണ്. ಪ್ರತಿನಿತ್ಯದಲ್ಲೂ ಮುಂದುವರಿಸುತ್ತಿದ್ದಾರೆ. സഭ
ಧರ್ಮಸಭೆ തന്റെ അഭിഷിക്തരായ മക്കളിലൂടെ ತನ್ನ ಅಭಿಷಿಕ್ತರಾದಂತ ಜನರ ಮೂಲಕ ജനത്തിനു വേണ്ടി ಜನರಿಗಾಗಿ സൗഖ്യത്തിനായി ಸೌಖ್ಯಕ್ಕಾಗಿ രക്ഷയ്ക്കായി ರಕ್ಷಣೆಗಾಗಿ വിടുതലിനായി ಬಿಡುಗಡೆಗಾಗಿ അവിടുന്ന് ജനത്തെ ഒരുക്കുകയാണ്. ಆತನು ಜನರನ್ನು ಸಿದ್ಧಗೊಳಿಸುತ್ತಿದ್ದಾರೆ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. 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 ಒಂದು ಅಲ್ಲಿ ಆಟೋ ರಿಕ್ಷಾ ಇದೆ. ಆಟೋ ರಿಕ್ಷಾ KA 19 AD 5086 5086. ಈ ರಿಕ್ಷಾವನ್ನು ದಯಮಾಡಿ ಅಲ್ಲಿ ತೆಗೆಯಬೇಕು. 5086 KA 19 AD 5086. ಇಂದು ഈ ശുശ്രൂഷയ്ക്കായി നമ്മോടൊപ്പം വന്നിരിക്കുന്നത് ಈ ಧ್ಯಾನಕೂಟವನ್ನು ನಡೆಸಿಕೊಡ ക്ഷണം നിങ്ങളെല്ലാവരുടെയും പേരിൽ ನಿಮ್ಮೆಲ್ಲರ ಹೆಸರಿನಲ್ಲಿ സ്നേഹത്തോടെ ಪ್ರೀತಿಯಿಂದ ആദരവോടെ ಗೌರವದಿಂದ ബഹുമാനത്തോടെ ಗೌರವದಿಂದ അച്ഛനെ വേദിയിലേക്ക് സ്വാഗതം ಗುರುಗಳು ചെയ്യുക. ಬ್ರದರ್ ಸಜಿತ್ ಜೋಸಫ್ ಅವರನ್ನು ಈ ವೇದಿಕೆಯಲ್ಲಿಗೆ ಸ್ವಾಗತಿಸುತ್ತಿದ್ದಾರೆ. ಗಟ್ಟಿಯಾಗಿ ಒಮ್ಮೆ ಚಪ್ಪಾಳೆ ತಟ್ಟಿ. ബ്രദർ സജിത്ത് ജോസഫിനെ സഹായിക്കാൻ ಬ್ರದರ್ ಸಜಿತ್ ಜೋಸಫ್ ಅವರೊಂದಿಗೆ സജിത്ത് ബ്രദറിന്റെ കൂടെ ശുശ്രൂഷ ചെയ്യുന്ന ಸಜಿತ್ ಬ್ರದರ್ನ ಜೊತೆಯಲ್ಲೇ ದೇವರ ವಾಕ್ಯ ಸಾರುತ್ತಿರುವಂತ വചന പ്രഘോഷകനായ ದೇವರ ವಾಕ್ಯ ಸಾರುವಂತ ദൈവ ಪ್ರಬೋಧಕನಾದ ശുശ്രൂഷകനായ ದೇವರ ಸೇವೆ ಸಲ್ಲಿಸುತ್ತಿರುವಂತ ബ്രദർ പീറ്റർ വന്നിട്ടുണ്ട്. ಬ್ರದರ್ ಪೀಟರ್ ಇಲ್ಲಿಗೆ ಬಂದಿದ್ದಾರೆ. പീറ്റർ ബ്രദറിനെയും ಪೀಟರ್ ಬ್ರದರ್ ಅವರನ್ನು നിങ്ങൾ എല്ലാവരുടെയും പേരിൽ ನಿಮ್ಮೆಲ್ಲರ ಹೆಸರಿನಲ್ಲಿ സ്നേഹത്തോടെ ಪ್ರೀತಿಯಿಂದ ബഹുമാനത്തോടെ ಗೌರವದಿಂದ ഈ ബലിവേദിയിലേക്ക് ಈ ഞാൻ സ്വാഗതം ವೇದಿಕೆಯಲ್ಲಿಗೆ ചെയ്യുകയാണ്. ಸ್ವಾಗತಿಸುತ್ತಿದ್ದೇನೆ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. നമുക്കൊന്ന് എഴുന്നേറ്റ് നിൽക്കാം. ಎಲ್ಲರೂ ಎದ್ದು ನಿಂತುಕೊಳ್ಳಿ. അതോടൊപ്പം തന്നെ ಅದೇ ರೀತಿ ട്രാൻസ്ലേറ്ററായ സിസ്റ്റർ അന്നമ്മ, ಭಾಷಾಂತರೀಕರಿಸಲು ಬಂದಿರುವಂತ ನಾನು, മ്യൂസിഷ്യൻ ബ്രദർ ഓസ്മണ്ട്, ಗೀತೆ ಆಡುವಂತ ಬ್ರದರ್ ಓಸ್ಮಂಡ್, അതുപോലെ തന്നെ നമ്മുടെ എല്ലാ പ്രേക്ഷിതരും, ಅದೇ ರೀತಿ ಇಲ್ಲಿರುವಂತ ಎಲ್ಲಾ ಸ್ವಯಂ ಸೇವಕರು, ബ്രദർ ഏലിയാസ്, ಬ್ರದರ್ ಏಲಿಯಾಸ್, ബ്രദർ ആൽവിൻ, ಬ್ರದರ್ ಆಲ್ವಿನ್, ടീം അംഗങ്ങള്, ಟೀಮಿನವರು, അതുപോലെ നമുക്ക് ഭക്ഷണം ഒരുക്കുന്ന ಅದೇ ರೀತಿ ಅಡಿಗೆ ಮಾಡುತ್ತಿರುವಂತ മറ്റ് വോളണ്ടിയേഴ്സ്, ಮತ್ತುಳಿದ ವಾಲಂಟಿಯರ್ಸ್ എല്ലാവരെയും സ്നേഹത്തോടെ അച്ഛൻ സ്വാഗതം ചെയ്യുകയാണ്. ಎಲ್ಲರನ್ನು ಪ್ರೀತಿಯಿಂದ ಗುರುಗಳು ಈ ಧ್ಯಾನಕ್ಕಾಗಿ ಸ್ವಾಗತಿಸುತ್ತಿದ್ದಾರೆ. ಗಟ್ಟಿಯಾಗಿ ಒಮ್ಮೆ ಚಪ್ಪಾಳೆ ತಟ್ಟಿ. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. നമുക്ക് കരം രണ്ട് ഉയർത്തി പിടിച്ചുകൊണ്ട് ഇങ്ങനെ പ്രാർത്ഥിക്കാം. പിതാവായ ദൈവമേ, ಎಲ್ಲರೂ ಕೈಗಳನ್ನು ಎದೆಯ ಮೇಲೆ ಇಟ್ಟು ಪ್ರೀತಿಯಿಂದ ನನ್ನನ್ನು ಅಭಿಷೇಕ ಮಾಡಿರಿ. പുത്രനായ യേശുവേ, ಪುತ್ರನ പരിശുദ്ധാത്മാവേ, ಪರಿಶುದ್ಧಾತ್ಮರೇ, കൂട്ടായ്മയുടെ ശക്തി കൊണ്ട് എന്നെ നിറയ്ക്കണമേ. ಈ ಒಗ್ಗೂಟದ ಶಕ್ತಿಯ ಮೇಲೆ ಇಳಿದು ಬನ್ನಿರಿ. Say louder. കൂട്ടായ്മയുടെ ശക്തി ಎಲ್ಲರೂ കൊണ്ട് ಸೇರಿ ಹೇಳಿ, ಈ ಗುಂಪಿನ ಮೇಲೆ ಇಳಿದು ಬನ್ನಿರಿ. പിതാവിന്റെ സ്നേഹം, ತಂದೆಯ ಪ್ರೀತಿ, പുത്രന്റെ കൃപ, ಪುತ್ರನ ಕೃಪೆ, പരിശുദ്ധാത്മാവിന്റെ കൂട്ടായ്മ, ಪರಿಶುದ್ಧಾತ್ಮರ ಒಗ್ಗೂಟ. എല്ലാരും പറയാ, പിതാവിന്റെ സ്നേഹം, ಎಲ್ಲರೂ ಸೇರಿ ಹೇಳಿ, ತಂದೆಯ ಪ್ರೀತಿ, പുത്രന്റെ കൃപ, ಪುತ್ರನ ಕೃಪೆ, പരിശുദ്ധാത്മാവിന്റെ കൂട്ടായ്മ. ಪರಿಶುದ್ಧಾತ್ಮರ ಅಭಿಷೇಕ. പറഞ്ഞു പറഞ്ഞു സ്വീകരിക്കുക. ಎಲ್ಲರೂ പിതാവിന്റെ ಎಲ್ಲರೂ ಎತ್ತಿ ಹೇಳಿ സ്നേഹം, ಸ್ವೀಕರಿಸಿ. ತಂದೆಯ ಪ್ರೀತಿ,
പുത്രന്റെ കൃപ, പുത്രನ ಕೃಪೆ. കൈ ഉയർത്തി പിടിച്ചുകൊണ്ട് പറ, പിതാവിന്റെ സ്നേഹം, ಎಲ್ಲರೂ ಎತ್ತಿ ಹೇಳಿ, ತಂದೆಯ ಪ್ರೀತಿ, പുത്രന്റെ കൃപ, പുത്രನ ಕೃಪೆ, പരിശുദ്ധാത്മാവിന്റെ കൂട്ടായ്മ, ಪರಿಶುದ್ಧಾತ್ಮರ ಒಕ್ಕೂಟ. പിതാവാം ദൈവത്തിന് ആരാധന, ತಂದೆಯಾದ ದೇವರಿಗೆ ಆರಾಧನೆ, പുത്രനാം ദൈവത്തിന് ആരാധന, ಪುತ್ರನಾದ ದೇವರಿಗೆ ಆರಾಧನೆ, പരിശുദ്ധാത്മാവാം ദൈവത്തിന് ആരാധന, ಪರಿಶುದ್ಧಾತ್ಮರಾದ ದೇವರಿಗೆ ಆರಾಧನೆ. ത്രിയേക ദൈവത്തിന്, ತ್ರಿಯೇಕ ದೇವರಿಗೆ ಆರಾಧನ. ಆರಾಧನೆ. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ ಗಟ್ಟಿಯಾಗಿ. ದೇವರಿಗೆ ಆರಾಧನೆ, ಸುತನಾದ ದೇವರಿಗೆ ಆರಾಧನೆ, ಪರಿಶುದ್ಧ ಆತ್ಮನಿಗೆ ಆರಾಧನೆ, ತ್ರೈಯೇಕ ದೇವರಿಗೆ ಆರಾಧನೆ. ಪಿತನಾದ ದೇವರಿಗೆ ಆರಾಧನೆ, ಸುತನಾದ ದೇವರಿಗೆ ಆರಾಧನೆ, ಪರಿಶುದ್ಧ ಆತ್ಮನಿಗೆ ಆರಾಧನೆ, ತ್ರೈಯೇಕ ದೇವರಿಗೆ ಆರಾಧನೆ. ಪಿತನಾದ ದೇವರಿಗೆ ಆರಾಧನೆ, ಸುತನಾದ ದೇವರಿಗೆ ಆರಾಧನೆ, ಪರಿಶುದ್ಧ ಆತ್ಮನಿಗೆ ಆರಾಧನೆ, ತ್ರಿಯೇಕ ದೇವರಿಗೆ ಆರಾಧನೆ. ಓ ಪಿತನಾದ ದೇವರಿಗೆ ಆರಾಧನೆ, ಸುತನಾದ ದೇವರಿಗೆ ಆರಾಧನೆ, ಪರಿಶುದ್ಧ ಆತ್ಮನಿಗೆ ಆರಾಧನೆ, ತ್ರಿಯೇಕ ದೇವರಿಗೆ ಆರಾಧನೆ. ಆರಾಧನೆ 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 ಆರಾಧನೆ. ಗಟ್ಟಿಯಾಗಿ ಚಪ್ಪಾಳೆ ಎಲ್ಲರೂ ಸೇರಿ ಚಪ್ಪಾಳೆ ತಟ್ಟುತ್ತಾ. ಪರಿಶುದ್ಧಾತ್ಮವೇ, ಎಲ್ಲರೂ ಸೇರಿ. ಪಿತನಾದ ದೇವರಿಗೆ ಆರಾಧನೆ, ಸುತನಾದ ಯೇಸುವಿಗೆ ಆರಾಧನೆ, ಪರಿಶುದ್ಧ ಆತ್ಮನಿಗೆ ಆರಾಧನೆ, ತ್ರೈಯೇಕ ದೇವರಿಗೆ ಆರಾಧನೆ. ಓ ಪಿತನಾದ ದೇವರಿಗೆ ಆರಾಧನೆ, ಸುತನಾದ ಯೇಸುವಿಗೆ ಆರಾಧನೆ, ಪರಿಶುದ್ಧ ಆತ್ಮನಿಗೆ ಆರಾಧನೆ, ತ್ರೈಯೇಕ ದೇವರಿಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ಓ ಹಾಲೆಲೂಯಾ 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 ಆರಾಧನೆ ನಿಮಗೆ ಆರಾಧನೆ, ಆರಾಧನೆ 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 ನಿಮಗೆ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. പിതാവായ ദൈവമേ, ತಂದೆಯಾದ ದೇವರೇ,
അവിടുത്തെ സ്നേഹത്തിന്റെ ശക്തിയാൽ ഞങ്ങളെ നിറയ്ക്കണമേ. ನಿಮ್ಮ ಪ್ರೀತಿಯ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ. പുത്രനായ യേശുവേ, ಪುತ್ರನಾದ ಯೇಸುವೇ, അവിടുത്തെ കൃപയുടെ ആഴങ്ങളിലേക്ക് ನಿಮ್ಮ ಕೃಪೆಯನ್ನು ಸುರಿಸಿರಿ. പരിശുദ്ധാത്മാവേ, ಪರಿಶುದ್ಧಾತ್ಮರೇ, കൂട്ടായ്മയുടെ ശക്തി കൊണ്ട് ഞങ്ങളെ നിറയ്ക്കണമേ. ಒಗ್ಗೂಟದ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ. എല്ലാരെയും സമർപ്പിക്കുന്നു. ಎಲ್ಲರನ್ನು ಸಮರ್ಪಿಸುತ್ತಿದ್ದೇನೆ. തെക്ക് വടക്ക് പടിഞ്ഞാറ് കിഴക്ക് 4 ദിക്കിനെയും സമർപ്പിക്കുന്നു. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ದಿಕ್ಕನ್ನು ಸಮರ್ಪಿಸುತ್ತಿದ್ದೇನೆ. എല്ലാ വ്യക്തികളെയും സമർപ്പിക്കുന്നു. ಎಲ್ಲಾ ವ್ಯಕ್ತಿಗಳನ್ನು ಸಮರ್ಪಿಸುತ್ತಿದ್ದೇನೆ. ഹൃദയ കണ്ണുകൾ തുറക്കട്ടെ. ಹೃದಯದ ಕಣ್ಣುಗಳು ತೆರೆಯಲ್ಪಡಲಿ. അമ്മേ മാതാവേ, ಅಮ್ಮ ತಾಯಿ, ഞങ്ങൾക്ക് വേണ്ടി അപേക്ഷിക്കണമേ. ನಮಗಾಗಿ ಬೇಡಿಕೊಳ್ಳಿರಿ. അമ്മയുടെ പ്രാർത്ഥന ഞങ്ങൾക്ക് വലിയ കോട്ടയാണ്. ಅಮ್ಮ, ನಿಮ್ಮ ಪ್ರಾರ್ಥನೆ ನಮಗೆ ಅತಿ ದೊಡ್ಡ ಕೋಟೆಯಾಗಿದೆ. സകല വിശുദ്ധരോടൊപ്പം, ಎಲ್ಲಾ ಸಂತರುಗಳೊಂದಿಗೆ, യോസേഫ് പിതാവിനോടൊപ്പം ಸಂತ ಜೋಸೆಫರವರೊಂದಿಗೆ ഞങ്ങൾക്ക് വേണ്ടി പ്രാർത്ഥിക്കണം. ನಮಗಾಗಿ ಪ್ರಾರ್ಥಿಸಿರಿ. എല്ലാവർക്കും ഈ ശുശ്രൂഷ ഒരു അനുഗ്രഹമാക്കി ಎಲ್ಲ തീർക്കണം. ಆತ್ಮೀಕ ಶುಶ್ರೂಷೆಗಳೊಂದು ಆಶೀರ್ವಾದವಾಗಲಿ. പിതാവിനും പുത്രനും ಪಿತನಿಗೂ പരിശുദ്ധാത്മാവിനും ಸುತನಿಗೂ സ്തുതി. ಪವಿತ್ರಾತ್ಮರಿಗೂ ಸ್ತುತಿಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಯುಗ ಯುಗಾಂತರಕ್ಕೂ ಉಂಟಾಗಲಿ. ಆಮೇನ್. ഈശോ മിശിഹായിക്ക് സ്തുതിയായിരിക്കട്ടെ. ಹೇಳಿ ಜೈ ಕ್ರಿಸ್ತ. ಆಚೆ ಈಚೆ ನಿಂತಿರೋರ ಮುಖ ನೋಡಿ ಹೇಳಿ ಜೈ ಕ್ರಿಸ್ತ. ഹല്ലേലൂയ. ಹಾಲೇಲುಯ. സ്വസ്ഥാനങ്ങളിൽ ഇരിക്കാം. ಕುಳಿತುಕೊಳ್ಳಿ. വൈകുന്നേരം 7 മണി വരെ നമ്മൾ വചനം കേൾക്കാൻ വേണ്ടി പോവാണ്. ಸಾಯಂಕಾಲ 7 ಗಂಟೆಯ ತನಕ ನಾವು ವಾಕ್ಯವನ್ನು ಕೇಳಲಿಕ್ಕಾಗಿದ್ದೇವೆ. ഹല്ലേലൂയ. ಹಾಲೇಲುಯ. 7 മണി വരെ നമ്മൾ വചനം കേൾക്കാൻ പോവാണ്. 7 ಗಂಟೆಯ ತನಕ ನಾವು ವಾಕ್ಯವನ್ನು ಆಲಿಸಲಿಕ್ಕಿದ್ದೇವೆ. 450 കിലോമീറ്റർ കാർ ഓടിച്ച് ഈ ഒരു മീറ്റിംഗിന് വേണ്ടി മാത്രമായിട്ട് വന്നത്. 450 ಕಿಲೋಮೀಟರ್ ಕಾರ್ ಓಡಿಸಿ ಈ ಧ್ಯಾನ ನಡೆಸಲಿಕ್ಕಾಗಿ ಮಾತ್ರ ಇವರು ಬಂದಿದ್ದಾರೆ. ഹല്ലേലൂയ. ಹಾಲೇಲುಯ. ഹല്ലേലൂയ. ಹಾಲೇಲುಯ. ബ്രദറെ, ബാംഗ്ലൂരിൽ നിന്ന് ഈ മീറ്റിംഗിന് വേണ്ടി മാത്രം വന്നത് എന്തിനാന്ന് ചോദിച്ചാല് ഈ വലിയ കൃപ നമ്മൾ അനുഭവിക്കണം. ಬ್ರದರ್, ಬ್ಯಾಂಗ್ಳೂರಿನಿಂದ ಈ ಧ್ಯಾನ ನಡೆಸಲಿಕ್ಕಾಗಿ ಮಾತ್ರ ಬಂದಿದ್ದಾರೆ. ಕಾರಣ ನೀವೆಲ್ಲರೂ ದೇವರ ಕೃಪೆ ಏರಳವಾಗಿ ಪಡೆಯಲಿಕ್ಕಾಗಿ. പരിശുദ്ധാത്മാവ് പറഞ്ഞു, കഴിഞ്ഞ പ്രാവശ്യം വന്നപ്പോൾ പരിശുദ്ധാത്മാവ് പറഞ്ഞു, ഈ വർഷം അവസാനിക്കുന്നതിന് മുമ്പ് ഒരു പ്രാവശ്യം കൂടെ ഇവിടെ വന്ന് പ്രാർത്ഥിക്കണം. ಕಳೆದ ಬಾರಿ ಬಂದಾಗ ಪರಿಶುದ್ಧಾತ್ಮರು ಹೇಳಿದರು, ಈ ವರ್ಷ ಮುಗಿಯುವುದಕ್ಕಿಂತ ಮುಂಚೆ ಇನ್ನೊಂದು ಬಾರಿ ನೀನಿಲ್ಲಿಗೆ ಬರಲೇಬೇಕು. ഹല്ലേലൂയ. ಹಾಲೇಲುಯ. അപ്പൊ അടുത്ത ആഴ്ച ഞങ്ങൾ വെളിനാട്ടിൽ ശുശ്രൂഷ അമേരിക്കയിൽ പോവുകയാണ്. ಮುಂದಿನ ವಾರ ಅಮೆರಿಕದಲ್ಲಿ ಧ್ಯಾನಕೂಟ ನಡೆಸಲು ಹೋಗ್ಲಿಕ್ಕಾಗಿದ್ದೇನೆ. അവ വരാൻ പറ്റില്ല. ಅವಾಗ ಬರ್ಲಿಕ್ಕಾಗಿ ഒരു ಆಗುವುದಿಲ್ಲ. ദിവസമെങ്കിലും ഒരു ദിവസം ಒಂದು ದಿನವಾದ್ರೆ ಒಂದು ದಿನ വന്ന് ശുശ്രൂഷിക്കണമെന്ന് വിചാരിച്ചു. ಬಂದು ಇಲ್ಲಿ ದೇವರಿಗೆ ಸೇವೆ ಸಲ್ಲಿಸಬೇಕು ಅಂತ ನಾನು ಯೋಚಿಸಿದೆ. ഇന്ന് വലിയ കൃപയുടെ ദിവസമാണ്. ಇಂದು ಅತಿ ಹೆಚ್ಚು ಆಶೀರ್ವಾದದ ದಿನವಾಗಿರುತ್ತದೆ. ഹല്ലേലൂയ. ಹಾಲೇಲುಯ. പുറപ്പാട് പുസ്തകം, ഏത് വചനം പുറപ്പാട് പുസ്തകമാണ് ആദ്യം വായിക്കുന്നത്. ವಿಮೋಚನ ಕಾಂಡ ಪುಸ್ತಕವಾಗಿದೆ ಮೊದಲು ಓದುವುದು. 15 verses 26. 25ನೇ ಅಧ್ಯಾಯ 26ನೇ ವಾಕ್ಯ. 26ാം വചനം. 26ನೇ ವಾಕ್ಯ. ಅಲ್ಲಿ ಸರ್ವೇಶ್ವರ ಇಸ್ರಾಯೇಲರಿಗೆ ಒಂದು ನಿಯಮವನ್ನು ಕೊಟ್ಟರು. ಅದು ಮಾತ್ರವಲ್ಲ, ಅವರನ್ನು ಪರೀಕ್ಷಿಸಿದರು. ಅವರಿಗೆ, ನೀವು ನಿಮ್ಮ ದೇವರಾದ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನನ್ನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡಿ ನನ್ನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ನನ್ನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಈಜಿಪ್ತಿನಲ್ಲಿ ಉಂಟು ಮಾಡಿದ ವ್ಯಾಧಿಯಲ್ಲಿ ಒಂದನ್ನು ನಿಮಗೆ ಬರಮಾಡುವುದಿಲ್ಲ. സർവേശ്വരനെമ്പ നാനേ നിമകെ ആരോഗ്യദായക. അവിടുന്ന് അവരെ പരീക്ഷിച്ച് പറഞ്ഞു, അവിടുന്ന് അരുൾ ചെയ്തു, നീ നിന്റെ ദൈവമായ കർത്താവിൻ്റെ സ്വരം ശ്രദ്ധാപൂർവം ശ്രവിക്കുകയും അവിടുത്തെ ദൃഷ്ടിയിൽ ശരിയായത് പ്രവർത്തിക്കുകയും അവിടുത്തെ കൽപ്പനകൾ അനുസരിക്കുകയും ചട്ടങ്ങൾ പാലിക്കുകയും ചെയ്താൽ
ഞാൻ ഈജിപ്തുകാരുടെ മേൽ വരുത്തിയ മഹാമാരികളൊന്നും നിന്റെ മേൽ വരുത്തുകയില്ല. ഞാൻ നിന്നെ സൗഖ്യപ്പെടുത്തുന്ന കർത്താവാണ്. ನೀವು ನಿಮ್ಮ ದೇವರಾದ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನನ್ನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡಿ ನನ್ನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ನನ್ನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಈಜಿಪ್ತಿನವರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಮಾಡುವುದಿಲ್ಲ. Praise the Lord. Praise the Lord. My dear sisters and brothers in Christ Jesus, if you have the Bible, you can keep it in your hands and we reflect on this word of God from Exodus chapter 15 verses 26. It says, if you listen carefully to the voice of the Lord your God, and if you do what is right in his eyes, and if you obey his commandments and statutes, he will not inflict on you any of the disease he brought to the Egyptians, because he says, I am the Lord God who heals you. Praise the Lord. Praise Hallelujah. the Lord. Hallelujah. The healing is going to happen today because of the mighty presence of God in this auditorium. ದೇವರ ಶಕ್ತಿಯುತವಾದಂಥ ಸಾನ್ನಿಧ್ಯ ಈ ಹಾಲಲ್ಲಿ ತುಂಬಿ ನಿಂತಿರುವುದರಿಂದ ಖಂಡಿತವಾಗಿ ಇಲ್ಲಿ ಅದ್ಭುತಗಳು ನಡೆಯುತ್ತದೆ. Shall we a mighty clap to the Lord? ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. കർത്താവ് പറയുന്നു, യേശു സ്വാമി ಹೇಳುತ್ತಿದ್ದಾರೆ, ഈജിപ്തിന്റെ മേൽ വരുത്തിയ ഒരു ബാധയും നിന്റെ മേൽ വരികയില്ല. ಈಜಿಪ್ತಿನಲ್ಲಿ ಮಾಡಿರುವಂತ ಯಾವ ಬಾಧೆ ನಿಮ್ಮಲ್ಲಿ ಬರಮಾಡಲು ಬಿಡುವುದಿಲ್ಲ. ഹല്ലേലൂയ, 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 ഹല്ലേലൂയ. ഞാൻ നിന്നെ സൗഖ്യമാക്കുന്ന കർത്താവാണ്. ನಾನೇ ನಿನ್ನನ್ನು ಗುಣಪಡಿಸುವ ದೇವರು. എല്ലാരും കൈ ഉയർത്തി ആ വചനം പറയാം. എല്ലാരും ഞാൻ നിന്നെ സൗഖ്യമാക്കുന്ന കർത്താവാണ്. ನಾನು ನಿನ್ನನ್ನು ಗುಣಪಡಿಸುವ ದೇವರು. ഹല്ലേലൂയ, 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 ഹല്ലേലൂയ. കുറച്ച് കാര്യങ്ങൾ കർത്താവ് ഇവിടെ ആവശ്യപ്പെടുകയാണ് അല്ലേ? ദൈവം things God is asking from us. ಕೆಲವು ಕಾರ್ಯಗಳನ್ನು ದೇವರು ನಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ. The Lord is asking to listen to the voice of the Lord. ದೇವರು ಹೇಳುತ್ತಾ ಇದ್ದಾರೆ, ದೇವರ ಸ್ವರಕ್ಕಾಗಿ ಕಿವಿಗೊಡು. And do what is right in his eyes. ನಿನ್ನ ಕಣ್ಣುಗಳನ್ನು ಆತನಿಗಾಗಿ ತೆರೆಯು. By obeying the commandments and statutes of the Lord. ಆತನ ಆಜ್ಞೆಗಳು ಕಟ್ಟಳೆಗಳಿಗೆ ವಿಧೇಯನಾಗು. All your healings will take place when you keep the commandments of God. ಎಲ್ಲಾ ಸೌಖ್ಯವು ದೇವರ ಕಟ್ಟಳೆಗಳ ಮೂಲಕವಾಗಿದೆ ಸಿಗುವುದು. And there is a promise. There is a promise. ದೇವರ ವಾಗ್ದಾನ. If he says, if you keep the commandments and you keep the statutes, what is being given to us, he says, I will not bring any kind of disaster what he brought to the Egyptians. And he's also giving you a promise. He says, I am the Lord who heals you. ದೇವರ ಕಟ್ಟಳೆಗಳನ್ನು ഈജിപ്തുകാരുടെ മേൽ വരുത്തിയ ഒരു ബാധയും നിന്റെ വീട്ടിൽ ഞാൻ വരുത്തുകയില്ല. ആകെ നീ ചെയ്യേണ്ടത് എൻ്റെ കൽപ്പനകളെ പാലിക്കുക, അനുസരിക്കുക മാത്രമാണ്. ಈಜಿಪ್ತಿನವರ ಮೇಲೆ ಬರಮಾಡಿರುವಂತ ಯಾವ ವ್ಯಾಧಿ ನಿನ್ನ ಮೇಲೆ ನಾನು ಬರಮಾಡುವುದಿಲ್ಲ. ಕೇವಲ ನೀನು ಮಾಡಬೇಕಾದದ್ದು ನನ್ನ ಆಜ್ಞೆಗಳನ್ನು ಪಾಲಿಸು. 3 പടിയായിട്ടാണ് ഈ വചനം പോകുന്നത്. ನೋಡಿ, ಈ ವಾಕ್ಯದಲ್ಲಿ 3 ಹಂತಗಳಾಗಿದೆ ಇರುವುದು. ഒന്നാമത്തെ ഭാഗമാണ് 26ാമത്തെ വചനം. ಮೊದಲನೆಯದು 26ನೇ ವಾಕ್ಯ. നീ നിന്റെ കർത്താവായ ദൈവത്തിന്റെ സ്വരം ശ്രവിക്കുക. ನೀನು ನಿನ್ನ ದೇವರ ಸ್ವರವನ್ನು ಆಲಿಸು. Listen to the voice of your God. ದೇವರ ಸ್ವರ ಆಲಿಸು. കർത്താവിന്റെ സ്വരം ശ്രവിക്കുക. ದೇವರ ಸ್ವರವನ್ನು ಆಲಿಸು. Listen to the voice of your God. കർത്താവേ, അങ്ങയുടെ സ്വരം ശ്രവിക്കാൻ എന്നെ ശീലിപ്പിക്കണമേ. ದೇವರೇ, ನಿಮ್ಮ ಸ್ವರವನ್ನು ಆಲಿಸಲು ನನಗೆ ಕಲಿಸಿಕೊಡಿರಿ. ഹല്ലേലൂയ. Lord, give us the grace to listen to your voice. എപ്പോഴും കർത്താവ് സംസാരിക്കുന്നുണ്ട്. ನೋಡಿ, ಯಾವಾಗಲೂ ದೇವರು ಮಾತನಾಡುತ್ತಾ ಇದ್ದಾರೆ. Always the Lord is speaking to us. എപ്പോഴും കർത്താവ് സംസാരിക്കുന്നുണ്ട്. ಯಾವಾಗಲೂ ದೇವರು ಮಾತನಾಡುತ್ತಲೇ ಇದ್ದಾರೆ. എല്ലാ കാര്യത്തിലും കർത്താവ് സംസാരിക്കുന്നുണ്ട്. ಎಲ್ಲ ಕಾಲದಲ್ಲೂ ದೇವರು ಮಾತನಾಡುತ್ತಲೇ ಇದ್ದಾರೆ. Every situation the Lord will be speaking to us. പക്ഷേ കർത്താവിന്റെ ശബ്ദം നമുക്ക് കേൾക്കാൻ കഴിയുന്നില്ല. ದೇವರ ಸ್ವರವನ್ನು ನಮ್ಮಿಂದ ಆಲಿಸಲಿಕ್ಕಾಗ್ತಾ ಇಲ್ಲ. But we are not able to listen to the voice of God. മറ്റ് ശബ്ദങ്ങളുടെ വോളിയം കൂടുതലാണ്.
ನೋಡಿ ಮತ್ತುಳಿದ ಸ್ವರಗಳ ವಾಲ್ಯೂಮ್ ಜಾಸ್ತಿ ಇದೆ. അതുകൊണ്ട് കർത്താവിന്റെ ശബ്ദം കേൾക്കാൻ പറ്റുന്നില്ല. ಆದ್ದರಿಂದ ದೇವರ ಸ್ವರವನ್ನು ಆಲಿಸಲಿಕ್ಕಾಗ್ತಾ ಇಲ್ಲ. ഹല്ലേലൂയ. ഹല്ലേലൂയ. പിശാചിന്റെ ശബ്ദം കേൾക്കും. ಪಿಶಾಚಿನ ಶಬ್ದ ಕೇಳಿಸ್ತೇವೆ. ലോകം പറയുന്നത് കേൾക്കും. ಲೋಕ ಹೇಳುವುದನ್ನು ಕೇಳಿಸುತ್ತೇವೆ. ഡോക്ടർ പറയുന്നത് കേൾക്കും. ಡಾಕ್ಟರ್ ಹೇಳಿದ್ದನ್ನು ಕೇಳಿಸುತ್ತೇವೆ. നൈബർ പറയുന്നത്, അയൽവക്കംകാർ പറയുന്നത് കേൾക്കും. ಅಕ್ಕಪಕ್ಕದವರು ಹೇಳುವುದನ್ನು ಕೇಳಿಸುತ್ತೇವೆ. എല്ലാ ശബ്ദങ്ങളും കേൾക്കും. ಎಲ್ಲರ ಸ್ವರವನ್ನು ಕೇಳಿಸುತ್ತೇವೆ. Hear first the sound of God, the voice of God. ದೇವರ ಸ್ವರವನ್ನು ನೀನು ಕೇಳು. Hallelujah. 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 When you are going for എന്താണോ ചെയ്യാൻ പോകുന്നത് പോകുന്നിടത്തെല്ലാം കർത്താവിന്റെ സ്വരം കേൾക്കുക. ದೇವರು ಏನು ಮಾಡ್ಲಿಕ್ಕೆ ಇದ್ದಾರೋ, ಏನಾಗಿದೆ ಮಾಡ್ಲಿಕ್ಕಾಗಿದ್ದಾರೋ ಅದು ಭೂಮಿಯ ಮೇಲಿರುವವರೆಲ್ಲ ದೇವರ ಸ್ವರವನ್ನು ಕೇಳಲಿಕ್ಕಾಗಿ ಆಗಿದೆ. ഹല്ലേലൂയ. 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 എന്നെ നയിക്കുന്നത് വേറെ ഒരു സ്വരമല്ല. ನನ್ನನ್ನು ಆಳುತ್ತಿರುವುದು ಬೇರೊಬ್ಬರ ಸ್ವರವಲ್ಲ, കർത്താവിന്റെ സ്വരം മാത്രമാണ്. യേശുവിನ ಸ್ವರ ಮಾತ್ರವಾಗಿದೆ. ഹല്ലേലൂയ. ഹല്ലേലൂയ. ദൈവത്തിന്റെ സ്വരം കേൾക്കുന്നവൻ ലജ്ജിച്ചു പോകത്തില്ല. ದೇವರ ಸ್ವರಕ್ಕೆ ಕಿವಿಗೊಡುವವನು ನಾಚಿಕೆ ಪಡಬೇಕಾಗುವುದಿಲ್ಲ. ദൈവത്തിന്റെ സ്വരം വ്യത്യസ്തമായിരിക്കാം. ದೇವರ ಸ್ವರಕ್ಕೆ ವ್ಯತ್ಯಾಸವಿರುತ್ತದೆ. Divine strategies are different, you know. Yes. You can explain that. The plan of God is different. ದೇವರ ಯೋಜನೆಗೆ ವ್ಯತ್ಯಾಸವಿದೆ. I will translate in Malayalam so that how many Malayalis are here? Malus. See? Many my people are there. So you speak in English, I will translate in Malayalam, she will translate in Kannada, so all people will be happy. ദൈവത്തിന് ഭയങ്കരമായ ശബ്ദമുണ്ട്. ದೇವರಿಗೆ ಭಯಂಕರವಾದ ಒಂದು ಸ್ವರ ಇದೆ. Different plans. God has got different plans for different people here. ദൈവത്തിന് വ്യത്യസ്ത പദ്ധതികളും വ്യത്യസ്ത വ്യക്തികളുമുണ്ട്. ದೇವರಿಗೆ ವ್ಯತ್ಯಸ್ತವಾದ ಯೋಜನೆಗಳು, ವ್ಯತ್ಯಸ್ತವಾದ ವ್ಯಕ್ತಿಗಳು ಇದ್ದಾರೆ. Lord has got a different plan for each one of us. നമ്മെക്കുറിച്ചും ദൈവത്തിന് വ്യക്തമായ പദ്ധതികളുണ്ട്. ನಮ್ಮ ಕುರಿತು ದೇವರಿಗೆ ಸ್ಪಷ್ಟವಾದ ಯೋಜನೆ ಇದೆ. God has got a perfect plan for each one of us. Jeremiah 29:11. നമ്മുടെ നന്മയ്ക്ക് വേണ്ടിയുള്ള വ്യക്തമായ പദ്ധതിയാണ് ദൈവത്തിനുള്ളത്. ನಮ್ಮ ಒಳಿತಿಗಾಗಿರುವ ಸ್ಪಷ್ಟವಾದ ಯೋಜನೆಯಾಗಿದೆ ದೇವರಿಗೆ ಇರುವುದು. Not for our downfall but for our welfare. ശ്രദ്ധിച്ചു കേൾക്കണം. ಎಲ್ಲರೂ ಇಲ್ಲಿ ಗಮನವಿಟ್ಟು ಆಲಿಸಿ. ദൈവം ഒരു ദിവസം യോശുവയോട് പറയുകയാണ്. ದೇವರು ಒಂದು ದಿನ ಯೆಹೋಶುವನಲ್ಲಿ ಹೇಳಿದರು. God is speaking to Joshua one day. Look at this very big Jericho wall. ನೋಡಪ್ಪ, ಜೆರಿಕೋ ಕೋಟೆಯನ್ನು ನೀನು ನೋಡು. ഈ യെരിഹോ മതിലിനെ നീ കാണുക. ಈ ಜೆರಿಕೋ ಕೋಟೆಯನ್ನು ನೀನು ಕಾಣು. Look at the Jericho wall. And ഞാൻ നിന്നോട് പറയുന്നു, ನಾನು ನಿನಗೆ ಹೇಳುತ್ತಿದ್ದೇನೆ, I am telling you, ഈ കോട്ട ഇടിയാൻ പോകുകയാണ്. ಈ ಕೋಟೆ ಅದು ಕುಸಿದು ಬೀಳುತ್ತದೆ. ഹല്ലേലൂയ. 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 കോട്ട ഇടിക്കണമെങ്കിൽ ജെസിബി വേണം. ಈ ಕೋಟೆ ಕುಸಿದು ಬೀಳಬೇಕಿದ್ರೆ JCB ಬೇಕಾ? ബുൾഡോസർ വേണം. ಬುಲ್ಡೋಸರ್ ಬೇಕು. ബോംബ് വേണം. ಬಾಂಬ್ ಬೇಕು. ഇടിക്കുന്ന ആൾക്കാർ വേണം. ಬುದ್ಧುವಂತ ಜನರು ಬೇಕು. വർക്കേഴ്സ് വേണം. ಗಾಡಿಗಳು ಬೇಕು. ഇതില്ലാതൊന്നും ഇടിയില്ല. ಇದೇನು ಆಯುಧವಿಲ್ಲದಿದೆ ಹೇಗೆ But the ಬೀಳುವುದು? voice of the Lord says, ದೇವರ ವಾಕ್ಯ ಹೀಗೆ ಎನ್ನುತ್ತಾ ಇದೆ, if you hear the voice of the Lord, കർത്താവിന്റെ ശബ്ദം കേൾക്കുന്നുണ്ടെങ്കിൽ, ದೇವರ ಸ್ವರಕ್ಕೆ ನೀನು ಕಿವಿಗೊಟ್ಟರೆ, കർത്താവ് പറയുന്നു, ದೇವರು ಹೇಳುತ್ತಿದ್ದಾರೆ, I will not inflict on you any of the disease I brought to the Egyptians. ഈജിപ്തിന്റെ മേൽ വരുത്തിയ ഒരു ബാധയും നിന്റെ വീട്ടിൽ ഞാൻ വരുത്തുകയില്ല. ಈಜಿಪ್ತಿನವರ ಮೇಲೆ ಬಂದಿರುವ ಯಾವ ಬಾಧೆ ನಿನ್ನಲ್ಲಿ ಬರಲು ನಾನು ಒಪ್ಪುವುದಿಲ್ಲ. യേശുവിൻ നാമത്തിൽ, യേശുವಿನ ನಾಮದಲ್ಲಿ ഈജിപ്തിൽ കയറിയതെല്ലാം മാംഗ്ലൂർ ഇറങ്ങട്ടെ. ಈಜಿಪ್ತಿನವರ ಮೇಲೆ ಬಂದಿರುವ ಎಲ್ಲ ತೂಕಡಿಕೆಯಿಂದ ಬಿಟ್ಟು ಹೋಗಲಿ. യേശുവിന്റെ നാമത്തിൽ, യേശുವಿನ ನಾಮದಲ್ಲಿ. ഹല്ലേലൂയ. 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 So the voice, കർത്താവിന്റെ ശബ്ദം പറയുന്നു, ದೇವರ ಸ್ವರ ಹೀಗೆನ್ನುತ್ತಾ The ಇದೆ, voice of the Lord is saying,
with the ark of the covenant, ഉടമ്പടിയുടെ പേടകവുമായി, ಒಪ್ಪಂದದ Ark of the ಮಂಜೂಷದೊಂದಿಗೆ covenant. നിങ്ങൾ ജെറിഹോ മതിലിനെ ചുറ്റി നടക്കുക. ನೀವು ಜೆರಿಕೋ ಕೋಟೆಯ ಸುತ್ತಲೂ ನಡೆಯಿರಿ. Walk around the Jericho. ജെറിഹോ മതിലിനെ ചുറ്റി നടക്കുക. ಜೆರಿಕೋ The wall of ಕೋಟೆಯ Jericho. ಸುತ್ತಲೂ ನಡೆಯಿರಿ. മനുഷ്യർ ഇത്രയും വലിയ കോട്ട, ಮನುಷ್ಯನು ಯೋಚಿಸುತ್ತಾನೆ, ಇಷ್ಟು ದೊಡ್ಡ ಕೋಟೆ, Such a big ഇത് fort. ഇത് ചുറ്റി നടന്ന ഇടിയുമോ? When you ಇದರ walk around the ಸುತ್ತಲೂ fort. ನಡೆದರೆ ಅದು ಕುಸಿದು ಬೀಳುತ್ತದೆಯಾ? ഹല്ലേലൂയ. Hallelujah. പക്ഷേ voice of the Lord, when you hear the voice, ದೇವರ ಸ್ವರ ಅವನಿಗೆ ಕೇಳಿಸಿತು. that voice says, ಆ ശബ്ദം പറയുന്നു, ಆ Voice of ಸ್ವರ the Lord ಹೀಗೆ says, ಎಂದಿತು, ഇതിനെ ചുറ്റി നടന്ന് സ്തുതിക്കുക. ಇದರ ಸುತ್ತಲೂ ನಡೆದು ಸ್ತುತಿಸು. Walk around the fort ചുറ്റി and നടന്ന് സ്തുതിക്കുക. ಅದರ worship the Lord. ಸುತ್ತಲೂ ನಡೆದು ಸ್ತುತಿಸು. Are you ready to obey the voice of the Lord? ದೇವರ ಸ್ವರಕ್ಕೆ ಕಿವಿಗೊಡಲು ನೀವು ಸಿದ್ಧರಿದ್ದೀರಾ? കർത്താവിന്റെ ശബ്ദം അനുസരിക്കാൻ തയ്യാറാണോ? ದೇವರ Voice of the ಸ್ವರಕ್ಕೆ Lord, ಕಿವಿಗೊಡುತ್ತೀರಾ? ഹല്ലേലൂയ. 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 മനുഷ്യരുടെ ശബ്ദം കേൾക്കല്ലേ. ಮನುಷ್ಯರ ಸ್ವರಕ್ಕೆ ಕಿವಿಗೊಡಬೇಡಿ. Don't listen to the voice of the people. അവര് പറയും, They will say, ഇത്രയും വലിയ കോട്ട, ಅವರು ಹೇಳಿದ್ರು, ಇಷ್ಟು ದೊಡ್ಡ ಕೋಟೆ, what a big fort. എന്ത് വലിയ കോട്ടയാണ്, ಎಷ್ಟು ದೊಡ್ಡ ಕೋಟೆ, ഇത് എങ്ങനെ നിൽക്കും? ಇದು ಹೇಗೆ ಬೀಳುವುದು? ഹല്ലേലൂയ. ಹಲ್ಲೆಲೂಯ. ബട്ട് കർത്താവിന്റെ ശബ്ദം പറയുന്നു, ಆದರೆ ದೇವರ ವಾಣಿ ಹೀಗೆ ಎಂದಿತು, നീ കോട്ടയെ നോക്കണ്ട, ನೀನು ಈ ಗೋಡೆಯನ್ನು ನೋಡಬೇಡ, എന്റെ ശബ്ദം കേൾക്കുക, ನನ್ನ ಸ್ವರ ಮಾತ್ರ ಕೇಳು, ചുറ്റി നടക്കുക, ಅದರ ಸುತ್ತಲೂ ನಡೆಯು, ചുറ്റി നടക്കുക, ಅದರ Walk ಸುತ್ತಲೂ around the fort. ನಡೆಯು, ചുറ്റി നടക്കുക. Walk around ಸುತ್ತಲೂ the fort. ನಡೆಯು. ഹല്ലേലൂയ. ಹಲ್ಲೆಲೂಯ. ചുറ്റി നടക്കുക. ಸುತ್ತಲೂ around the ನಡೆಯು. fort. ആ കോട്ടകൾ ഇടിയ ಆ ಗೋಡೆ ಕುಸಿಯಬೇಕು. ഇന്ന് രാവിലെ ಇವತ್ತು ಬೆಳಿಗ್ಗೆ യേശുവിൻ നാമത്തിൽ ಯೇಸುವಿನ ನಾಮದಲ್ಲಿ കോട്ടകൾ ഇടിയട്ടെ. The bondage is to be broken. അജാ ഹല 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 ഹല. Hallelujah, hallelujah. Hala, hala, hala. കോട്ടകൾ Hala, ഇടിയട്ടെ. hala, hala. Shada gabala gamala gaha, shwe. Hallelujah, hallelujah, hallelujah. കോട്ടകൾ ഇടിയട്ടെ. കോട്ടകൾ ഇടിയട്ടെ. കോട്ടകൾ ഇടിയട്ടെ. യേശുവേ, യേശുവേ, യേശുവേ. ഹല്ലേലൂയ. ഹല്ലേലൂയ. പൊട്ടത്തരമെന്ന് തോന്നുന്നു, പൊട്ടത്തരമെന്ന് തോന്നുന്നു. It look foolish. ಅದು ಮೂರ್ಖತನ ಅಂತ ಅನಿಸುತ್ತದೆ. ചുറ്റി നടന്ന കോട്ട ഇടിയുമാ? ನೋಡಿ, ಸುತ್ತಲೂ ನಡೆದ್ರೆ ಗೋಡೆ ಕುಸಿದು ಬೀಳ್ತದೆಯಾ? If you walk around the fort, the walls will break. Do something else, man. Do something different. ತುಂಬಾ ವ್ಯತ್ಯಸ್ತವಾದ ಕಾರ್ಯಗಳನ್ನು ಮಾಡು. കർത്താവിന്റെ ശബ്ദം കേട്ടോ? ದೇವರ ಸ್ವರಕ್ಕೆ ಗಮನಿಸಿ. മനുഷ്യരുടെ ശബ്ദം കേൾക്കാൻ പോവല്ലേ. ಮನುಷ್ಯನ ಸ್ವರಕ್ಕೆ ಕಿವಿಗೊಡಬೇಡಿ. They will distract you. ದೇವರ ಸ್ವರಕ್ಕೆ ಕಿವಿಗೊಡು. അവർ നിങ്ങളെ വഴി തിരിച്ചു വിടും. ಅವನು ನಿನ್ನನ್ನು ಮಾರ್ಗ ತಪ್ಪಿಸಿ ಬಿಡುತ್ತಾನೆ. ഹല്ലേലൂയ. 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 കർത്താവ് പറഞ്ഞു ചുറ്റി നടക്കാൻ. ದೇವರು ಹೇಳಿದ್ರು ಸುತ್ತಲೂ ನಡೆಯು. I am doing it. I am doing what the Lord wants me to do. എന്താണോ ദൈവത്തിന് ചെയ്യാനുള്ളത് ചെയ്യാൻ പറഞ്ഞത് ഞാൻ ചെയ്യാൻ പോവാണ്. ದೇವರಿಗೆ ಏನು ಮಾಡ್ಲಿಕ್ಕಿದೆಯೋ ದೇವರು ಹೇಳಿದ್ದನ್ನು ನಾನು ಮಾಡುತ್ತೇನೆ. Obey the voice of കർത്താവിന്റെ ശബ്ദം കേൾക്കുക. ದೇವರ ಸ್ವರಕ್ಕೆ ಕಿವಿಗೊಡು. Listen to the voice of the Lord. അതിനിടയിൽ അത്ഭുതം നടക്കും. ಆವಾಗ ಮಾತ್ರ ಅದ್ಭುತ ನಡೆಯುವುದು. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. കോട്ടകളെ ഇടിച്ചു കളയോ. ಗೋಡೆಗಳು ಕುಸಿಯಲ್ಪಡಬೇಕು. Let us break all the bondages. My teacher advised me like that. എന്നെ ആ ആൾ എന്നോട് ഇങ്ങനെ ചെയ്യാൻ പറഞ്ഞു, മറ്റേ ആൾ എന്നോട് ഇങ്ങനെ ചെയ്യാൻ പറഞ്ഞു. ഐ എം ഇൻ എ ബിഗ് ഡിലീമ. ഞാൻ എന്നാ ചെയ്യണമെന്നറിയാം. ಕರ್ತಾವಿನ ಶಬ್ದ ಕೇಳ್ಕಗ. ಅವರು ನನಗೆ ಹೀಗೆ ಮಾಡಿದ್ರು, ಇವರು ನನಗೆ ಹೀಗೆ ಮಾಡಿದ್ರು, ನಾನು ಏನ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ದೇವರ ಸ್ವರಕ್ಕೆ ಕಿವಿಗೊಡು. Different people will give us different versions. Do that, do this, but you listen to the voice of the Lord. അവിടെയാണ് കർത്താവിന്റെ സ്വരം കേൾക്കുക. ದೇವರ ಸ್ವರಕ್ಕೆ ಕಿವಿಗೊಡು. ഹല്ലേലൂയ, 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 ഹല്ലേലൂയ. അവിടെ ആ അച്ഛൻ്റെ അടുത്ത് പ്രാർത്ഥിക്കാൻ പോയപ്പോൾ ആ അച്ഛൻ അങ്ങനെ പറഞ്ഞു, ഈ ബ്രദർ അങ്ങനെ പറഞ്ഞു, ആ സിസ്റ്റർ ഇങ്ങനെ പറഞ്ഞു. ഞാൻ വലിയ കൺഫ്യൂഷനിലാണ്. ಆ ಗುರುಗಳ ಹತ್ರ ಪ್ರಾರ್ಥನೆಗೆ ಹೋದಾಗ ಆ ಗುರುಗಳು ಹಾಗೆ ಹೇಳಿದ್ರು, ಆ ಬ್ರದರ್ ಹಾಗೆ ಹೇಳಿದ್ರು, ಈ ಸಿಸ್ಟರ್ ಹೀಗೆ ಹೇಳಿದ್ರು, ನಾನು ಇನ್ನು ಏನ್ ಮಾಡ್ಲಿ?
Listen to the voice of God. ದೇವರ ಸ್ವರಕ್ಕೆ ಕಿವಿಗೊಡು. അത് ചിലപ്പോ പൊട്ടത്തരം പോലെ തോന്നും. ಅದು ಒಮ್ಮೆ ಮೂರ್ಖತನವಾಗಿ ಅನಿಸಬಹುದು. സാരമില്ല, അത് മാത്രം കേട്ടാ മതി. ಪರವಾಗಿಲ್ಲ, ಅದನ್ನು ಮಾತ್ರ ಆಲಿಸು. ചുറ്റി നടക്കുക, ಸುತ್ತಲೂ ನಡೆಯು, ചുറ്റി നടക്കുക, ಸುತ್ತಲೂ ನಡೆಯು, ചുറ്റി നടക്കുക, ಸುತ್ತಲೂ ನಡೆಯು. അന്നമ്മ ചേച്ചി ചുറ്റി നടക്കുക, ಹಾಗೆ ಸುತ್ತಲೂ ನಡೆಯು, ചുറ്റി നടക്കുക, ಸುತ್ತಲೂ ನಡೆಯು. വേറെ ഒന്നും ചെയ്യണ്ട. ಬೇರೆ ಏನ್ ಮಾಡ್ಬೇಡ. ഹല്ലേലൂയ, ಹಲ್ಲೆಲೂಯ. ദൈവത്തിന്റെ ശബ്ദം കേട്ടോ? ದೇವರ ಸ್ವರ ಕೇಳಿಸಿಕೊಂಡಿದ್ದೀರಾ? Have you heard the voice of the Lord? അതാ വായിച്ചേ അല്ലേ? ಅದಾಗಿದೆ ಇಲ್ಲಿ ನಾವು ಓದುವುದು. If you listen carefully to the voice of the Lord your God, and if you do what is right in his eyes. കർത്താവിന്റെ ദൃഷ്ടിയിൽ പ്രസാദമായത് ഇന്നതെന്ന് മനസ്സിലാക്കി അത് ചെയ്ത് അവിടുത്തെ ശബ്ദം നീ കേൾക്കുന്നുവെങ്കിൽ, and if you obey the commandments of the Lord, അവിടുത്തെ കൽപ്പന നീ അനുസരിക്കുന്നെങ്കിൽ, and the statutes, അവിടുന്ന് നിന്നോട് പറഞ്ഞ നിർദ്ദേശങ്ങൾ നീ പാലിക്കുന്നുവെങ്കിൽ, he says, I will not inflict on you any of the disease I brought to the Egyptians. ഈജിപ്തിന്റെ മേൽ വന്ന ഒരു ബാധയും നിന്റെ വീട്ടിൽ അടിക്കുകയില്ല. ನನ್ನ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ ನಾನು ಈಜಿಪ್ತಿನವರ ಮೇಲೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದು ನಿನ್ನಲ್ಲಿ ಬರಮಾಡುವುದಿಲ್ಲ. ഹല്ലേലൂയ, 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 ഹല്ലേലൂയ. ഇന്ന് രാവിലെ വേറെ ഒന്നും കേൾക്കണ്ട. ಇವತ್ತು ಬೆಳಿಗ್ಗೆ ಬೇರೆ ಏನು ಗಮನಿಸಬೇಡ. Listen the voice of God. ದೇವರ ಸ್ವರಕ್ಕೆ ಕಿವಿಗೊಡು. This morning we'll only listen to the voice of the Lord. Hallelujah. Hallelujah. Secret of Abraham. അബ്രഹാമിന്റെ രഹസ്യം എന്നാ? ಅಬ್ರಹಾಮನ ಗುಟ್ಟೇನು? ദൈവത്തിന്റെ ശബ്ദം കേട്ടു. ಅವನು ದೇವರ ಸ್ವರವನ್ನು ಆಲಿಸಿದ. ജോഷുവയുടെ രഹസ്യം എന്നാ? ಯೆಹೋಶುವನ ಗುಟ್ಟೇನು? ദൈവത്തിന്റെ ശബ്ദം കേട്ടു. ದೇವರ ಸ್ವರಕ್ಕೆ ಕಿವಿಗೊಟ್ಟ. നോഹയോട് ആര് പറഞ്ഞു പെട്ടകം ഉണ്ടാക്കാൻ? ನೋಹನಲ್ಲಿ ಮಂಜೂಷವನ್ನು ಹಡಗನ್ನು ನಿರ್ಮಿಸಲಿಕ್ಕೆ ಹೇಳಿದ್ದು ಯಾರು? കർത്താവ്. ದೇವರು. കർത്താവിന്റെ ശബ്ദം കേൾക്കുക. ದೇವರ ಸ್ವರಕ್ಕೆ ಕಿವಿಗೊಟ್ಟ. ഹല്ലേലൂയ, ഹല്ലേലൂയ. അത് പെർഫെക്റ്റ് ആണ്. ಅದು ಪೂರ್ಣವಾದದ್ದು. അതിന് ഒരു സാധ്യതയും കാണണ്ട. ಅದರಲ್ಲಿ ಬೇರೆ ಯಾವ ಅಪೂರ್ಣತೆ ಇಲ್ಲ. Just obey the voice of God. ದೇವರ ಸ್ವರಕ್ಕೆ ಕಿವಿಗೊಡು. മഴ ഇല്ലാത്ത കാലത്ത്, ನೋಡಿ, ಮಳೆ ಇಲ್ಲದ ಕಾಲದಲ್ಲಿ No rain. No rain. ಮಳೆಯೇ ಇಲ್ಲ. അല്ലേ? There was no rain. ಮಳೆ ಇಲ್ಲದ ಕಾಲ. A man was making a boat, like He was making an ark like boat. ಒಬ್ಬ ವ್ಯಕ್ತಿ ದೊಡ್ಡದಾದ ಒಂದು ಮಡಿಕೆ ತೆಗೊಂಡು ಬಂದ. മഴ പെയ്തിട്ടില്ല. ನೋಡಿ, ಮಳೆ ಬೀಳಲಿಲ್ಲ. മഞ്ഞ പെയ്യുന്നേ. ಮಂಜು ಬೀಳುತ್ತಾ ಇದೆ. മഞ്ഞ് തന്നെ പെയ്യുന്നേ. ಮಂಜು ಬೀಳುತ್ತಾ ಇದೆ. ഹല്ലേലൂയ, 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 ഹല്ലേലൂയ. ദൈവത്തിന്റെ ശബ്ദമാണോ കേൾക്കുന്നേ? ದೇವರ ಸ್ವರವಾಗಿದೆ ಕೇಳಿಸಿದ್ದು. Have you started listening to the voice of the God? ഹല്ലേലൂയ, ഹല്ലേലൂയ. മഞ്ഞുള്ള കാലത്ത്, ಮಂಜು ಬೀಳುತ್ತಿದ್ದ ಕಾಲದಲ್ಲಿ നീ ആർക്ക് ഓഫ് ദ കവനന്റ് പണിയോ? വലിയ പേടകം പണിയോ? ದೊಡ್ಡದಾದ ಹಡಗನ್ನು ಕಟ್ಟು. യേശുവേ, ಯೇಸುವೇ. ഹല്ലേലൂയ, ಹಲ್ಲೆಲೂಯ. മഴ പെയ്തു. ಮಳೆ ಬೀಳುತ್ತದೆ. ഹല്ലേലൂയ, ಹಲ್ಲೆಲೂಯ. വെള്ളം പൊങ്ങി. ಮಳೆ ಬಿತ್ತು, ನೆರೆ ಹಾವಳಿ ಬಂತು. ആരുടെ ശബ്ദമാ കേട്ടത്? ಅವನು ಕೇಳಿಸಿಕೊಂಡದ್ದು ಯಾರ ಸ್ವರ? ദൈവനുടെ സ്വര. ದೇವರ ಸ್ವರ. ഹല്ലേലൂയ, ഹല്ലേലൂയ. ദൈവത്തിന്റെ ശബ്ദം. ದೇವರ ಶಬ್ದ. കരം ഉയർത്തി പറഞ്ഞേ ഹല്ലേലൂയ. ಎಲ್ಲರೂ ಕೈಗಳನ್ನು ಎತ್ತಿ ಹೇಳಿ ഹല്ലേലൂയ, ಹಲ್ಲೆಲೂಯ. അത് മതി. ಅಷ್ಟೇ ಸಾಕು. Oh, the first healing session has started. ನೋಡಿ, ದೇವರು ಈವಾಗಲೇ ಸೌಖ್ಯ ಕೊಡಲು ಪ್ರಾರಂಭಿಸಿದ್ದಾರೆ. Listen. ಎಲ್ಲ ಇಲ್ಲಿ ಕಿವಿಗೊಡಿ. ആദ്യത്തെ സൗഖ്യത്തിന് ശക്തി വ്യാപിച്ചുകൊണ്ടിരിക്കുന്നു. ಮೊದಲಿನ ಸೌಖ್ಯದ ಶಕ್ತಿ ಇಲ್ಲಿ ಎಲ್ಲ ಬರ್ತಾ ಇದೆ. ಕೈ ಎಲ್ಲರೊಮ್ಮೆ ತಟ್ಟಿ, ಚಪ್ಪಾಳೆ ತಟ್ಟಿ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಗುಣಪಡಿಸ್ತಾ ಇದ್ದಾರೆ. ಗಟ್ಟಿಯಾಗಿ ಸ್ತುತಿಸಿ ಯೇಸುವಿಗೆ ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. Hallelujah, hallelujah, hallelujah. ഹല്ലേലൂയ. ഒന്നാമത്തെ സൗഖ്യം നടക്കുന്നത് ಮೊದಲನೆಯ ಸೌಖ್ಯ ನಡೆಯುವುದು തളർന്നു പോയ കൈയിലേക്കാണ്.
ನೋಡಿ, ಬಲ ಇಲ್ಲದೆ ಇರುವ ಕೈ, ಆ ಕೈ ಆ ಕೈಗೆ ಶಕ್ತಿ ಇಲ್ಲದೆ ಇದ್ದವರು, ಬಲಹೀನವಾದ ಕೈ ಇದ್ದವರು ಕೈ ಎತ್ತಿ ನೋಡಿ, ಯಾರಿಗೂ ಯೇಸು ಸೌಖ್ಯ ಕೊಡ್ತಾ ಇದ್ದಾರೆ. ಫ್ರೋಸನ್ ಶೋಲ್ಡರ್ಗಳು ಸೌಖ್ಯ ನೋಡಿ, ಕೈಗೆ ಶಕ್ತಿ ಇಲ್ಲದಿದ್ದ ಯಾರನ್ನೋ ಯೇಸು ಸ್ವಾಮಿ ಗುಣಪಡಿಸ್ತಾ ಇದ್ದಾರೆ. ಅದ್ಭುತಕರವಾಗಿ ಯೇಸು ಅವರನ್ನು ಗುಣಪಡಿಸ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ തളർന്നിരിക്കുന്ന കൈകൾ ബലം പ്രാപിക്കട്ടെ. ബലഹീനവാದ ಕೈಗಳು ಬಲ ಹೊಂದಲಿ, ಕೈಗೆ ಬಲ ಹೊಂದಲಿ. കൈ ഒടിച്ച് പ്രാർത്ഥിച്ചു. ಎಲ್ಲರೂ ನೋಡಿ, ಭುಜದ ಕೆಳಗಡೆ ಕೈ ಎತ್ತಲಿಕ್ಕೆ ಆಗ್ತಾ ಇಲ್ಲ. Check your hands and your shoulder. ಆ ಕೈ ನೋಡಿ ಸೌಖ್ಯ ಸಿಕ್ಕಿದೆ ಅಂತ ನೋಡಿ. ಅದ್ಭುತಕರ ಯೇಸು ನಾಮದಲ್ಲಿ ಕೈ ಎತ್ತಿ ಯೇಸುವಿನ ನಾಮದಲ್ಲಿ ಕೈ ಎತ್ತಿ ನೋಡಿ. ಯೇಸುವಿನ ನಾಮದಲ್ಲಿ ಬಲಹೀನವಾದ ಕೈಗೆ ಶಕ್ತಿ ಬರುತ್ತಾ ಇದೆ. Hallelujah, 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 hallelujah. ഫ്രോസൻ ഷോൾഡർ തളർന്നു പോയത് ബലം പ്രാപിക്കുന്നു. ನೋಡಿ, ಬಲಹೀನವಾದ ಕೈಗೆ ಬಲ ಬರುತ್ತಾ ಇದೆ. ಬೆರಳುಗಳು ಚಲಿക്കുന്നു, ಬೆರಳುಗಳು ಅಲ್ಗಾಡಿಸ್ಲಿಕ್ಕೆ ಆಗ್ತಾ ಇದೆ. ಅಸ್ಥಿಗಳು ನಿಮಿರುന്നു, ಮೂಳೆಗೆ ಶಕ್ತಿ ಬರ್ತಾ ಇದೆ. ಇಪ್ಪತ್ತನೇ അങ്ങനെയുള്ളവരെ ಟ್ರೈ ചെയ്തോളാം. ಅಂತವರು ಈವಾಗಲೇ ಟ್ರೈ ಮಾಡಿ, ಕೈ ಎತ್ತಲಿಕ್ಕೆ ಆಗದೇ ಇದ್ದವರು ಕೈ ಎತ್ತಲಿಕ್ಕೆ ಪ್ರಯತ್ನ ಮಾಡಿ ನೋಡಿ. ಬೆರಳುಗಳನ್ನು ನೋಡಿ, ಕೈ ಎತ್ತಲಿಕ್ಕೆ ಆಗದೇ ಇದ್ದವರು ಕೈ ಎತ್ತಿ ನೋಡಿ, ಕೈ ಎತ್ತಿ ನೋಡಿ. ಕೈ ಎತ್ತಲಿಕ್ಕೆ ಆಗದೇ ಇದ್ದವರು ಯೇಸುವಿನ ನಾಮದಲ್ಲಿ ಕೈ ಎತ್ತಿ, ಯೇಸುವಿನ ನಾಮದಲ್ಲಿ. ആ അമ്മ അവിടെ സൗഖ്യമായിക്കൊണ്ടിരിക്കുന്നു. ആ അമ്മനിಗೆ ಯೇಸು ಸ್ವಾಮಿ ಸೌಖ್ಯ ಕೊಡ್ತಾ ಇದ್ದಾರೆ. ಅಮ್ಮ ಕೈ അവിടെ സൗഖ്യമായിക്കൊണ്ടിരിക്കുന്നു. ಅಮ್ಮನಿಗೆ ಯೇಸು ಸ್ವಾಮಿ ಈಗ ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ. അമ്മയുടെ വലത്തെ കൈ സൗഖ്യമാകും. ನಿಮ್ಮ ಬಲಗೈಗೆ ಯೇಸುವಿಗೆ ಸೌಖ್ಯ ಕೊಡ್ತಾ ಇದ್ದಾರೆ. യേശുവിന്റെ ബലം ಯೇಸು ನಿಮ್ಮ ಕೈ ಮುಟ್ಟುತ್ತಾ ಇದ್ದಾರೆ. ഇതിനകത്ത് മുഴുവൻ കർത്താവിന്റെ ശക്തിയാണ്. ಇಲ್ಲಿ ಕುಳಿತಿರುವ ನಿಮ್ಮಲ್ಲಿ ಎಲ್ಲ ಯೇಸುವಿನ ಶಕ್ತಿ ಇಳಿದು ಬರುತ್ತಾ ಇದೆ. ಎದ್ದು ನಿಂತುಕೊಳ್ಳಿ ಅಮ್ಮ, ಎದ್ದೇಳಿ ಎದ್ದೇಳಿ ಅಮ್ಮ, ಎದ್ದೇಳಿ. In the name of the Lord. ಎಲ್ಲರೂ ಸ್ತುತಿಸುತ್ತಾ ಪ್ರಾರ್ಥನೆ ಮಾಡಿ. ಯೇಸು ಸ್ವಾಮಿ ಎಲ್ಲರನ್ನು ಮುಟ್ಲಿಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಯೇಸುವಿನ ನಾಮದಲ್ಲಿ ಎದ್ದೇಳಿ, ಎದ್ದೇಳಿ, ಎದ್ದೇಳು, ಎದ್ದೇಳು, ಎದ್ದೇಳಿ. ಸುವೇಶ್ ಕೈ ಎತ್ತಿ ಅಮ್ಮ, ಅಮ್ಮ ಕೈ ಎತ್ತಿ, ಕೈ ಎತ್ತಿ. ಯೇಸು ಸ್ವಾಮಿ ಮುಟ್ಟುತ್ತಾ ಇದ್ದಾರೆ. ಕೈ ಎತ್ತಿ, ಕೈ ಎತ್ತಿ. ಯೇಸುವೇ ಎಂದು ಕರೆದು ಕೈ ಎತ್ತಿ, ಕೈ ಮೇಲೆ ಕೆತ್ತಿ, ಮೇಲೆ ಕೆತ್ತಿ. ಯೇಸುವೇ ಎಂದು ಹೇಳಿ. Hallelujah. കഴുത്തെല്ലിനെ യമനನ್ನು ಮುಟ್ಟಿರಿ, കഴുത്തെല്ലിനെ സ്പർശിക്കണമേ. ಕುತ್ತಿಗೆಯ ಮೂಳೆಯನ್ನೊಮ್ಮೆ ಮುಟ್ಟಿರಿ, കഴുത്തെല്ലിനെ ಕುತ್ತಿಗೆಯ ಮೂಳೆಯನ್ನೊಮ್ಮೆ ಮುಟ್ಟಿರಿ. യേശുനാമത്തിൽ, ಯೇಸುವಿನ ನಾಮದಲ್ಲಿ ശരീരം മുഴുവൻ ബലം വരുന്നു. ಇಡೀ ಶರೀರಕ್ಕೆ ಶಕ್ತಿ ಬರ್ತಾ ಇದೆ. ಎದ್ದೇಳು, ಎದ್ದು ನಿಂತುಕೊಳ್ಳಿ, ಎದ್ದೇಳು, ಎದ್ದೇಳು. ಯೇಸುವೇ, ನಡೀರಿ, 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 ಫ್ರೀ ಆಗಿ ನಡೀರಿ, ನಡೀರಿ, ನಡೆ, ಹಿಂದಕ್ಕೆ, ಹಿಂದಕ್ಕೆ. ಶಿವೆ ಎಲ್ಲರೂ ಕರೀರಿ, ಯೇಸುವೇ ಎಂದು ಕೈ ಎತ್ತಿ ಹಿಡಿದು ನಡೀರಿ. ನಡೆಯಪ್ಪ, ಮುಂದಕ್ಕೆ ನಡೀರಿ. ಶಿವೆ ನಡೀರಿ, ನಡೀರಿ. ಶಿವೆ ಯೇಸುವೇ, Receive the healing. ಹಿಂದಕ್ಕೆ ಕೈ ಎತ್ತಿ ಹಿಡಿದು ನಡೆದು ಹೋಗಿ. The healing place. Jesus is healing people. ಕರ್ತಾವ್ ವ್ಯಕ್ತಿಗಳೇ ತೊಟ್ಟುಕೊಂಡಿരിക്കുന്നു. ಯೇಸು ಸ್ವಾಮಿ ಕೆಲವು ವ್ಯಕ್ತಿಗಳನ್ನು ಮುಟ್ಟುತ್ತಾ ಇದ್ದಾರೆ. Hallelujah. Hallelujah. ಕಟ್ಟೆಲ್ಲ ಅಳಿಚೋ ಅಮ್ಮ, ಅದನ್ನು ಬಿಚ್ಚಿ, ಆ ಕುತ್ತಿಗೆ ಅದನ್ನು ಬಿಚ್ಚಿ, ಎಲ್ಲ ಅಳಿಚೋ, ಅದನ್ನು ಬಿಚ್ಚಿ. Hallelujah. Hallelujah. ಅಮ್ಮ ಬಾ, ಅಮ್ಮ ಬಾ, ಅಮ್ಮ, ಅಮ್ಮ ಈಚೆ ನಡೆದು ಬನ್ನಿ ಅಮ್ಮ. ಇರಂಗಿ ಬಾ ಅಮ್ಮ. ಅಮ್ಮ ಈಚೆ ಬನ್ನಿ ಅಮ್ಮ, ಬನ್ನಿ, ಇರಂಗಿ ಬಾ ಅಮ್ಮ. ಬಾ ಅಮ್ಮ, ಬಾ ಅಮ್ಮ. ನಿಮಗೆ ಯೇಸು ಸೌಖ್ಯ ಕೊಟ್ಟಿದ್ದಾರೆ. ಕೋಲಲ್ಲಿ ಇರಂಗಿ ಬಾ ಅಮ್ಮ. ಆ ಕೋಲಲ್ಲಿ ಬಿಡು. ಕೋಲಲ್ಲಿ ಬಹಳ ಕಡೆ ಅಮ್ಮ. ಬಾ ಅಮ್ಮ, ಬಾ ಬಾ. Hallelujah. 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 Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. Get up and walk. ಶಿವೆ
Shata la 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 la. യേശുവേ, 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 Shata la la. യേശുവേ, 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 യേശുവേ. Go your way. ಅಮ್ಮ ಹಿಂದೆ Healings are taking place. Pray, pray, Mighty pray, healing. pray. ಯೇಸು ಸ್ವಾಮಿ ಈಗ ಕೆಲವರನ್ನು ಮುಟ್ಟುತ್ತಾ ಇದ್ದಾರೆ. ಯೇಸುವೇ, ಯೇಸುವೇ. Jesus. ನಡೀರಿ, ನಡೀರಿ. Hallelujah, hallelujah. ಯೇಸುವೇ, ಯೇಸು ಕೈ ಎತ್ತಿ ಹಿಡಿದು ನಡೀರಿ. Mighty time of Lift, mighty miracles lift. and healings. Come on, come on. Give thanks to the Lord. ಯೇಸುವೇ, ಯೇಸುವೇ. Hallelujah, hallelujah, hallelujah. Hallelujah, hallelujah, hallelujah. Whoever is here with a frozen shoulder, ನೋಡಿ ಕೈಗೆ ಬಲ ಇಲ್ಲದಿದ್ದವರು ಯಾರು ಕೈ ಎತ್ತಿ ನೋಡಿ ಕೈಗೆ If you have frozen ಈಗ shoulders, you ಯೇಸು can lift ಸ್ವಾಮಿ your hand and ಗುಣಪಡಿಸಿದ್ದಾರೆ ನೋಡಿ Wave your hands. ಎಲ್ಲ ಸೌಖ್ಯವಾಗಿಕೊಂಡಿರಿ. ಎಲ್ಲರಿಗೂ ಸೌಖ್ಯ ಕೊಡ್ತಾ ಇದ್ದಾರೆ ಕೈಗೆ ಬಲ ಇಲ್ಲದಿದ್ದವರು Hallelujah. ಹಾಲೆಲೂಯಾ ಕೈಗಳಿಗೆ ಬಲ ಗಿಟ್ಟುದು. ನೋಡಿ ಕೈಗೆ ಬಲ ಸಿಗ್ತಾ ಇದೆ ಕೈ ಎತ್ತಿ ಕೈಗಳಿಗೆ ಬಲ ಬೀಸಿ ನೋಡಿ ಕೈಗೆ ಬಲ ಇಲ್ಲದೆ ಇದ್ದವರು ಕೈಗಳಿಗೆ ಬಲ ಗಿಟ್ಟುದು. ಕೈಗಳಿಗೆ ಬಲ ಸಿಗ್ತಾ ಇದೆ ಭಯಂಕರ ಶಕ್ತಿ ಬಂದಡಿಗೆ. ಕೈಗಳಿಗೆ ಶಕ್ತಿ ಬರುತ್ತಾ ಇದೆ ಯೇಸುವಿನ ಮಹತ್ವ. ಯೇಸುವಿನ ನಾಮದಲ್ಲಿ Hallelujah, hallelujah, hallelujah. ಹಾಲೆಲೂಯಾ ಹಾಲೆಲೂಯಾ Hallelujah, hallelujah. ಯೇಸುವೇ 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 Somebody in the other, oh, he's climbing the stair. ಎಲ್ಲರೂ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಪಡಿಸೋಣ Come on. ಯೇಸುವೇ Hallelujah. ಹಾಲೆಲೂಯಾ Yes. ಯೇಸುವೇ Hala, 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 hala. There somebody is receiving healing. ನೋಡಿ ಅಲ್ಲಿ ಹೊರಗಡೆ ಕುಳಿತಿರುವವರಲ್ಲಿ ಕೆಲವರನ್ನು ಯೇಸು ಮುಟ್ಟುತ್ತಾ Can ಇದ್ದಾರೆ you go there? Can you go there? Demon is coming out there. ಕೆಲವರು പിശാച് പുറത്തു വന്നുകൊണ്ടിരിക്കുന്നു ആ മൂലയ്ക്ക്. ನೋಡಿ അവിടെ മൂലയ്ക്ക് പിശാച് പുറത്തു വന്നുകൊണ്ടിരിക്കുന്നു. ನೋಡಿ ಅಲ್ಲಿ ಹೊರಗಡೆ ಕುಳಿತಿರುವ ಮೂಲೆಯಲ್ಲಿರುವ ಕೆಲವರ ಪಿಶಾಚಿ ಬಿಟ್ಟು ಹೋಗ್ತಾ ಇದೆ ಹೊರಗಡೆ ಕುಳಿತಿರುವವರಲ್ಲಿರುವ ಕೆಲವು ಪಿಶಾಚಿಗಳಿಗೆ ಬಿಟ್ಟು ಹೋಗ್ತಾ ಇದೆ ಅವರവിടെ Deliverance happening there. There's deliverance happening there. ಅದು അവിടെ ಅವರ ಸೌಖ್ಯವಾಗುന്നു. ನೋಡಿ ಅಲ್ಲಿ ಒಂದು ಸೌಖ್ಯ ಸಿಗ್ತಾ ಇದೆ ಹೊರಗಡೆ ಶಾಮ್ಯಾನದ ಕೆಳಗಡೆ ಯೇಸು ಕೆಲವರನ್ನು ಮುಟ್ಟುತ್ತಾ ಇದ್ದಾರೆ ಅವರನ್ನು ಈಚೆ ತನ್ನಿ ಮುನ್ನಾಡಿ ಬಾ ಈಚೆ ಕೈ ಎತ್ತಿ ಒಬ್ರು ಹಿಡಿದಿದ್ದಾರಲ್ಲ ಅವರನ್ನು ಆ ಕೈ ಎತ್ತಿ ಹಿಡಿದಿರುವ ಅವರನ್ನು ಈಚೆ ತನ್ನಿ ಕೈ ಎತ್ತಿ ಕುಳಿತಿರುವವರನ್ನು ಅವರ ಸೌಖ್ಯವಾಗುന്നു. ಯೇಸು ಸ್ವಾಮಿ ನಿನ್ನನ್ನು ಗುಣಪಡಿಸ್ತಾ ಇದ್ದಾರೆ. ಅವರ ಸೌಖ್ಯವಾಗುന്നു. ಯೇಸು ಅವರನ್ನು ಗುಣಪಡಿಸ್ತಾ ಇದ್ದಾರೆ. ഹല്ലേലൂയ. ഹല്ലേലൂയ. ആർക്കോ ഈ കർഷത്തില് ഒരു ക്രിക്കറ്റ് ബോളിന്റെ വലിപ്പമുള്ള ഒരു മുഴയുണ്ട് അത് അപ്രത്യക്ഷമാണ്. ನೋಡಿ ಯಾರಿಗೋ ಕಂಕುಳಲ್ಲಿ ಕ್ರಿಕೆಟ್ ಬಾಲ್ ನ ಅಷ್ಟು ಒಂದು ದೊಡ್ಡ ಗಡ್ಡೆ ಇತ್ತು ಈ ಗಡ್ಡೆ ಇವಾಗ ಮಾಯವಾಗಿದೆ ಯಾರು ಅಂತ ನೋಡಿ Somebody who's got a gland in the arm. ಈಗಲೇ ಸೌಖ್ಯ ಸಿಕ್ಕಿದೆ. Healing and oh, she is receiving healing. ಬಾಮ ಈಚೆ ಬಾ. Haja, hala, haja. Hallelujah, hallelujah, hallelujah. Hallelujah, 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 hallelujah. Hallelujah. ಶಿವೆ. Hallelujah, 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 hallelujah. ಕೈ ಎತ್ತಮ್ಮ ಕೈ ಎತ್ತು. Hallelujah, hallelujah. Jesus. Hallelujah, hallelujah. Jesus will touch you now. ಯೇಸು ನಿನ್ನನ್ನು ಈಗ ಮುಟ್ಟುತ್ತಿದ್ದಾರೆ. All your shoulder. ನಿನ್ನ ಹೆಗಲಿನಲ್ಲಿರುವ your neck. ನಿನ್ನ ಕುತ್ತಿಗೆಯಲ್ಲಿರುವ oh it's been there 12 years. 12 ವರ್ಷಗಳಿಂದ ಇರುವಂತ ಕಾಯಿಲೆ. നീ വിഷമിച്ചു. ನೀನು ದುಃಖಪಟ್ಟಿದ್ದೀಯಾ? യേശു നിന്നെ അഴിച്ചു വിടുന്നു. യേശു ನಿನ್ನನ್ನು ಇದರಿಂದ ಬಿಚ್ಚುತ್ತಿದ್ದಾರೆ. ಕರ್ತಾവ് ನಿന്നെ ಅഴിച്ചു ವಿಡುന്നു. യേശു ಬಂಧನದಿಂದ ನಿನ್ನನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಇಡೀರಿ. Lord is delivering you. ಅವಳು ಬೀಳದಾಗಿ ಇಡೀರಿ. ಯೇಸು ನಿನ್ನನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಅವಳು ಬಿದ್ದರೆ ಹಿಡಿಬೇಕು. ಯೇಸು. The power of the Lord is moving. ಯೇಸುವಿನ ಶಕ್ತಿ ಈಗ ನಿನ್ನಲ್ಲಿ ಇಳಿದು ಬರ್ತಾ ಇದೆ. She is getting healed. ನೀನೀಗ ಸೌಖ್ಯ ಪಡೆಯುತ್ತಾ ಇದ್ದಿ. She is getting healed. ಈಗ ನಿನಗೆ ಸೌಖ್ಯ ಬರ್ತಾ ಇದೆ. She is healed. ನಿನಗೆ ಈಗಾಗಲೇ ಸೌಖ್ಯ ಸಿಕ್ಕಿದೆ. ಅವಳ ಕರ್ತಾವು ಸುಖಪಡಿಸುತ್ತಾನೆ. ಅವಳನ್ನು ಯೇಸುವಿಗೆ ಗುಣಪಡಿಸ್ತಾ ಇದ್ದಾರೆ. 12 ವರ್ಷ 12 ವರ್ಷಗಳಿಂದ ಇದ್ದದ್ದು. 12 ವರ್ಷಗಳಿಂದ ಇದ್ದ ಬಂಧನ. Hallelujah, 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 hallelujah. ಅಭಿಷೇಕ ಇರങ്ങുന്നു. ಅಭಿಷೇಕ ಇಳಿದು ಬರ್ತಾ ಇದೆ. What's your name? Molly Pinto. Molly Pinto. It's true that 12 years you have severe neck pain? Yes.
Yes, I had neck. When you were there, Jesus told me. ನೀನು ಅಲ್ಲಿ ಪ್ರಾರ್ಥನೆ ಮಾಡ್ತಾರೋಗ ಯೇಸು ನನ್ನಲ್ಲಿ ಹೇಳಿದರು. Hallelujah. Hallelujah. എനിക്ക് ഇവളെ അറിയില്ല. ನೀನು ಯಾರಂತ ನನಗೆ ಗೊತ್ತಿಲ್ಲ. 12 വർഷമായി 12 ವರ್ಷಗಳಿಂದ ഞാൻ ഇവളുടെ കഴുത്തിൽ ഈജിപ്തിലെ ഈജിപ്തിನಲ್ಲಿ ആ പരമോനെ വാക്യ പറ Exodus, yeah, same. അല്ല അത് പ്രസംഗിക്കുക. Okay, listen to the voice of your Lord, and if you do what is right in his eyes. So you started listening to the voice of the Lord. Speak Kannada. You can speak Kannada, man. You should speak Kannada too. She knows English, no? Okay. So you need to listen to the voice. When you started listening to the voice of the Lord, you have been healed and been delivered for the sickness what you had for 12 years. What happened? You started listening to the voice of the Lord. Nothing else. Okay. You are the person called by God. Yeah. ದೇವರಿಂದ ദൈവത്താൽ വിളിക്കപ്പെട്ട ನೀನು ದೇವರ ಕರೆಯನ್ನು ಆಲಿಸಿದವು. God has called you by your name. One more person in your family suffering with the severe. ನಿಮ್ಮ ಮನೆಯಲ್ಲಿ ಯಾರಿಗೋ ನೋಡಿ ಸೊಂಟನು ಬೆನ್ನು ಸೊಂಟನು ಯಾರಿಗೆ ಅವರಿಗೆ ಯೇಸು ಸೌಖ್ಯ ಕೊಡ್ತಾ ಇದ್ದಾರೆ. ಅವರು ಯಾರು? ಬೆನ್ನಿನ ಮೂಳೆಗೆ ನಿಮ್ಮ ಮನೆಯಲ್ಲಿ ಯಾರಿಗೋ ಕಾಯಿಲೆ ಇದೆ ಅವರನ್ನ ಯೇಸು ಗುಣಪಡಿಸ್ತಾರೆ. ಇನ್ನೊಂದು ಸೌಖ್ಯ ಬಂದಿದೆ. ಅಲ್ಲಿ ಯಾರಿಗೋ ಯೇಸು ಈಗ ಸೌಖ್ಯ ಕೊಡ್ತಾ ಇದ್ದಾರೆ. ಎದ್ದು ಬನ್ನಿ. ಏನಾಯ್ತು ನಿಮಗೆ? ಏನಾಯ್ತು? She had hip pain. ನಿಮಗೆ ಏನಾದದ್ದು? ಶೋಲ್ಡರ್ ನೆನಬಟಿ. ನಿಮ್ಮ ಕರೆಯೋದು ಬೇಡ, ಅಲ್ಲೇ ಹೇಳಿದ್ರೆ ಸುಖ. ಏನಾದದ್ದು ಹೇಳಿ? ಕೈ ನೋವಿತ್ತು, ಇವಾಗ ನೋವಿಲ್ಲ. ಹ್ಯಾಂಡ್ ಪೇನ್. ರೀಸನ್ ಉಂಟು ಅದು ಚೋಯ್ಕೆ ಏನ ಅಲ್ಲಲ್ಲ, ಆ ಬೇರೆ ಏನೋ ಸೌಖ್ಯ ಸಿಕ್ಕಿದೆ. ഒരു നംനെസ് വിരലിലേക്ക് വരുന്നുണ്ട്, പക്ഷെ അതിന് റീസൺ ഉണ്ട്. ನೋಡಿ ഡിസ്കിಗೆ ಅದಾಗಿದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. Hallelujah. 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 Oh, the power of the Lord is sick. Something is going on there. Remove the chair from the back. ಹಿಂದುಗಡೆ ಇರುವ ಅವಳ ಹಿಂದೆ ಇರುವ ಚೇರ್ ಅನ್ನು ಒಮ್ಮೆ ತೆಗೀರಿ. She is receiving healing. ಯೇಸುವಿಗೂ ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. Oh, the touch. Oh, the divine touch. You can see the power of the Lord is hitting your body. ದೇವರ ಶಕ್ತಿ ಈಗ ನಿನ್ನ ಮೇಲೆ ಇಳಿದು ಬರುತ್ತಿರುವುದನ್ನು ನೀನು ಕಾಣು. Into your family. ನಿನ್ನ ಕುಟುಂಬದ ಮೇಲೆ ಇಳಿದು ಬರುತ್ತಾ ಇದೆ. Into your family. ನಿನ್ನ ಕುಟುಂಬದ ಮೇಲೆ ಇಳಿದು ಬರುತ್ತಾ ಇದೆ. Jesus is entering. ಯೇಸು ನಿನ್ನಲ್ಲಿ ಪ್ರವೇಶಿಸ್ತಾ ಇದ್ದಾರೆ. ಕರ್ತಾವ ನಿನ್ನ വീട്ടിലേക്ക് വരികയാണ്. ಯೇಸು ನಿನ್ನ ಮನೆಗೆ ಬರ್ತಾ ಇದ್ದಾರೆ. അവൻ നിന്റെ ഭവനത്തിലേക്ക് വരികയാണ്. ಅವನು ನಿನ್ನ ಮನೆಗೆ ಬರುತ್ತಿದ್ದಾನೆ. ഭവനത്തിൽ വലിയ ഒരു അഭിഷേകം ഇറങ്ങുന്നു. ನಿನ್ನ ಮನೆಯಲ್ಲಿ ದೊಡ್ಡ ಒಂದು ಅಭಿಷೇಕ ನಡೆಯುತ್ತಾ ಇದೆ. Miracle happening in your home. അവളുടെ വീട് മുഴുവൻ സൗഖ്യം കൊണ്ട് നിറയും. ನೋಡು, ನಿನ್ನ ಇಡೀ ಮನೆಯಲ್ಲಿ ಸೌಖ್ಯ ಸಿಗ್ತಾ ಇದೆ. അവളുടെ വീട്ടിൽ നിന്ന് വേറെ ആരെങ്കിലും വന്നിട്ടുണ്ടോ ചോദിക്കുന്നു. ನಿಮ್ಮ ಮನೆಯವರು ಬೇರೆ ಯಾರಾದರೂ ಇಲ್ಲಿಗೆ ಬಂದಿದ್ದಾರಾ? ಇಲ್ಲ, ಒಬ್ಬಳೇ ಬಂದಿದ್ದೀಯಾ? ಒರಾಳು ಮಾತ್ರ. അവളുടെ വീട്ടിൽ സൗഖ്യം നടക്കും. ನಿನ್ನ ಮನೆಯಲ್ಲಿ ಈಗ ಸೌಖ್ಯ ನಡೆಯುತ್ತಾ ಇದೆ. അവളുടെ ഭവനം അടച്ച് സൗഖ്യം നടക്കും. ನಿನ್ನ ಇಡೀ ಮನೆಯಲ್ಲಿ ಸೌಖ್ಯ ನಡೆಯುತ್ತಾ ಇದೆ. സ്കിൻ ಚರ್ಮದ ರೋಗ, ಚರ್ಮದ ಅಲರ್ಜಿ, ಸ್ಕಿನ್ ಡಿಸೀಸ್ಗಳು ಅವಳ വീട്ടിൽ നിന്ന് ನಿಮ್ಮ ಮನೆಯಲ್ಲಿರುವವರ ಸ್ಕಿನ್ ಚರ್ಮ ಅಲರ್ಜಿ ರೋಗ, ಚರ್ಮದ ಅಲರ್ಜಿ ಸೌಖ್ಯ ನಡೆಯುತ್ತಾ ಇದೆ ಅವಳ ಮನೆಯಲ್ಲಿ. ഇവിടെ പലരും സൗഖ്യമായിക്കൊണ്ടിരിക്കുന്നു. ಇಲ್ಲಿ ಅನೇಕರಿಗೆ ಸೌಖ್ಯ ಸಿಗ್ತಾ ಇದೆ. എഴുന്നേറ്റ് ഓടാൻ പറയുന്നു. ಕಾಲಿಗೆ ಶಕ್ತಿ ಇಲ್ಲದಿದ್ದವರಿಗೆ ಎದ್ದು ಓಡು ಅಂತ ಹೇಳ್ತಾ ಇದ್ದಾರೆ. എഴുന്നേറ്റ് ಓടാൻ പറയുന്നു. ಎದ್ದು ಓಡು ಅಂತ ಹೇಳ್ತಾ ಇದ್ದಾರೆ. നടക്കാനല്ല, ನಡೀಲಿಕ್ಕಾಗದೇ ಇರುವವರು ಎದ್ದು ಎದ್ದು ಓಡು ಅಂತ ಹೇಳ್ತಾ ಇದ್ದಾರೆ. ನಡೀಲಿಕ್ಕಾಗದೇ ಇದ್ದವರು ಎದ್ದು ಓಡು ಅಂತ ಯೇಸು ಹೇಳ್ತಾ ಇದ್ದಾರೆ. ಎದ್ದು ಓಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಓಡು 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 ಎದ್ದು ಓಡು, ವಿಶ್ವಾಸದಿಂದ ಎದ್ದು ಓಡು. ನೀನು ಬೀಳುವುದಿಲ್ಲ, ನಡೆಯು. ಬೀಳುವುದಿಲ್ಲ. ಎದ್ದು ಓಡು, ಓಡು 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 ಓಡು. ಶಿವೇ 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 ಶಿವೇ. ಓಡು ಓಡು ಓಡು. Healings are taking place. ಯೇಸು ಸ್ವಾಮಿ ಗುಣಪಡಿಸ್ತಾ ಇದ್ದಾರೆ. Jesus is receiving healing.
ಯೇಸು ಸ್ವಾಮಿ ಕೆಲವರನ್ನು ಗುಣಪಡಿಸ್ತಾ ಇದ್ದಾರೆ. 20 years 20 ವರ್ಷದ ಬಂಧನ ಅಳಿಯುന്നു. 20 ವರ್ಷದ ಬಂಧನವಾಗಿದೆ, ಮುರಿಯುತ್ತಾ ಇರುವುದು. 20 ವರ್ಷದ ಬಂಧನ ಬಿಟ್ಟು ಹೋಗ್ತಾ ಇದೆ. Hallelujah. 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 Oh, in the mighty name of Jesus. In the mighty name of Jesus. ಯೇಸುವಿನ ನಾಮದಲ್ಲಿ ಮೊಳೆಗಳ ಪ್ರತ್ಯಕ್ಷ ಗಡ್ಡೆಗಳು ಅಪ್ರತ್ಯಕ್ಷವಾಗ್ತಾ ಇದೆ. ಮೊಳೆಗಳ ಪ್ರತ್ಯಕ್ಷ ನೋಡಿ, ಗಡ್ಡೆಗಳು ಮಾಯವಾಗ್ತಾ ಇದೆ. ಗಡ್ಡೆ ಇದ್ದವರು ಇದೆಯಾ ಅಂತ ನೋಡಿ. ಗಡ್ಡೆ ಇದ್ದವರ ಗಡ್ಡೆ ಮಾಯವಾಗ್ತಾ ಇದೆ. ಓಡಿ ಬನ್ನಿ, ಓಡಿ ಬನ್ನಿ, ಓಡಿ ಬಾಮ, ಓಡಿ ಬಾಮ, ಓಡಮ್ಮ, ಓಡು, ಓಡು. ಯೇಸು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಓಡು, ಓಡು, ಓಡು. ವರ್ಷದ ಬಂಧನ ಅಳಿಯುന്നു. ನೋಡಮ್ಮ, 20 ವರ್ಷದ ಬಂಧನ ಈ ಅಮ್ಮನಿಗೆ. 20 ವರ್ಷದ ಬಂಧನ, 20 ವರ್ಷದ ಬಂಧನ ನಿನ್ನನ್ನು ಬಿಟ್ಟು ಹೋಗ್ತಾ ಇದೆ. 20 ವರ್ಷದ ಬಂಧನ, 20 ವರ್ಷದ ಬಂಧನ ಇತ್ತು. ಯೇಸುವಿನ ನಾಮದಲ್ಲಿ. Hallelujah. 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 Speak. ವಾಯು ತೊರೆದು ಪ್ರಾರ್ಥಿಸೋ. ಯೇಸುವೇ, ಎಲ್ಲರೂ ಪ್ರಾರ್ಥನೆ ಮಾಡಿ. ಯೇಸುವೇ, എല്ലാ സാഹചര്യത്തിലും, എല്ലാ സന്നിവേശങ്ങളിലും കർത്താവ് സംസാരിക്കുന്നുണ്ട്. യേശു സ്വാമി മാತനാടുತ್ತಾ ಇದ್ದಾರೆ. കർത്താവ് സംസാരിക്കുന്നു. യേശു മാತനാಡುತ್ತಿದ್ದಾರೆ. അവിടുത്തെ ശബ്ദം കേൾക്കുക. Listen to his voice. അവിടുത്തെ ശബ്ദം കേൾക്കുക. ಆತನ ಸ್ವರಕ್ಕೆ ಕಿವಿಗೊಡು. വേറെ ഒന്നും വേണ്ട. ಬೇರೆ ಏನು ಬೇಡ. നീ പരാജയപ്പെടുകയില്ല. ನೀನು ಸೋತು ಹೋಗುವುದಿಲ್ಲ. എല്ലാ സെയിൻസിന്റെ ഓൾഡ് ടെസ്റ്റമെന്റ് ആകട്ടെ ന്യൂ ടെസ്റ്റമെന്റ് ആകട്ടെ, അവരുടെ എല്ലാം വിജയത്തിന്റെ രഹസ്യം ഇതാണ്. ಹಳೆಯ ಒಡಂಬಡಿಕೆಯಾಗಲಿ ಹೊಸ ಒಡಂಬಡಿಕೆಯಾಗಲಿ ಅಲ್ಲಿರುವ ಎಲ್ಲರ ಜಯದ ಹಿನ್ನೆಲೆಯಿರುವುದು. ಅಮ್ಮ ಆಚೆ ಹೋಗಬೇಡಿ ಅಮ್ಮ, ಓಡಿ ಓಡಿ ಬನ್ನಿ. ಬೀಳುವುದಿಲ್ಲ. ಯೇಸು ನಿನ್ನನ್ನು ಬಿಡುಗಡೆಗೊಳಿಸಿದ್ದಾರೆ. ಇನ್ನು ನೀನು ಕುಳಿತುಕೊಳ್ಳೋದು ಬೇಡ, ನಡಿ. ഇനി തളർന്നിരിക്കണ്ട. ಇನ್ನು ಹಾಗೆ ಹೋಗಿ ಕುಳಿತುಕೊಳ್ಳೋದು ಬೇಡ, ഓടി നടന്നു, ಓಡಿ ನಡೆಯು. ഹല്ലേലൂയ. ഹല്ലേലൂയ. കൈകൾ തട്ടി ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ യേശുവേ, 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 യേശുവೇ ഒന്നായി വിളിച്ച് യേശുവേ. ಎಲ್ಲರೂ ಕರೀರಿ, ಯೇಸುವೇ. അവിടെ എല്ലാ സൗഖ്യങ്ങളും നടന്നു. ನೋಡಿ, ಅಲ್ಲಿ ಎಲ್ಲ ಸೌಖ್ಯ ನಡೀತಾ ಇದೆ. ಗಟ್ಟಿಯಾಗಿ ಕರೀರಿ, ಯೇಸುವೇ ಎಂದು. ഇപ്പോഴേ a lot of healings are taking place. Give a mighty clap to the Lord. A lot of healings are taking place. Hallelujah, hallelujah, hallelujah. Call upon the name of the Lord. Call upon the name of Jesus. The name above every name. Hallelujah, 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 hallelujah. He always speaks. അവൻ എപ്പോഴും സംസാരിക്കുന്നു. ಅವನು ಯಾವಾಗಲೂ ಮಾತನಾಡುತ್ತಿದ್ದಾನೆ. അവൻ എപ്പോഴും സംസാരിക്കുന്നു. ಅವನು ಯಾವಾಗಲೂ ಮಾತನಾಡುತ್ತಿದ್ದಾನೆ. Always he wants to speak to us. ಅವನು ಯಾವಾಗಲೂ ನಮ್ಮಲ್ಲಿ ಮಾತನಾಡ್ತಾ ಇದ್ದಾನೆ. ഹല്ലേലൂയ, 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 ഹല്ലേലൂയ. കാരണം അവൻ ഊമനായ ദൈവമല്ല. കാരണം അവನು ಮೂಕನಾದ ದೇವರಲ್ಲ. അവൻ ജീവിക്കുന്ന ദൈവം. ಅವನು ಜೀವಿಸುತ್ತಿರುವ ದೇವರು. ഹല്ലേലൂയ, ഹല്ലേലൂയ, ഹല്ലേലൂയ. Living God. Hallelujah. Say that in English. He's a God who is living among us. He's God who is dwelling among us. He speaks because he is alive. ಅವನಿಂದು ಜೀವಿಸುತ್ತಿರುವ ದೇವರು. Hallelujah. Hallelujah. Oh, few demons are saying, ചില പിശാചുക്കൾ പറഞ്ഞുകൊണ്ടിരിക്കുന്നു. ಕೆಲವು ಪಿಶಾಚಿಗಳೀಗ ಹೇಳುತ್ತಾ ಇದೆ, Some demons are saying, ഞങ്ങൾ പോകാൻ തയ്യാറാണ്, ഞങ്ങളെ വിടൂ. ನಾವು ಹೋಗ್ಲಿಕ್ಕೆ ರೆಡಿ ಇದ್ದೇವೆ, ನಮ್ಮನ್ನು ನಿನ್ನಿಂದ ಬಿಟ್ಟು ಬಿಡು. yeah, we are willing to leave. We want to go. You can go. ನಾನು ಹೋಗ್ತೀನಿ. ಪಿಶಾಚಿ ಹೇಳ್ತಾ ಇದೆ, ನನ್ನ ಬಿಟ್ಬಿಡು, ನಾನು ನಿನ್ನಿಂದ ಹೋಗ್ಬಿಡ್ತೀನಿ ಅಂತ. Hallelujah. Hallelujah. You can't hold the daughter anymore. ನೀವು ಪಿಶಾಚಿಯನ್ನೇ ಇಟ್ಟುಕೊಳ್ಳಲಿಕ್ಕೆ ಬಯಸ್ತೀರಾ? ഇനി ആ മകളെ നിനക്ക് പിടിച്ചു വെക്കാൻ പറ്റില്ല. ಇನ್ನು ಅವನಿಂದ ನಿನ್ನನ್ನು ಹಿಡಿದಿಟ್ಟುಕೊಳ್ಳಿಕ್ಕಾಗುವುದಿಲ್ಲ. Hallelujah. Hallelujah. അവള് കർത്താവിന്റെ മകൾ. ಅವಳು ದೇವರ ಮಗಳು. അവൾ ഈശോയുടെ മകൾ. ಅವಳು ಯೇಸುವಿನ ಮಗಳು. She belongs to the Lord. ഉദരത്തെ നിനക്ക് തൊടാൻ കഴിയുകയില്ല. You cannot touch ಇನ್ನು ಅವಳಿಗೆ ನಿನ್ನನ್ನು ಮುಟ್ಲಿಕ್ಕಾಗುವುದಿಲ್ಲ. Coming out. ಹೊರಗಡೆ ಬಾ, ಬಿಟ್ಟು ಹೊರಗಡೆ ಬಾ.
Hallelujah. Hallelujah. Oh, 3 people are ಮೂರು receiving healing at a time. ಮೂರು ವ್ಯಕ್ತಿಗಳ 3 ಕೈ people are receiving healing. ಮೂರು ವ್ಯಕ್ತಿಗಳಿಗೆ ಇದೆ At one time, 3 people are receiving healing. Scream ചെയ്ത് ഇപ്പോൾ വെളിപ്പെട്ടു വരും. ನೋಡಿ ಅವರೀಗ ಕಿರ್ಚುತ್ತಾರೆ. ಎಲ್ಲ വിളിച്ച് വെളിപ്പെട്ടു വരും. ಎಲ್ಲ ಮೂರು ವ್ಯಕ್ತಿಗಳಲ್ಲಿರುವ ಪಿಶಾಚಿ ಈಗ ಬಿಟ್ಟು ಹೋಗ್ತದೆ. See? See the joy? 20 years of ನೋಡಿ bondage. 20 ವರ್ಷದಿಂದ ಗಾಯಗೊಂಡವಳು ನೀನು. 20 ವರ್ಷದಿಂದ ಬಂಧನದಲ್ಲಿಟ್ಟಿದ್ರು. Hallelujah. ಹಲ್ಲೆಲೂಯಾ. Slowly, your right side, all the leg was numb. ನಿನ್ನ ಬಲಗಾಲಿಗೆ True? ಬಲಗಾಲಿಗೆಲ್ಲ ಶಕ್ತಿ ಇರಲಿಲ್ಲ ಅಲ್ವಾ? True? I was completely bedridden. She was completely bed. Oh, Praise the Lord. this lady is receiving healing. Oh, you come out. The name of Jesus. ಯೇಸುವಿನ ನಾಮದಲ್ಲಿ You can't hold this daughter anymore. ಯೇಸುವೇ Ah, ಎದ್ದೇಳು ah, The bondage is to be broken. ಎದ್ದೇಳು. ah, ah. She is receiving healing. The name of Jesus. ಯೇಸು ನಿನ್ನನ್ನು ಮುಟ್ಟುತ್ತಾ In the name ಇದ್ದಾನೆ. of Jesus. ಯೇಸು She is ನಿನ್ನನ್ನು ಮುಟ್ಟುತ್ತಾ receiving ಇದ್ದಾನೆ. healing. ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾನೆ. She is receiving healing. ಯೇಸುಗಳನ್ನು ಗುಣಪಡಿಸುವುದನ್ನು ನೋಡಿ. She is receiving healing. ಯೇಸು ನಿನ್ನನ್ನು ಗುಣಪಡಿಸುತ್ತಿರುವುದನ್ನು ನೋಡಿ. She is receiving healing. Yeshua. In the mighty name of Jesus. Receive. ಯೇಸುವಿನ ಶಕ್ತಿಯುತವಾದ ನಾಮದಲ್ಲಿ This place. ಯೇಸು Receiving healing. ಗುಣಪಡಿಸುತ್ತದೆ. Start rejoicing. Start praising Him. ಯೇಸುವನ್ನು ಸ್ತುತಿಸಿ ಯೇಸುವೆಂದು ಅವಳು ಸೌಖ್ಯವಾಗಿಕೊಂಡಿരിക്കുന്നു. ಅವಳಿಗೆ ಸೌಖ್ಯ ಪಡೆಯುತ್ತಾ ಇದ್ದಾರೆ. ಅವಳು ಸೌಖ್ಯವಾಗಿಕೊಂಡಿരിക്കുന്നു. ಅವಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ವ್ಯಕ್ತಿ നിങ്ങൾ സൗഖ്യമായിക്കൊണ്ടിരിക്കുന്നു. ನಿನ್ನನ್ನೇ ಸುಮುಟ್ಟುತ್ತಿದ್ದಾರೆ. എഴുന്നേറ്റ് ಎದ್ದು ನಿಂತುಕೋ. ಕೈ ಎತ್ತು. Oh, the touch of the Lord. ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. നെഞ്ചിനകത്ത് നെഞ്ചിനെ എടുത്തു ನಿನ್ನ മാറ്റുന്നു. ಎದೆಯ ಒಳಗಡೆಯಿಂದ ಏನೋ ಯೇಸು ತೆಗೆಯುತ್ತಾ ಇದ್ದಾರೆ. ನಿನ್ನ ಎದೆಯ ಒಳಗಡೆ ಇರುವ ಏನೋ ಯೇಸು ಸ್ವಾಮಿ ನಿನ್ನಿಂದ ತೆಗೆಯುತ್ತಾ ಇದ್ದಾರೆ. Hallelujah. ಹಲ್ಲೆಲೂಯಾ. Asthma is leaving. It's getting healing from asthma. ಅಸ್ತಮ ರೋಗದಿಂದ ನಿನಗೆ ಸೌಖ್ಯ Is ಸಿಗ್ತಾ ಇದೆ. leaving. ಅಸ್ತಮ ನಿನ್ನನ್ನು ಬಿಟ್ಟು ಹೋಗ್ತಾ ಇದೆ. 5 people, total 5 people. Announce it. 5 ವ್ಯಕ್ತಿಗಳಿಗೆ ಅಸ್ತಮ. അനുമതിച്ച് പെട്ടെന്ന് പറ. 5 people. 5 ಮಂದಿಗೆ ಅಸ್ತಮ ರೋಗದಿಂದ ಸೌಖ್ಯ ಸಿಗ್ತದೆ. 5 Is free from asthma. 5 ವ್ಯಕ್ತಿಗಳಿಗೆ ಯೇಸು ಸೌಖ್ಯ ಕೊಡ್ತಾ Is ಇದ್ದಾರೆ. free from asthma. ಅಸ್ತಮ ರೋಗದಿಂದ 5 ವ್ಯಕ್ತಿಗಳಿಗೆ People are getting healed. Yes, in the name of Jesus. ಯೇಸುವಿನ ನಾಮದಲ್ಲಿ In ಸೌಖ್ಯ. the name of Jesus. ಯೇಸುವಿನ ನಾಮದಲ್ಲಿ ಸೌಖ್ಯ. 5 ಮಂದಿ 5 ಮಂದಿಗೆ ಅಸ್ತಮ ರೋಗ ಇರುವ 5 ಮಂದಿಗೆ ಈಗ ಸೌಖ್ಯ ಸಿಗ್ತಾ ಇದೆ. In this hall itself, ಈ ಹಾಲಿನಗತ್ತು തന്നെ ಇದೇ ಹಾಲಿನ ಒಳಗಡೆ 5 പേര് 5 ಮಂದಿಗೆ ಸೌಖ್ಯ ಸಿಗ್ತಾ ಇದೆ. പുറത്ത് 2 പേര് ನೋಡಿ, ಹೊರಗಡೆ 2 ಸೌಖ್ಯ ಸಿಗ್ತಾ ಇದೆ. 2 പേര് ಹೊರಗಡೆ 2 ಇದ್ದಾರೆ. ಅಸ್ತಮ ರೋಗಕ್ಕೆ ಸೌಖ್ಯ ಸಿಗ್ತಾ ಇದೆ. ಸೌಖ್ಯ ಸಿಗ್ತಾ ಇದೆ. അവരുടെ ശരീരങ്ങൾ വലിച്ചിഴച്ചെന്ന് പറ. ഓ, കണ്ണാടി വെച്ച ബ്രദർ ഇവിടെ സൗഖ്യമാകുന്നു. ನೋಡಿ, ನಿಮಗೆ ಸೌಖ್ಯ ಸಿಗ್ತಾ ಇದೆ. ಎದ್ದೇಳಿ, ಸೌಖ್ಯ ಸಿಗ್ತಾ ಇದೆ. ಯೇಸುವೇ, receive. ಅದನ್ನು ಸ್ವೀಕರಿಸು, ಪಡೆದುಕೋ. He's getting healed. ആ മകൻ സൗഖ്യമായിക്കൊണ്ടിരിക്കുന്നു. ಆ ಮಗನಿಗೆ ಸೌಖ್ಯ ಸಿಗ್ತಾ ಇದೆ. ശരീരം മുഴുവൻ ഈശോയുടെ മഹത്വം. ಇಡೀ ಶರೀರದಲ್ಲಿ ಯೇಸುವಿನ ಶಕ್ತಿ ಬರ್ತಾ ಇದೆ. പലരും സൗഖ്യമായിക്കൊണ്ടിരിക്കുന്നു. പലരും സൗഖ്യമായി. ಅನೇಕರಿಗೆ ಸೌಖ್ಯ ಸಿಗ್ತಾ ಇದೆ. യേശുവേ എന്ന് വിളിച്ചു പറ. ಎಲ್ಲರೂ ಯೇಸುವೇ ಎಂದು ಕೂಗಿ ಕರೆಯಿರಿ. Lord of healings are taking place. Call on the name of the Lord. Lord of healings are taking place. ಯೇಸುವೇ, Call upon the name of Hallelujah. Jesus. Jesus. Hallelujah. ಸೌಖ್ಯ. Oh, hallelujah. 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 Hallelujah.
all the people, those who are suffering with a severe asthma, stand on your knee. ಎഴുನ್ನೀರಿ. ನೋಡಿ, ಅಸ್ತಮ ರೋಗದಿಂದ ನರಳುತ್ತಾ ಇದ್ದವರು, ಅಸ್ತಮ ಇತ್ತು ನಿಮಗೆ, ಎದ್ದು ನಿಂತುಕೊಳ್ಳಿ. ಅಸ್ತಮ ರೋಗ, ಅಸ್ತಮ ರೋಗ, asthma sickness, you can stand. You are suffering from asthma. ಅಸ್ತಮ ರೋಗ ಇದ್ದವರು ಎದ್ದು ನಿಂತುಕೊಳ್ಳಿ. Asthma or breathing problem, anything, you can stand. ಉಸಿರಾಡಲಿಕ್ಕೆ ಕಷ್ಟ, ಅಸ್ತಮ ರೋಗ. The Lord will hit your body now. ಯೇಸುವಿನ ಶಕ್ತಿ ನಿನ್ನ ಶರೀರದಲ್ಲಿ ಬರುತ್ತಾ ಇದೆ. നിങ്ങൾ ചിലപ്പോൾ തെറിച്ചു പോയേക്കാം. ನೀನೊಂದೊಮ್ಮೆ ಇಲ್ಲಿಂದ ಬೀಳಬಹುದು. ನೀನು ಕೆಳಗಡೆ ಒಂದೊಮ್ಮೆ ಬೀಳಬಹುದು. You can fall. യേശു നിങ്ങളെ ഒന്ന് തൊടാൻ പോവാ. യേശു ಈಗ ನಿನ್ನನ್ನು ಮುಟ್ಟುತ್ತಾರೆ. The Lord is going to touch you. ഇപ്പോൾ നിങ്ങൾ സൗഖ്യമാവും. ಈಗ ನಿನಗೆ ಸೌಖ್ಯ ಬರುತ್ತದೆ. You are going to get healed. ಅವಳ പുറത്ത് ആ മകൾ സൗഖ്യമായിക്കൊണ്ടിരിക്കുന്നു. ಆ ಮಗಳಿಗೆ ಹೊರಗಡೆ ಸೌಖ್ಯ ಸಿಗುತ್ತಾ ಇದೆ. ഇതിനകത്ത് നിൽക്കുന്നവരെ സൗഖ്യമായി. ಇದರ ಒಳಗಡೆ ನಿಂತಿರುವವರಿಗೆ ಸೌಖ್ಯ ಬರ್ತಾ ಇದೆ. ഹല്ലേലൂയ, 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 ഹല്ലേലൂയ. Get ready. Those who are standing, get ready. ನೋಡಿ, ನಿಂತಿರುವವರೇ ನೀವು ರೆಡಿಯಾಗಿ. നിങ്ങൾ ഇപ്പോൾ തയ്യാറായിക്കോ. ನೀನೀಗ ರೆಡಿ ಆಗು. Be prepared for the Lord's healing. Oh. Oh. Come out, come out. You come out, asthma. All what it is from the Egypt, come out. ಈಜಿಪ್ತಿನಿಂದ ಬಂದಿರುವುದೆಲ್ಲ ನಿನ್ನಿಂದ ಹೊರಗಡೆ ಬರಲಿ. We don't want anything from Egypt to the promised land. ಈಜಿಪ್ತಿನವರ ಅಂದ ಬಂದಿರುವುದು ಯಾವುದು ನಮಗೆ ಬೇಡ. Touch. Haja, 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 haja. Thank you, Lord. Thank you, Lord. Jesus. Thank you, Lord. Jesus. 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 Touch them, touch them, touch them. Touch them, touch them. Touch them. Hold that brother, hold that brother, hold that brother. ಆ ಬ್ರದರ್ ಅನ್ನು ಒಮ್ಮೆ ಹಿಡಿಬೇಕಾಗ್ತದೆ. ಹೇಳ ಬಿಡಿಸೋಣ. ಅವರನ್ನೊಮ್ಮೆ ಹಿಡಿಬೇಕಾಗ್ತದೆ. ಹೇಳ ಮೇಲೆ ಯೇಸುವಿನ ಮಹತ್ವ ಇರಲಿ. ಅವನ ಮೇಲೆ ದೇವರ ಮಹಿಮೆ ಇಳಿದು ಬರುತ್ತಾ ಇದೆ. ಹೇಳ ಸೌಖ್ಯವಾಗುವುದು. ಅವನಿಗೆ ಸೌಖ್ಯ ಸಿಗುತ್ತಾ ಇದೆ. ಆ അടുത്തിരിക്കുന്നവരെ ಎഴുന്നേറ്റ് മാറിക്കോ. ಹತ್ತಿರದಲ್ಲಿ ಕುಳಿತಿರೋರು ಬೇಕಿದ್ರೆ ಸ್ವಲ್ಪ ಎದ್ದು ನಿಂತುಕೊಳ್ಳಿ. ಸ್ವಲ್ಪ ಎದ್ದು ನಿಂತುಕೊಳ್ಳಿ. ಹೇಳ ಶರೀರದಲ್ಲಿ ದುರಾತ್ಮಗಳು ಬಿಟ್ಟು ಅವನ ಶರೀರದಿಂದ ಪಿಶಾಚಿ ಬಿಟ್ಟು ಹೋಗ್ತದೆ. ಈ ಕನ್ನಡಿ ವಚ್ಚ ಮಗಳ ಯೇಸು ತೊಡುನು. ಈ ಕನ್ನಡಿ ಹಾಕಿರುವಂತ ಮಗಳನ್ನು ಫಿಯೋಳಾ ನಿನ್ನನ್ನು ಯೇಸು ಮುಟ್ಟುತ್ತಾ ಇದ್ದಾರೆ. ಆ ಫಿಯೋಳಾ ಕನ್ನಡಿ ಹಾಕಿರುವ ಹುಡುಗಿಯನ್ನು ಯೇಸು ಮುಟ್ಟುತ್ತಾ ಇದ್ದಾರೆ. ನಿನ್ನನ್ನು ಯೇಸು ಮುಟ್ಟುತ್ತಿದ್ದಾರೆ. ನಿನಗೆ ಸೌಖ್ಯ ಸಿಗುತ್ತಾ ಇದೆ. ಹಲ್ಲೆಲೂಯಾ. ಫಿಯೋಳಾ, ನೀನು ಈಚೆ ಮುಂದೆ ಬಾ. ನೀನು ಈಚೆ ಬಾ. Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. You will never ever suffer with this. ಇನ್ನೆಂದಿಗೂ ನೀನು ಆ ಸಂಕಷ್ಟದಡೆಗೆ ಹೋಗುವುದಿಲ್ಲ. ಹೋಗಿ ಫಾದರ್ ಹತ್ರ ಬ್ಲೆಸ್ಸಿಂಗ್ ತೆಗೆದುಕೊಳ್ಳಿ. Go ahead. Go ahead. Come on. Do it. ಹೋಗಿ. Do it. Do it. Hallelujah. 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 Daughter, Jesus loves you. ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. Jesus loves you. ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. Power of the Lord is coming over you. ದೇವರ ಶಕ್ತಿ ನಿನ್ನ ಮೇಲೆ ಇಳಿದು ಬರ್ತಾ ಇದೆ. And from your childhood, ನಿನ್ನ ಬಾಲ್ಯದಿಂದ, this is following you. ನಿನ್ನನ್ನು ಹಿಂಬಾಲಿಸ್ತಾ ಇತ್ತು ಪಿಶಾಚ. But today, ಆದರೆ ಇಂದು is the last day. ಅವನ ಕೊನೆಯ ದಿನ. ಇದು ಅದರ ಅವಸಾನ ದಿನ. ಇದು ಅವನ ಕೊನೆಯ ದಿನ. The last day. ನಿನ್ನೆ ಅದನ್ನು ಪಿಂದುಡರನ ಅಧಿಕಾರ. ಅವನಿಗೆ ಇನ್ನು ನಿನ್ನನ್ನು ಮುಟ್ಟಲು ಅಧಿಕಾರವಿಲ್ಲ. ಅವನಿಗೆ ಇನ್ನು ನಿನ್ನ ಮುಟ್ಟಲಿಕ್ಕೆ ಆಗುವುದಿಲ್ಲ. He has no power over you. ನೀನು anything from Egypt. ಈಜಿಪ್ತಿನಿಂದ ಬಂದಿರುವಂತ ಏನೆಲ್ಲ ಈಜಿಪ್ತಿನಿಂದ ಬಂದಿದೆಯೋ ಅದೆಲ್ಲ
ഇപ്പോൾ അഴിഞ്ഞു മാറട്ടെ. ಈಗ ನಿನ್ನಿಂದ ಬಿಚ್ಚಿ ಹೋಗ್ತಾ ಇದೆ. അഴിഞ്ഞു മാറട്ടെ. ಬಿಚ್ಚಿ ಹೋಗ್ತಾ ಇದೆ. അഴിഞ്ഞു മാറട്ടെ. ಬಿಚ್ಚಲ್ಪಡಲಿ. ഹല്ലേലൂയ. 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 Receive your healing. Jesus heals. യേശു നിನ್ನನ್ನು ಮುಟ್ಟಿ ಗುಣಪಡಿಸ್ತಾ ಇದ್ದಾನೆ. Jesus is blessing your future. യേശു ನಿನ್ನ ಭವಿಷ್ಯವನ್ನು ಆಶೀರ್ವದಿಸ್ತಾ ಇದ್ದಾರೆ. ನಿನ್ನ ಭಾವಿಯ ದೇವರು ಅನುಗ್ರಹಿಸುತ್ತಾರೆ. ನಿನ್ನ ಭವಿಷ್ಯವನ್ನು ದೇವರು ಅನುಗ್ರಹಿಸುತ್ತಿದ್ದಾರೆ. Hallelujah. Hallelujah. God is honoring you. ದೇವರು ನಿನ್ನನ್ನು ಗೌರವಿಸ್ತಾ ಇದ್ದಾರೆ. ದೇವರು ನಿನ್ನ ಮಾನಿಸುತ್ತಾರೆ. ದೇವರು ನಿನ್ನನ್ನು ಗೌರವಿಸುತ್ತಿದ್ದಾರೆ. You have to obey his commandments. ಅವನ ಆಜ್ಞೆಗಳಿಗೆ ನೀನು ಆಜ್ಞೆಗಳನ್ನು ಪಾಲಿಸು. Hallelujah. Hallelujah. And he is your Lord. ಆತನೇ ನಿನ್ನ ದೇವರು. He is your Lord God. ಆತನೇ ನಿನ್ನ ದೇವರು ಸರ್ವೇಶ್ವರ. He is there for you. ಆತನು ನಿನ್ನನ್ನು ನೋಡುತ್ತಿದ್ದಾನೆ. 2023 2023 is your year. ಅದು ನಿನ್ನ ವರ್ಷ. Hallelujah. Hallelujah. In first 3 months, ಇನ್ನು ಮೊದಲ 3 ತಿಂಗಳು, 3 ಮಾಸ, ಆದ್ಯತೆ 3 ಮಾಸ, ಇನ್ನುಳಿದ 3 ತಿಂಗಳು ನೀ 3 ಅನುಗ್ರಹங்களை ಕಾಣು. ನೀನು 3 ಆಶೀರ್ವಾದವನ್ನು ಕಾಣುತ್ತಿ. ನಿನಗೆ obey his commandment. ಆತನ ಆಜ್ಞೆಗಳಿಗೆ ಪಾಲಿಸು. ಕರ್ತವ್ಯದ ಪದಿಕೆ ದೇವರ ಆಜ್ಞೆಯನ್ನು ಪಾಲಿಸು. ಯೇಸುವಿನ ಕೂಡ ನಿಲ್ಲ. ಯೇಸುವಿನ ಜೊತೆಯಲ್ಲಿ ನಿಂತರೆ. Sister, take a deep breath. ಉಸಿರಾಡಮ್ಮ, ಸರಿಯಾಗಿ ಒಮ್ಮೆ ಉಸಿರಾಡು. Three times. 3 ಸಲ ಉಸಿರು. You are totally healed. ನೀನು ಪೂರ್ಣವಾಗಿ ನಿನಗೆ ಯೇಸು ಸೌಖ್ಯ ಕೊಡ್ತಾನೆ. Get the blessing from the Father. Get the blessing from the Father. ದೇವರ Hallelujah. blessing ತಗೋ. Hallelujah. 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 Jesus is here. ಯೇಸು ಇಲ್ಲಿದ್ದಾರೆ. The whole members, വീട്ടിലെ എല്ലാവർക്കും ഈ പ്രശ്നം ഉണ്ട്. ಮನೆಯಲ್ಲಿರುವ ಎಲ್ಲರಿಗೂ ಈ ತೊಂದರೆ ಇದೆ. ഈ പ്രശ്നം ഉണ്ട്. ಈ ದಮ್ಮಿನ ತೊಂದರೆ ಇದೆ. ಅವನು ഉണ്ട്. അവനും ഉണ്ടോ? അവനും ഉണ്ട്. അവളുടെ അനിയത്തി അവിടെ ഉണ്ട്. ഇവനുണ്ട്. ഒറ്റ ആങ്ങളേ ഉള്ളൂ. അപ്പനുണ്ടായിരുന്നു. അപ്പന് കഴിഞ്ഞ ധ്യാനത്തിൽ സൗഖ്യം കിട്ടി. കുടിയനായിരുന്നു. ഹല്ലേലൂയ. ഹല്ലേലൂയ. ജീസസ്. ഇവൻ സൗഖ്യമാകും. 20 ವರ್ಷದಿಂದ ಅಸ್ತಮ ಇತ್ತು. 20 ಕೊಲ್ಲಮಾയിട്ട് ಅಸ್ತಮ. 20 ವರ್ಷಗಳಿಂದ ಅಸ್ತಮ ಇತ್ತು. സ്റ്റെറോയിഡ് ഇൻഹേലർ ആയിരുന്നു ഡെയിലി. He used steroid inhaler for the healing. ನೋಡಿ, 20 ವರ್ಷಗಳಿಂದ 20 ವರ್ಷಗಳಿಂದ ಉಸಿರಾಡ್ಲಿಕ್ಕೆ ಆಗದೆ ಇನ್ಹೇಲರ್ ತಗೊಳ್ತಾ ಇದ್ದವರು. Hallelujah, 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 hallelujah. Healings are revealing. സൗഖ്യങ്ങൾ നടന്നുകൊണ്ടിരിക്കുന്നു. യേശു സ്വാമി സൗഖ്യം കൊടുത്തു. യേശുവേ, 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 യേശുവേ. ഹല്ലേലൂയ. ഇനിയുണ്ട് ആസ്മക്കാരൻ. ಇನ್ನು ಅಸ್ತಮದವರಿದ್ದಾರೆ. ಇನ್ನು ನೋಡಿ, ಇನ್ನು ಕುಳಿತಿರುವವರಲ್ಲಿ ಇನ್ನೂ ಅಸ್ತಮ ಕಾಯಿಲೆ ಉಳ್ಳವರಿದ್ದಾರೆ. ಅವರನ್ನು ಯೇಸು ಗುಣಪಡಿಸ್ತಾ ಇದ್ದಾರೆ. ಆ ವೈಟ್ ಶಾಲ್ ಹಾಕಿರುವಂತ ಮಗಳು ನಿನಗೆ ಯೇಸು ಸೌಖ್ಯ ಕೊಡ್ತಾ ಇದ್ದಾರೆ. ನೀನು ಮತ್ತು ಸ್ವಲ್ಪ ಆಚೆ ಮಧ್ಯ ನಿಂತುಕೋ. ಕೈ ಎತ್ತಿ ಹಿಡಿದುಕೋ. യേശു നിന്നെ വന്ന് തൊടുകയാണ്. യേശു ಬಂದು ನಿನ್ನನ್ನು ಮುಟ್ಟುತ್ತಿದ್ದಾರೆ. യേശു നിന്നെ വന്ന് തൊടുകയാണ്. യേശു ಬಂದು ನಿನ್ನನ್ನು ಮುಟ್ಟುತ್ತಿದ್ದಾರೆ. യേശു നിന്റെ അടുക്കലേക്ക് വരികയാണ്. യേശു ನಿನ್ನ ಬಳಿಗೆ ಬರುತ್ತಾ ಇದ್ದಾರೆ. ഹല്ലേലൂയ, 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 ഹല്ലേലൂയ. Somebody praying here for a baby. ആരാ ഈ ലൈനിൽ ബേബിക്ക് വേണ്ടി പ്രാർത്ഥിക്കുന്നു? ಈ ಲೈನ್ ಅಲ್ಲಿ ಮಗುವಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರೋರು ಯಾರು? ಮಗು ಇಲ್ಲ ಅಲ್ಲಿ. ಯಾರು ಮಕ್ಕಳಿಲ್ಲ, ಮಗುವಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರೋರು. ഇവിടെ പ്രാർത്ഥിക്കുന്നുണ്ട്. ഇവിടെ ಈಗ ಇಲ್ಲಿ ನೋಡಿ, ಅಲ್ಲಿ ಕೈ ಎತ್ತಿ. ಮಕ್ಕಳಿಲ್ವಾ? ಎದ್ದು ನಿಂತುಕೊಳ್ಳಿ. gift of child. Somebody is praying for gift of child. ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರೋರು. ಮಕ್ಕಳಿಲ್ಲ, ಯಾರೋ ಈ ಲೈನ್ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಅವರನ್ನು സൗഖ്യപ്പെടുത്തണമേ, ಸೌಖ್ಯಪಡಿಸಿರಿ, സൗഖ്യപ്പെടുത്തണമേ, ಗುಣಪಡಿಸಿರಿ.
സൗഖ്യപ്പെടുത്തണമേ. ഗുണപ്പെടുത്തിരി. She is receiving healing. അവൾ സൗഖ്യമായിക്കൊണ്ടിരിക്കുന്നു. ಅವಳಿಗೆ ಸೌಖ್ಯ ಸಿಗ್ತಾ ಇದೆ. അവൾ സൗഖ്യമായിക്കൊണ്ടിരിക്കുന്നു. ಅವಳಿಗೆ ಸೌಖ್ಯ ಸಿಗುತ್ತಾ ಇದೆ. എല്ലാവരും കൈ ഉയർത്തി പ്രാർത്ഥിക്കുക. ಎಲ್ಲರೂ ಕೈ ಎತ್ತಿ ಪ್ರಾರ್ಥನೆ ಮಾಡಿ. ഹല്ലേലൂയ 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 ഹല്ലേലൂയ. യേശുവേ 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 ഹല്ലേലൂയ 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 ഹല്ലേലൂയ. വയറിൽ കൈവച്ചോ, വയറിൽ കൈവച്ചോ, വയറിൽ കൈവച്ചോ. ಹೊಟ್ಟೆ ಮೇಲೆ ಕೈ ಇಟ್ಟುಕೊಂಡು ಪ್ರಾರ್ಥನೆ. ಹೊಟ್ಟೆ ಮೇಲೆ ಕೈ ಇಟ್ಟುಕೋ. യേശുവേ, യേശുവേ, നിന്റെ മകളോട് കരുണയുണ്ടാകണമേ. നിന്ന മകളെ ಮೇಲೆ ಕರುಣೆ ತೋರು. ഇവർ അറിയുന്നില്ല ഇവരെ എപ്പോഴേ സൗഖ്യമായതാ. ನೋಡಮ್ಮ, ಇಲ್ಲಿ ಇಲ್ಲಿ ಮುಂದೆ ನಿಂತಿರುವ, ಇಲ್ಲಿ ಇಲ್ಲಿ ಅವಳನ್ನೊಮ್ಮೆ ತಟ್ಟಿ, ನಿನಗೆ ಈಗಾಗಲೇ ಯೇಸು ಸ್ವಾಮಿ ಮೊದಲೇ ಸೌಖ್ಯ ಕೊಟ್ಟಿದ್ದಾರೆ. 15 ಮಿನಿಟ್ മുമ്പേ 15 ನಿಮಿಷದ ಹಿಂದೆನೇ ನಿನಗೆ ಯೇಸು ಸೌಖ್ಯ ಕೊಟ್ಟಿದ್ದಾರೆ. നിങ്ങൾ പിന്നെ എന്തിനാ എഴുന്നേറ്റ് നിൽക്കുന്നത്? ಮತ್ತೆ ಯಾಕೆ ನಿಂತ್ಕೊಂಡಿದ್ದೀರಾ? 15 minutes back yourself you are healed. Before 15 minutes you got healed. 15 ನಿಮಿಷಗಳ ಹಿಂದೆನೇ ಯೇಸು ಸ್ವಾಮಿ ನಿಮ್ಮನ್ನು ಮುಟ್ಟಿ ಗುಣಪಡಿಸಿದ್ದಾರೆ. Hallelujah. Hallelujah. I can see your sickness. ನಾನು ನಿನ್ನ ಕಾಯಿಲೆಯನ್ನು ನೋಡ್ತಾ ಇದ್ದೇನೆ. When small issues comes, ಸಣ್ಣ ಸಮಸ್ಯೆ ಬಂದ್ರು, ചെറിയ പ്രശ്നം വരുമ്പോൾ, ಒಂದು ಸಣ್ಣ ಸಮಸ್ಯೆ ಬಂದ್ರು, ഇവിടെ ഒരു ബ്ലോക്ക് വരും. ಇಲ್ಲಿ ಎದೆಯಲ್ಲಿ ಒಂದು ಬ್ಲಾಕ್ ಬರ್ತದೆ. ബ്ലോക്ക് വന്നിട്ട് ಬ್ಲಾಕ್ ಬಂದು ഒന്ന് ചിന്തിക്കാൻ പോലും പറ്റില്ല. ಒಮ್ಮೆ ಯೋಚನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. പിന്നെ ഈ സൈഡിൽ നിന്ന് ഇങ്ങനെ ഒരു തലവേദന, ಮತ್ತೆ ಈ ಬದಿಯಿಂದ ಒಂದು ತಲೆನೋವು ಬರ್ತದೆ. ಹೌದಲ್ವಾ? ಹೌದು, വലത്തെ സൈഡ്, ಬಲಗಡೆಯಲ್ಲಿ. ആ മകള് സൗഖ്യമാണ്. ಯೇಸು ನಿನ್ನನ್ನು ಗುಣಪಡಿಸಿದ್ದಾರೆ. ആ മകള് സൗഖ്യമാണ്. ಆ ಮಗಳಿಗೆ ಸೌಖ್ಯ ಬಂದಿದೆ. നിന്നെ ഈശോ വിളിക്കുന്നു. ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ. ഹജാ ഹലാ ഹജാ ಯೇಸುವೇ, 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 ഹജാ ഹലാ ಯೇಸುವೇ, ಯೇಸುವೇ. ഹല്ലേലൂയ ഹല്ലേലൂയ, ഹല്ലേലൂയ, ഹല്ലേലൂയ. ഇത് ಅಲ್ಲಿ ನಿಂತ್ಕೊಮ್ಮ. Somebody here praying for the property issue. Are you praying for the property issue? ಆಸ್ತಿ ಹೆಸರಿನಲ್ಲಿ ಪ್ರಾರ್ಥನೆ. Somebody near. ಯಾರೋ ಇಲ್ಲಿ ಆಸ್ತಿ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. A legal issue. ಏನಾದರೂ ಲೀಗಲ್. 3 people involved. 3 ವ್ಯಕ್ತಿಗಳಿದ್ದಾರಾ ಆಸ್ತಿ ಹೆಸರಿನಲ್ಲಿ? ಏನಾದ್ದು ಹೇಳಿ? ಮಾರಿ ಹೋಗ್ತಾ ಇಲ್ಲ, ಕಚ್ಚೋಡ ಅವನಿಲ್ಲ ಸ್ಥಳ. No. 3 people. Somebody. ನೀವು ನಿಂತ್ಕೊಳ್ಳಿ. 3 people involved. ಆಸ್ತಿ ಹೆಸರಿನಲ್ಲಿ 3 പേര്, 3 ವ್ಯಕ್ತಿಗಳು ശത്രുതയായിട്ട് നിൽക്കുന്ന ഒരു വസ്തുവിനെ. ಶತ್ರುತನ 3 ವ್ಯಕ್ತಿಗಳು. ಬಾಮ, 3 ವ್ಯಕ್ತಿಗಳು ಶತ್ರುಗಳಾಗಿ ನಿಂತಿದ್ದಾರಾ? ಬಾಬಾ. Hallelujah. 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 Father, in the name of Jesus. ಯೇಸುವಿನ ನಾಮದಲ್ಲಿ Within 15 days, 15 ದಿನದ ಒಳಗಡೆ ಅದು ರಿಲೀಸ್ ಆಗ್ತದೆ. Thank you, Lord. Thank you, Lord. 15 ದಿನದ ಒಳಗಡೆ ರಿಲೀಸ್. Thank you. Oh. Hallelujah, 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 hallelujah. Healing. ಸೌಖ್ಯ ಸಿಗ್ತಾ ಇದೆ, ಸೌಖ್ಯ. Power of the healing. ದೇವರ ಶಕ್ತಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ. Hallelujah. Hallelujah. വിളിച്ചു പറഞ്ഞു യേശുവേ. കരീരി യേശുവേ. 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 Get the blessing from the Father. You preach that to this lady. Obedience, obeying the command. You can follow English? Yeah. No, ದೇವರ ಆಜ್ಞೆಗಳನ್ನು ಪಾಲಿಸು. That point you preach. Obey the commandments and statutes of the Lord. ದೇವರ ಕಟ್ಟಳೆಗಳನ್ನು ಆಜ್ಞೆಗಳನ್ನು ಪಾಲಿಸು ಅಂತ ಹೇಳಿದ್ರೆ ದೇವರ ಆಜ್ಞೆಗಳು. Listen to his voice, not the ದೇವರ people's ಸ್ವರಕ್ಕೆ voice. ಕಿವಿಗೊಡು, ದೇವರ ಸ್ವರಕ್ಕೆ ಕಿವಿಗೊಡು. Listen to the voice of God. She was hearing the voice of the people and lost almost 10 lakhs. ಜನರ ಆ ಮಾತುಗಳನ್ನು ಕೇಳಿ 10 ಲಕ್ಷದಷ್ಟು
ಅದು ನಿನ್ನ ತಲೆಯಲ್ಲಿ ಜನರ ಮಾತುಗಳು ತಲೆಯಲ್ಲಿ 10 ലക്ഷത്തിന് മേളിൽ നഷ്ടപ്പെടുത്തി. 10 ലക്ഷಕ್ಕಿಂತಲೂ ಹೆಚ್ಚು ನಿನಗೆ ಖರ್ಚಾಯಿತು. ട്രൂ ലൈഫാ പറയുന്നത്. ಅದು ನಿಜ ಜೀವನ. ಜನರ ಮಾತು ಕೇಳಿ 10 ಲಕ್ಷಕ್ಕಿಂತ ಹೆಚ್ಚು ಕಳೆದುಕೊಂಡಿದ್ದೀಯಾ? Because എനിക്ക് അറിയില്ല ഇവിടെ. ನೀನು ಯಾರಂತೂ ನನಗೆ ಗೊತ್ತಿಲ್ಲ. പക്ഷേ ഈശോ പറയുക. ಆದ್ರೆ ಯೇಸು ಹೇಳುತ್ತಿದ್ದಾರೆ, മനുഷ്യന്റെ വാക്ക് കേട്ട് ಮನುಷ್ಯನ ಮಾತು ಕೇಳಿ 10 ലക്ഷം നീ നഷ്ടം. 10 ಲಕ್ಷ ನೀನು ಕಳೆದುಕೊಂಡಿದ್ದೀಯಾ. You heard what the people spoke and you lost 10 lakhs. ഹല്ലേലൂയ. ഹല്ലേലൂയ. ഇന്ന് നീ യേശുവിന്റെ ശബ്ദം കേൾക്കുക. ಇಂದು ನೀನು ಯೇಸುವಿನ ಸ್ವರ ಕೇಳು. Today you listen to the voice of God. ಯೇಸುವಿನ ಸ್ವರ. You will listen to the voice of God. ഞാൻ പറഞ്ഞു ശരിയല്ലേ ചോദിച്ചു നോക്ക്. ನಾನು ಹೇಳಿದ್ದು ಸರಿ ಅಲ್ವಮ್ಮ? ಮುಖ ನೋಡು, ಸರಿ ಅಲ್ವಾ? ಸರಿ ಅಲ್ವಾ? ಹೌದೌದು. You can speak in the language he knows. You know Kannada, right? You will speak in Kannada. What happened? Today ಇಂದು 3 people involved in it. The 3 and one was giving 3 പേര് ഇതിനകത്ത് വന്നു. ഒരാൾ ഇവൾക്ക് ഒരു അഡ്വൈസ് കൊടുത്തു. ആ അഡ്വൈസിൽ കുറച്ച് മാസം മുമ്പ് ഇവള് ഒരു സ്റ്റെപ്പ് വെച്ചു. ಅದು വലിയ ಫೇಲಿಯರ್ ಆಯಿపోയി. ನೋಡಿ 3 ವ್ಯಕ್ತಿಗಳು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಅವರಲ್ಲಿ ಒಬ್ಬರು ನಿನಗೆ ಅಡ್ವೈಸ್ ಕೊಟ್ಟರು. ಅವರು ಹೇಳಿದಾಗೆ ನೀನು ಮಾಡಿದ್ದೀಯಾ, ಆದರೆ ನೀನು ತಪ್ಪಿನಲ್ಲಿ ಬಿದ್ದೋಗಿದ್ದೀಯಾ. ಆ എടുത്തു വെച്ച സ്റ്റെപ്പ് ഭയങ്കര ഫെയിലിയർ ആയി. ನೀನು ಇಟ್ಟ ಅವರ ಮಾತು ಕೇಳಿ ಇವಳೆ ಚೀಟ್ ചെയ്തു. ಅವನು ನಿನಗೆ ಮೋಸ ಮಾಡಿದ್ದಾನೆ. ಅವನ ಮಾತು ಕೇಳಿ ಮುಂದಕ್ಕೆ ಹೋಗಿದ್ದೀಯ, ಅವನು ನಿನಗೆ ಮೋಸ ಮಾಡಿದ್ದಾನೆ. Hallelujah. The person who advised you, because of that advice you lost 10 lakhs and that person cheated you of 10 lakhs. Hallelujah. Hallelujah. ಇವൾക്ക് ഇപ്പോഴും മനസ്സിലായില്ല. ಇವಾಗಲೂ ನಿನಗೆ ಅರ್ಥವಾಗ್ತಾ ಇಲ್ಲ. ಅವನು ಚದಿക്കുന്നുണ്ടെന്ന്. ಅವನು ನಿನಗೆ ಮೋಸ ಮಾಡ್ತಾ ಇದ್ದಾನೆ. ಈಗಲೂ ನಿನಗೆ ಅರ್ಥವಾಗ್ತಾ ಇಲ್ಲ. ഈശോ നിന്നോട് പറയുക. ಆದ್ರೆ ಇಂದು ಯೇಸು ನಿನಗೆ ಹೇಳ್ತಾ ಇದ್ದಾರೆ, നീ കർത്താവിന്റെ ശബ്ദം കേಳು. ನೀನು ಯೇಸುವಿನ ಸ್ವರವನ್ನು ಕೇಳು. കർത്താവിന്റെ ശബ്ദം ಯೇಸುವಿನ ಸ್ವರವನ್ನು ಕೇಳು. എനിക്കറിയില്ല ഇവൾ ആരാണ്. ಇವಳು ಯಾರಂತ ನನಗೆ ಗೊತ್ತಿಲ್ಲ. ഈശോ പറയുന്നോണ്ടാ ഞാനിത് പറയുന്നത്. ಯೇಸು ಹೇಳ್ತಾ ಇದ್ದಾರೆ, ഇത് ഇവളുടെ വിടുതലിന്റെ ദിവസം. ಇಂದು ಇವಳ ಬಿಡುಗಡೆಯ ದಿನ. ഇന്ന് ഇവളുടെ വിടുതലിന്റെ ദിവസം. ಇಂದು ಇವಳ ಬಿಡುಗಡೆಯ ದಿನ. ഇവളുടെ വിടുതലിന്റെ ദിവസം. ಇಂದು ನಿನ್ನ ಬಿಡುಗಡೆಯ ದಿನ. വിടുതലിന്റെ ദിവസം. ಬಿಡುಗಡೆಯ ದಿನ. ഹല്ലേലൂയ. 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 രക്തം വാർന്നൊഴുകുന്ന പോലെ ഇവളുടെ വീട്ടിൽ ഒരാളുണ്ട്. അവര് യൂട്രസിലെ പ്രോബ്ലമായിട്ട് ബ്ലീഡിംഗ് ഉള്ള ഒരാൾ ഇവളുടെ വീട്ടിൽ സൗഖ്യമാകും. ನಿಮ್ಮ ಮನೆಯಲ್ಲಿ ಬ್ಲೀಡಿಂಗ್ ರೋಗ ಇದ್ದವರು ಯಾರೋ ಇದ್ದಾರೆ. ಅವರಿಗೆ ಯೇಸು ಸ್ವಾಮಿ ಈಗ ಅವರನ್ನು ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ. ಈಗಲೇ ಅವರಿಗೆ ಸೌಖ್ಯ ಸಿಗ್ತಾ ಇದೆ. Lord is healing right now. ಯಾರದು? ನೀங்களா? ಯಾರು? അത്തെ അമ്മായി അമ്മ അക്ക ഇവളുടെ ചേച്ചി. ഓ അവള് സൗഖ്യമാകും. അവളിಗೆ സൗಖ್ಯ ಸಿಗ್ತಾ ಇದೆ. She's getting healed. Your sister is getting healed. അവಳಿಗೆ ಮಕ್ಕಳಿಲ್ವಾ? ಇಲ್ಲ. അതാ പറഞ്ഞു വരുന്നത്. അന്നമ്മ ചേച്ചി മെല്ലെ പോവും. അന്നമ്മ ചേച്ചി സ്പീഡിൽ പോവാ. അതാ കർത്താവ് വെളിപ്പെടുത്തുക. യേശു സ്വാമി ಅದು ತೋರಿಸ್ತಾ ಇದ್ದಾರೆ. ಇವಳ ഹല്ലേലൂയ. ഹല്ലേലൂയ. സിവിയർ ബ്ലീഡിംഗ് ഉണ്ടാകും. ಅವಳಿಗೆ ಬ್ಲೀಡಿಂಗ್ ಬರ್ತದೆ. കൺസീവ്ഡ് ആവില്ല. ಅವಳು ಗರ್ಭಿಣಿ ಆಗುವುದೇ ಇಲ್ಲ. ഈശോയുടെ കരം, ಯೇಸುವಿನ ಕೈ എന്ത് കൺസീവ്ഡ് ആയാലും അബോർട്ടഡ് ആകും. ಯಾವಾಗ ಅವಳು ಗರ್ಭಿಣಿ ಆದ್ರೂ ಕೂಡಲೇ ಅದು ಅಬೋರ್ಟ್ ಆಗ್ತಾ ಇದೆ. ഹല്ലേലൂയ. ഹല്ലേലൂയ. എനിക്കിത് അറിയാമെന്നത് കർത്താവ് വെളിപ്പെടുത്തുന്നു. യേശു സ്വാമി ನನಗೆ ತೋರಿಸ್ತಾ ಇದ್ದಾರೆ ಅದನ್ನು. എനിക്കിവിടെ ആരെ അറിയില്ല. ಇಲ್ಲಿ ನಿಮ್ಮ ಯಾರ ಪರಿಚಯ ನನಗಿಲ್ಲ. ഞാൻ ഇന്ന് രാവിലെ 8:30ಕ್ಕೆ ഇവിടെ വന്നു. ಇವತ್ತು ಬೆಳಿಗ್ಗೆ ನಾನು 8:30ಗೆ ಇಲ್ಲಿಗೆ ಬಂದಿದ್ದೆ. ഹല്ലേലൂയ. പക്ഷേ ഈശോ ഇന്ന് ഈ കുടുംബത്തിൽ വരുന്നുണ്ട്. ಆದ್ರೆ ಇವಳ ಕುಟುಂಬದಲ್ಲಿ ಯೇಸು ಸ್ವಾಮಿ ಹೋಗುತ್ತಿದ್ದಾರೆ. യേശു സ്വാമി വരുന്നുണ്ട്. ಯೇಸುವಿನ ಸಾನ್ನಿಧ್ಯ ಬರ್ತಾ ಇದೆ. യേശു സ്വാമി വരുന്നുണ്ട്. ಯೇಸುವಿನ ಸಾನ್ನಿಧ್ಯ ಬರ್ತಾ ಇದೆ. കരയല്ലേ. ಅಳ್ಬೇಡಮ್ಮ, ಅಳ್ಬೇಡ. അൽബേട അളಬೇಡ. അളബേട അലബേട മോളെ, അലബേട മോളെ. നീ അലബേട. നീನು അലബേട. ജീസസ് ലവ്സ് യു. യേശു നിನ್ನನ್ನು ಪ್ರೀತಿಸ್ತಾ ಇದ್ದಾನೆ. യേശു നിന്റെ അടുക്കൽ നിൽക്കുന്നു. യേശു ನಿನ್ನ ಹತ್ತಿರ ನಿಂತಿದ್ದಾರೆ. ഓ ഇത് വലിയൊരു പ്രശ്നം. ಇದು ದೊಡ್ಡ ಒಂದು ಸಮಸ್ಯೆ.
ಇವಳು ಇನ್ನಲ ರಾತ್ರಿಯಲ್ಲಿ ಪ್ರಾರ್ಥಿಸು. ಇವಳು ನಿನ್ನೆ ರಾತ್ರಿ ಪ್ರಾರ್ಥನೆ ಮಾಡಿದ್ದಳು. എന്നെ കാണുന്ന ഒരു ദൈവമുണ്ടെങ്കിൽ, ನನ್ನನ್ನು ನೋಡುವ ಒಬ್ಬ ದೇವರಿದ್ದರೆ, ಸರಿ ಇನ್ನು കാണണം, ಇವತ್ತು ನನ್ನನ್ನು ನೋಡಬೇಕು, അല്ലെങ്കിൽ ഞാൻ ഇനി പ്രാർത്ഥനയ്ക്ക് ಅಲ್ಲದೆ ಇದ್ರೆ ನಾನು ಪ್ರಾರ್ಥನೆಗೆ ಹೋಗುವುದೇ ಇಲ್ಲ. ഹല്ലേലൂയ, ಹಲ್ಲೆಲೂಯ. അതുകൊണ്ട് അവളെ ഇന്ന് യേശു കാണുന്നു. ಆದ್ದರಿಂದ ಇಂದು ಅವಳನ್ನು ಯೇಸು ನೋಡಿದ್ದಾರೆ. ഞാൻ പറഞ്ഞത് മുഴുവൻ നീ പറഞ്ഞതല്ലേ? പറ. ಹೇಳಮ್ಮ, ಈಗ ಬ್ರದರ್ ಹೇಳಿದ್ದಲ್ಲ, ನೀನು ಹೇಳಿದ ಮಾತುಗಳಲ್ವಾ? ಹೌದು. ಮಾತಾಡಮ್ಮ, ಹೌದಾ ಅಲ್ವಾ? ಹೌದು. ನನಗೆ ಖುಷಿಯಾಗಿದೆ ಇವತ್ತಿಲ್ಲಿ ಬಂದದ್ದು. ಥ್ಯಾಂಕ್ ಯು ಜೀಸಸ್. ഈശോ നിന്റെ ഭവനത്തിലേക്ക് വരികയാണ്. ಯೇಸು ನಿನ್ನ ಮನೆಗೆ ಬರ್ತಾ ಇದ್ದಾರೆ. Lord is coming to your house. ഇവളുടെ കൂടെ ഏതോ റിലേറ്റീവ് വന്നിട്ടുണ്ട്. ನಿನ್ನ ಜೊತೆಯಲ್ಲಿ ಯಾರೋ ಒಬ್ಬರು ಸಂಬಂಧಿಕರು ಬಂದಿದ್ದಾರೆ. ಯಾರು? ഇവിടെ ഇവളുടെ കൂടെ ആരാ ಇಲ್ಲಿ വന്നിട്ടുണ്ട്? ನಿನ್ನ ಜೊತೆ ಬಂದವರು ಯಾರು? നിന്റെ കൂടെ ആരോ? ഒരു ബാബാ ನೋಡಿ ಬಾ, ಬಾ, ಬಾ. ಇವಳು ಸೌಖ್ಯമാകും. ಅವಳಿಗೂ ಸೌಖ್ಯ ಸಿಗ್ತಾ ಇದೆ. You are getting healed. You are also getting healed. നിന്റെ ബോഡിയിൽ ಇವಳು ಸೌಖ್ಯമാകും. ಅವಳಿಗೂ ನಿನಗೂ ಸೌಖ್ಯ ಸಿಗ್ತಾ ಇದೆ. Getting healed. ಸೌಖ್ಯ ಸಿಗ್ತಾ ಇದೆ. ಇವಳಿಗೆ ಹಾರ್ಮೋನಲ್ ಇಶ್ಯೂ ഉണ്ട്. ನಿನಗೆ ಹಾರ್ಮೋನ್ ನ ತೊಂದರೆ ಇದೆ. ಅವಳು ಸೌಖ್ಯമാകും. ನಿನಗೆ Getting ಸೌಖ್ಯ healed of ಸಿಗ್ತಾ your ಇದೆ. hormone disease. ಇವಳಿಗೂ ഉണ്ട്. ನಿನಗೂ You also ಇದೆ. have. ಇವಳು ಸೌಖ್ಯമാകും. ನಿನಗೂ You're also ಈಗ getting ಸೌಖ್ಯ healed. ಸಿಗ್ತಾ ಇದೆ. ഇനിയുണ്ടോ ഒരാളൂടെ? ಇನ್ನು ನಿಮ್ಮ ಜೊತೆಯಲ್ಲಿ ಇನ್ನೊಬ್ಬರು ಬಂದಿದ್ದಾರೆ. ಯಾರು? ಇವರ ಮನೆಯವರು ಯಾರು? ಅವರು ಸೌಖ್ಯമാകും. ನಿನಗೂ ಸೌಖ್ಯ You are ಸಿಗ್ತಾ also getting ಇದೆ. healed. Come on. You are also getting healed. ಬನ್ನಿ, ಬನ್ನಿ. ഈശോ ഇറങ്ങി വന്ന് നിൽക്കുകയാണ്. ನೋಡಿ, ಯೇಸು ಸ್ವಾಮಿ ಇಲ್ಲಿ ಇಳಿದು ಬಂದು ನಿಂತಿದ್ದಾರೆ. യേശുവേ എന്ന് വിളിക്കുക. ಎಲ್ಲರೂ ಕರೀರಿ, ಯೇಸುವೇ. The Lord. Call the name of Jesus. Call the name of Jesus. ಎದ್ದು ನಡೀರಿ, ನಡೀರಿ. Hallelujah. ಯೇಸುವೇ, ಯೇಸುವೇ, ಯೇಸುವೇ. ഏ ബാ. Hallelujah. 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 Three people are receiving healing. ನೋಡಿ, ಈ ಮೂರಿಗೂ ಸೌಖ್ಯ All three ಸಿಕ್ಕಿದೆ. of you ഈ receive healing. മൂന്ന് പേര് ಈ സൗഖ്യമായി. ಮೂರು ಮಂದಿಗೂ ಸೌಖ್ಯ ಬಂದಿದೆ. Three of you receive Hallelujah. healing. Hallelujah. 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 Everybody lift your hands towards them. ಎಲ್ಲರೂ ನಿಮ್ಮ ಕೈಯನ್ನು ಈ ಮೂವರ ಮೇಲೆ ಎತ್ತಿ. ಏನಾಯಿತು? Jesus is coming to your family. ಯೇಸು ನಿನ್ನ ಕುಟುಂಬಕ್ಕೆ ಬರ್ತಾ ಇದ್ದಾರೆ. Jesus is setting you free. ಯೇಸು ನಿಮ್ಮಲ್ಲಿಗೆ ಬರ್ತಾ ಇದ್ದಾರೆ. Each nerves are getting strength. ಎಲ್ಲ ನರಕ್ಕೆ ಶಕ್ತಿ ಬರ್ತಾ ಇದೆ. ಓರ ನರಕ್ಕೆ ಶಕ್ತಿ. ಓರ ನಿನ್ನ ನರಕ್ಕೆ ಎಲ್ಲ ನರಕ್ಕೆ ಶಕ್ತಿ ಬರ್ತಾ ಇದೆ. Doctor has told me I will be not cured, but I know Jesus has. Doctor has told me that she will not be healed. But Jesus has healed you. ಡಾಕ್ಟರ್ ಹೇಳಿದ್ದಾರೆ ಇವಳಿಗೆ ಎಂದಿಗೂ ಸೌಖ್ಯ ಸಿಗುವುದಿಲ್ಲ, ಎದ್ದು ನಡೆಯುವುದೇ ಇಲ್ಲ ಅಂತ. ನೋಡಿ, ಯೇಸು ಸ್ವಾಮಿ ಪೂರ್ಣವಾಗಿ ಸೌಖ್ಯ ಕೊಟ್ಟು ನಡೆಯುತ್ತಾ ಇದ್ದಾಳೆ. What's your name? My name is Cynthia Goyes. Last three days, sir. You attended the 3-day service? Online I attended. She attended the last 3 days online. ಆನ್ಲೈನ್, ಪ್ರೈಸ್ the Lord. Now she is offline. But Jesus is online. Come on, give glory to Jesus. Hallelujah. 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 Actually, I brought my aunt and came here. I want her to be healed and touched. So I brought her to the hospital and from there to here. Where is she? Where is she? What's her name? I will call. Pauline. Where is Pauline? ಪೌಲಿನ್ ಎಲ್ಲಿ? Pauline Ali. ಪೌಲಿನ್ ಬಾಮ. Pauline Bama. Where is Pauline? ಅಲ್ಲಿ ಹಿಂದೆ. Discharged from the hospital.
ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದೀರಲ್ವಾ? Coming from the hospital, right? ಹಾಸ್ಪಿಟಲ್. Okay. Come on. On the way, when she is coming, she will be receiving strength in his feet. ಅವಳ ಕಾಲಿಗೆ ಅವಳು ನಡೆದು വരുമ്പോ തന്നെ പറ. ಅವಳು ಬಲಹೀನವಾಗಿ ಬರುವಾಗಲೇ, ಅವಳು ನಡೆದು വരുമ്പോ തന്നെ ಕಾಲಿನ ಶಕ್ತಿ വരുന്നത് പറ. ನೋಡಮ್ಮ, ನೀನ್ ನಡೆದು ಬರ್ತಾ ಇರುವಾಗಲೇ ನಿನ್ನ ಕಾಲಿಗೆ ಶಕ್ತಿ ಬರ್ತಾ ಇದೆ. As she is walking, ನೋಡು, ನೀನ್ ನಡೆಯುವಾಗಲೇ ನಿನ್ನ ಕಾಲಿಗೆ ಶಕ್ತಿ ಬರ್ತಾ ಇದೆ. Oh, the glory of the Lord. ದೇವರ ಮಹಿಮೆ ಇವಳ ಮೇಲೆ ಇಳಿದು ಬರಲಿ. Oh, this person is receiving strength. ಅವಳಿಗೆ ಪುನಃ You to walk. ಇಬ್ಬರು ನಡೆಯಿರಿ. You go and get the blessing from the Father. ಗುರುಗಳ ಹತ್ರ ಹೋಗಿ ಬ್ಲೆಸ್ಸಿಂಗ್ ತೆಗೆದುಕೊಳ್ಳಿ. Father, pour some holy water on her. Thought of actually this meeting, today's morning session was fully for her. ನೋಡಿ, ಇವತ್ತು ಬೆಳಿಗಿನ ಶುಶ್ರೂಷೆಗಳೆಲ್ಲ ಇವಳಿಗೋಸ್ಕರ ಇದ್ದದ್ದು. For the deliverance of that sister. ಅವಳಿಗೆ ಅಷ್ಟು ಬಿಡುಗಡೆ ಸಿಕ್ಕಿದೆ ಇವಾಗ. ಅವಳ ಬಿಡುಗಡೆ ವೇണ്ടിಯ. ಅವಳ ಬಿಡುಗಡೆ. ಸೂಸೈಡ್ ಪ್ಲಾನ್ ഉണ്ട്. ಆತ್ಮಹತ್ಯೆ ಮಾಡ್ಲಿಕ್ಕೆ ಯೋಜನೆ ಇಟ್ಕೊಂಡಿದ್ದ ಹುಡುಗಿ. ಅದು തന്നെ എടുത്തു കളഞ്ഞു. ಅದನ್ನೇ ಯೇಸು ಸ್ವಾಮಿ ಅವಳಿಂದ ತೆಗೆದು ಬಿಟ್ಟಿದ್ದಾರೆ. ഹല്ലേലൂയ. 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 നിങ്ങൾക്ക് അവളോട് അസൂയ ഉള്ളതുകൊണ്ടാണ് നിങ്ങൾ മിണ്ടാതിരിക്കുന്നത്. ನಿಮಗೆ ಅವಳ ಮೇಲೆ ಹೊಟ್ಟೆ ಕಿಚ್ಚಿರುವುದರಿಂದ ನೀವು ಬಾಯಿ ಮುಚ್ಚಿ ಕುಳಿತಿದ್ದೀರಾ? നിങ്ങൾക്ക് അവളോട് അസൂയ ഉള്ളതുകൊണ്ടാണ് നിങ്ങൾ കൈകൊട്ടാതെ. ನಿಮಗೆ ಅವಳ ಮೇಲೆ ಹೊಟ್ಟೆ ಕಿಚ್ಚಿರುವುದರಿಂದ ನೀವು ಚಪ್ಪಾಳೆ ತಟ್ತಾ ಇಲ್ಲ. അവൾ യേശുവിന്റെ മകള്. ಅವಳು ಯೇಸುವಿನ ಮಗಳು. കർത്താവിന്റെ മകള്. ಯೇಸುವಿನ ಮಗಳು. ഹല്ലേലൂയ. 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 Bless you. See? Hallelujah. Hallelujah. Who is she? What is your relation? ನಿನ್ನ ಯಾರು ಅವಳು? Neighbor. Sometimes through you the neighbor is getting healed. ನಿನ್ನ ಮೂಲಕ ಪಕ್ಕದ ಮನೆಯವಳಿಗೂ ಸೌಖ್ಯ ಬಂತು. ಇವಳ വീട്ടിലെ ನಿನ್ನ ಮನೆಯಲ್ಲಿ family issues. ನಿನ್ನ ಕುಟುಂಬದಲ್ಲಿ ಸಮಸ್ಯೆಗಳಿದೆ. അതിനകത്തേക്ക് യേശുവിന്റെ കരം ഇറങ്ങി. ಆ ಸಮಸ್ಯೆಗಳಲ್ಲಿ ಯೇಸುವಿನ ಕೈ ಈಗ ಬಂದಿದೆ. ഇവൾക്ക് നാവിന് ഒരു നിയന്ത്രണവും ഇല്ല. ನಿನ್ನ ನಾಲಿಗೆಗೆ ನಿಯಂತ್ರಣವೇ ಇಲ್ಲ. ഇവൾ എല്ലാം പറയും. ಎಲ್ಲವನು ಇದ್ದದೆಲ್ಲ ತೆಗೆದು ಹೇಳ್ತೀಯ. എല്ലാം പറഞ്ഞു കഴിഞ്ഞിട്ട് ಎಲ್ಲವನು ಹೇಳಲಿಕ್ಕಿರೋದಲ್ಲ ಹೇಳಿದ ನಂತರ പിന്നെ ഇരുന്ന് കരയും. ಮತ್ತೆ ಕುಳಿತುಕೊಂಡು ಅಳ್ತಾ ಇರ್ತೀಯ. ഹല്ലേലൂയ. ഹല്ലേലൂയ. അപ്പോഴത്തേക്ക് വലിയ പ്രശ്നമാണ്. ಅಷ್ಟರೊಳಗಡೆ ಮನೆಯಲ್ಲಿ ಜಗಳ ನಡೆದಿರ್ತದೆ. ഹല്ലേലൂയ. ഹല്ലേലൂയ. നല്ല മനസ്സ്. ನಿನಗೆ ಒಳ್ಳೆ ಮನಸ್ಸು. നാവ് ഭയങ്കര പ്രശ്നം. ನಾಲಿಗೆ ಮಾತ್ರ ಸ್ವಲ್ಪ ದೊಡ್ಡದು. You cannot control your tongue. ഹല്ലേലൂയ. ഹല്ലേലൂയ. ഞാൻ കളിയാക്കാൻ പറയുന്നതല്ല. ಇದು ಹೀಯಾಳಿಸಲಿಕ್ಕಾಗಿ ಹೇಳಿದ್ದಲ್ಲ. യേശു ഇന്ന് നിന്റെ ഭവനത്തിലേക്ക് യേശು ಇಂದು ನಿನ್ನ ಮನೆಗೆ ಬಂದಿದ್ದಾನೆ. മിണ്ടാതിരിക്കാൻ നിന്നോട് ಇನ್ನು ಏನು ಹೇಳ್ಬೇಡ, ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದಾರೆ. 90 ദിവസം മിണ്ടാതിരിക്കാൻ പറയും. 90 ದಿನ ನೀನು ಏನು ಹೇಳ್ಬಾರ್ದು. 90 ദിവസം മിണ്ടാതിരിക്കുക. 90 ದಿನ ಏನು ಹೇಳದೇ ಇದ್ರಿ ಏನು ಹೇಳ್ಬೇಡ. എന്നെ വേണേ കാണിക്കും. ಏನ್ ಬೇಕಿದ್ರು ಮಾಡ್ಲಿ. 90 ദിവസം നീ മിണ്ടാതിരിക്കുക. 90 ದಿನ ನೀನು ಸುಮ್ಮನೆ ಇರು. 90 ദിവസത്തിനകത്ത് 90 ದಿನದ ಒಳಗಡೆ ഞാൻ ആ മകനോട് സംസാരിക്കും. ನಾನು ಆ ಮಗನಲ್ಲಿ ಮಾತನಾಡುತ್ತೇನೆ. ഹല്ലേലൂയ. 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 അഭിഷേകമായി മാറും. ಅಭಿಷೇಕವಾಗಿ ನೀನು ಮಾರ್ಪಡುತ್ತಿ. നീ സംസാരിക്കുമ്പോൾ ನೀನು ಮಾತನಾಡುವಾಗ യേശു നിശബ്ദനാണ്. യേശು ನಿಶಬ್ದರು. യേശു സംസാരിക്കുമ്പോൾ യേശു ಮಾತನಾಡುವಾಗ നീ നിശബ്ദ. ನೀನು ನಿಶಬ್ದಳಾಗು. ജീസസ് സംസാരിക്കുന്നുണ്ട്. യേശു ಮಾತನಾಡ್ತಾ ಇದ್ದಾರೆ. ഹല്ലേലൂയ. ഹല്ലേലൂയ. കർത്താവ് നിന്റെ
Another healing. ಯಾರಿಗೂ ಇಲ್ಲಿ ಬೇರೊಬ್ಬರಿಗೆ ಸೌಖ್ಯ ಸಿಗ್ತಾ ಇದೆ. Another healing are coming. ಇನ್ನೊಬ್ಬರಿಗೆ ഇനി സൗഖ്യങ്ങൾ നടന്നുകൊണ്ടിരിക്കുന്നു. ಇನ್ನು ಇಲ್ಲಿ ಸೌಖ್ಯ ನಡೆಯುತ್ತಾ ಇದೆ. ആ വചനം ഒന്നുകൂടെ പറഞ്ഞേ. ಆ ವಾಕ್ಯ ಇನ್ನೊಮ್ಮೆ. Listen to the voice of the Lord. കർത്താവിന്റെ ശബ്ദം കേൾക്കുന്നുവെങ്കിൽ, ದೇವರ ಸ್ವರಕ್ಕೆ ಕಿವಿಗೊಟ್ಟರೆ, and if you do what is right in his eyes, അവന്റെ ദൃഷ്ടിയിൽ എന്താണ് ചെയ്യേണ്ടതെന്ന് നോക്കി ചെയ്താൽ, ಅವನ ದೃಷ್ಟಿಯಲ್ಲಿ ಯಾವುದು ಸರಿ ಹೊಂದಿದ್ದು ಅದೇ ರೀತಿ ಮಾಡಿದ್ರೆ, keep your commandments and his statutes, അവന്റെ നിയമങ്ങൾ നീ പാലിച്ചാൽ, ಆತನ ಕಟ್ಟಳೆಗಳನ್ನು ಪಾಲಿಸಿದ್ದಲ್ಲಿ, he will not bring any disease he brought to the Egyptians. ഈജിപ്തിന്റെ മേൽ വന്ന ഒന്നും നിന്റെ വീട്ടിൽ വരികയില്ല. ಈಜಿಪ್ತಿನವರ ಮೇಲೆ ಬಂದದ್ದು ಯಾವುದು ನಿನ್ನ ಮನೆಗೆ ಬರುವುದಿಲ್ಲ. Because he is God who is healing us. അവനാണ് നിന്നെ സൗഖ്യമാക്കുന്ന കർത്താവ്. ಆತನೇ ನಿನ್ನನ್ನು ಗುಣಪಡಿಸುವ ದೇವರು. ഹല്ലേലൂയ, 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 ഹല്ലേലൂയ. that person is receiving healing. ನಿನಗೆ ಸೌಖ್ಯ ಸಿಗ್ತಾ ಇದೆ. She is receiving healing. Get up. ಅವಳಿಗೆ ಸೌಖ್ಯ ಬರ್ತಾ ಇದೆ. Get up. You sit. I know you, last time I saw you. But she is receiving healing. ಅವಳಿಗೆ ನಿಂತಿರುವ ಕೈ ಎತ್ತಮ್ಮ, ಕೈ ಎತ್ತು. Hold on. ಸ್ವಲ್ಪ ಬಿದ್ದರೆ ಹಿಡಿಬೇಕು. Touch. See, Jesus is touching her. ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾನೆ. Remove the chair. ಆ chair ಮಾಟಿಗೆ. ಸ್ವಲ್ಪ ಚೇರ್. ಆ ಬಾಧೆ ಅವಳ ಶರೀರದಿಂದ ಆ ಒಳಗೆ ಬಾಧೆ ಅವಳ ಶರೀರದಿಂದ ಬಿಟ್ಟು ಹೋಗಲಿ. ಬಿಟ್ಟು ಹೋಗಲಿ. ಅವಳು ಸೌಖ್ಯಮಾവുക. ಅವಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ಅವಳ ಶರೀರ ಮುഴുവൻ ಇಪ್ಪ ಬಲಹೀನമാണ്. ಅವಳ ಇಡೀ ಶರೀರಕ್ಕೆ ಈಗ ಶಕ್ತಿ ಇಲ್ಲ. The whole body, നിക്ക കാലുകൾ കുഴയാൻ പോവാണ്. ಅವಳ ಕಾಲುಗಳು ಕುಸಿಯುತ್ತಾ ಇದೆ. ಅವಳು ಸೌಖ್ಯವಾಗುന്നു. ಅವಳಿಗೆ ಸೌಖ್ಯ ಸಿಗ್ತಾ ಇದೆ. The power of the Lord is hitting. ದೇವರ ಶಕ್ತಿ ಅವಳ ಮೇಲೆ ಬರುತ್ತೆ. അവിടെ കിടന്നോട്ടെ. ಬಿಡಿ ನೀವೇ. അവിടെ കിടന്നോട്ടെ. ಅಲ್ಲೇ ಇರ್ಲಿ. അവിടെ കിടന്നോട്ടെ. അവളെ തലയ്ക്കകത്ത് സൗഖ്യം നടക്കുന്നു. ಅವಳ ತಲೆಯಲ್ಲಿ ಸೌಖ್ಯ ಬರ್ತಾ ಇದೆ. അവളുടെ തലയുടെ ഈ സൈഡിൽ സൗഖ്യം നടക്കുന്നു. ಅವಳ ತಲೆಯ ಬದಿಯಲ್ಲಿ ಸೌಖ್ಯ ಬರ್ತಾ ಇದೆ. ആ ചുറ്റിലുള്ളവർ മാറുന്നു. ಸುತ್ತಮುತ್ತಲಲ್ಲಿ ಇದ್ದವರು ಸ್ವಲ್ಪ ಆಚೆ ಈಚೆ ನಿಂತು ಆ ಕಸರ എടുത്തു ಮಾറ്റി ಆ ಪ್ರಾರ್ಥಿಸು. ಕುರ್ಚಿಯನ್ನು ಸ್ವಲ್ಪ ತೆಗೆದು ಪ್ರಾರ್ಥನೆ ಮಾಡಿ. ഹല്ലേലൂയ, 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 ഹല്ലേലൂയ. 14ാമത്തെ വയസ്സ് മുതൽ 14ನೇ ವಯಸ್ಸಿನಿಂದ അവളെ പിന്തുടരുന്ന രോഗം സൗഖ്യമാകുന്നു. ಅವಳಲ್ಲಿಗೆ ಬರುತ್ತಾ ಇದ್ದ ರೋಗಕ್ಕೆ ಈಗ ಸೌಖ್ಯ ಬರ್ತಾ ಇದೆ. ಅದು ಬಿಟ್ಟು ಹೋಗಲಿ. അവൾ യേശുവിന്റെ മകള്. അവളെ കർത്താവ് സുഖപ്പെടുത്തുന്നു. ಅವಳನ್ನು ಯೇಸುನೇ ಗುಣಪಡಿಸ್ತಾ ಇದ್ದಾರೆ. അവളെ യേശു സുഖപ്പെടുത്തുന്നു. ಅವಳನ್ನು ಯೇಸು ಗುಣಪಡಿಸ್ತಾ ಇದ್ದಾರೆ. ഇതാ ബാധ ഒഴിഞ്ഞു പോകുന്നു. ಆ ಬಾಧೆ ಬಿಟ್ಟು ಹೋಗ್ತಾ ಇದೆ. Healing. ಸೌಖ್ಯ ಬರಲಿ. Healing. ಸೌಖ್ಯ ಸಿಗಲಿ. Healing. ಸೌಖ್ಯ ಸಿಗಲಿ. Let the healing move. Let the healing move. ಸೌಖ್ಯ ಬರ್ತಾ ಇದೆ. See, she is receiving healing. നോക്ക്, അങ്ങോട്ട് നോക്ക്. ಈಚೆ ಕಣ್ಣು ತೆರೆದು ನೋಡಮ್ಮ, ನೋಡು. years of bondage. 19 ವರ್ಷಗಳಿಂದ ಗಾಯಗೊಂಡಿದ್ದೀಯಾ? Touch. Oh, the healing touch. Oh, the healing touch. Lord, you heal and touch. Set your daughter free. ಸ್ವಾಮಿ, ಅವಳನ್ನು ಮುಟ್ಟಿ ಗುಣಪಡಿಸಿ ಅವಳನ್ನು ಫ್ರೀಗೊಳಿಸಿ. Sit. ಕುಳಿತುಕೋ. She is healed. ಅವಳಿಗೆ ಸೌಖ್ಯ ಬಂದಿದೆ. ಹಣೆಯಲ್ಲಿ ಶಿಲುಬೆ ಗುರುತು ಹಾಕು. Give the mark of the cross on your ಶಿಲುಬೆಯ forehead. ಗುರುತು ಹಾಕು. Give the mark of the cross. Someone else. ಯಾರಾದರೂ ಅವಳ ಹಣೆಯಲ್ಲಿ ಶಿಲುಬೆ ಗುರುತು ಹಾಕಿ. Do it 7 times. 7 ಬಾರಿ ಅವಳ ಹಣೆಯಲ್ಲಿ ಶಿಲುಬೆಯ ಗುರುತು ಹಾಕಿ. Oh, she is getting healed. ಅವಳಿಗೆ ಸೌಖ್ಯ ಬರ್ತಾ ಇದೆ. ಅವಳು ಸೌಖ್ಯಮಾಗಿಕೊಂಡು. ಅವಳಿಗೆ ಸೌಖ್ಯ ಬರ್ತಾ ಇದೆ. She's getting healed. ಹಾಜಾ.
പോട്ടെ വണ്ടി പോട്ടെ, ಗಾಡಿ ಹೋಗ್ಲಿ ಮುಂದಕ್ಕೆ ಹೋಗ್ಲಿ, ഓടിപ്പോട്ടെ വണ്ടി ഓടിപ്പോട്ടെ. ಗಾಡಿ ಓಡಿ ಹೋಗ್ಲಿ ಮುಂದಕ್ಕೆ. ചേച്ചി വൈകുന്നേരം മീറ്റിങ്ങിന് വരില്ല ഇങ്ങനെ ഓടിക്കുന്നതുകൊണ്ട്. ಈ ರೀತಿ ಓಡಿಸ್ತಾರಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ഹല്ലേലൂയ. ಹಲ್ಲೆಲೂಯ. ആ വചനം വായിച്ച് നമ്മൾ പ്രാർത്ഥിക്കാൻ പോവാം. ಆ ವಾಕ್ಯವನ್ನು ಓದಿ ಈಗ ಪ್ರಾರ್ಥನೆ ಮಾಡುತ್ತೇವೆ. ഇപ്പോൾ ഈ വചനം വായിച്ച് നമ്മൾ പ്രാർത്ഥിക്കാൻ. ಈಗ ಈ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡುತ್ತೇವೆ. എല്ലാവരും എഴുന്നേറ്റ് നിന്നുകൊണ്ട് ഈ വചനം പറയൂ. ಎಲ್ಲರೂ ಎದ್ದು ನಿಂತುಕೊಂಡು ಈ ವಾಕ್ಯವನ್ನು ಹೇಳಿ. ഈ വചനം ശക്തമായിട്ട് പറയൂ. ಈ ವಾಕ್ಯ ಶಕ್ತಿಯುತವಾಗಿ ಈಗ ಇಲ್ಲಿ ಪ್ರವರ್ತಿಸುತ್ತದೆ. If you listen carefully to the voice of your God, കർത്താവിന്റെ ശബ്ദം നീ ശ്രവിക്കുന്നുവെങ്കിൽ, ನೀವು ನಿಮ್ಮ ದೇವರಾದ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ, and if you do what is right in his eyes, അവന്റെ ദൃഷ്ടിയിൽ എന്താണ് ചെയ്യേണ്ടതെന്ന് മനസ്സിലാക്കി നീ ചെയ്യുന്നുവെങ്കിൽ, ನನ್ನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡಿದರೆ, if you obey his commands and statutes, അവന്റെ കൽപ്പനകൾ നീ അനുസരിക്കുന്നുവെങ്കിൽ, ನನ್ನ ಆಜ್ಞೆಗಳಿಗೆ ವಿಧೇಯರಾಗಿದ್ದು, I will not inflict on you any of the disease I brought to the Egyptians. ഈജിപ്തിൽ വരുത്തിയ ഒരു ബാധയും നിന്റെ വീട്ടിൽ വരികയില്ല. ನನ್ನ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ ಈಜಿಪ್ತಿನವರಲ್ಲಿ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಮಾಡುವುದಿಲ್ಲ. For I am the Lord who heals you. ഞാൻ നിന്നെ സൗഖ്യമാക്കുന്ന കർത്താവാണ്. ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. Oh, this is a rose one. Yes. ನೀನು She's getting healed. ನಿನಗೆ ಸೌಖ್ಯ ಬರ್ತಾ ಇದೆ. ಅವಳು ಸೌಖ್ಯವಾಗಿಕೊಂಡಿരിക്കുന്നു. ಆ ರೋಸ್ ಚೂಡಿದಾರ ಹಾಕಿರುವ ನಿನ್ನನ್ನು ಯೇಸು ಗುಣಪಡಿಸ್ತಾ ಇದ್ದಾರೆ. There will be mass healings now. ಇಲ್ಲಿ ತುಂಬಾ ಸೌಖ್ಯ. There are going to be many healings which is going to take place now. There will be mass healings now. The Lord of healing is going to take place now. Even people, those who are sitting in the back, ಹಿಂದುಗಡೆ ಕುಳಿತಿರುವವರಲ್ಲಿ, ಹೊರಗೆ ಇರಿക്കുന്നವರು ವರೆ, the people who are sitting at ನೋಡಿ, the back, ಹಿಂದುಗಡೆ ಕುಳಿತವರಲ್ಲಿ ಸಹ, that person with the specs, he got healed in the short. ಕನ್ನಡಿ ಹಾಕಿ ನಿಮ್ಮ ಹೆಗಲಿಗೆ ಸೌಖ್ಯ ಕೊಡ್ತಾ ಇದ್ದಾರೆ. one with the neck pain. Come. ಬಾ, Get the blessing from the ಆ Father. ಗುರುಗಳ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ ಬಂದು. ಸೌಖ್ಯಮಾಯವರು, ಸೌಖ್ಯ ಸಿಕ್ಕಿದವರು ಅಚ್ಚന്റെ അടുക്ക് വന്ന അനുഗ്രഹം ಗುರುಗಳ ಹತ್ರ ಬಂದು ಆಶೀರ್ವಾದ ತೆಗೆದುಕೊಳ್ಳಿ. The ones who received healing can come to Father and take blessing. Hallelujah. 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 Remove your sandal, please. Yeah, one by one can go and take blessing. യേശുവേ, ಯೇಸುವೇ, ശബ്ദമായി യേശുവേ, ಕರೀರಿ ಯೇಸುವೇ. Here it is. Hallelujah. 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 It was 4 years, right? 4 It was 4 ವರ್ಷಗಳಿಂದ. years. From 4 years I have a pain from here. Now you check. Yes. No, I don't have pain. Give a mighty No. clap to the Lord. Yes. Can I feel Father, we thank you for the heal. Oh, Jesus. Mighty healings are taking place. ತುಂಬಾ That ಮಂದಿಗೆ ಸೌಖ್ಯ particular ಸಿಗುತ್ತೆ. person. ಸೌಖ್ಯ ಹೋಗಿ ಫಾದರ್ ಹತ್ರ ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಿ. See you? Okay. I will go there. Jesus. Sure. Come here. ಈಚೆ ಬಾ, ಈಚೆ ಮೇಲೆ ಹತ್ತಿ ನಿಂತ್ಕೊ, ಹೋಗು ಅಲ್ಲಿ ನಿಂತ್ಕೊ. Who are you inside? ನಿನ್ನ ಒಳಗಡೆ ಯಾರಿದ್ದಾರೆ? Come out. ನೋಡು, ಅವರನ್ನು ನೋಡು. Come out. She belongs to Jesus. She belongs to Jesus. ಇವಳು ಯೇಸುವಿൻ്റെതാണ്. ಇವಳು ಯೇಸುವಿನ ಮಗಳು. You belong to Jesus. ಇವಳು ಯೇಸುವಿൻ്റെയാണ്. ಇವಳು ಯೇಸುವಿನ ಮಗಳು. To Jesus. Demons are coming out. Somebody hold on. ಯಾರಾದರೂ ಹಿಡಿಬೇಕು. Coming up. Jesus. Coming up. Jesus. From the forehead to the leg. Jesus. Let the ತಲೆಯ ಮೇಲಿನಿಂದ ಕಾಲಿನ ತನಕ ದೇವರ ಶಕ್ತಿ ಇಳಿದು ಬರ್ತಾ ಇದೆ. ಪಾದದ ತನಕ Let the fire of God move. ದೇವರ ಶಕ್ತಿ ಇಳಿದು ಬರ್ತಾ ಇದೆ. Let the fire of God move.
ದೇವರ ಬೆಂಕಿ, Fire of God move. ದೇವರ ಬೆಂಕಿ, Fire of God move. ದೇವರ ಬೆಂಕಿ, Let the fire of God move. ದೇವರ ಬೆಂಕಿ ಇಳಿದು Let ಬರ್ತಾ the ಇದೆ. fire of God move. ದೇವರ ಬೆಂಕಿ ಇಳಿದು ಬರ್ತಾ ಇದೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Everybody praise, praise, ಎಲ್ಲರೂ praise, ಸ್ತುತಿಸಿರಿ. praise, ಯೇಸುವೇ, 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 ಯೇಸುವೇ. Praise, 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 praise. You have to leave this body. You have to leave this body. You have to leave this body. She belongs to Jesus. People, those who are in the wheelchair ಬಂದಿರಿക്കുന്നವರ ಚಾಡಿ ಎഴുന്നേൽക്കാൻ ವೀಲ್ ಚೇರ್ ನಲ್ಲಿ ಬಂದು ಕುಳಿತಿರುವವರು ಎದ್ದೇಳಲಿಕ್ಕಾಗಿ People are on the wheelchair can come ವೀಲ್ in the ಚೇರ್ front. ನಲ್ಲಿ ಎದ್ದೇಳಲಿಕ್ಕಾಗದೆ ಬಂದು ಕುಳಿತಿರುವವರು ಎದ್ದೇಳಲಿಕ್ಕೆ ಚಾಡಿ ಎದ್ದೇಳು നടക്കുക. ವೀಲ್ ಚೇರ್ ನಲ್ಲಿ People are ಕುಳಿತಿರುವ common wheelchair. ಎದ್ದು ನಡಿ, ಎದ್ದು Try ನಡಿ, to stand. ಎದ್ದು ನಡಿ. People are on the wheelchair. Try to stand. Take one step. Take one step. ಒಂದು ಹೆಜ್ಜೆ, Take one step. ಒಂದು ಎದ್ದು Take ಒಂದು one ಹೆಜ್ಜೆ step. ಇಡು, ಒಂದು Take one ಹೆಜ್ಜೆ step. ಇಡು, Take one Try step. to take one ಎದ್ದು step. ಒಂದು Take one step. ಹೆಜ್ಜೆ Try to take ಇಡು, one step. Take one step. ಒಂದು ಹೆಜ್ಜೆ ಇಡು, Take one step. ಎದ್ದು ಒಂದು ಹೆಜ್ಜೆ ಇಡು, One step. All of you. ಒಂದು ಹೆಜ್ಜೆ ಇಡು, ಹೆಜ್ಜೆ ಇಡು, All of you. Take Try, one try, step. try to take a step. ಎದ್ದು ಒಂದು ಹೆಜ್ಜೆ In the ಇಡು. name of Jesus. This particular verse. I am the Lord who heals. I am the Lord who heals. ഞാൻ നിന്നെ I am സൗഖ്യമാക്കും. ನಾನೇ Lord ನಿನ್ನನ್ನು who will heal. ಗುಣಪಡಿಸುವ ದೇವರು, ഞാൻ I am നിന്നെ the Lord സൗഖ്യമാക്കും. who ನಾನೇ healeth you. ನಿನ್ನನ್ನು I ಗುಣಪಡಿಸುವ am the Lord ದೇವರು, who Hallelujah, heals you. hallelujah. ನಾನೇ I ನಿನ್ನನ್ನು am the Lord ಗುಣಪಡಿಸುವ who ದೇವರು, heals you. I am the Lord who heals you. ನಾನೇ ನಿನ್ನನ್ನು ಈಚೆ I ನೋಡಪ್ಪ, am the Lord who heals you. I am the Lord who heals you. ನಾನೇ ನಿನ್ನನ್ನು ಗುಣಪಡಿಸುವ Hallelujah. ದೇವರು. Jesus, Jesus, the name above all name. Jesus, mighty miracle in the name of Jesus. ನಡೆಯಪ್ಪ, In ನಡೆ the ನಡೆ, name of Jesus. The Lord is here to heal. ನಡೆ ನಡೆ. The Lord is here to heal. In the name of Jesus. The name of Jesus. In the name of Jesus. Yeshua. The In the Lord name is of the Jesus. healer. ಯೇಸುವೇ, I am the Lord In who the name healeth of you. Jesus. Thank you, In Jesus. the name of Jesus. Praise you, Jesus. In the name of Hallelujah, ಯೇಸುವಿನ Master. Jesus. In the name of Jesus. ಯೇಸುವಿನ In the name of ನಾಮದಲ್ಲಿ, In the name of Jesus. ಯೇಸುವಿನ Walk, walk. ನಾಮದಲ್ಲಿ. Mighty miracle in the name of ನಡೆ, Jesus. ನಡೆ. A name above all Walk, names. walk. Oh, he's Nede, walking. nede. Yeshua. ಯೇಸುವೇ, ಯೇಸುವೇ. Yeshua. Walk. Come on, come ನಡೆ on. ನಡೆ, ಹೆಜ್ಜೆ ಇಟ್ಟು, Jesus. ಹೆಜ್ಜೆ Jesus. ಇಟ್ಟು ನಡೆಯಲು Miracle in the ಪ್ರಯತ್ನಿಸು. name Jesus of is strengthening. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. Jesus is ನಡೆ Lord ನಡೆ, who heals. ಯೇಸು Jesus ಮುಟ್ಟುತ್ತಿದ್ದಾರೆ. is healing you. ಯೇಸು ನಿನ್ನನ್ನು Mighty ಮುಟ್ಟುತ್ತಿದ್ದಾರೆ. name of Jesus. Lord above all lords. Name above all names. Jesus. Jesus. Jesus is strengthening. Jesus. Jesus is Jesus. strengthening. Jesus. Jesus is strengthening. Jesus. Jesus is I am the Lord who healeth you. Everybody pray. Everybody I am the pray. Lord who Shala, healeth lala, you. sala. Yeshua. Shala, mala, Yeshua. hala, hara, bala. Hallelujah. ಯೇಸುವೇ, Everybody pray. Hallelujah. Everybody pray. ಯೇಸುವೇ, Hallelujah. pray. ಯೇಸುವೇ, Yeshua. Pray now, pray now, pray now. ಯೇಸುವೇ, Thank you, Lord. Thank you, ಯೇಸುವೇ, Jesus. ಯೇಸುವೇ, Thank you, ಎಲ್ಲರೂ Lord, for the ಕರೀರಿ. healing, Lord. ನನ್ನನ್ನು ಮುಟ್ಟಿರಿ Thank you ಅಂತ for all the ಯೇಸುವನ್ನು miracles, ಕರೀರಿ. Jesus. Pray now, pray now. Thank you, Everybody Master. pray. Thank you, Everybody Jesus. pray. Pray now. Praise you, Jesus. Pray now. Pray now. Jesus. Pray now. You are Jesus. You are healed. Jesus. Pray now. Pray now. Pray now. Jesus. Pray now. Pray All now. of us together will call upon the name of Jesus. ದೇವರ ಶಕ್ತಿ ಎಲ್ಲರ ಮೇಲೆ ಇಳಿದು ಬರ್ತಾ ಇದೆ. Jesus, Son of David, have mercy on ಯೇಸುವಿನ us. ಶಕ್ತಿ ಇಲ್ಲಿ All ಇಳಿದು together. ಬಂದಿದೆ. Jesus, Son of David, ಎಲ್ಲರೂ have ಪ್ರಾರ್ಥನೆ mercy ಮಾಡಿ on us. ಸೌಖ್ಯಕ್ಕಾಗಿ. Bartimaeus called the name of ಯೇಸುವೇ, Jesus, and Jesus ಕರೀರಿ. asked him, "What shall I do for you?" The ಯೇಸುವೇ, same Lord is there in ಯೇಸುವೇ. our midst, and the Lord is asking each one of us, "What can I do for you? ಯೇಸು What can ಸ್ವಾಮಿ I do ಕೇಳ್ತಾ for you?" ಇದ್ದಾರೆ, ನಾನು Tell the ನಿನಗೆ Lord, ಏನು "Lord, I ಮಾಡಬೇಕು? have a sickness, Jesus." ನಿನ್ನ Lord, ರೋಗಗಳು tell him, ಯೇಸುವಿನ Lord is ಮೇಲು. waiting for your voice. The Lord is ಯೇಸುವೇ, ready to ನಿನ್ನ listen to ಸ್ವರ your ನನಗೆ voice now. ಕೇಳಬೇಕು. The Lord is in your presence now. Let the mighty name of Lord be heard. ಯೇಸುವೇ, My dear ಯೇಸುವೇ. brothers and sisters in Christ Jesus, call out the name of Jesus. Bartimaeus cried out loudly. He said, "Jesus, Son of David, have mercy on me." And the Lord asked Bartimaeus, "What can I do for you?" The same Lord is there in our presence. If you are sick, open your mouth and tell the Lord, "Lord, I got this kind of a sickness.
People who are share, who have been brought here, ask the Lord, Lord, I need to get up in your name. Ask the Lord and call out the name of Jesus, the name above all names, that every knee will bow and every tongue will confess that Jesus is Christ. Jesus, all together, Jesus, Jesus, Jesus. Shout out the name of the Lord. Jesus, all together, once again. Jesus, 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 Son of David, have mercy on me. 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 Jesus, Son of God, have mercy on me. Jesus, Son of God, have mercy on me. Jesus, Son of God, have mercy on me. Jesus, 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 all together. Jesus, 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 Jesus. Name of Jesus. The mighty miracle is happening in the name of Jesus. All the bondages have been broken in the name of Jesus. Hallelujah, 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 hallelujah. Yeshua, Yeshua, Yeshua. Hala, 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 hala. Yeshua, Yeshua, Yeshua. Yeshua, Yeshua. Hallelujah, hallelujah. Yeshua, 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 Yeshua. See this. The sister is receiving healing. Come up. ಆ ಸಿಸ್ಟರಿಗೆ ಯೇಸು ಸ್ವಾಮಿ ಈಗ ಅಲ್ಲಿ ಸೌಖ್ಯ ಕೊಡ್ತಾ ಇದ್ದಾರೆ. ಇವಳ ಯೇಸು ಸೌಖ್ಯವಾಗುന്നു. ಅವಳಿಗೆ ಈಗ ಸೌಖ್ಯ ಸಿಗುತ್ತಾ ಇದೆ. ಸೌಖ್ಯವಾಗುന്നു. ಅವಳಿಗೆ ಸೌಖ್ಯ ಸಿಗ್ತಾ ಇದೆ. ಭೂತಗಳು ಅಳಿಯುന്നു. ಅವಳಿಗೆ ಯೇಸು ಈಗ ಸೌಖ್ಯ ಕೊಡ್ತಾ ಇದ್ದಾರೆ. Lord Jesus, ಯೇಸುವಿನ ಶಕ್ತಿ. Many people are receiving healing. ಅಲ್ಲಿ ಕುಳಿತಿರುವ ಅನೇಕರಿಗೆ ಸೌಖ್ಯ ಸಿಗ್ತಾ ಇದೆ. Many people are receiving. ಅನೇಕರನ್ನು ಯೇಸು ಈಗ ಮುಟ್ಟುತ್ತಾ ಇದ್ದಾರೆ. Touching you. Touching you. ಯೇಸು ನಿನ್ನನ್ನು ಸ್ಪರ್ಶಿಸುತ್ತಾನೆ. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. ಯೇಸು ನಿನ್ನನ್ನು ಸ್ಪರ್ಶಿಸುತ್ತಾನೆ. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. ಓಡಿ ಬಾ ಮಗನೇ. Come running. The Lord is touching you. ഇവിടെ അവസ്മാരങ്ങൾ പോകുന്നു. ನೋಡಿ ಅಸ್ತಮ ಕಾಯಿಲೆ ಇದ್ದವರು ಅಲ್ಲಿ ಇದ್ದಾರೆ. ಅಸ್ತಮ ಕಾಯಿಲೆ, ಮೂರ್ಛಾವಾಯು ರೋಗ, ಮೂರ್ಛಾವಾಯು, ಪ್ರಜ್ಞೆ ತಪ್ಪಿ ಬೀಳುವಂತ ಮೂರ್ಛಾವಾಯು ರೋಗವುಳ್ಳವರು ಯಾರು? ಮೂರ್ಛಾವಾಯು, ಅವರು ಎದ್ದು ನಿಂತುಕೊಳ್ಳಿ. ಫಿಟ್ಸ್ ಅಥವಾ ಮೂರ್ಛಾವಾಯು ರೋಗ ಇದ್ದವರು ಈಗ ಎದ್ದು ನಿಂತುಕೊಳ್ಳಲಿ. ഇപ്പോൾ സൗഖ്യമാകുന്നു. ಅವರಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ഇപ്പോൾ അവർ സൗഖ്യമാണ്. ಈಗ ಅವರಿಗೆ ಸೌಖ್ಯ ಸಿಗ್ತಾ ಇದೆ. ಇനി ಅದಿಲ್ಲ. ಇನ್ನು ಅದು ನಿನ್ನಲ್ಲಿ ಇರುವುದಿಲ್ಲ. ಅವರವರ ಸೌಖ್ಯಮಾಗುന്നു. ಅವರಿಗೆ ಅಲ್ಲಿ ಸೌಖ್ಯ ಸಿಗ್ತಾ ಇದೆ. ಪ್ರಜ್ಞೆ ತಪ್ಪಿ ಬೀಳುವ ಮೂರ್ಛಾವಾಯು ರೋಗ ಉಳ್ಳ ಕೆಲವರಿಗೆ ಅಲ್ಲಿ ಸೌಖ್ಯ ಸಿಗ್ತಾ ಇದೆ. ಅವರವರ ಸೌಖ್ಯಮಾಗುന്നു. ಅವರಿಗೆ ಈಗ ಸೌಖ್ಯ ಸಿಗುತ್ತಾ ಇದೆ. ಅವರಿಗಲ್ಲಿ ಸೌಖ್ಯ ಸಿಗ್ತಾ ಇದೆ. ಎಲ್ಲರೂ ಪ್ರಾರ್ಥನೆ ಮಾಡಿ ಅವಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ಅವಳನ್ನು ಯೇಸು ಮುಟ್ಟುತ್ತಿದ್ದಾರೆ. ಅವಳನ್ನು ಯೇಸು ಗುಣಪಡಿಸ್ತಾ ಇದ್ದಾರೆ. Power of the Lord is moving here. ದೇವರ ಶಕ್ತಿ ಇಲ್ಲಿ ಚಲಿಸುತ್ತಾ ಇದೆ. Jesus is healing.
ಯೇಸು ಗುಣಪಡಿಸ್ತಾ ಇದ್ದಾರೆ. Call on the name of Jesus. ಯೇಸುವಿನ ನಾಮದಲ್ಲಿ ಯೇಸುವೇ ಎಂದು ವಿಳಿಸು. ಯೇಸುವೇ ಎಂದು ಕರೆಯಿರಿ. ಯೇಸುವೇ ಎಂದು ವಿಳಿಸು. ಯೇಸುವೇ ಎಂದು ಕರೆಯಿರಿ. Shout the name of Jesus all together once again. Jesus. Jesus. ಯೇಸುವೇ. Jesus. ಯೇಸುವೇ ಕರೆಯಿರಿ. Jesus. 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 You are the healer. You are a healer. ನೀನೇ ಸೌಖ್ಯದಾಯಕ. Jesus, you are a healer. ಇವರ ಸೌಖ್ಯವಾದ Jesus, ಈಗ ಸೌಖ್ಯದಲ್ಲಿ ನಡೆಯುತ್ತಾ ಇದೆ. Jesus, you are a healer. ಅವರೇ ಬಿಡಿಸೋಣ. I am the Lord who heals you. I am the Lord who heals you. I am the Lord who healeth you. I am the Lord who healeth you. Jesus. Jesus. ಯೇಸುವೇ ಎಲ್ಲರೂ ಕರೆಯಿರಿ. ಯೇಸುವೇ ಯೇಸುವೇ The mighty name of Jesus. ಯೇಸುವೇ ಯೇಸುವಿನ ನಾಮದಲ್ಲಿ. The mighty name of Jesus. ಯೇಸುವೇ ಯೇಸುವೇ Your time is over. ಯೇಸುವೇ ನಿನ್ನ ಸಮಯ കഴിഞ്ഞു. ನಿನ್ನ ಸಮಯ ಕಳೆಯಿತು. ಇವಳ ಬಿಟ್ಟು ಹೋಗು. ಇವಳನ್ನು ಬಿಟ್ಟು ಹೋಗು. ಬಿಟ್ಟು ಹೋಗು. ಬಿಟ್ಟು ಹೋಗು. ಬಿಟ್ಟು ಹೋಗು. ಬಿಟ್ಟು ಹೋಗು. She is receiving healing. 20 years of bondage is leaving. Come on, give a big hand. 20 ವರ್ಷ. 20 ವರ್ಷಗಳಿಂದ. Mighty healing. 20 ವರ್ಷಗಳಿಂದ ಅವಳಲ್ಲಿ ಅದ್ಭುತ. Someone here fallen from the bike and injured in the hip. ನೋಡಿ ಬೆನ್ನಿನ ಮೂಳೆಗೆ ಗಾಯಗೊಂಡವರು ಯಾರೋ ಅಲ್ಲಿ ಇದ್ದಾರೆ. ಯಾರದು? ಬೆನ್ನಿನ ಮೂಳೆ. ಬೈಕ್ ಆಕ್ಸಿಡೆಂಟ್ ಅಲ್ಲಿ ಬೆನ್ನಿನ ಮೂಳೆಗೆ ಏಟಾಗಿರೋರು ಯಾರೋ ಅಲ್ಲಿ ಇದ್ದಾರೆ. ಯಾರು ಅವರು? ಯಾರು? ಕೈ ಎತ್ತಿ ಎದ್ದು ನಿಂತುಕೊಳ್ಳಿ. ಬೈಕ್ ಆಕ್ಸಿಡೆಂಟ್ ನಲ್ಲಿ ಸೊಂಟಕ್ಕೆ ಬೆನ್ನಿಗೆ ಏಟಾಗಿರೋ. ಈಗ ನಿನ್ನನ್ನು ಯೇಸು ಗುಣಪಡಿಸ್ತಾ ಇದ್ದಾರೆ. ಇನ್ನೊಬ್ಬರು ಇದ್ದಾರೆ. ಇನ್ನೊಬ್ಬರು ಅಲ್ಲಿ ಇದ್ದಾರೆ. ಯಾರು? ಇನ್ನೊಬ್ಬರು ಯಾರು? ಬೈಕ್ ಆಕ್ಸಿಡೆಂಟ್ ನಲ್ಲಿ ಸೊಂಟಕ್ಕೆ ಬೆನ್ನಿಗೆ ಏಟಾಗಿರುವ ಅವನು. ಇನ್ನೊಬ್ಬರು ಯಾರು ಅಲ್ಲಿ ಇದ್ದಾರೆ. ಯಾರದು? ಅವರಿಗೆ ಯೇಸುವಿಗೆ ಸೌಖ್ಯ ಕೊಡ್ತಾ ಇದ್ದಾರೆ. ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. Jesus is calling you. Bring her. മകളെ യേശു നിന്നെ വിളിക്കുന്നു. മകളെ യേശു നിന്നെ കരയുತ್ತಾ ഇದ್ದಾರೆ. The Lord is calling you. നീ വിളിച്ചു യേശുവേ. യേശുവേ ಎಂದು ಕರೆಯು. He is coming to your life. കുശവന്റെ വീട്ടില് ഉടഞ്ഞ പാത്രത്തെ പണിയുന്നത് പോലെ ಕುಂಬಾರನ ಮನೆಯಲ್ಲಿ ಕುಂಬಾರನು ಒಡೆದು ಹೋದ ಪಾತ್ರೆಯನ್ನು ಮರಳಿ ಮಾಡುವ ಹಾಗೆ ಯೇಸು ನಿನ್ನನ್ನು പൊട്ടിത്തെറിച്ച് ಮರಳಿ ಕಟ್ಟುತ್ತಿದ್ದಾರೆ. പോയ നിന്നെ യേശു രൂപപ്പെടുത്തുന്നു. ಯೇಸು ನಿನ್ನನ್ನು ಬದಲಾಯಿಸ್ತಾ ಇದ್ದಾರೆ. ഹല്ലേലൂയ ಹಲ್ಲೆಲೂಯ. I am the Lord who is healing you. I am the Lord who is healing you. ಮೊಳೆ ಅಪ್ರತ್ಯಕ್ಷವಾಗಲು ಪ್ರಾರ್ಥಿಸುತ್ತಿದ್ದಾರೆ. ಕೆಲವರ ಗಡ್ಡೆ ಮಾಯವಾಗಿದೆ ನೋಡಿ. ಯಾರದು ಗಡ್ಡೆ ಇದ್ದವರು ಗಡ್ಡೆ ಇದೆಯಾ ಅಂತ ನೋಡಿ. ಆ ಗಡ್ಡೆ ಇದ್ದವರು ನೋಡಿ ಗಡ್ಡೆ ಇದೆಯಾ ಅಂತ ഇപ്പോൾ പ്രാർത്ഥിക്കുന്നുണ്ട്. ಈಗ ಗಡ್ಡೆಗಳು ಮಾಯವಾಗ್ತಾ ಇದೆ. ഹീലിംഗ് നടക്കുന്നു. ಈಗ ಅಲ್ಲಿ ಹೀಲಿಂಗ್ ನಡೆಯುತ್ತಾ ಇದೆ. Jesus is comforting her like anything.
Joshua, be bold, Joshua. I will be with you the same way I was with Moses. ಯೆಹೋಶುವನಲ್ಲಿ ದೇವರು ಹೇಳಿದ್ರು, ಯೆಹೋಶುವನೇ, ನಾನು ಮೋಶೆಯ ಜೊತೆಯಲ್ಲಿ ಎಂಬಂತೆ ನಿನ್ನ ಜೊತೆಯಲ್ಲೂ ಇದ್ದೇನೆ. And in your lifetime, നിന്റെ ജീവകാലത്ത് ആരും നിനക്കെതിരെ നിൽക്കുകയില്ല. ನಿನ್ನ ಜೀವಮಾನ ಕಾಲವಿಡೀ ಯಾರು ನಿನಗೆ ಎದುರು ನಿಲ್ಲುವುದಿಲ್ಲ. Hallelujah. Hallelujah. Let us praise him. ಕೈಗಳನ್ನು ಮೇಲಕ್ಕೆತ್ತಿ ಸ್ತುತಿಸುತ್ತಾ ಪ್ರಾರ್ಥನೆ ಮಾಡಿ. Hallelujah. Hallelujah. Jesus. I am the Lord who heals you. I am the Lord who heals you. ಸೌಖ್ಯವಾಗಿ. Jesus. I am the Lord who heals. ഞാൻ നിന്നെ സൗഖ്യമാക്കുന്ന കർത്താവാണ്. ನಾನೇ ನಿನ್ನನ್ನು ಗುಣಪಡಿಸುವ ದೇವರು. വിളിച്ചോ യേശുവേ. ಕರೀರಿ. Power of the Lord is in there. ಕರೀರಿ ಯೇಸುವೇ. Haja. I am the Lord. I am the Lord who heals you. Thank you, Jesus. Where the healings are taking place. Praise you, Jesus. ಎಲ್ಲರೂ ಕರೀರಿ ಯೇಸುವೇ, ಯೇಸುವೇ ಎಂದು ಯೇಸು ಸ್ವಾಮಿ ಅನೇಕರನ್ನು ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ. ಯೇಸುವೇ, യേശുവേ എന്ന് വിളിച്ചോ. ಯೇಸುವೇ ಎಂದು ಕರೀರಿ. I am the Lord who heals you. I am the Lord who heals you. Jesus. She's getting healed. അവള് സൗഖ്യമായിക്കൊണ്ടിരിക്കുന്നു. You are getting healed. ನಿನಗೆ ಸೌಖ್ಯ ಸಿಕ್ಕಿದೆ. Oh Jesus. She is suffering with a hormonal issue. You heal her. You heal her now. ಯೇಸುವೇ ಇವಳನ್ನು ಮುಟ್ಟಿ ಗುಣಪಡಿಸಿರಿ. You heal your daughter now. ಯೇಸುವೇ ಈಗ ಅವಳನ್ನು You heal your ಗುಣಪಡಿಸಿರಿ. daughter now. ಅವಳನ್ನು ಗುಣಪಡಿಸಿರಿ. Touch. ಮುಟ್ಟಿರಿ. Touch. ಮುಟ್ಟಿರಿ. Touch. You heal your daughter now. ಅವಳನ್ನು ಈಗ ಗುಣಪಡಿಸಿರಿ. Your word is true. ನಿನ್ನ ವಾಕ್ಯ ಸತ್ಯ. ശരീരത്തെ ഈശോ സ്പർശിക്കുന്നു. ಯೇಸು ಸ್ವಾಮಿಗೂ ಮುಟ್ಟುತ್ತಾ ಇದ್ದಾರೆ. Lord is touching you. Lord is touching you. ಗುಣಪಡಿಸಿರಿ. സൗഖ്യമാവുക. ಯೇಸುವೇ ಗುಣಪಡಿಸಿರಿ. I am the Lord who healeth you. സൗഖ്യമാവുക. ಗುಣ ಹೊಂದಲಿ. സൗഖ്യമാവുക. Healing take place. Mighty name of Jesus. Hallelujah. Mighty name of Jesus. അടയപ്പെട്ട ഗർഭപാത്രങ്ങൾ ഈശോ തുറന്നു കൊടുക്കുന്നു. ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ. Send your healing. Jesus. Send your healing anointing. Jesus. Send your healing God anointing. says, I am the Lord who healeth you. Brother Mona, can you read that verse? ಯೇಸುವೇ I am the Lord who heals ನಾನೇ you. ನಿನ್ನನ್ನು ಗುಣಪಡಿಸುವ ದೇವರು. I ಆ am the ವಚನ ವಾಕ್ಯನ. Lord who heals ಆ you. ವಾಕ್ಯವನ್ನು I am the Lord who heals you. ನಾನೇ ನಿನ್ನನ್ನು ಗುಣಪಡಿಸುವ ದೇವರು.
If you listen to the voice ನನ್ನ of your ವಾಕ್ಯಕ್ಕೆ God, ನೀನು ಕಿವಿಗೊಟ್ಟರೆ, if you listen to the voice of your ನನ್ನ God, ಮಾತಿಗೆ ನೀನು ಕಿವಿಗೊಟ್ಟರೆ, if you listen carefully to the voice of your Lord your God, ಶ್ರದ್ಧೆಯಿಂದ ನನ್ನ ವಾಕ್ಯಕ್ಕೆ and if ಕಿವಿಗೊಟ್ಟರೆ, you do what is right in His eyes, ನಿನ್ನ ದೃಷ್ಟಿಗಳನ್ನು ನನ್ನ ಮಾತಿನೆಡೆಗೆ ತಿರುಗಿಸಿದರೆ, and if you obey His commandments and His statutes, ನನ್ನ ಎಲ್ಲ ಕಟ್ಟಳೆಗಳನ್ನು ಪಾಲಿಸಿದರೆ, I will not inflict on any disease I brought to the Egyptians. ಈಜಿಪ್ಟಿನವರ ಮೇಲೆ ಬಂದಿರುವ ಬಾಧೆಗಳು ನಿನ್ನಲ್ಲಿ ಬರಲು ನಾನು ಒಪ್ಪುವುದಿಲ್ಲ. For I am the Lord who heals you. ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ. If you listen carefully to the voice of the Lord your ಶ್ರದ್ಧೆಯಿಂದ God, ದೇವರ ವಾಕ್ಯಕ್ಕೆ ಕಿವಿಗೊಟ್ಟರೆ, and if you do what is right in His eyes, ನನ್ನ ಮಾತಿನೆಡೆಗೆ ನಿನ್ನ ದೃಷ್ಟಿಗಳನ್ನು ಹರಿಸಿದ್ದರೆ, if you obey His commandments and His statutes, ನನ್ನ ಆಜ್ಞೆಗಳನ್ನು ಕಟ್ಟಳೆಗಳನ್ನು ಪಾಲಿಸಿದಲ್ಲಿ, I will not inflict on you any of the disease I brought to the Egyptians. ನಾನೇ ನಿನ್ನನ್ನು ಗುಣಪಡಿಸುವೆನು. For I am the Lord who heals you. ನಾನೇ ನಿನ್ನನ್ನು ಗುಣಪಡಿಸುವ ದೇವರು. For I am the Lord who heals ನಾನೇ you. ನಿನ್ನನ್ನು ಗುಣಪಡಿಸುವ ದೇವರು. For I am the Lord who heals you. ನಾನೇ ನಿನ್ನನ್ನು ಗುಣಪಡಿಸುವ, For I am the Lord who heals you. ನಾನೇ ನಿನ್ನನ್ನು ಗುಣಪಡಿಸುವ ದೇವರು. ಯೇಸುವೇ, ಯೇಸುವೇ, ಎಲ್ಲರೂ ಕರೀರಿ, ಯೇಸುವೇ ಎಂದು ಕರೀರಿ, ಯೇಸುವೇ ಕರೀರಿ. ಕುಳಿತಿರುವರೆಲ್ಲ ಬಾಯಿ ಮುಚ್ಚಿ ಕುಳಿತುಕೊಳ್ಬೇಡಿ, ಯೇಸುವೇ ಎಂದು I ಕರೀರಿ. am the Lord who heals you. The word of God says, I am the Lord who heals you. The Lord is healing. ಯೇಸುವಿಗೆ ಮುಟ್ಟು, Name of Jesus. The name of Jesus. ಯೇಸುವಿನ ನಾಮದಲ್ಲಿ, In the name of Jesus. ಯೇಸುವಿನ ನಾಮದಲ್ಲಿ Mighty deliverance. In the name of Jesus. ಬಿಡುಗಡೆ ಹೊಂದಲಿ. In the name of Jesus. In the name of Jesus. In the name of Jesus. ಸೌಖ್ಯ ಸಿಗಲಿ, In the name of ಸೌಖ್ಯ Jesus. ಸಿಗಲಿ, ಸೌಖ್ಯ ಸಿಗಲಿ. In the name of Jesus. In the name of Jesus. Mighty miracle and deliverance in the name of Jesus. The Lord says, I am the healer. I am the Lord who healeth you. I am the Lord who healeth. Jesus. 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 ಎಲ್ಲರೂ ಚಪ್ಪಾಳೆ Mighty ಎತ್ತಿ. clap to the Lord. Mighty clap to the Lord. Hallelujah. Yeshua. Yeshua. Hallelujah. Yeshua. Thank you, Jesus. 19 years. 19 ವರ್ಷಗಳಿಂದ Can't eat. Don't touch, don't touch. ಮುಟ್ಟಬೇಡ, ಮುಟ್ಟಬೇಡ, Hey, hand over it. ಅವಳ ಹೊಟ್ಟೆಯಲ್ಲಿ ಕೈ ಇಟ್ಟು. Major healings. ಮುಖ್ಯ ಮೇನ್ Major ಸೌಖ್ಯ healings. ಸಿಗ್ತದೆ, ಮೇಜರ್ ಹೀಲಿಂಗ್ ಸಿಗ್ತಾ ಇದೆ ಈಗ. Mighty miracle and healings. Major healings. Mighty, mighty miracles and healing. In the name of Jesus. In the name She of was sitting Jesus. there. ಅವಳು ಅಲ್ಲಿ ಹೊರಗಡೆ ಕುಳಿತಿದ್ದಳು. Jesus is setting her free. ಯೇಸು ಅವಳನ್ನೀಗ ಫ್ರೀಗೊಳಿಸಿದ್ದಾರೆ. Oh. It's been 19 years. 19 ವರ್ಷ. 19 ವರ್ಷಗಳಿಂದ ಅವಳಲ್ಲಿ ಬಂಧನ ಇತ್ತು. ಕರ್ತಾವ ಸ್ವತಂತ್ರ ಮಾಡು. ಯೇಸು ಅವಳನ್ನು The ಸ್ವಾತಂತ್ರ್ಯಗೊಳಿಸಿದ್ದಾರೆ. Lord has set her free after 19 years. പാവം ಪಾಪ, പാവം ഒരു സ്ത്രീ. ಪಾಪ ಒಬ್ಬಳು ಹೆಂಗಸು. ഹല്ലേലൂയ. ಹಲ್ಲೆಲೂಯಾ. അവളുടെ പേരെന്നാ അറിയാമോ? നിങ്ങൾക്ക് അവളെ അറിയാമോ? ನಿಮಗೆ ಅವಳ ಪರಿಚಯ ಇದೆಯಾ? ಅವಳ ಹೆಸರು ಏನಂತ ಗೊತ್ತಾ ನಿಮಗೆ? അറിയാമോ? ನಿಮಗೆ ಗೊತ್ತಾ? മീര. ವೀಣಾ. വീണ. ಹಾ, വീണ വാ വീണ. എണീറ്റ് വാ വീണ. ಹಾ, ವೀಣಾ ಎದ್ದು ಬಾ, എണീറ്റ് വാ എങ്ങനെ? ಎದ್ದು ಬಾ, ಎದ್ದು ಬಾ. എന്തു ബാ? എന്തു ബാ? വീണ എന്തു ബാ? വീണ
Veena? Veena? Etu ba Veena? Hallelujah. ಹಲ್ಲೆಲೂಯಾ. Jesus loves you, Veena. ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. It's been 19 years. Huh? 19 ವರ್ಷಗಳಿಂದ. ಹೌದು. ಕಷ್ಟದ ಬಾಧೆ. Jesus loves you. ಅವರುಗಳ ಹತ್ರ ಬಸ್ Get the blessing. She's Jesus is calling you and asking you to learn Bible. ಯೇಸು ಸ್ವಾಮಿ ನಿನ್ನಲ್ಲಿ ಹೇಳ್ತಾ ಇದ್ದಾರೆ ಬೈಬಲ್ ಕಲಿಯಲಿಕ್ಕೆ. You have a thirst for Bible, right? ಬೈಬಲ್ ಕಲಿಯಲಿಕ್ಕೋಸ್ಕರ ಇಷ್ಟಪಡ್ತಾ ದಾಹ ಪಡ್ತಾ ಇದೆಯಾ? You know what the Lord says? ಯೇಸು ಹೇಳುತ್ತಿರುವುದೇನೆಂದರೆ Focus more on epistles. Pauline theology. Paul's theology. He has selected you. He has chosen you to be the part of the true church, which is Catholic Church. ಕ್ಯಾಥಲಿಕ್ ಚರ್ಚಿಗಾಗಿ ದೇವರು ನಿನ್ನನ್ನು ಆಯ್ದುಕೊಂಡಿದ್ದಾರೆ. And you are going to be a TV evangelist for the glory of God. Praise the Lord. Praise the Lord. Hallelujah. Jesus is going to bless you. ಯೇಸು ಸ್ವಾಮಿ ಟಿವಿಯ ಕಾರ್ಯಕ್ರಮದ ಮೂಲಕ ದೇವರ ವಾಕ್ಯ ಸಾರಲು ಯೇಸು ಸ್ವಾಮಿ ನಿನ್ನನ್ನು ಆಯ್ದುಕೊಂಡಿದ್ದಾರೆ. Hallelujah. Hallelujah. He is blessing you. ಯೇಸು ನಿನ್ನನ್ನು ಆಶೀರ್ವದಿಸಿದ್ದಾರೆ. ಅವಳೇ ಕರ್ತಾವ ಆಶೀರ್ವದಿಸಿದ್ದಾನೆ. ಅವಳನ್ನು ಯೇಸು ಸ್ವಾಮಿ ಅದಕ್ಕೋಸ್ಕರ ಆಶೀರ್ವದಿಸುತ್ತಿದ್ದಾರೆ. When the Timothy generation was required, ತಿಮೋಥಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೀಗೆ ಎನ್ನುತ್ತಾ ಇದೆ. It was Paul's generation. When the next generation was required, God's eye was after Timothy's, Silas, Luke, and even Mark. All those figures God has found out and used them mightily. Same manner, He has chosen you. He is going to use you. You have a concern regarding your future. You have a concern regarding your future. You are not able to make decisions. You are struggling in that area. But you know what the Lord says? It's not you are taking decision, but you are moving with my decision. Yes. I am the Lord Oh, heal it. who has better plans for you. Yes, yes. You have plans and I have better plans for you. He is anointing you. Shatana la 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 la. Shiali ari ari. Oh, she is receiving. ಅಲ್ಲಿ ಕುಳಿತುಕೊಳ್ಳಿ. Lord, you anoint your daughter. Anoint your daughter ಯೇಸುವೇ ನಿನ್ನ with ಮಗಳನ್ನು more ಅಭಿಷೇಕ wisdom. ಹೆಚ್ಚು ಶಕ್ತಿಪಡಿಸು. With more wisdom. With more wisdom. Oh, with more wisdom. ಶಕ್ತಿಪಡಿಸು. Oh, this is something else. It's going to be a great anointing. ಅವಳಿಗೆ ಅಭಿಷೇಕ ಬರ್ತಾ ಇದೆ. It's going to be a great anointing. ಅವಳು ಅಭಿಷೇಕ ಪಡೆಯುತ್ತಾ ಇದ್ದಾಳೆ. The Lord, oh God, use your daughter ದೇವರೇ ನಿನ್ನ ಮಗಳನ್ನು ನೀನು ಉಪಯೋಗಿಸು. for the glory of God in ನಿನ್ನ Jesus. ನಾಮದ ಮಹಿಮೆಗಾಗಿ. Amen. ಆಮೆನ್. Amen. ಆಮೆನ್. Amen. Get up, sister. Get up. Go and get the blessing from the Father. If you are able to get up, then get up. Otherwise, you sit. Let us sit for some time. Jesus is still feeling her. ಯೇಸು ಅವಳನ್ನು She is not able to stand, so leave ಎದ್ದೆಲ್ಲಿ her. ಕಾಗದ ಇದ್ರಲ್ಲೇ ಸ್ವಲ್ಪ ಹೊತ್ತು So ಕುಳಿತುಕೊಳ್ಳಿ. leave her, leave her, leave her, leave her. She is not able to stand now. Next 15 minutes, 15 ನಿಮಿಷ. continue of. She asked what decision I should make. ನೀನು ಕೇಳ್ತಾ ಇದ್ದೀಯ ನಾನು ಯಾವ ನಿರ್ಧಾರ ತೆಗೆದುಕೊಳ್ಬೇಕೆಂದು. But today Lord says,
ಆದ್ರೆ ಇಂದು ಯೇಸು ಹೇಳ್ತಾ ಇದ್ದಾರೆ, It's not your life to make your decisions. ನಿನ್ನ ನಿರ್ಧಾರದಂತೆ ಅಲ್ಲ ನಿನಗೆ ಜೀವ ಸಿಕ್ಕಿರುವುದು. This is my life which I am giving you. So this is my decision on. ನನ್ನ ನಿರ್ಧಾರದಂತೆ ನಿನಗೆ ನಾನು ಜೀವ ಕೊಟ್ಟಿದ್ದೀನಿ, ಅದಕ್ಕೆ ನಿನ್ನ ಕುರಿತು ನಾನೇ ನಿರ್ಧಾರ ತೆಗೆಯುತ್ತೇನೆ. ನನ್ನ ನಿರ್ಧಾರ ನಿನ್ನೆ ತಾನ ನಾನೇ ತಾನ. ಕರೆಕ್ಟ್. Hallelujah. Hallelujah. Serious blessing. Submit yourself for holiness. ನಿನ್ನನ್ನೇ ಪರಿಶುದ್ಧತೆಗೊಳಿಸು. Submit ನಿನ್ನೆ ವಿಶುದ್ಧಿಗೆ ಸಮರ್ಪಿಸು. ನಿನ್ನನ್ನೇ ಪರಿಶುದ್ಧತೆಗೊಳಿಸು. നിന്റെ കണ്ണും കൈയും നാക്കും വാക്കും ചിന്തകളും എല്ലാം വിശുദ്ധിക്ക് സമർപ്പിച്ചു. ನಿನ್ನ ಕಣ್ಣು, ನಿನ್ನ ಕೈ, ನಿನ್ನ ನಾಲಿಗೆ, ನಿನ್ನ ಮಾತು ಎಲ್ಲವನ್ನು ಪವಿತ್ರಗೊಳಿಸು. There is a saint called John of the Cross. ನೋಡಿ, ಜಾನ್ ಆಫ್ ದ ಕ್ರಾಸ್ ಎನ್ನುವ ಸಂತರು, He is a saint, ಅವರೊಬ್ಬರ ಸಂತರು, blessed with a charism of songs like poet. ನೋಡಿ, ಆ ಹಾಡು ಗೀತೆ ಇದೆಯಲ್ವಾ, ಆ ಗೀತೆ ಹಾಡುವುದರಲ್ಲಿ ಆಶೀರ್ವದಿಸಲ್ಪಟ್ಟ ಒಬ್ಬರ ಸಂತರು. Avila of Teresa. ಆವಿಲಾದ ಟ್ರೀಸಾ, ಸಂತ ಟ್ರೀಸಾ. Avila Teresa ಆವಿಲಾದ ಸಂತ ಟ್ರೀಸಾ and John of the Cross. ನಂತರ ಜಾನ್ ಆಫ್ ದ ಕ್ರಾಸ್ Is your model. ಅವರಾಗಿದ್ದಾರೆ ನಿನ್ನ ಆದರ್ಶ. Is your model. ಅವರೇ ನಿನಗೆ ಆದರ್ಶ. Their spirituality God is imparting on you. ದೇವರ ಈ ಅತಿಶಯಕ್ಕಾಗಿ ನೀನು ಹರ್ಷಚಿತ್ತಳಾಗು. So you will be, നീ ലോകത്തിൽ നിന്ന് തന്നെ മാറിപ്പോകും. ನೀನು ಲೋಕದಿಂದಲೇ ಬದಲಾಗುತ್ತಿ. നീ ലോകത്തിലായിരിക്കും, ನೀನು ಲೋಕದಲ್ಲಿ ಇರುತ್ತಿ, പക്ഷേ ഈ ലോകത്തിൽ നിന്ന് തന്നെ മാറിപ്പോകും. ಆದ್ರೆ ಈ ಲೋಕದಿಂದಲೇ ಬದಲಾಗುತ್ತಿ. ഇവിടെ എന്നാ നടക്കുന്നതെന്ന് ആടെ സൗഖ്യമാണ്. ನೋಡಿ, ಅಲ್ಲಿ ಸೌಖ್ಯ ಸಿಗ್ತಾ ಇದೆ, ആടെ സൗഖ്യമാണ്. ಅಲ್ಲಿ ಒಬ್ಬರಿಗೆ ಸೌಖ್ಯ ಸಿಗ್ತಾ ಇದೆ, അവിടെ ഹീലിംഗ് നടക്കും. ಅಲ್ಲಿ ಹೀಲಿಂಗ್ ನಡೀತಾ ಇದೆ. So many healings are taking place. ಅಲ್ಲಿ ತುಂಬಾ ಸೌಖ್ಯ ಆ ಕಡೆ ನಡೀತಾ ಇದೆ. That red chudi. ರೆಡ್ ಚೂಡಿದಾರ ಹಾಕಿರುವ ಹುಡುಗಿ. You're looking side now. Yes, it's you. ನೀನೆ You have severe asthma. Asthma. Yes, you got ಚಪ್ಪಾಳೆ it. ತಟಿ. Shala hala hara haja. Hallelujah, hallelujah, She is hallelujah. healed. ಸ್ವಿಶ್, ಸ್ವಿಶ್. Yes. She is healed from asthma now. ಅಸ್ತಮ ರೋಗದಿಂದ ಅವಳಿಗೆ ಸೌಖ್ಯ ಸಿಗ್ತಾ ಇದೆ. Yes. I know because Jesus told me. Come. ಯೇಸು ನಿನ್ನನ್ನು ಕರೀತಾ ಇದ್ರು, ಹೋಗಿ Get the blessing from the Father. ಗುರುಗಳಿಂದ ಬ್ಲೆಸ್ಸಿಂಗ್ ತೆಗೆದುಕೋ. How many years you have? ಎಷ್ಟು ವರ್ಷದಿಂದ ಅಸ್ತಮ ಇತ್ತು? Since you were born. ಹುಟ್ಟಿದ ಅಂದಿನಿಂದ ಅಸ್ತಮ ಇತ್ತು. Oh my God. Give thanks to the Lord for the healing. Hallelujah, hallelujah. കൈയെ തട്ടി കർത്താവിനെ. ಎಲ್ಲರೂ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ. ജനിച്ചപ്പം മുതൽ ಹುಟ್ಟಿದ ಅಂದಿನಿಂದ ಇದ್ದ ಕಾಯಿಲೆ, ഇവൾ ആസ്മയാൽ പിടിക്കപ്പെട്ടിരിക്കുന്നു. ಅಸ್ತಮ ರೋಗ. ഹജാലാര ഹജ. Hallelujah, hallelujah. Hallelujah. Hallelujah, hallelujah, hallelujah. ಮಂಡಿ ಊರು, ಮಂಡಿ ಕಾಲೂರು, ಮೊಣಕಾಲೂರ ಫ್ರೀ ಆಗಿ. Oh Jesus. ಯೇಸುವೇ, Oh Jesus. ಓ ಯೇಸುವೇ, Oh Jesus. ಓ ಯೇಸುವೇ, Send your power. ನಿನ್ನ ಶಕ್ತಿ ಕಳುಹಿಸು, Send your power. ನಿನ್ನ ಶಕ್ತಿ ಕಳುಹಿಸು. Set your daughter free. ಇವಳನ್ನು ಫ್ರೀಗೊಳಿಸು, Set your daughter free. ನಿನ್ನ ಮಗಳನ್ನು ಸ್ವಾತಂತ್ರ್ಯಗೊಳಿಸು. Free. ಯೇಸುವೇ, ಯೇಸುವೇ, Free. ಯೇಸುವೇ, In the name of Jesus. ಯೇಸುವೇ, In the name of Jesus. ಯೇಸುವೇ. In the name of Jesus. The name of Jesus. I am the Lord who In heals. the name of Jesus. I am the Lord who name of heals. Jesus. Jesus is the healer. Jesus Touch. is the healer. Touch. Thank you, Jesus. Touch. Thank you, Touch. Jesus. She is healed perfectly. Come on. Jesus. ಪೂರ್ಣವಾಗಿ ಸೌಖ್ಯ ಸಿಗುತ್ತೆ. Get the blessing from the Father. Hallelujah. Hallelujah. She is helping people, so she should receive healing.
അല്ലേ? അവൾ ആൾക്കാരെ സഹായിക്കുമ്പോൾ അവൾക്ക് സൗഖ്യം കിട്ടണ്ടേ? ನೀನು ಜನರಿಗೆ ಸಹಾಯ ಮಾಡುವಾಗ ನಿನಗೂ ಸೌಖ್ಯ ಬೇಕಲ್ವಾ? കഴിഞ്ഞ പ്രാവശ്യം വന്നപ്പോൾ ഓടി നടന്ന ആൾക്കാർ, ಕಳೆದ ಸಾರಿ ಸರಿಯಾಗಿ ಓಡಿ ನಡೆದ ವ್ಯಕ್ತಿ. Hallelujah. Hallelujah. Jesus loves you. ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. Hallelujah. Hallelujah. Hey, ಇಲ್ಲಿ what's your name? ಹ? Delicious. Delicious. You are healed, Delicious. Jesus. From കുറച്ച് നിമിഷം മുമ്പ് വരെ you are very scared to ಸ್ವಲ್ಪ come appear in the public. ಸ್ವಲ್ಪ ನಿಮಿಷದ ಹಿಂದಿನ ತನಕ ಜನರ ಕಂಡು ತುಂಬಾ ಭಯ ಪಡ್ತಾ ಇದ್ಯಲ್ವಾ? ಹೌದಾ ಅಲ್ವಾ? ಹೌದು, ಜನರ Very scared. ತುಂಬಾ ಭಯ ಆಗ್ತಾ ಇತ್ತು. Not even able to attend 5 people. ಒಂದು 5 ಮಂದಿ ಬಂದ್ರು ಅವರ ಮುಂದೆ ನಿಲ್ಲಿಕ್ಕೆ ನಿನಗೆ ಆಗ್ತಾ ಇರಲಿಲ್ಲ. ಹೌದು. Hallelujah. Hallelujah. Now see your people ನೋಡಿ ಎಲ್ಲ ಜನರ ಮುಂದೆ ಯಾರು thousands of people. ಎಲ್ಲರ ಮುಂದೆ ಧೈರ್ಯದಿಂದ ನಿಂತಿದ್ದಾಳೆ. And that stage fear is gone. ಸ್ಟೇಜಿನ ಭಯ ನಿನ್ನಿಂದ ಹೋಗ್ಬಿಟ್ಟಿದೆ. Into that infinity complex, you know, that is gone. ನಿನ್ನಲ್ಲಿರುವಂತ ಕೀಳರಿಮೆ ಅದು ನಿನ್ನಿಂದ ಬಿಟ್ಟು ಹೋಗಿದೆ. Hallelujah. Hallelujah. All her life ಇವಳ ಇಡೀ ಜೀವನ she is very scared of people. ಜನರನ್ನು ಕಂಡ್ರೆ ಅಷ್ಟು ಭಯ ಪಡ್ತಾ ಇದ್ದಳು. If 5 people comes, 5 ಮಂದಿ ಬಂದ್ರು she will leave from there. ಅವಳು ಒಳಗಡೆನೆ ಹೋಗಿ ಬಿಡ್ತಾ ಇದ್ಲು. Nice ಆಯ್ತು ಅವಳು ರಕ್ಷ. ಅವಳು ಅಲ್ಲಿಂದ ನೀನು ತಪ್ಪಿ ಹೋಗ್ತಾ ಇದೆಯಲ್ವಾ? 5 ಮಂದಿ ಬಂದ್ರು. But today, ಆದ್ರೆ ಇಂದು that spirit left. ಅದೆಲ್ಲ ಬಿಟ್ಟು ಹೋಯ್ತು. ಇವಳು ಇങ്ങനെ ಇಂಟ್ರೋವರ್ಟ್ ಆಗುತ್ತಾರೆ. ನೀನು ನಿನ್ನಲ್ಲೇ, ಮನಸ್ಸಿಲಾಯ ಅರ್ಥ ಆಯ್ತಲ್ವಾ? ನಿನ್ನಲ್ಲೇ ನೀನು ಇರ್ತಾ ಇದೆಯಲ್ವಾ ಒಂಟಿಯಾಗಿ. I was an introvert. Introvert. Yeah, you were. You were. I was. You were. Hallelujah. Hallelujah. Oh, one more thing. ಇನ್ನೊಂದು ಸೌಖ್ಯ. You have a friend. ನಿನಗೊಬ್ಳು ಗೆಳತಿ ಇದ್ದಾಳೆ, ಬಂದಿದ್ದಾಳೆ. Always say, I don't know why this pain is coming in my left side of my ನನ್ನ belly. ಹೊಟ್ಟೆಯ ಎಡಭಾಗದಲ್ಲಿ ತುಂಬಾ ನೋವು ಬರ್ತಾ ಇದೆ. That friend is receiving healing now. ನಿನ್ನ ಗೆಳತಿಗೂ ಸೌಖ್ಯ ಸಿಗ್ತಾ ಇದೆ. ನಿನ್ನ ಗೆಳತಿ ಬಂದಿದ್ದಾಳಾ? ಇವൾക്ക് ഒരു സ്നേഹിത അവളിപ്പോ ഓർത്തെടുക്കണം. അത് ನೀನು ಯೋಚಿಸ್ತಾ ಇರೋದು ನಿನಗೊಬ್ಬರು ಫ್ರೆಂಡ್ ಇದ್ದಾರೆ. വയറിന് ഇടത്ത ഭാഗത്ത് എപ്പോഴും വേദന വരും. ಅವರ ಹೊಟ್ಟೆಯ ಎಡಭಾಗದಲ್ಲಿ ಯಾವಾಗಲೂ ನೋವು ಬರ್ತಾ ಇದೆ. ಇವಳು ഇവിടെ നിന്ന് സൗഖ്യമാകുമ്പോൾ ನಿನಗೆ ಇಲ್ಲಿ ಸೌಖ್ಯ ಸಿಗುವಾಗ ಇವളുടെ ആ കൂട്ടുകാരി അവിടെ ನಿನ್ನ സൗഖ്യമാകുന്നു. ಗೆಳತಿಗೆ ಅಲ್ಲಿ ಸೌಖ್ಯ ಸಿಗ್ತಾ ಇದೆ. Hallelujah. Hallelujah. Oh my God. Hallelujah. 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 വലിയ താടിക്കാരനെ കണ്ടോ? കണ്ണാടി വെച്ച വലിയ താടിക്കാരൻ. ನೋಡಿ ಆ ಕನ್ನಡಿ ಹಾಕಿರುವ ಗಡ್ಡದವರು. ಏ ತಾಡಿಕಾರ, ಗಡ್ಡದವರೇ ಬನ್ನಿ. Hallelujah. Hallelujah. You want to go? No, you are not going. Stand with me to pray over me. Jesus' name. Hallelujah. Hallelujah. Oh Jesus. ಯೇಸುವೇ. That particular verse in Exodus says, ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಹೀಗೆ ಎನ್ನುತ್ತಾ ಇದೆ, എന്തെല്ലാം ഈജിപ്തിൽ നിന്നുണ്ടോ, ಈಜಿಪ್ತಿನಿಂದ ಏನೆಲ್ಲ ಬಂದಿದೆಯೋ അത് മുഴുവൻ ഞാൻ എടുത്തു കളയും. ಅದೆಲ್ಲ ನಿನ್ನಿಂದ ನಾನು ತೆಗೆದು ಬಿಡುವೆ. ഈ മകനെ, ನನ್ನ ಮಗನೇ, ഈജിപ്തിൽ നിന്ന് ಈಜಿಪ್ತಿನಿಂದ ചില സാമ്പത്തിക പ്രശ്നങ്ങളുണ്ട്. ಕೆಲವು ಆರ್ಥಿಕವಾದ ಕಷ್ಟಗಳು ಬಂದಿದೆ. ഹല്ലേലൂയ. ಹಲ್ಲೆಲೂಯ. അത് ഇന്ന് അഴിഞ്ഞു പോകുന്നു. ಅದು ಇಂದು ನಿನ್ನಿಂದ ಬಿಟ್ಟು ಹೋಗ್ತಾ ಇದೆ. അത് വിട്ടുപോകുന്നു. ಅದು ಬಿಟ್ಟು ಹೋಗ್ತಾ ಇದೆ. കരങ്ങളെ തട്ടി സ്തുതിക്കുക. ಎಲ್ಲರೂ ಕೈಗಳನ್ನು ತಟ್ಟಿ ಸ್ತುತಿಸಿರಿ. ಹಲ್ಲೆಲೂಯ. ಹಲ್ಲೆಲೂಯ. ഹല്ലേലൂയ. ഈജിപ്തിൽ നിന്ന് വന്ന, ಈಜಿಪ್ತಿನಿಂದ ಬಂದಿರುವ, അത് നമ്മൾ അതിനെ സ്പിരിച്വൽ മീനിങ്ങിൽ അങ്ങനെ സമയമായോ? ഓക്കേ. ഈജിപ്തിൽ നിന്ന് വന്ന, ಈಜಿಪ್ತಿನಿಂದ ಬಂದಿರುವ curse, All the curses ಶಾಪ. from Egypt. ശാപം. ಶಾಪ. Curses from Egypt. Curses from Egypt. ಈಜಿಪ್ತಿನಿಂದ ಬಂದಿರುವ ಶಾಪ. ഇത് പറയുമ്പോൾ തന്നെ ಮೂರು ಬಿಸ್ನೆಸ್ಗಾರೆ ಸೌಖ್ಯಮಾಗ. ಇಲ್ಲಿ ಹೇಳ್ತಾ ಇರುವಾಗ 3 ವ್ಯಾಪಾರಸ್ಥರಿಗೆ ಇಲ್ಲಿ ಬಿಡುಗಡೆ ಸಿಗ್ತದೆ. ವ್ಯಾಪಾರಸ್ಥರು 3 ಮೂರು ಬಿಸ್ನೆಸ್ಗಾರೆ, 3 ವ್ಯಾಪಾರಸ್ಥರನ್ನು என்ன
ചെയ്താലും രക്ഷപ്പെടും. ಅವರು ಏನು ಮಾಡಿದ್ರು ಅವರಿಗೆ ಗತಿ ಇಲ್ಲ. യേശു നാമത്തിൽ, ಯೇಸುವಿನ ನಾಮದಲ್ಲಿ നിങ്ങളുടെ ബിസിനസ് ഒരു അനുഗ്രഹമായി മാറട്ടെ. ನಿನ್ನ ವ್ಯಾಪಾರ ನಿನಗೊಂದು ಆಶೀರ್ವಾದವಾಗ್ತಾ ಇದೆ. അതിനകത്തേക്ക് കർത്താവിന്റെ കരുണ ഇറങ്ങി വരും. ದೇವರ ಕರುಣೆ ನಿನ್ನ ವ್ಯಾಪಾರದ ಮೇಲೆ ಇಳಿದು ಬರುತ್ತಾ ಇದೆ. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ ಅದು ಫ್ರೀ ಆಗട്ടെ. ಅವರು ಫ್ರೀ ಆಗಲಿ. ಆಚಾ ಹಲ ಹಲ ಹಲ್ಲೆಲೂಯಾ, ಹಲ್ಲೆಲೂಯಾ, ഹല്ലേലൂയ ഹല്ലേലൂയ ഹല്ലേലൂയ. കൈയെടുത്ത് സ്തുതിക്കുക. ഹല്ലേലൂയ ഹല്ലേലൂയ ಸ್ತುತಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. Hallelujah, യേശുവേ. ഇത് നിങ്ങൾ ഈ താടിക്കാരൻ അവിടെ ഇരുന്നപ്പോൾ തന്നെ യേശു പറഞ്ഞു, ഈ താടിക്കാരൻ അവിടെ ഇരുന്നപ്പോൾ തന്നെ ಈ ಗಡ್ಡದವನಲ್ಲಿ ಕುಳಿತಿರುವಾಗಲೇ യേശു പറഞ്ഞു, ಯೇಸು ಹೇಳಿದರು, ഞാൻ താടിക്കാരനെ സൗഖ്യമാക്കും. ನಾನು ಈ ಗಡ್ಡದವನನ್ನು ಗುಣಪಡಿಸುತ್ತಿದ್ದೇನೆ. നിങ്ങളെ കാലിലെ ಇವನ ಕಾಲಿನಲ್ಲಿ, ഇവിടുന്ന് ഇങ്ങനെ ഈ മുട്ടിന് താഴേക്ക് ಕಾಲಿನ ಗಂಟಿನ ಕೆಳಗಡೆ കർത്താവിന്റെ മഹത്വം ഇറങ്ങി വരും. ದೇವರ ಮಹಿಮೆ ಇಳಿದು ಬರುತ್ತಾ ಇದೆ. നിങ്ങളെ വിളിക്കാൻ പറഞ്ഞു. നിങ്ങളെ വിളിക്കാൻ പറഞ്ഞു. ಯೇಸು ಹೇಳಿದ್ರು, ನಿನ್ನನ್ನು ಇಲ್ಲಿಗೆ ಕರೆಯುವೆ ಎಂದು. ഇത് എന്നെ പറ്റിയതാ. ಕಾಲಿಗೆ ಏನಾದದ್ದು? ಕಾಲು ನೋವಿತ್ತು. ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ಬೆಳಿಗ್ಗೆ ಎದ್ದು ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ. ಮೊನ್ನೆ 10 ತಾರೀಕಿಗೆ ನಾನು ಇಲ್ಲಿ ಬಂದೆಲ್ಲ, ಅವತ್ತೇ ನನಗೆ ಕಾಲು ಇದಾಗಿದೆ. ಮೊನ್ನೆ ಬಂದಾಗಲೇ യേശു സ്വാമി ഗുണപ്പെടുത്തിದ್ರು. ಅದರ ನಂತರ ಬರ್ಲಿಲ್ಲ. ಈಗ കഴിഞ്ഞ ധ്യാനത്തിൽ വന്നപ്പോ തന്നെ ഹീലിംഗ് കിട്ടിയായിരുന്നു. നടക്കാൻ പറ്റുന്നുണ്ടായില്ലായിരുന്നു. How he speak both Malayalam and Kannada? മലയാളം കന്നഡ രണ്ടും അറിയാം. എങ്ങനെ സംസാരിക്കും? നാട്ടുകാരല്ല, പിന്നെ മലയാളം ഉണ്ടായല്ലേ. മലയാളമല്ല, മലയാളം. ഹല്ലേലൂയ. ഫിനാൻഷ്യലി കർത്താവ്. ഹല്ലേലൂയ. ഹല്ലേലൂയ. What is his problem? ಆ ಮಗುವಿಗೆ Pray for his leg. ಆ ಮಗುವಿಗೋಸ್ಕರ ಪ್ರಾರ್ಥನೆ ಮಾಡಮ್ಮ. ನೀನಲ್ಲಿ ಮಂಡಿ ಊರಿ ಪ್ರಾರ್ಥನೆ ಮಾಡುವ ಮಗುವಿಗೋಸ್ಕರ. How do you heal your son? Heal your son. ಯೇಸುವೇ, ನಿನ್ನ ಮಗುವನ್ನು ಗುಣಪಡಿಸು. Heal your son. ನಿನ್ನ ಮಗುವನ್ನು ಗುಣಪಡಿಸು. Heal your son. ನಿನ್ನ ಮಗುವನ್ನು ಗುಣಪಡಿಸು. Heal your son. ನಿನ್ನ ಮಗುವನ್ನು ಗುಣಪಡಿಸು. ಎಲ್ಲರೂ ಒಂದು ಎഴുന്നേറ്റ് നിന്ന്. ಎಲ್ಲರೂ ಎದ್ದು ನಿಂತುಕೊಳ್ಳಿ. ഈ ഗുണ്ടപ്പണിക്ക് പോയിട്ട് വെട്ട് പുറത്ത് കിട്ടിയ ഒരാളെ വിളിക്കാമോ? ನೋಡಿ, ರೌಡಿ ಕೆಲಸಕ್ಕೆ ಹೋಗಿ, ರೌಡಿಗಳಿದೆಯಲ್ವಾ, ಕೆಲಸಕ್ಕೆ ಹೋಗಿ ಬೆನ್ನಿನಲ್ಲಿ ಕಡಿತ ಬಿದ್ದಿರುವ ಯಾರೋ ಒಬ್ಬರು ಇಲ್ಲಿದ್ದಾರೆ. ಅವರನ್ನು ಯೇಸು ಸ್ವಾಮಿ ಕರೀತಾ ಇದ್ದಾರೆ. പെട്ടെന്ന് സ്റ്റേജിലേക്ക് വാ. ಬೇಗ ಅವರು ಸ್ಟೇಜ್ಗೆ ಬರ್ರಿ. ರೌಡಿ ಕೆಲಸಕ್ಕೆ ಹೋಗಿ ಬೆನ್ನಿನಲ್ಲಿ ಕತ್ತಿಯಿಂದ ಕಡಿದಿದ್ದಾರೆ. ಅಂತವರು ಯಾರೋ ಇಲ್ಲಿ ನಿಂತಿದ್ದಾರೆ. ಅವರನ್ನು ಯೇಸು ಸ್ವಾಮಿ ಕರೀತಾ ಇದ್ದಾರೆ, ಬೇಗ ಸ್ಟೇಜಿಗೆ ಬಾ ಎಂದು. അവരെ യേശു സൗഖ്യമാക്കും. ಅವರನ್ನು ಯೇಸು ಸ್ವಾಮಿ ಗುಣಪಡಿಸ್ತಾ ಇದ್ದಾರೆ. അവരുടെ ജീവിതത്തെ കർത്താവ് മാറ്റും. ಅವರ ಜೀವನವನ್ನು ಯೇಸು ಬದಲಾಯಿಸ್ತಾ ಇದ್ದಾರೆ. അവനോട് പറയുന്നു, ಅವನಲ್ಲಿ ಹೇಳುತ್ತಿದ್ದಾರೆ, നീ എന്റെ സാക്ഷിയായിക്കോ. ನೀನು ನನ್ನ ಸಾಕ್ಷಿಯಾಗುತ್ತಿ. എല്ലാ കൈയും ഉയർത്തി പിടിക്കാം. ಎಲ್ಲರೂ ಕೈ ಎತ್ತಿ ಹಿಡಿದುಕೊಳ್ಳಿ. ഈ വചനം പറഞ്ഞ് നമുക്ക് പ്രാർത്ഥിക്കാം. ಈ ವಾಕ್ಯವನ್ನು ಹೇಳಿ ನಾವು ಪ್ರಾರ್ಥಿಸೋಣ. ഈ വചനം പറഞ്ഞ് നമുക്ക് പ്രാർത്ഥിക്കാം. ಈ ವಾಕ್ಯವನ್ನು ಹೇಳಿ ನಾವು ಪ್ರಾರ್ಥಿಸೋಣ. ഹല്ലേലൂയ. ഹല്ലേലൂയ. പുറപ്പാട് 15. വിമോചന കാണ്ഡ 15. പുറപ്പാട് 15:26. വിമോചന കാണ്ഡ 15:26. ഞാൻ നിന്നെ സൗഖ്യപ്പെടുത്തുന്ന കർത്താവാണ്. ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ. ശക്തമായിട്ട് പറഞ്ഞു. ഞാന് ಎಲ್ಲರೂ ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ. ಎಲ್ಲರೂ ಸೇರಿ ಹೇಳಿ, ಜೋರಾಗಿ ಹೇಳಿ, ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ. ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ. ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ. ಜೋರಾಗಿ ಹೇಳಿ, ನಾನೇ
ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ. ಎಲ್ಲರೂ ಹೇಳಿ, ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ. ಕೈ ಎತ್ತಮ್ಮ, ನಿನಗೆ ಸೌಖ್ಯ ಸಿಗ್ತಾ ಇದೆ, ಸೌಖ್ಯ ನಿನಗೆ ಸಿಗ್ತಾ ಇದೆ. ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ. ಅಸ್ತಮ ಇತ್ತಮ್ಮ, for 40 years. Can you give mighty clap to the Lord? 40 ವರ್ಷಗಳಿಂದ ಅಸ್ತಮ ಕಾಯಿಲೆ ಇತ್ತು. ನೀನಲ್ಲಿ ನಿಂತಾಗ ಯೇಸು ನಿನ್ನನ್ನು ಕರೀಲಿಕ್ಕೆ ಹೇಳಿದ್ರು. ನಿನಗೆ ಅಸ್ತಮ ರೋಗಕ್ಕೆ ಸೌಖ್ಯ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ನಿನಗೆ ಅಸ್ತಮ ಇದೆಯಾ ಇಲ್ವಾ. ಯೇಸು ಹೇಳಿದ್ರು ನಿನಗೆ ಸೌಖ್ಯ ಕೊಟ್ಟಿದ್ದಾರೆ ಎಂದು. ನಾನು ನನ್ನ ಪ್ರಾರ್ಥನೆ ಮಾಡುವ ಹುಡುಗಿ, ನಾವಿಬ್ರು ಇಲ್ಲಿದ್ದೇವೆ. ನಿನ್ನ ಮಗಳನ್ನು ಗುಣಪಡಿಸಿರಿ, ಅದ್ಭುತ ಮಾಡಿರಿ. ನೋಡಿ, ಬೆನ್ನಿನಲ್ಲಿ ಕಡಿತ ಸಿಕ್ಕಿರುವ ರೌಡಿ ಎಲ್ಲಿದ್ದಾರೆ? ಬರ್ಲಿ, ಅವರು ನಾಚಿಕೆ ಪಡಬೇಕಾಗಿಲ್ಲ. ಬೆನ್ನಿನಲ್ಲಿ ರೌಡಿ ಕೆಲಸಕ್ಕೆ ಹೋಗಿ ಬೆನ್ನಿನಲ್ಲಿ ಕಡಿತ ಸಿಕ್ಕಿರುವ ಒಬ್ಬ ರೌಡಿ ಇಲ್ಲಿ ನಿಂತಿದ್ದಾರೆ. ಯೇಸು ಅವರನ್ನು ಕರೀತಾ ಇದ್ರೆ ನಾಚಿಕೆ ಪಡಬೇಡಿ, ಅವರು ಮುಂದಕ್ಕೆ ಬರಲಿ. ಅವನೀಗ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟಿದ್ದಾನೆ ಬರ್ಲಿಕ್ಕೆ, ಆದ್ರೆ ಇನ್ನೊಂದು ಹೆಜ್ಜೆ ಬೇಗ ಹಿಂದಕ್ಕೆ ಇಡ್ತಾ ಇದ್ದಾನೆ. ನಾಚಿಕೆ ಪಡಬೇಡ, ಯಾರು ನಿನಗೆ ಏನು ಹೇಳುವುದಿಲ್ಲ, ಅವ್ರು ಯಾರು ಮುಂದಕ್ಕೆ ಬರಲಿ. ಯೇಸುವೇ, നീ സൗഖ്യമായിക്കോ, ನೀನು ಗುಣಪಡಿಸು, നിന്റെ ജീവിതം യേശു മാറ്റുന്നു, ನಿನ್ನ ಜೀವನ യേಸು ಬದಲಾಯಿಸುತ್ತಿದ್ದಾರೆ. കർത്താവ് ഇറങ്ങി വരുന്നു, യേಸು ಇಳಿದು ಬರುತ್ತಿದ್ದಾರೆ. ഈശോ വിളിക്കുന്നു, യേಸು ಕರೆಯುತ್ತಿದ್ದಾರೆ. യേശുവേ, യേಸುവೇ, ഈ മകളെ ഇപ്പോ സ്പർശിക്കണമേ, ಈ ಮಗಳನ್ನು ಈಗ ಮುಟ್ಟಿರಿ, ഇപ്പോഴീ മകളെ സ്പർശിക്കണം, ಈಗ ಈ ಮಗಳನ್ನು ಮುಟ್ಟಿರಿ, ഇവളെ കെട്ടഴിക്കണമേ, ಇವಳ ಬಂಧನ ಬಿಚ್ಚಲ್ಪಡಲಿ. ಯೇಸುವೇ, ബന്ധനം അഴിക്കണമേ, ಬಂಧನವನ್ನು ಬಿಚ್ಚಿ, every chain, every chain, every chain. ഇങ്ങനെ പറഞ്ഞുകൊണ്ട് നമുക്ക് പ്രാർത്ഥിക്കാം. ಈ ರೀತಿ ಹೇಳಿ ನಾವು ಪ್ರಾರ್ಥಿಸೋಣ. 4 കാര്യം പറഞ്ഞ് നമുക്ക് പ്രാർത്ഥിക്കാം. 4 ಕಾರ್ಯಗಳನ್ನು ಹೇಳಿ ನಾವು ಪ್ರಾರ್ಥಿಸೋಣ. കർത്താവായ യേശുവേ, ಕರ್ತರಾದ ಯೇಸುವೇ, അവിടുത്തെ സ്വരം ശ്രവിക്കാൻ, ನಿಮ್ಮ ಸ್ವರವನ್ನು ಆಲಿಸಲು എന്നെ പഠിപ്പിക്കണമേ, ನನಗೆ ಕಲಿಸಿರಿ. കർത്താവായ യേശുവേ, ಕರ್ತರಾದ ಯೇಸುವೇ, അവിടുത്തെ കൽപ്പന അനുസരിക്കാൻ, ನಿಮ್ಮ ಆಜ್ಞೆಯನ್ನು ಪಾಲಿಸಲು എനിക്ക് കൃപ തരണമേ, ನನಗೆ ಕೃಪೆಯನ್ನು ಕೊಡಿರಿ. കർത്താവായ യേശുവേ, ಕರ್ತರಾದ ಯೇಸುವೇ, അവിടുത്തെ ചട്ടങ്ങൾ പാലിക്കാൻ, ನಿಮ್ಮ ಸ್ವರವನ್ನು ಆಲಿಸಲು എന്നെ അഭിഷേകം ചെയ്യണം, ನನ್ನನ್ನು ಅಭಿಷೇಕ ಮಾಡಿರಿ. കർത്താവായ യേശുവേ, ಕರ್ತರಾದ ಯೇಸುವೇ, എന്നെ ഇപ്പോൾ തന്നെ ನನ್ನನ್ನು ಈವಾಗಲೇ അഭിഷേകം ചെയ്യണമേ, ಅಭಿಷೇಕ ಮಾಡಿರಿ. സൗഖ്യമാക്കണമേ, ಗುಣಪಡಿಸಿರಿ, സൗഖ്യമാക്കണമേ, ಗುಣಪಡಿಸಿರಿ. ഈജിപ്തിൽ നിന്ന്, ಈಜಿಪ್ತಿನಿಂದ, കണ്ണു തുറക്ക, കണ്ണു തുറക്ക, കണ്ണു തുറക്ക, ಎಲ್ಲರೂ ಕಣ್ಣು ತೆರೀರಿ, ಕಣ್ಣು ತೆರೀರಿ.
ഈ സ്തുതിച്ചുള്ള പ്രാർത്ഥനയിൽ ഈജിപ്തിൽ നിന്ന് വന്നതായിട്ട് നമ്മളിലുള്ളതെല്ലാം വിട്ടുമാറാൻ പോവാണ്. ಈಗ ಸ್ತುತಿಸಿ ಪ್ರಾರ್ಥನೆ ಮಾಡುವಾಗ ಈಜಿಪ್ತಿನಿಂದ ಬಂದಿರುವುದೆಲ್ಲ ನಮ್ಮಿಂದ ಈಗ ಬಿಟ್ಟು ಹೋಗಬೇಕಾಗಿದೆ. ಕ್ಷಾಮಮಾണെങ്കിൽ ಕ್ಷಾಮ, ಅದು ಶಾಪವಾಗಿದ್ರೆ ಶಾಪ, ಅದು ಪ್ಲೇಗ್ ಆണെങ്കിൽ ಪ್ಲೇಗ್, ಅದು ಪ್ಲೇಗ್ ಆಗಿದ್ರೆ ಪ್ಲೇಗ್. ಎಲ್ಲರೂ ಸ್ತುತಿಸುತ್ತಾ ಪ್ರಾರ್ಥನೆ ಮಾಡಿ. ಎಲ್ಲ ರೋಗದ ಪೀಡೆ ಈಗ ಬಿಟ್ಟು ಹೋಗ್ತದೆ. ನಿನ್ನ ಪೀಡೆ, ನಿನ್ನ ಮನೆ, നിന്റെ വീട്, നിന്റെ വീട് സൗഖ്യമാവട്ടെ. വീട്ടിലേക്ക് ഒരു അഭിഷേകം സ്വീകരിക്കുക. ಈಗ ನಿನ್ನ ಮನೆಯಲ್ಲಿಗೂ ಅಭಿಷೇಕವನ್ನು ಪಡೆದುಕೋ. Hallelujah, 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 hallelujah. La 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 la. Shira la 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 la. Hallelujah, hallelujah, Shira la la la. hallelujah, hallelujah, hallelujah. ആളുടെ ഇടയിൽ ഒരാൾ ഇരിപ്പുണ്ടോ എന്ന് ചോദിക്കുക. ನೋಡಿ, ಅಲ್ಲಿ ಯಾರಾದ್ರೂ ಮಧ್ಯದಲ್ಲಿ ನಿಮ್ಮ ಹಸಿರು ಬಣ್ಣದ ಶರ್ಟ್ ಆಗಿರುವ ನಿಮ್ಮ ಹತ್ರ ಯಾರಾದ್ರೂ ಕುಳಿತಿದ್ದಾರಾ? ಅದರ ಮಧ್ಯದಲ್ಲಿ ಯಾರಾದ್ರೂ ಕುಳಿತಿದ್ದಾರಾ? ಅಲ್ಲಿ ಕುಳಿತಿದ್ದವರು ಯಾರಾದ್ರೂ ಇದ್ದಾರಾ? ಅಲ್ಲಿ ಹಿಂದೆ ಯಾರಾದ್ರೂ ಕುಳಿತಿದ್ದಾರೆ? ಅಲ್ಲಿ ಯಾರಾದ್ರೂ ಇದ್ದಿದ್ರ? ಕುಳಿತಿದ್ರ? പുറത്തു പോയി. ಅವರು ಹೊರಗಡೆ ಅವರನ್ನು ಅಲ್ಲಿ ನಿಮ್ಮ ಹತ್ರ ಕುಳಿತವರು ಹೊರಗಡೆ ಹೋದವರು ಬೇಗ ಬರಲಿ, ಅವರಿಗೆ ಸೌಖ್ಯ ಸಿಗ್ತಾ ಇದೆ. ಅವರು ಎಲ್ಲಿ ಹೋಗಿದ್ದಾರೆ? ಅವರು അതിനിടയിൽ ആരോ ഉണ്ടായിരുന്നു അവിടെ. കർത്താവിന്റെ ദൂതൻ വന്ന് നിൽപ്പുണ്ട്. ನೋಡಿ, ಅವರ ಮಧ್ಯದಲ್ಲಿ ಯಾರೋ ಅಲ್ಲಿ ಇದ್ರು. ಅಲ್ಲಿ ದೇವದೂತರು ಬಂದು ನಿಂತಿದ್ದಾರೆ. പച്ച ഷർട്ട് ഇട്ടയാളുടെ തൊട്ടിപ്പുറത്ത് ಹಸಿರು ಬಣ್ಣದ ಶರ್ಟ್ ಹಾಕಿದವನ ಹತ್ತಿರದಲ್ಲಿ ನಿಂತ. അവിടെ നിന്ന ആൾ എവിടെ? ಅಲ್ಲಿ ನಿಂತ ವ್ಯಕ್ತಿಯಲ್ಲಿ അവിടെ ദൂതൻ വന്ന് നിൽപ്പുണ്ട്. ಅಲ್ಲಿ ದೇವರ ದೂತನು ಬಂದು ನಿಂತಿದ್ದಾನೆ. ಅವರು ಎവിടെ ഇരുന്ന് അവരുടെ കസേര വന്നിരിക്കാൻ പറയും. ಅವರು ಎಲ್ಲಿ ನಿಂತಿದ್ರು ನಿಮ್ಮ ಕುರ್ಚಿಯಲ್ಲಿ ಬಂದು ನಿಂತುಕೊಳ್ಳಿ. ദൂതൻ അവിടെ വന്നിട്ട് ആളെ കാണുന്നില്ല. ದೇವದೂತನ ಅಲ್ಲಿ ಬಂದಾಗ ನೀವು ಅಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿ ಇರಲಿಲ್ಲ. ഞാൻ ചുമ്മാ പറയല്ല, ನಾನು ಸುಮ್ಮನೆ ಹೇಳುವುದಲ್ಲ. നീ സൗഖ്യമാകുന്നു, ನಿನಗೆ ಸೌಖ್ಯ ಸಿಗ್ತಾ ಇದೆ. ಅಲ್ಲಿ ಅಲ್ಲೇ ನಿಂತುಕೋ, ಅಲ್ಲೇ ನಿಂತುಕೋ. അവിടെ ആ ദൂതൻ വന്നിരിക്കുന്നു. ಅಲ್ಲೇ ದೂತನು ಬಂದಿದ್ದಾನೆ. പ്രാർത്ഥിച്ചോ, ಪ್ರಾರ್ಥನೆ ಮಾಡು. അവള് സൗഖ്യമാകുന്നു. ಅಲ್ಲಿ ಸೌಖ್ಯ ಸಿಗ್ತಾ ಇದೆ. അവളെ പിടിച്ചോണം, വേണമെങ്കിൽ പുറകോട്ട് മറിഞ്ഞു പോയാൽ പിടിച്ചോണം. ಅವಳೊಂದೊಮ್ಮೆ ಬಿದ್ದರೆ ಅವಳನ್ನು ಹಿಡಿಯಬೇಕು. ಅವಳೆ ಓರೋ ಅಸ್ಥಿಯೋട് ചേരുന്നിടത്ത് സൗഖ്യം. ಅವಳ ಮೂಳೆಗೂ ಈಗ ಸೌಖ್ಯ ಸಿಗ್ತಾ ಇದೆ. ಓರೋ ಅಸ್ಥಿ, ಅವಳ ಮೂಳೆಯ ಪ್ರತಿಯೊಂದು ಗಂಟಿಗೆ, ಅವಳ ಗಂಟಿಗೆ ಸೌಖ್ಯ ಬರ್ತಾ ಇದೆ ಈಗ. She is getting healed. ಅವಳಿಗೆ ಸೌಖ್ಯ ಸಿಗ್ತಾ ಇದೆ. ಅವಳು ಸೌಖ್ಯವಾಗಿಕೊಂಡಿരിക്കുന്നു. ಅವಳಿಗೆ ಸೌಖ್ಯ ಸಿಗ್ತಾ ಇದೆ. Healing is taking place. She's getting healed. ಅವಳು ಸೌಖ್ಯವಾಗಿಕೊಂಡಿരിക്കുന്നു. ಅವಳಿಗೆ ಸೌಖ್ಯ ಸಿಗುತ್ತಾ ಇದೆ. ಯೇಸುವಿನ ಕರ ಹೊರಗೆ ಬರುವುದು. ಯೇಸುವಿನ ಕೈ ಅವಳ ಮೇಲೆ ಚಾಚುತ್ತಾ ಇದ್ದಾರೆ. ಟಚ್. ನೀ ಅವಳ ಹೋಗಿ ಪ್ರಾರ್ಥಿಸಿಟ್ಟು ಬಾ. ನೀನು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡು. Pray for her and come. ಅವಳಿಗೋಸ್ಕರ ಪ್ರಾರ್ಥನೆ ಮಾಡಿಬಿಟ್ಟು ಬಾ. ಇವಳ ಎಲ್ಲ ಉಳ್ವಲಿವು ಇನ್ನು ಮಾರಣ. ಇವಳು ಯಾವಾಗಲೂ ಒಂಟಿಯಾಗಿರ್ತಾಳಲ್ವಾ, ಅವಳ ಬಾಯ ಇದೆಲ್ಲ ಬಿಟ್ಟು ಹೋಗ್ಬೇಕು. ഒരുപാട് വർഷം, ಅನೇಕ ವರ್ಷ ಅವಳ ಡಿಪ್ರೆಷನ್ ಕೇರಿ പിടിച്ചു. ಅವಳಲ್ಲಿ ಡಿಪ್ರೆಷನ್ ತುಂಬಿತ್ತು. ಅವಳು ഒരു 3 മാസത്തിനകത്ത്, ಅವಳು 3 ತಿಂಗಳ ಒಳಗಡೆ ಡಿಪ್ರೆಷನ್ ಅಗತ್ತಾಯಿపోయి, ಡಿಪ್ರೆಷನ್ ಅಲ್ಲೇ ಬಿದ್ದಿದ್ಲು. യേശു അവിടുന്ന് വിളിച്ചു, ಯೇಸು ಅವಳನ್ನು ಕರೆದು ತಂದಿರುವುದು. അവിടുന്ന് കർത്താവ് അവളെ രക്ഷിക്കും. ಅಲ್ಲಿಂದ ಯೇಸು ಅವಳನ್ನು ಕಾಪಾಡಿದ್ದಾರೆ. ഹല്ലേലൂയ, 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 ഹല്ലേലൂയ. ಅವಳಿಗೆ ഒത്തിരി wounds ഉണ്ട്, അതെല്ലാം കർത്താവ് സൗഖ്യമാക്കി. ಅವಳಲ್ಲಿ ತುಂಬಾ ಗಾಯಗಳಿತ್ತು, ಯೇಸು ಎಲ್ಲ ಗುಣಪಡಿಸಿದ್ದಾರೆ. ಮಗಳು ಸೌಖ್ಯವಾಗುന്നു. ಮಗಳಿಗೆ ಸೌಖ್ಯ ಸಿಗುತ್ತಾ ಇದೆ. ಕೈ ಅಡಿಚು ಪ್ರಾರ್ಥಿಸು. ತಟ್ಟಿ ದೇವರಿಗೆ ಮಹಿಮೆ.
Hala hara hara Hallelujah, hara hallelujah, hallelujah, Raja, hallelujah. Raja, Raja, Yeshua, 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 Yeshua. Yeshua, 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 Yeshua. Hallelujah, അവളെ hallelujah. സൗഖ്യമാകുന്നു. Hallelujah, ಅವಳಿಗೆ ಈಗ ಸೌಖ್ಯ ಸಿಗುತ್ತಾ ಇದೆ. അവരോട് ചോദിച്ചു നോക്കൂ, ഓരോ അസ്ഥി ചേരുന്നിടത്തും വേദനയാണ്. ಅಮ್ಮ, ನಿಮ್ಮ ಪ್ರತಿಯೊಂದು ಗಂಟಿಗೆ ನೋವಿತ್ತು ಅಲ್ವಾ? ಹೌದು. ಎಷ್ಟು ವರ್ಷದಿಂದ? ಎಷ್ಟು ವರ್ಷದಿಂದ ಇತ್ತು? 5 ವರ್ಷದಿಂದ. അവളോട് ചോദിക്കുക, അവൾ ഈ നടക്കുമ്പോ ഇടത്തെ ഹിപ്പില് ഒരു ശബ്ദം ഉണ്ടാകുന്നില്ല. ನೀನು ನಡೆಯುವಾಗ ನಿನ್ನ ಎಡಭಾಗದ ಸೊಂಟ ನಡೆಯುವಾಗ ಏನೋ ಒಂದು ಸ್ವರ ಬರ್ತಾ ಇತ್ತು. ನಡೆಯುವಾಗ ಟಕ್ ಟಕ್ ಅಂತ ಕಾಲಿಡುವಾಗ ಬರ್ತಾ ಇತ್ತು. ಹೌದು, ಪ್ರೈಸ್ ಲಾರ್ಡ್. ഇപ്പൊ നീ ഇറങ്ങി നടക്ക്. ನೀನೊಮ್ಮೆ ನಡೆದು ನೋಡು, ಈಗ ಇದೆ ಅಂತ ನೋಡು ಆ ಸೌಂಡ್. നമ്മുടെ കൊച്ചവിടെ നടത്തടി പെണ്ണെ. ಇಲ್ಲಿ ಅವಳನ್ನು ಕಳಿಸಿದ್ದೇನಲ್ಲ ಮಗಳೇ, ಅವ್ರನ್ನ ನಡೆಸು. ഇറങ്ങി നടത്തടി. ನೀನು ಅವಳನ್ನು ಜನರ ಮಧ್ಯದಲ್ಲಿ ನಡೆಸು. നടക്ക് നടക്ക് നടക്ക്. ನಡೆಯು. നടക്ക്. ಸರಿಯಾಗಿ ನಡೆದು ನೋಡಿ. ಈಗ ಆ ಸೌಂಡ್ ಬರ್ತಾ ಇದೆಯಾ ಅಂತ ನೋಡು. ನಡೆಯುವಾಗ ಆ ಸೌಂಡ್ വരുന്നുണ്ടോ? ಆ ಸೌಂಡ್ ಬರ್ತಾ ಇದೆಯಾ? ಇಲ್ಲ. ഹല്ലേലൂയ. ഹല്ലേലൂയ. സ്പീഡ് നടക്കമ്മ, സ്പീഡ് ഓടമ്മ. ഓടി നടി, ഓട് ഓടി നടക്കമ്മ, ഓടു. ഹല്ലേലൂയ, 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 ഹല്ലേലൂയ. ഓടി നടക്കടി. ഓടി ബಾ, ಮುಂದಕ್ಕೆ ಓಡಿ ಬಾ. ಇವಳೆ കണ്ട, ಇವಳೆ ഇവിടെ നിൽക്കുക ഇപ്പോഴും. ನೋಡು ಮಗಳ, ನೀನು ಇಲ್ಲಿ ನಿಂತಿದ್ಯಾ? നീ കൂടെ ഓടടി. ನೀನು ಅವಳ ಜೊತೆ ಓಡೋಗು. അവളെ എന്നാ അറിയോ? അവള് വലിയ ഡിപ്രഷനിലേക്ക് പോയേനെ. ಅವಳು ತುಂಬಾ ಡಿಪ್ರೆಷನ್ಗೆ ಹೋಗ್ತಾ ಇದ್ಲು. ಅವಳೆ ಕರ್ತವ್ಯನ ರಕ್ಷಿಕೆ ಯೇಸು ಅವಳನ್ನು ರಕ್ಷಿಸ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅವಳ ಶಕ್ತಿಯಾದ ಕರ್ತವ್ಯನ ಶುಶ್ರೂಷೆಯಾಗಲಿ. ಅವಳನ್ನು ಶಕ್ತಿಯುತವಾದ ದೇವರ ಸೇವಕಿಯಾಗಿ ದೇವರು ಮಾರ್ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ദൂതൻ അന്വേഷിച്ചു വന്നപ്പോ നീ എവിടെ പോയതായിരുന്നു? ದೇವದೂತರು ಹುಡುಕಿಕೊಂಡು ಬಂದಾಗ ನೀನು ಎಲ್ಲಿ ಹೋಗಿದ್ದೀಯಾ? ಟಾಯ್ಲೆಟ್ಗೆ. ഈ തലയ്ക്ക് ഈ സൈഡില് അല്ലേ, തലയ ബದಿಯಲ್ಲಿ ನೋಯಿತು, തല ನೋಯಿತು. ഇവിടെ ഇങ്ങനെ ഈ സൈഡിൽ വന്നിട്ട് ഇങ്ങനെ താന്ന് പോവാ. ಹಾಗೆ ಹೋಗ್ತಾ ಇತ್ತು. ಹೌದು. ಅದೇ. ഹല്ലേലൂയ, ഹല്ലേലൂയ. കഴിക്കാൻ പോയതാണോ? ಅಲ್ಲ. ಗುರುಗಳಿಂದ ಬ್ಲೆಸ್ಸಿಂಗ್ ತೆಗೆದುಕೋ. ഹല്ലേലൂയ, 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 ഹല്ലേലൂയ. കരം ഉയർത്തി പറഞ്ഞു യേശുവേ. കൈಗಳನ್ನು എത്തി കരയുക. യേശുവേ, 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 യേശുവേ. ഇങ്ങനെ ഇന്ന് ഉച്ച കഴിഞ്ഞുള്ള സെഷനില് നിങ്ങൾക്ക് അറിവുള്ളവരെല്ലാം വിളിച്ചോ. ನೋಡಿ, ಇವತ್ತು ಮಧ್ಯಾಹ್ನದ ನಂತರ ಇರುವ ಧ್ಯಾನ ಕೂಟಕ್ಕಾಗಿ ನಿಮಗೆ ಪರಿಚಯ ಇದ್ದವರನ್ನೆಲ್ಲ ಫೋನ್ ಮಾಡಿ ಕರೀರಿ. Call everybody who you know, let them come for this afternoon session. അനേകർ സൗഖ്യമാകും. ಅನೇಕರಿಗೆ ಸೌಖ್ಯ There will be ಸಿಗ್ತದೆ. lot of healings and miracles during the afternoon session. ಅವಳು ನಮ್ಮ ಹುಡುಗಿ ಎಲ್ಲಿ ಹೋಗ್ಬಿಟ್ಟಿಯಾ? പാടി. ಬಾ ಈಚೆ. ഹല്ലേലൂയ, Hallelujah. അഭിഷേകമായിരിക്കുന്നു. Let there be a blessing. ആശീർവാദം പಡೆದುಕೊಳ್ಳಬೇಕು. 3 മാസത്തിനകത്ത് ഇവൾ ഡിപ്രഷനിൽ പോയി എൻ്റെ എഴുതി വെച്ച എഴുത്തെല്ലാം മായ്ച്ചുകളായി. ನೋಡು, 3 ತಿಂಗಳ ಒಳಗಡೆ എന്നെ പഠിക്കുന്നു. ನೀನು ಎಷ್ಟನೇ ಕ್ಲಾಸ್ ಕರೀಲ್ತಾ ಇದ್ದೀಯಾ? ಎಂಜಿನಿಯರಿಂಗ್. ഞാൻ വിചാരിച്ചു 4, 5, 6 ക്ലാസ്. ನಾನು ತಿಳಿದೆ 4, 5, 6ನೇ ಕ್ಲಾಸ್ ಅಂತ. ഹല്ലേലൂയ, 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 ഹല്ലേലൂയ. What a blessing. ഹല്ലേലൂയ, ഹല്ലേലൂയ. ഇങ്ങനെ പറഞ്ഞുകൊണ്ട് നമുക്ക് പ്രാർത്ഥിക്കാം. ನಾವು ಈ ರೀತಿ ಹೇಳಿ ಪ್ರಾರ್ಥನೆ ಮಾಡೋಣ. കർത്താവായ യേശുവേ, ಕರ್ತರಾದ ಯೇಸುವೇ, ഹല്ലേലൂയ, 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 ഹല്ലേലൂയ. സ്തുതിച്ചോ, 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 സ്തുതിച്ചോ. യേശുവേ, ഗಟ್ಟಿಯಾಗಿ ಸ್ತುತಿಸಿರಿ. യേശുവേ, 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 യേശുവೇ. സ്തുതിച്ചോ, സ്തുതിച്ചോ. യേശുവേ, ಗಟ್ಟಿಯಾಗಿ ಸ್ತುತಿಸಿರಿ. യേശുവേ, യേശുവേ, യേശുവേ. യേശുവേ, യേശുവേ. യേശുവേ, യേശുവേ. ഹല യേശുവേ. All together, യേശുവേ,
Jesus, 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 Jesus. Hallelujah, hallelujah, hallelujah. Hallelujah, hallelujah, hallelujah. Yeshua, 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 Yeshua. Hallelujah, hallelujah, hallelujah. Hallelujah, hallelujah. ഇങ്ങനെ പറഞ്ഞുകൊണ്ട് പ്രാർത്ഥിക്കാം. ഹല്ലേലൂയ, ഹല്ലേലൂയ. ഞാൻ വിശ്വസിക്കുന്നു, ನಾನು ನಂಬುತ್ತೇನೆ. ഈ വചനം എന്റെ വീട്ടിൽ ഇറങ്ങുകയാണ്. ಈ ವಾಕ್ಯ ನನ್ನ ಮನೆಯಲ್ಲಿಗೆ ಬರುತ್ತಾ ಇದೆ. ഞങ്ങൾ ഈ വചനത്താൽ സൗഖ്യമാവുകയാണ്. ಈ ವಾಕ್ಯದಿಂದ ನನಗೆ ಸೌಖ್ಯ ಸಿಗುತ್ತಾ ಇದೆ. ആ വെള്ള ഷർട്ടിന്റെ ആളോട് പറ, ഈ വചനത്താൽ സൗഖ്യമാവുകയാണ്. ಆ ಬಿಳಿ ಶರ್ಟ್ ಹಾಕಿರುವ ನಿಮಗೆ ಈ ವಾಕ್ಯದಿಂದ ನನಗೆ ಸೌಖ್ಯ ಸಿಗುತ್ತಾ ഈ ಇದೆ. വചനത്താൽ നീ സൗഖ്യമാവുകയാണ്. ಈ ವಾಕ್ಯದಿಂದ ನನಗೆ ಸೌಖ್ಯ ಸಿಗುತ್ತಾ ಇದೆ. ಈ ವಾಕ್ಯದಿಂದ ನನಗೆ ಸೌಖ್ಯ. Healing the word of God. നീല ഷർട്ട് ഇട്ടിരിക്കുന്ന കൈ കൊട്ടുന്ന ಆ ನೀಲಿ ಶರ್ಟ್ ಹಾಕಿರುವ ಚಪ್ಪಾಳಿ ತಟ್ಟಿರೋ ನೀನು, നിന്റെ വീട്ടിലേക്ക് ഈ വചനത്തിന്റെ ആശീർവാദം ഇറങ്ങി ನಿನ್ನ വരുന്നു. ಮನೆಯಲ್ಲಿಗೆ ಈ ವಾಕ್ಯದ ಆಶೀರ್ವಾದ ಬರ್ತಾ ಇದೆ. യേശു നാമത്തിൽ ಯೇಸು ಬರ್ತಾ ಇದ್ದಾರೆ. അവിടെ ആരോ ഉണ്ട്, അവിടെ ആരോ ഉണ്ട്, ആളെ കാണുന്നില്ല. അവിടെ ഒരു കുട്ടിയുണ്ടോ, ഒരു കുട്ടിയുണ്ടോ? ആ ചെക്ക് ഷർട്ട് ഇട്ട ആളുടെ ಆ അടുത്ത് ಚೆಕ್ ಶರ್ಟ್ ಹಾಕಿರೋರ ಹತ್ತಿರ ಒಂದು ಮಗು ಎಲ್ಲಾದ್ರೂ ಕುಳಿತಿದೆ. ಮಗು, ഒരു കുട്ടിയുണ്ടോ? ಒಂದ್ ಸಣ್ಣ ಮಗು ಇದೆಯಾ? ആ കുട്ടി എടുത്തു. ആ അത് തന്നെ, ಆ ಮಗು. ആ കുട്ടിക്ക് വേണ്ടി പ്രാർത്ഥിച്ചു. ಆ ಮಗುವಿಗೋಸ್ಕರ ಪ್ರಾರ್ಥನೆ ಮಾಡಿ. ആ കുഞ്ഞ് സൗഖ്യമാകും. ಆ ಮಗುವಿಗೆ ಈಗ ಸೌಖ್ಯ ಸಿಗ್ತದೆ. ആ അമ്മ സൗഖ്യമാകും. ಆ ತಾಯಿಗೂ ಸೌಖ್ಯ ಸಿಗುತ್ತದೆ. അവിടെ 6 പേര് സൗഖ്യമാകും. ಅಲ್ಲಿ 6 ಮಂದಿಗೆ ಸೌಖ್ಯ ಬರ್ತಾ ಇದೆ. ഇപ്പുറത്തെ കണ്ണാടി വെച്ചവൾ സൗഖ്യമാകും. 6 ಮಂದಿಗೆ. ആ ചെക്ക് ഷർട്ട് ഇട്ട മകൻ സൗഖ്യമാകും. ಆ ಚೆಕ್ ಶರ್ಟ್ ಹಾಕಿರುವ ಮಗನಿಗೆ ಸೌಖ್ಯ ಸಿಗ್ತಾ ಇದೆ. കരമുയർത്തിക്കോ മോനെ. ಎಲ್ಲರೂ ಕೈಗಳನ್ನು ಮೇಲೆಗೆ ಎತ್ತಿ യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ വചനത്തിന്റെ ശക്തി, ವಾಕ್ಯದ ಶಕ್ತಿ വ്യാപരിച്ചിറങ്ങട്ടെ, ಇಳಿದು ಬರಲಿ. അത്ഭുതമാവട്ടെ, ಅದ್ಭುತವಾಗಲಿ, വിടുതലാവട്ടെ, ಬಿಡುಗಡೆಯಾಗಲಿ. യേശു നാമത്തിൽ, ಯೇಸುವಿನ ನಾಮದಲ್ಲಿ. ഹല്ലേലൂയ, ഹല്ലേലൂയ. ഇരുന്നേ ഇരുന്നേ ഇരുന്നേ. ಎಲ್ಲರೂ ಕುಳಿತುಕೊಳ್ಳಿ. നമ്മള് കൃത്യം 1:30 ഭക്ഷണത്തിനായിട്ട് പിരിയും. 1:30 ಗಂಟೆಗೆ ಊಟಕ್ಕಾಗಿ ಕಳುಹಿಸುತ್ತೇವೆ. അതിനു മുമ്പ്, ಅದಕ್ಕಿಂತ ಮುಂಚೆ, ഭക്ഷണത്തിന് പിരിയുന്നതിന് മുമ്പ്, ಊಟಕ್ಕಾಗಿ ಹೋಗುವುದಕ್ಕಿಂತ ಮುಂಚೆ നമ്മൾ ഭക്ഷണം കഴിക്കുന്നതിന്റെ പൈസ കൊടുക്കാൻ പോവാ. ನಾವು ಊಟದ ಆಹಾರಕ್ಕಿರುವಂತ ಹಣ ನಾವು ಕೊಡೋಣ. ഹല്ലേലൂയ, ಹಲ್ಲೆಲೂಯ. ഒന്നും എവിടെ സൗജന്യമായിട്ടില്ല. ಎಲ್ಲಿಯೂ ನಮಗೆ ಇಂದು ಉಚಿತವಾಗಿ ಏನು ಸಿಗುವುದಿಲ್ಲ. പിന്നെ ಮತ್ತೆ ഒരു സ്തോത്ര കാഴ്ച കയ്യിലെടുത്ത് പിടിക്കുക. ಅಂತ ಹೇಳಿದ್ರೆ ಕಾಣಿಕೆ ಹಾಕಲು ಏನಾದ್ರೂ ಕೈಯಲ್ಲಿ ಹಿಡಿದುಕೊಳ್ಳಿ. ഏതാവത് പോരാ, നല്ലത് എടുക്ക. ಸ್ವಲ್ಪ ಏನು ಸಾಲದು, ಒಳ್ಳೆಯದು ಸ್ವಲ್ಪ ಹೆಚ್ಚು ನಲ್ಲದು. ಒಳ್ಳೆಯದು ಹೆಚ್ಚು, Give the best. ಒಳ್ಳೆಯದು ಅಂತ ಹೇಳಿ ಒಳ್ಳೆಯದು. She is coming in the afternoon. She is having exam now. Your family is here. Your aunt is there. Oh, this, I was searching this person. I was searching this person. That's why I asked you. Yes, yes, yes. You are the person. She's getting healed. What's her name? What are you praying for now? Huh? For your mom. She's here? She's not here. What happened to her? What's her name? Rita. Shall we all pray together for Rita? ರೀಟನಿಗಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವ. Rita.
ರೀಟನಿಗೋಸ್ಕರ ಪ್ರಾರ್ಥನೆ ಮಾಡೋಣ. റീറ്റയ്ക്കായി പ്രാർത്ഥിക്കാം. ರೀಟನಿಗಾಗಿ ಈಗ ಪ್ರಾರ್ಥನೆ ಮಾಡೋಣ. യേശുവേ, ಯೇಸುವೇ, ഇപ്പോൾ പ്രാർത്ഥിക്കുന്നു. ಈಗ ಪ್ರಾರ್ಥಿಸುತ್ತಿದ್ದೇನೆ. ഇവരുടെ എല്ലാ വീടുകളിലെ ಇವರ ಎಲ್ಲರ ಮನೆಗಳಲ್ಲಿ ഒരു 7-8 പേരെ പിന്തുടരുന്ന ഒരു ഡിപ്രഷൻ ഉണ്ട്. 7-8 ಮಂದಿಯನ್ನು ಹಿಂಬಾಲಿಸುತ್ತಾ ಇರುವ ಒಂದು ಡಿಪ್ರೆಷನ್ ಇದೆ ಇವರ ಮನೆಗಳಲ್ಲಿ. നിന്നെ അത് ഫോളോ ചെയ്യുന്നു. ನಿನ್ನನ್ನು ಅದು ಬಾಧಿಸಿದೆ. നിന്റെ അമ്മയെ അത് ഫോളോ ചെയ്യുന്നു. ನಿನ್ನ ತಾಯಿಯಲ್ಲಿ ಅದು ಬಂದಿದೆ. നിന്റെ ഹോൾ ഫാമിലിയിൽ അത്, ನಿನ್ನ ಇಡೀ ಕುಟುಂಬದಲ್ಲಿ ಅದು ಬಂದಿದೆ. ചരിത്രം യേശു മാറ്റുന്നു. ಅದನ್ನು ಯೇಸು ಸ್ವಾಮಿ ನಿಮಗೆ ತೊಲಗಿಸ್ತಾ ಇದ್ದಾರೆ. ಚಪ್ಪಾಳೆ ತಟ್ಟುತ್ತಾ ಪ್ರಾರ್ಥಿಸಿರಿ. ಯೇಸುವೇ, ಹಲ ಹಲ ಹನ 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 ಹಲ್ಲೆಲೂಯಾ, 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 ಹಲ್ಲೆಲೂಯಾ. പ്രാർത്ഥിച്ചോ, ಪ್ರಾರ್ಥನೆ ಮಾಡು, പ്രാർത്ഥിച്ചോ, ಪ್ರಾರ್ಥನೆ ಮಾಡು. കർത്താവിന്റെ കരുണ ഇറങ്ങ. ಏಯ್, ಆ ಕನ್ನಡಿ ಹಾಕಿರುವಂತ ನಿಮಗೆ 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 ನಿಮ್ಮಲ್ಲಿ അവരുടെ വീട്ടിൽ അഭിഷേകം ഇറങ്ങുന്നു. ನಿನ್ನ ಮನೆಯಲ್ಲಿಗೆ ದೇವರ ಅಭಿಷೇಕ ಬರ್ತಾ ಇದೆ. ഹല്ലേലൂയ, ಹಲ್ಲೆಲೂಯಾ. അവിടെ വെച്ച് പ്രാർത്ഥിച്ചു. ಅಲ್ಲೇ ಪ್ರಾರ್ಥನೆ ಮಾಡಿ. മോനെ പ്രാർത്ഥിച്ചു. ಹಲ್ಲೆಲೂಯಾ, താമേ റീറ്റയ്ക്ക് വേണ്ടി Mighty പ്രാർത്ഥിക്കുന്നു. healing and deliverance in പ്രാർത്ഥിച്ചു. your family. As Paul and Silas had that deliverance according to the word of God. ಯೇಸುವೇ, Let there be mighty deliverance കരുണ in the ഇറക്കണേ. house of ಕರುಣೆ ತೋರಿ, കരുണ ഇറക്കണേ. ಕರುಣೆ ತೋರು. Son of David, have യേശുവേ, mercy യേശുവേ, on this ಯೇಸುವೇ, family. ಯೇಸುವೇ, God will lift up യേശുവേ, the entire ಯೇಸುವೇ, യേശുവേ, Mighty deliverance. ಯೇಸುವೇ. അവരെ വിളി, അവരെ വിളി, അവരെ വിളി. ನೀನು Yeshua, thank ಆ you. ನೀಲಿ വൈറ്റ് ഷോളിന, Praise ವೈಟ್ ಶಾಲ್ ಹಾಕಿರುವಂತ വൈറ്റ് ಸ್ಪಾಟಲ್ ಶೋಲ್. ನೋಡಿ, ನೀನು ಇಲ್ಲಿ യെസ് 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 യു. ನಿನ್ನನ್ನು ನಿಮ್ಮ ಹಿಂದೆ ಕುಳಿತಿರು ಅವರು അതിന്റെ പച്ചയുടെ പുറകിലെ. ಹಸಿರು. യെസ് യെസ് യെസ്. ನೀನು you pray for your neck now. neck now. ನಿನ್ನ ಕುತ್ತಿಗೆಗಾಗಿ ಈಗ ಪ್ರಾರ್ಥನೆ ಮಾಡು. ഈശോ നിന്റെ അടുക്ക വന്ന് നിൽപ്പുണ്ട്. ಯೇಸು ನಿನ್ನ ಹತ್ತಿರ ಬಂದು ನಿಂತಿದ್ದಾರೆ. ഹല്ലേലൂയ, ഹല്ലേലൂയ. അവളെ കഴുത്തിന് അങ്ങോട്ട് ചെല്ല, അങ്ങോട്ട് ചെല്ല, ഇത് കൂടി പോകോ. ನಿನ್ನ യേശുവേ, ಯೇಸು ಸ್ವಾಮಿ ನಿಂತಿದ್ದಾರೆ. ಯೇಸುವೇ, കരുണ 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 ಕರುಣೆ കരുണ. ತೋರಿರಿ. Hallelujah, 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 hallelujah. Mercy, mercy, mercy. Hallelujah, hallelujah, hallelujah. Have mercy. Hallelujah, hallelujah, hallelujah. Have mercy. Hallelujah, hallelujah, hallelujah. Have mercy. Hallelujah, 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 hallelujah. അവൾക്ക് വേണ്ടി പ്രാർത്ഥിച്ചു. കർത്താവിന്റെ അഭിഷേകം ഇറങ്ങുന്നുണ്ട്. ಯೇಸುವಿನ ಅಭಿಷೇಕ ಇಳಿದು ಬರ್ತಾ ಇದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಾರ್ಥನೆ ಮಾಡು. ಯೇಸು ಸ್ವಾಮಿ ನಿನ್ನ ಹತ್ತಿರ ನಿಂತಿದ್ದಾರೆ, ನಿನ್ನ ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಸ್ತುತಿಸುತ್ತಾ ಪ್ರಾರ್ಥನೆ ಮಾಡಿ. ಎಲ್ಲರಿಗೆ ಯೇಸು ಸ್ವಾಮಿ ಸೌಖ್ಯ ಕೊಡ್ತಾ From one ಇದ್ದಾರೆ. generation to the other generation. It's been almost 60 years continuously. From the grandparents to the parents, then to the children, then to the small children. Like that, the chain of that depression. ಅದು ಮುರಿದು പോവാ. ಆ ಡಿಪ್ರೆಷನ್ ಮುರಿದು ಹೋಗ್ತದೆ. ನಿಮ್ಮ Try to ಒಬ್ಬರಿಂದ call- ಒಬ್ಬರ ನಂತರ ಹೇಗೆ പൂർവിಕರಿಂದ നിങ്ങളുടെ വീടിനോട് ബന്ധപ്പെട്ട എല്ലാവരും ഈവനിങ് കൊണ്ടുപോരെ. ನಿಮ್ಮ ಮನೆಯಲ್ಲಿ ಎಲ್ಲರನ್ನು ಈ ರೀತಿ ಬಂಧನ ಪಿಶಾಚಿ ಬಂದು everybody. ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಬರ್ಲಿಕ್ಕೆ ಹೇಳಿ. ಎಲ್ಲರಿಗೂ ಫೋನ್ ಮಾಡಿ. Call everybody. ಎಲ್ಲರಿಗೂ ಬರ್ಲಿಕ್ಕೆ ಹೇಳಿ. എവിടെയെങ്കിലും ഒക്കെ ഇരുത്താ. ಎಲ್ಲಿ ಆದ್ರೂ ಇಲ್ಲಿ ತಂದು ಕುಳ್ಳಿರಿಸೋಣ. ഇവിടെ എല്ലാം നിലത്ത് ഇരുന്നോട്ടെ ആൾക്കാർ. ಅವರೆಲ್ಲ ಬಂದು ನೆಲದಲ್ಲಿ ಜಾಗ ಇಲ್ದ್ರೆ ಇಲ್ಲೆಲ್ಲ ಬಂದು ಕುಳಿತುಕೊಳ್ಳಿ. നിലത്ത് ഇരുന്നോട്ടെ. ಅವರೆಲ್ಲ ಬಂದು ನೆಲದಲ್ಲಿ ಕುಳಿತುಕೊಳ್ಳಿ. ഉച്ച കഴിഞ്ഞത്തെ സെഷൻ ഒരു വലിയ അനുഭവമായിരിക്കും. ಮಧ್ಯಾಹ್ನದ ನಂತರ ಸೆಕ್ಷನ್ ಒಂದು ഹല്ലേലൂയ, Hallelujah. ഒച്ചത്തിൽ പറഞ്ഞേ ഹല്ലേലൂയ, Hallelujah. ഇത് ഭയങ്കര ഒരു ഹീലിംഗ്. 60 years of bondage ആണ്. ನೋಡಿ, 60 ವರ್ಷಗಳಿಂದ ಇರುವ ಬಂಧನವಾಗಿದೆ ಇವರ ಮನೆಯಲ್ಲಿ. വചനത്തിന്റെ അഭിഷേകം ഒന്ന് ವಾಕ್ಯದ ಅಭಿಷೇಕ. റിലീസ് ചെയ്യണം. I am the Lord who One after one. ಒಬ್ಬರ ನಂತರ ಒಬ್ಬರು. all the bondages ನೋಡಿ, ಎಲ್ಲ ಪೀಳಿಗೆ Thank ಅಂತ you, Lord, ಹೇಳಿದ್ರೆ for breaking ಅಜ್ಜ all the ಅಜ್ಜಿ bondages. ಅವರಿಂದ ಒಬ್ಬರ ನಂತರ ಹೀಗೆ ಬಂದಿರುವುದು 60 ವರ್ಷದಿಂದ ಇರುವುದು. Thank you, Lord, for coming in our midst, Jesus. പരിശുദ്ധ പരമ ദിവ്യകാരുണ്യ ഈശോയ്ക്ക് ನಿತ್ಯ ಸ್ತುತಿಗೆ ಪಾತ್ರರಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು ಸ್ತುತಿ ಸ್ತೋತ್ರ ಮಹಿಮೆಯು ಉಂಟಾಗಲಿ. ಎಲ್ಲರೂ ಎದ್ದು ಮಂಡಿ ಕಾಲು ಊರಿ ನಿಂತುಕೊಳ್ಳಿ.
ಪರಮ ಪ್ರಸಾದದ ಆರಾಧನೆ ಇದೀಗ ಆರಂಭವಾಗ್ತಾ ಇದೆ ಪ್ರೇರೆ. ದಯವಿಟ್ಟು ನೀವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಸಾಧ್ಯವಾದವರು ಕಾಲೂರಬಹುದು, ಸಾಧ್ಯವಿಲ್ಲ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಎಸಯ್ಯ ಎಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಎಸಯ್ಯ ಎಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಚಪ್ಪಾಳೆಪಟ್ಟಂತ ಆತನನ್ನು ಆರಾಧಿಸೋಣ. ನೆರೆದಿದ್ದ ಸರ್ವ ಜನರು ಆತನ ಇರುವಿಕೆಯನ್ನು ನಂಬೋಣ. ಯೇಸು ನನ್ನ ನಡುವೆ ಇದ್ದಾರೆ. ಯೇಸು ಜೀವಿಸುವ ದೇವರು, ಯೇಸು ಬಿಡುಗಡೆ ನಾಯಕ, ಯೇಸು ಸೌಖ್ಯದಾಯಕ, ಯೇಸು ನನ್ನ ಪ್ರೀತಿಸುವ ದೇವರು. ಇದು ಆತನನ್ನು ಆರಾಧಿಸೋಣ, ಆತನನ್ನು ನೋಡೋಣ. ಆತನತ್ತ ತಿರುಗಿದ ಮುಖ ಅರಳುವುದು. ಇದು ಆತನತ್ತ ನಮ್ಮ ದೃಷ್ಟಿ ಹರಿಸೋಣ. ಆತನು ಗುಣಪಡಿಸೋ ದೇವರು. ಆತನಿಗೆ ಅಸಾಧ್ಯವಾದುದು ಯಾವುದು ಇಲ್ಲ, ಯಾವುದು ಇಲ್ಲ. ಅವರಿಗೆ ಸರ್ವವು ಸಾಧ್ಯ. ಯೇಸುವೇ ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು 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 ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೆಸಯ್ಯ ಯೆಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಯೆಸಯ್ಯ ಯೆಸಯ್ಯ
ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಆರಾಧಿಸೋಣ ಆತನ ದಿವ್ಯ ನಾಮವನ್ನ, ಆರಾಧಿಸೋಣ ಆತನ ಇರುವಿಕೆಯನ್ನ, ಸಾನ್ನಿಧ್ಯವನ್ನ. ಇದು ನನ್ನ ಪ್ರೀತಿಯ ದೇವ ಜನರೇ, ನಿಮ್ಮ ಜೀವಿತವನ್ನ ಯೇಸುವಿನ ಕರಗಳಿಗೆ ಒಪ್ಪಿಸಿ ಬಿಡಿರಿ. ಇದು ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆತನು ಎಲ್ಲವನ್ನ ನೋಡುವ ದೇವರು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಫಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಫಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಫಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಫಲವ ಕೊಡುವವರು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಕೊರತೆಗಳನ್ನು ನೀಗಿಸುವವರು ನೀವೇ యేసయ్య. ಎಲ್ಲ ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಕೊರತೆಗಳನ್ನು ನೀಗಿಸುವವರು ನೀವೇ యేసయ్య. ಸೋಲಲಿನಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. యేసయ్య యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ಹಲ್ಲೆಲೂಯಾ 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 ಹಲ್ಲೆಲೂಯಾ
Hallelujah, hallelujah, hallelujah. 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 Hallelujah, hallelujah, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ವಿಮೋಚನ ಕಾಂಡ 23ನೇ ಅಧ್ಯಾಯ 25ನೆಯ ವಾಕ್ಯ. ನಿಮ್ಮ ದೇವರು ಸರ್ವೇಶ್ವರನಾದ ನನ್ನೊಬ್ಬನನ್ನೇ ಆರಾಧಿಸಬೇಕು, ಆಗ ನಿಮ್ಮ ಅನ್ನ ಪಾನಗಳನ್ನು ಆಶೀರ್ವದಿಸುವೆನು, ನಿಮ್ಮೊಳಗೆ ಯಾವ ವ್ಯಾಧಿಯೂ ಇರದಂತೆ ಮಾಡುವೆನು, ನಿಮ್ಮ ನಾಡಿನಲ್ಲಿ ಗರ್ಭಸ್ರಾವವಾಗಲಿ ಬಂಜತನವಾಗಿ ಇರುವುದಿಲ್ಲ, ನಿಮಗೆ ಪೂರ್ಣವಾದ ಆಯಸ್ಸನ್ನು ಕೊಡುವೆನು. ನಿಮ್ಮ ದೇವರು ಸರ್ವೇಶ್ವರನಾದ ನನ್ನನ್ನೊಬ್ಬನೇ ಆರಾಧಿಸಬೇಕು, ಆಗ ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವೆನು, ನಿಮ್ಮೊಳಗೆ ಯಾವ ವ್ಯಾಧಿಯೂ ಇರದಂತೆ ನೋಡುವೆನು, ನಿಮ್ಮ ನಾಡಿನಲ್ಲಿ ಗರ್ಭಸ್ರಾವವಾಗಲಿ ಬಂಜತನವಾಗಲಿ ಇರುವುದಿಲ್ಲ, ನಿಮಗೆ ಪೂರ್ಣವಾದ ಆಯಸ್ಸನ್ನ ನಾನು ಕೊಡುವೆನು. ಆ ದೇವರ ಮುಂದೆ ನಾವಿದ್ದೇವೆ ಪ್ರಿಯರೇ. ಆ ಎರಡು ಕರಗಳನ್ನು ಎತ್ತಿ ಶಕ್ತವಾಗಿ ಸ್ತುತಿಸುವ ಈ ಸಮಯದಲ್ಲಿ ನನ್ನ ಕರ್ತನಾದ ಯೇಸು ನಾಮದಲ್ಲಿ ಅದ್ಭುತವೂ ನಡೆಯುತ್ತೆ. ಕ್ಯಾನ್ಸರ್ ರೋಗಗಳು ಮಾಯವಾಗುತ್ತೆ, ಎಲ್ಲ ರೀತಿಯ ರೋಗಗಳು ಬಿಟ್ಟು ಹೋಗುತ್ತೆ. ಏಕೆಂದರೆ ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆಯ ನಾಮ, ಅಭಿಷೇಕದ ನಾಮ. ಕರಗಳನ್ನು ಎತ್ತುತ್ತಾ ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಮ್ಮ ಪ್ರಸನ್ನತೆಗಾಗಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಈ ಗೀತೆಯನ್ನು ಆಡೋಣ. ನನ್ನ ದೇವರಾದ ಯೇಸುವಿನ ನಾಮದಲ್ಲಿ, ನನ್ನ ಕರ್ತನಾದ ಯೇಸುವಿನ ನಾಮದಲ್ಲಿ ಅದ್ಭುತವು ನಡೆಯುತ್ತೆ. ಈ ಸಮಯದಲ್ಲಿ, ಈ ಮಧ್ಯಾಹ್ನದ ಸಮಯದಲ್ಲಿ, ಇಡೀ ನಮ್ಮ ಜೀವಿತದಲ್ಲಿ ಯೇಸು ಆಶೀರ್ವಾದವನ್ನು ನೀಡುವ ದೇವರಾಗಿದ್ದಾರೆ. ಆತನ ಮುಂದೆ ಎದ್ದು ನಿಂತುಕೊಳ್ಳುತ್ತಾ ಆತನನ್ನು ಪರಿಪೂರ್ಣವಾಗಿ ಆರಾಧಿಸೋಣ, ಆತನ ಮುಂದೆ ಮಹಿಮೆ ಪಡಿಸೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಚಪ್ಪಳೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ಅದ್ಭುತವು ನಡೆಯುತ್ತೆ. 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 ನಿನ್ನೆಯಲ್ಲ ನಾಳೆಯಲ್ಲ ಈ ದಿನವೇ ನಡೆಯುವುದು. ನಿನ್ನೆಯಲ್ಲ ನಾಳೆಯಲ್ಲ ಈ ದಿನವೇ ನಡೆಯುವುದು. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ಅದ್ಭುತ
ಅದ್ಭುತವು ನಡೆಯುತ್ತೆ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ಅದ್ಭುತವು ನಡೆಯುತ್ತೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರಾದ ಯೇಸುವಿನ ನಾಮದಲ್ಲಿ ಅದ್ಭುತವು ನಡೆಯುತ್ತೆ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ಅದ್ಭುತವು ನಡೆಯುತ್ತೆ. ಕ್ಯಾನ್ಸರ್ ರೋಗಗಳು ಮರೆಯಾಗುವುದು, ತೀರದ ರೋಗಗಳು ನೀಗಿ ಹೋಗುವುದು. 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 ನಿನ್ನೆ ಎಲ್ಲ ನಾಳೆ ಎಲ್ಲ ಈ ದಿನವೇ ನೀಗಿ ಹೋಗುವುದು. ನಿನ್ನೆ ಎಲ್ಲ ನಾಳೆ ಎಲ್ಲ ಈ ದಿನವೇ ನೀಗಿ ಹೋಗುವುದು. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ಅದ್ಭುತವು ನಡೆಯುತ್ತೆ. 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 ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆರಾಧನೆ ನನ್ನ ಯೇಸುವೇ, 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 ಆರಾಧನೆ
ಅದಕ್ಕಾಗಿ ದೇವರನ್ನು ಸ್ತುತಿಸೋಣ, ದೇವರಿಗೆ ಮಹಿಮೆ ಪಡಿಸೋಣ. ಊಟ ಆದಮೇಲೆ ಏನಾಗ್ತದೆ, ನಮ್ಮ ದೇಹಕ್ಕೆ ಸ್ವಲ್ಪ ಶಕ್ತಿ ಬರ್ತದೆ, ಹೌದಲ್ವಾ? ಹೌದಲ್ವಾ? ಶಕ್ತಿ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ದೇವರನ್ನು ಸ್ತೋತ್ರ. ಎರಡು ಕರಗಳನ್ನು ಮೇಲಕ್ಕೆತ್ತನ ಪ್ರಿಯರೇ, ಅಲ್ಲಿ ಹೊರಗೆ ಇದ್ದವರು ಕೂಡ ಎಲ್ಲರೂ ಕರಗಳನ್ನು ಮೇಲಕ್ಕೆತ್ತನ. ಭಾಷಾ ವರಗಳಿದ್ದವರು ಎಲ್ಲರೂ ಸ್ತುತಿ ಹಾಡಿ, ಇಲ್ಲಂದರೂ ಹಾಲೆಲೂಯ ಅಂತ ಹಾಡಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೀರಬಬರೆ ಕಲವರೆದಗೆ ಶೀಲನ ಕಪಪ ಶಂದರಮರೆ ಕರ್ಬಲನ ಕರ್ ಜೀಸಸ್, the mighty anointing of the Holy Spirit. Hallelujah, 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 hallelujah. ಯೇಸುವೇ, 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 ಯೇಸುವೇ. Hallelujah, 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 hallelujah. ಯೇಸುವೇ, hallelujah, 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 hallelujah. ಯೇಸುವೇ, 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 ಯೇಸುವೇ. Hallelujah, 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 hallelujah. Hallelujah, 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 hallelujah. ಯೇಸುವೇ, 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 ಯೇಸುವೇ. Hallelujah, 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 hallelujah. Hallelujah, 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 hallelujah. Praise the Lord. Praise the Lord. Hallelujah. ಯೇಸುವಲ್ಲಿ ಬಂದರೆ ಎಲ್ಲರೂ ಚಾಂಪಿಯನ್ಗಳಾಗ್ತಾರೆ. ಏನಾಗ್ತಾರೆ? ಚಾಂಪಿಯನ್. ಪೂರ ಚಾಂಪಿಯನ್ ಅನ್ಸುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆಂದರೆ ದೇವರನ್ನು ಸ್ತುತಿಸುವಾಗ, ದೇವರನ್ನು ಆರಾಧಿಸುವಾಗ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ದೇವರು ನಮ್ಮ ಮಧ್ಯದಲ್ಲಿ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವ ಆರಾಧನೆ. ಹಲ್ಲೆಲೂಯಾ. ಕ್ರಿಸ್ತೋಫರ್ ಆಕ್ಷನ್ ಮಾಡಲಿಕ್ಕೆ ಬರ್ತೀರಾ? ಬನ್ನಿ. ಪ್ರೈಸ್ ದಿ ಲಾರ್ಡ್. ಬ್ರದರ್ ಹಾಸ್ಮನ್ ಪ್ಲೇ ಮಾಡ್ತಾರೆ, ಕ್ರಿಸ್ತೋಫರ್ ಆಕ್ಷನ್ ಮಾಡಲಿಕ್ಕೆ ಬರ್ತಾರೆ. ನಾನು ಅವರಿಗೆ ಸ್ವಲ್ಪ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಬನ್ನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವರು ಕ್ರಿಸ್ತೋಫರ್ ಅಂತ ನಮ್ಮ ಇಲ್ಲಿ ಧ್ಯಾನ ಕೇಂದ್ರದಲ್ಲಿ ಮ್ಯೂಸಿಷಿಯನ್ ಆಗಿ ಯಾವಾಗಲೂ ಬರ್ತಾ ಇರ್ತಾರೆ, ಮಿಲಾಗ್ರಿ ಚರ್ಚಿನವರು. ಇವರಿಗೆ ಒಂದು ಚಪ್ಪಾಳೆ ಗಟ್ಟಿಯಾಗಿ. ಪ್ರೈಸ್ ದಿ ಲಾರ್ಡ್. ಓಕೆ, ನಾವೆಲ್ಲರೂ ಎತ್ತಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಆಕ್ಷನ್ ಹೀಗೆ ಇದೆ. ಓಕೆ, ಚಾಂಪಿಯನ್, ಚಾಂಪಿಯನ್, ಹೀಗೆ ಚಾಂಪಿಯನ್. ಎರಡು ಕೈಯಲ್ಲಿ ಕೂಡ ಚಾಂಪಿಯನ್. ತುಮಾರಾ ಕೌನ್, ತುಮಾರಾ ಕೌನ್, ತುಮಾರಾ ಕೌನ್. ಓಕೆ, ಇನ್ನೊಂದ್ಸತಿ ರಿಪೀಟ್ ಮಾಡಿ. ಚಾಂಪಿಯನ್ ತುಮಾರಾ ಕೌನ್, ಮೇರಾ ಯೇಶು ನಂಬರ್ ಒನ್. ಎರಡು ಕೈಯಲ್ಲಿ ಕೂಡ. ಓಕೆ, ಚಾಂಪಿಯನ್ ತುಮಾರಾ ಕೌನ್, मेरा यीशु नंबर वन. ऊपर 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 ऊपर, नीचे 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 नीचे, दाएं बाएं आगे पीछे घूम के दिखा. ऊपर 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 ऊपर, नीचे 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 नीचे, दाएं बाएं आगे पीछे घूम के दिखा. ओके, सेम थिंग. घूम के दिखा, नाच के दिखा, उड़ के दिखा. ओके, ಗೊತ್ತಾಯ್ತಾ? ತಲೆ ಸುತ್ತುವವರು ತಿರುಗಬೇಡಿ, ಆಯ್ತಾ? ತಲೆ ಸುತ್ತು. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಹಾಡೋಣ. चैंपियन तुम्हारा कौन, मेरा यीशु नंबर वन. चैंपियन तुम्हारा कौन, मेरा यीशु नंबर वन. मेरा भाई. चैंपियन तुम्हारा कौन, मेरा यीशु नंबर वन. चैंपियन तुम्हारा कौन, मेरा यीशु नंबर वन. ऊपर 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 ऊपर, नीचे 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 नीचे, दाएं बाएं आगे पीछे घूम के दिखा. ऊपर 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 ऊपर, नीचे 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 नीचे, दाएं बाएं आगे पीछे घूम के दिखा. चैंपियन चैंपियन तुम्हारा कौन, मेरा यीशु नंबर वन. चैंपियन तुम्हारा कौन, मेरा यीशु
चैंपियन तुम्हारा कौन, मेरा यीशु नंबर वन। चैंपियन तुम्हारा कौन, मेरा यीशु नंबर वन। चैंपियन म्यूजिक ಮಾಡಿ चैंपियन तुम्हारा कौन, लाउडली लाउडली मेरा यीशु नंबर वन। one more time चैंपियन चैंपियन तुम्हारा कौन, मेरा यीशु नंबर वन। ऊपर 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 नीचे 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 दाएं बाएं आगे पीछे नाच के दिखा। ऊपर 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 नीचे 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 दाएं बाएं आगे पीछे नाच के दिखा। चैंपियन तुम्हारा कौन, मेरा यीशु नंबर वन। चैंपियन तुम्हारा कौन, मेरा यीशु नंबर वन। चप्पल तड़ुता चैंपियन चैंपियन तुम्हारा कौन, मेरा यीशु नंबर वन। चैंपियन तुम्हारा कौन, मेरा यीशु नंबर वन। You sing चैंपियन। One more time one more time loudly चैंपियन तुम्हारा कौन, मेरा यीशु नंबर वन। चैंपियन तुम्हारा कौन, मेरा यीशु नंबर वन। ऊपर 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 नीचे 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 दाएं बाएं आगे पीछे मुड़ के दिखा। ऊपर 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 नीचे 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 दाएं बाएं आगे पीछे मुड़ के दिखा। चैंपियन तुम्हारा कौन, मेरा यीशु नंबर वन। 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 मेरा यीशु नंबर वन, मेरा यीशु नंबर वन, मेरा यीशु नंबर वन। चप्पल तक जोराಗಿ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತುಂಬ ಚೆನ್ನಾಗಿ ಆಕ್ಷನ್ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ತುಂಬ ಚೆನ್ನಾಗಿ ಸಂಗೀತ ನೀಡಿದ್ದಾರೆ. ಸಂಗೀತ ನೀಡುವವರು ನಮ್ಮ ಮಧ್ಯದಲ್ಲಿದ್ದಾರೆ. ಬ್ರದರ್ ಆಸ್ಮನ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಒಂದು ಗಟ್ಟಿ ಚಪ್ಪಾಳೆ ಪ್ರಿಯರೇ. ಹಲ್ಲೆಲೂಯಾ. ಕೀರ್ತನೆ ಗ್ರಂಥ ಹೀಗೆ ಹೇಳ್ತದೆ. ಕೀರ್ತನೆ ಗ್ರಂಥ 150ನೇ ಅಧ್ಯಾಯ 150ನೇ ಕೀರ್ತನೆ ಹೀಗೆ ಹೇಳ್ತದೆ, ಹಲ್ಲೆಲೂಯಾ ಅಂತ ಸ್ತುತಿಸಿರಿ ದೇವರನ್ನು, ಆತನ ಪರಿಶುದ್ಧ ಆಲಯದಲ್ಲಿ, ಆತನ ಶಕ್ತಿಯನ್ನು ಸಾರುವ ಆಕಾಶ ಮಂಡಲದಲ್ಲಿ ಸ್ತುತಿಸಿರಿ. ಆತನ ಮಹತ್ ಕಾರ್ಯಗಳಿಗಾಗಿ, ಆತನ ಮಹಾಪ್ರಭಾವಕ್ಕಾಗಿ ಆತನನ್ನು ಸ್ತುತಿಸಿರಿ. ಕೊಂಬುಗಳನ್ನು ಊದುತ್ತಾ ಆತನನ್ನು ಸ್ತುತಿಸಿರಿ. ಸ್ವರಮಂಡಲವನ್ನು ಕಿನ್ನರಿಗಳನ್ನು ಬಾರಿಸುತ್ತಾ ಆತನನ್ನು ಸ್ತುತಿಸಿರಿ. ತಮಟೆಯನ್ನು ಬಡಿಯುತ್ತಾ ಕುಣಿಯುತ್ತಾ ನಲಿಯುತ್ತಾ ಆತನನ್ನು ಸ್ತುತಿಸಿರಿ. ತಂತಿವಾದ್ಯ ನುಡಿಸುತ್ತಾ ಕೊಳಲನ್ನು ಊದುತ್ತಾ ಆತನನ್ನು ಸ್ತುತಿಸಿರಿ. ತಾಳದಿಂದ ಆತನನ್ನು ಸ್ತುತಿಸಿರಿ. ಚಲ್ಲರಿಯಿಂದ ಆತನನ್ನು ಸ್ತುತಿಸಿರಿ. ಉಸಿರುವುದೆಲ್ಲವೂ ಪ್ರಭುವಿನ ಸ್ತೋತ್ರ ಬಾರೆ. ಪ್ರೈಸ್ ದಿ ಲಾರ್ಡ್. ಯಾರೆಲ್ಲರೂ ಉಸಿರಿರುವುದು ಎಲ್ಲವೂ ದೇವರನ್ನು ಸ್ತುತಿಸಲಿ. ಪ್ರೈಸ್ ದಿ ಲಾರ್ಡ್. ಉಸಿರಿರುವವರು ಎಲ್ಲರೂ ಹೇಳಿ ಹಲ್ಲೆಲೂಯಾ. ಉಸಿರಿರುವವರು ಇನ್ನೂ ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ. ದೇವರನ್ನು ಪ್ರೀತಿಸುವವರು ಹೇಳಿ ಹಲ್ಲೆಲೂಯಾ. ಯೇಸುವನ್ನು ಪ್ರೀತಿಸುವವರು ಹೇಳಿ ಹಲ್ಲೆಲೂಯಾ. ಪವಿತ್ರ ಆತ್ಮನನ್ನು ಪ್ರೀತಿಸುವವರು ಹೇಳಿ ಗಟ್ಟಿಯಾಗಿ ಹಲ್ಲೆಲೂಯಾ. ಜೀವಂತ ಇದ್ದವರು ಎಲ್ಲರೂ ಹೇಳಿ ಹಲ್ಲೆಲೂಯಾ. ಎಲ್ಲಿ ಬಂದು ಸತ್ತು ಹೋದವರು ಎಲ್ಲರೂ ಹೇಳಿ ಹಲ್ಲೆಲೂಯಾ. ಇದ್ದಾರೆ ಇನ್ನೂ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಏನು ಹೇಳ್ತಾರೆ ಅಂದ್ರೆ ಕಿವಿ ಕೊಡುವುದಿಲ್ಲ, ಹಲ್ಲೆಲೂಯಾ ಮಾತ್ರ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕಾಗಿ ಮಧ್ಯಾಹ್ನ ಊಟ ನೋಡಿ, ಊಟ ಆದಮೇಲೆ ನಾನು ಯಾರಿಗೂ ಕೂತ್ಕೊಳ್ಳಿಕ್ಕೆ ಹೇಳಿಲ್ಲ, ಆದರೂ ಎಲ್ಲರೂ ಕೂತ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್.
ಹಾಲೆಲೂಯ, ಹಾಲೆಲೂಯ. ಈ ಕೋಳಿಗಳು ಏನು ಮಾಡ್ತವೆ ಮಧ್ಯಾಹ್ನ ಹೊತ್ತಿಗೆಲ್ಲ? ಕೋಳಿಗಳು ಏನು ಮಾಡ್ತವೆ? ಎಲ್ಲಿ ಸಂಪುಟ್ಟು ತಂಪುಟ್ಟು ಅಲ್ಲಿ ಏನು ಅಲ್ಲಿ ಕೂತ್ಕೊಳ್ತವೆ. ಪ್ರೈಸ್ ದಿ ಲಾರ್ಡ್. ಕೋಳಿಯಿಂದ ಅದೇ ರೀತಿ ಆಗಿದೆ ಅಂತ ಇಲ್ಲಿ ಕೂಡ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಒಂದು ಚೆನ್ನಾಗಿ ಗೀತೆ ಉಂಟು, ಆ ಗೀತೆಯನ್ನು ನಾವು ಹಾಡೋಣ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ನೀವು ಎಲ್ಲಿಯಾದರೂ ದೋಲು ಪಡೆಯುವುದು ನೋಡಿದ್ದೀರಾ? ನೀವು ದೋಲು ಪಡೆಯೋದು ಕೂಡ ಏನಾಗಿದೆ? ದೋಲು ಪಡೆಯುವುದು ನೋಡಿದ್ದೀರಾ? ಅಲ್ಲಿ ಹೋಗಿದ್ದೀರಾ? ನಾವು ಚಿಕ್ಕಂದು ಇರುವಾಗ ನಮಗೆ ಕಳಿಸ್ತಾರೆ, ಓಸೆ ಓಸರು ಬಪ್ಪನನ್ನು ದೊಡ್ಡ ಪಡೆಯಿದೆ ಹೇಳ್ತಾರಲ್ಲ. ನನಗೆ ತುಂಬ ಹೇಳ್ತಿದ್ರು. ಪ್ರೈಸ್ ದಿ ಲಾರ್ಡ್. ಯಾರು ಯಾವುದಕ್ಕೂ ಪ್ರಯೋಜನ ಇಲ್ಲದವ್ರು ಹಾಗೆ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ದೋಲು ಅಂದರೆ ಏನಾಗಬೇಕು? ದೋಲು ಎಲ್ಲಿ ಹಾಕ್ತಾರೆ? ದೋಲನ್ನು ಕುತ್ತಿಗೆಗೆ ಹಾಕ್ತಾರೆ. ಕುತ್ತಿಗೆಗೆ ಹಾಕಿ ಎರಡೂ ಕೈಯಲ್ಲಿ ಬಡೀತಾರೆ. ಪ್ರೈಸ್ ದಿ ಲಾರ್ಡ್. ಈಗ ಇಷ್ಟು ದೊಡ್ಡ ದೋಲು ಕುತ್ತಿಗೆಗೆ ಹಾಕಿದ್ರೆ ನೆಟ್ಟಗೆ ನಿಲ್ಲಿಕ್ಕೆ ಆಗುತ್ತಾ? ಇಲ್ಲ, ಸ್ವಲ್ಪ ಬರ್ತಾರೆ, ಹೌದಲ್ವಾ? ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಚೆನ್ನಾಗಿ ಒಂದು ಆಕ್ಷನ್ ಮಾಡೋಣ. ಈಗ ಒಂದು ಬ್ರದರ್ ಗೀತೆ ಆಡ್ತಾರೆ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ, ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಸಕ್ಕಡು ಬಿರಾವ್ಯ. ಅಲ್ಲಿ ಕೆಳಗಿದ್ದವರು ಎಲ್ಲಿ? ಹಾಲೆಲೂಯ. ಸರಿಯಾಗಿ ಹಾಲೆಲೂಯ. ಇಲ್ಲಿ ನಿಮ್ಮ ಕೈ ಕಾಣುವುದಿಲ್ಲ, ಕೈಗಳ ಮೇಲೆತ್ತಿ ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ನೀವು ನೆನೆಸ್ಬೇಡಿ ನಿಮ್ಮನ್ನು ನಾವು ಬಿಟ್ಟಿದ್ದೇವೆ ಅಂತ. ಇಲ್ಲಿ ಇದ್ದವರಿಗಿಂತ ಜಾಸ್ತಿ ಪ್ರೀತಿ ನಿಮ್ಮ ಮೇಲೆ ಇದೆ ನಮಗೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಯಾಕಂದರೆ ದೇವರು ಅಲ್ಲಿ ಕೂಡ ಹೋಗಿ ಅದ್ಭುತ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಒಳ್ಳೆ ಆಕ್ಷನ್ ಮಾಡಬೇಕು, ಒಳ್ಳೆ ಆಕ್ಷನ್ ಮಾಡಬೇಕು. ಚಪ್ಪಳದಲ್ಲಿ ಕಾಲೇಜ್ ಹಾಕೋತಾರೆ ನೋಡಿ, ಚೆನ್ನಾಗಿ. ಎಲ್ಲರೂ ಕೆಳಗಿದ್ದವರು ಎಲ್ಲ ಆಕ್ಷನ್. ಸ್ವಲ್ಪ ಅಲ್ಲಿ ಹಿಂದೆ ಯಾರು ಗಟ್ಟಿಯಾಗಿ ಸರಿ ಕಾಲೇಜ್ ಹೆಜ್ಜೆ ಹಾಕುತ್ತಾ, ಕಾಲೇಜ್ ಹಾಕುತ್ತಾ. dum dum dollar dollar dum dum dollar dum dum dollar dum dum dollar dum dum dollar dollar dum dum dollar dum dum dollar dollar dum dum dollar आजा यीशु रे आजा यीशु रे यीशु रे आजा 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 यीशु रे हो धम 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 डॉलर डॉलर धम 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 डॉलर डॉलर धम धम डॉलर धम 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 डॉलर डॉलर धम 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 डॉलर हो धम 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 डॉलर डॉलर धम 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 डॉलर. ಪ್ರೈಸ್ ದಿ ಲಾರ್ಡ್. ಸರಿಯಾಗುವುದಿಲ್ಲ, ನಿಮ್ಮನ್ನು ಎಲ್ಲಿ ಕಳಿಸ್ಬೇಕು ನನಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಸರಿಯಾಗುತ್ತೆ. ನೀವು ಬಗ್ಗುವುದು ಕೂಡ ಇಲ್ಲ, ನೆಟ್ಟಗೆ ನಿಲ್ಲುವುದು ಕೂಡ ಇಲ್ಲ. ಪ್ರೈಸ್ ದಿ ಲಾರ್ಡ್. ಮತ್ತೆ ಆಜಯಸರೆಂದರೆ ಯೇಸುವನ್ನು ಎಳೆದು ಕೆಳಗೆ ಹಾಕ್ತಾರೆ, ಹಾಗಲ್ಲ, ಪ್ರೀತಿಯಿಂದ ಕರೆಯುವುದು. ಪ್ರೈಸ್ ದಿ ಲಾರ್ಡ್. ನೋಡಿ, ಎರಡು ಕೈಗಳನ್ನು ಹೀಗೇಡಿ, ಎರಡು ಕೈಗಳನ್ನು ಹಾಗೆ ಅಲ್ಲ ನೋಡಿ. ಒನ್ ಸ್ವಲ್ಪ ನೋಡಿ ಬನ್ನಿ. ಆಜಾ ಯೇಸುವೇ ಆಜಾ ಯೇಸುವೇ ಆಜಾ ಯೇಸುವೇ ಆಜಾ ಯೇಸು. ಆ ಕೈಯೇ ಮೇಲೆ ಹೋಗುದಿಲ್ಲ. ಪ್ರೈಸ್ ದಿ ಲಾರ್ಡ್. ಗುಣ ಆಗಬೇಕಾ ನಿಮ್ಮ ಕೈಗಳೆಲ್ಲ? ಖಂಡಿತವಾಗಿ. ಪ್ರೈಸ್ ದಿ ಲಾರ್ಡ್. ಮೊನ್ನೆಯಲ್ಲಿ ಧ್ಯಾನಗುಂಡಕ್ಕೆ ಬಂದಿದ್ರು. ಅವರು ಕ್ಯಾನ್ಸರ್ ರೋಗಾಗಿ ಗೆಡ್ಡೆಗಳನ್ನೆಲ್ಲ ತೆಗೆದು ಕೈಯೆಲ್ಲ ಚಲಾವಣೆ ಇರಲಿಲ್ಲ, ಹೀಗೇನೆ ಇತ್ತು, ಕಲ್ಲಿ ಕಂಪ್ಲೀಟ್ ಮೇಲೆ ಹೋಗ್ತಿರ್ಲಿಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಗೀತೆ ಹಾಡುವಾಗ ಅವರಿಗೆ ಮೊದಲು ಯೇಸು ಮುಟ್ಟಿದ್ರು, ಅವರ ಕೈ ಮೊದಲು ಮೇಲೆ ಹೋಯಿತು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದು 4 ವರ್ಷದ ಮಗು ಮಾತಾಡ್ತಿರ್ಲಿಲ್ಲ, ಅಮ್ಮ ಅಂತ ಕರೆಯುತ್ತಿರ್ಲಿಲ್ಲ. ಅವಳು ಜ್ಞಾನಗುಂಡಕ್ಕೆ ಬಂದರು. ಆ ಮಗುವನ್ನು ತಗೊಂಡು, ಗಂಡು ಮಗು. ಆ ತಾಯಿಗೆ ತುಂಬ ಬೇಸರ. ಯಾಕೆ? ತಾಯಿಯನ್ನು ಅಮ್ಮ ಎಂದು ಕರೆಯದಿದ್ರೆ ಬೇಸರ ಅಲ್ವಾ? ಅಲ್ಲೋ, ತಾಯಿಗಳಿದ್ದಾರ ಇಲ್ಲಿ? ಖಂಡಿತವಾಗಿ. ನಿಮ್ಮನ್ನು ಆ ಮಗು ಮೊದಲು ಕಳೆದು ಅಮ್ಮ ಅಂತ ಯಾವಾಗ ಕರೀತಾರೆ, ಮಮ್ಮಿ ಅಂತ ಯಾವಾಗ ಕರೀತಾರೆ ನೋಡ್ತಾ ಇರ್ತಾರೆ, ಹೌದಲ್ಲ? ಈ ತಾಯಿಗೆ ಕರೆಯಲೇ ಇಲ್ಲ. ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. ಪ್ರೈಸ್ ದಿ ಲಾರ್ಡ್. ನಾವು ಸ್ತುತಿಸ್ತಾ ಇದ್ದೇವೆ. ಆ ಮಗು ಮೊದಲು ಕರಗಳನ್ನೆತ್ತಿ ಹಾಲೆಲೂಯ ಅಂತ ಹೇಳಿತು. ಹಾಲೆಲೂಯ. ಪ್ರೈಸ್
ಮತ್ತೊಮ್ಮೆ ಪ್ರಾರ್ಥಿಸಿದರು. ಆಗ ಆ ಮಗು ದೊಡ್ಡ ಸ್ವರದಲ್ಲಿ ಅಮ್ಮ ಅಂತ ಬೊಬ್ಬೆ ಆಗಿತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಕ್ಷಣದಲ್ಲಿ ಮಗು ಮಾತಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ಯೇಸು. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ಮುಟ್ಟುವಂತ ಸಮಯ, ಅದಕ್ಕಾಗಿ ಸರಿಯಾಗಿ ನೀವು ಆಕ್ಷನ್ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊಂಟ ನೋವು ಇದ್ದವರೆಲ್ಲ ಸರಿಯಾಗಿ ಮಾಡಿ. ಪ್ರೈಸ್ ದಿ ಲಾರ್ಡ್. ಅದು ಸರಿಯಾಗಿ ಬಗ್ಗೆ ಎಲ್ಲ ಆಕ್ಷನ್ ಮಾಡಿ. ಆಗ ಏನು ಯಾವ ನೋವು ಇದ್ರೂ ಬಿಟ್ಟು ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಯಾರೆಲ್ಲ ಆಕ್ಷನ್ ಮಾಡೋದಿಲ್ಲ ಅವರ ನೋವು ಅವರಿಗೆ ಬರುತ್ತೆ. ಜಾಗ್ರತೆ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರು ಆಕ್ಷನ್ ಮಾಡದೆ ನಿಂತ್ಕೊಳ್ತಾರೆ, ಈ ಬದಿಯಲ್ಲಿದ್ದವರ ಒಂದು ನೋವು ಹೋದ್ರೆ ಅದು ನಿಮಗೆ ಬರ್ತದೆ. ನೀವು ಆಕ್ಷನ್ ಮಾಡಿ, ಆಗ ನಿಮಗೆ ಬರುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಯೇಸುವೇ, ಯೇಸುವೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ, ನಾನು ಆಕ್ಷನ್ ಮಾಡುತ್ತೀನಿ. ದೇವರಿಗೆ ವಾಗ್ದಾನ ಮಾಡಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಯಾರಿಗೆ ವಾಗ್ದಾನ ಮಾಡಿದ್ದೀರಿ ನೀವು? ಇನ್ನು ಆಚೆ ಈಚೆ ಹೋಗಬೇಡಿ, ಸರಿಯಾಗಿ ಆಕ್ಷನ್ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿ ಕೆಳಗಿದ್ದವರು ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಯ್ ಹಾಯ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಸರಿಯಾಗಿ ಆಕ್ಷನ್ ಮಾಡುವ. ಚಪ್ಪಳೆ. ಒಂದೊಂದು ಸ್ಟೆಪ್. ಎಲ್ಲರೂ ಅಲ್ಲಿ ಕೆಳಗೆ ಸ್ವಲ್ಪ ಕಾಲೇಜ್ ಹಾಕಿ. ಢಮ್ 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 ಡೋಲರೆ ಡೋಲ, ಢಮ್ 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 ಡೋಲ, ಢಮ್ 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 ಡೋಲರೆ ಡೋಲ, ಢಮ್ 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 ಡೋಲ. ಓ ಢಮ್ 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 ಡೋಲರೆ ಡೋಲ, ಢಮ್ 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 ಡೋಲ, ಢಮ್ 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 ಡೋಲರೆ ಡೋಲ, ಢಮ್ 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 ಡೋಲ. ಆಜಾ ಯೇಸುವೇ, ಆಜಾ ಯೇಸುವೇ, ಆಜಾ ಯೇಸುವೇ, आजा यीशु रे, आजा यीशु रे, आजा यीशु रे, आजा यीशु रे, आजा यीशु रे. धम 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 डोला रे डोला, धम 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 डोला, धम 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 डोला रे डोला, धम 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 डोला, धम 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 डोला रे डोला, धम 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 डोला, धम 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 डोला रे डोला, धम 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 डोला. ಎಲ್ಲರೂ ಚಪ್ಪಳೆ ತಟ್ಟುತ್ತಾ ಚೆನ್ನಾಗಿ ಕಾಲೇಜ್ ಹಾಕುತ್ತಾ ದೇವರನ್ನು ನಾವು ಸ್ತುತಿಸೋಣ. तू ही मेरा ईश्वर है, तू ही मेरा जीवन है, तू ही मेरा ईश्वर है, तू ही मेरा जीवन है. आजा यीशु रे, आजा यीशु रे, आजा यीशु रे, आजा यीशु रे. धम 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 डोला रे डोला, धम 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 डोला, धम 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 डोला रे डोला, धम 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 डोला, धम 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 डोला रे डोला, धम 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 डोला, धम 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 डोला रे डोला, धम 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 डोला. ಚಪ್ಪಳೆ ತಟ್ಟುತ್ತಾ ಕರಗಳನ್ನು ಮೇಲಕ್ಕೆತ್ತೋಣ. ಗಟ್ಟಿ ಚಪ್ಪಳೆ. तू ही मेरा शांति है, तू ही मेरा मुक्ति है, तू ही मेरा शांति है, तू ही मेरा मुक्ति है. आजा यीशु रे, आजा यीशु रे, आजा यीशु रे,
आजा यीशु रे ढम 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 डोला रे डोला डम 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 डोला ढम 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 डोला रे डोला डम 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 डोला अरे ढम 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 डोला रे डोला डम 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 डोला ढम 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 डोला रे डोला डम 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 डोला ಎಲ್ಲರೂ ज्योति है तू ही मेरा स्फूर्ति है तू ही मेरा ज्योति है ओ तू ही मेरा स्फूर्ति है आजा यीशु रे आजा यीशु रे आजा यीशु रे आजा यीशु रे ओ ढम 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 डोला रे डोला ढम डोला ढम 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 डोला रे डोला ढम 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 डोला अरे ढम 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 डोला रे डोला ढम 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 डोला ढम 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 डोला रे डोला ढम 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 डोला संग संग तुम ಕೈ ಹಿಡಿದು बात करे साथ साथ हम ಎಲ್ಲರೂ चलो मेरे संग संग तुम हो बात करे साथ साथ हम चलो मेरे संग संग तुम हो बात करे साथ साथ हम हो चलो मेरे संग संग तुम ಮುಖ ನೋಡಿ हो बात करे साथ साथ हम आजा यीशु रे आजा यीशु रे आजा यीशु रे आजा यीशु रे ढम 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 डोला रे डोला डम 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 डोला ढम 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 डोला रे डोला डम 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 डोला ढम 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 डोला रे डोला डम 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 डोला ढम 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 डोला रे डोला डम 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 डोला ढम 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 डोला रे डोला डम 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 डोला ढम 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 डोला रे डोला डम 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 डोला ढम 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 डोला रे डोला डम 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 डोला ढम 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 डोला रे डोला डम 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 डोला ढम 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 डोला रे डोला डम 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 डोला ढम 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 डोला रे डोला डम 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 डोला ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮಲ್ಲಿ ಇರುವಂಥ ರೋಗಗಳನ್ನು ಮಾತ್ರ ಗುಣಪಡಿಸುವುದಲ್ಲ, ಪ್ರೈಸ್ ದಿ ಲಾರ್ಡ್, ಮುಂದೆ ಬರುವಂಥ ರೋಗಗಳನ್ನು ಕೂಡ ನಮ್ಮಿಂದ ದೂರ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ. ಮೊನ್ನೆ ಸಹೋದರಿ ಒಂದು ಧ್ಯಾನಕೂಟಕ್ಕೆ ನಾನು ಹೋದಾಗ ಅಲ್ಲಿ ಕೌನ್ಸಿಲಿಂಗ್ಗೆ ಬಂದರು. ಅವರ ಹತ್ರ ಮಾತಾಡುವಾಗ ಅವರಿಗೆ ಮುಂದೆ 2 ವರ್ಷದ ನಂತರ ಬರುವಂಥ ಒಂದು ದೊಡ್ಡ ರೋಗದಿಂದ ಯೇಸು ಹೇಳ್ತಾರೆ, ಈ ಮಗಳನ್ನು ನಾನು ಬಿಡುಗಡೆಗೊಳಿಸ್ತೇನೆ, ದೊಡ್ಡ ರೋಗದಿಂದ ಬಿಡುಗಡೆಗೊಳಿಸ್ತೇನೆ ಅಂತ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಒಬ್ಬರು ಹೆಣ್ಮಗಳು ನಮ್ಮತ್ತಿಗೆ ಧ್ಯಾನಕೂಟಕ್ಕೆ ಬಂದಿದ್ಲು. ಸಾಧಾರಣ ಒಂದು 21 ವರ್ಷದ ವಯಸ್ಸಿನ ಹೆಣ್ಣುಮಗಳು. ಅವಳಿಗೆ ಪ್ರಾರ್ಥಿಸುವಾಗ ಮುಂದೆ ಬರುವಂಥ ಕಿಡ್ನಿ ರೋಗದಿಂದ ಮೊದಲೇ ಯೇಸು ಆ ಹುಡುಗಿಯನ್ನು ಬಿಡುಗಡೆಗೊಳಿಸಿದರು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಮತ್ತು ಅವರು ಟೆಸ್ಟ್ ಮಾಡಿ ನೋಡುವಾಗ ಅವರಿಗೆ ಆ ರೋಗ ಬರುವಲ್ಲಿತ್ತು. ಅಂದರೆ ಕಿಡ್ನಿ ತುಂಬ ಕಮ್ ಪರ್ಸೆಂಟೇಜಲ್ಲಿ ನಡೀತಾ ಇತ್ತು. ಪ್ರೈಸ್ ದಿ ಲಾರ್ಡ್. ಅವರು ಟೆಸ್ಟಿಗೆ ಹೋಗಲೇ ಇಲ್ಲ, ಹೆದರಿಕೆಯಿಂದ ಏನಾಗ್ತದೆ ಗೊತ್ತಿಲ್ಲ ಅಂತ ಹೋಗದೆ ಅವ್ರು ನಿಂತಾಗ ದೇವರು ಆ ರೋಗವನ್ನು ಗುಣಪಡಿಸಿದ್ರು. ಪ್ರೈಸ್ ದಿ ಲಾರ್ಡ್. ಇವತ್ತು ಆ ಹೆಣ್ಣುಮಗಳು ಸುವಾರ್ತೆ ಸಾರುತ್ತಾ ಇದ್ದಾಳೆ, ಆ ಹೆಣ್ಣುಮಗಳು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ,
ಹಾಲೆಲೂಯ, ಹಾಲೆಲೂಯ. ಯಾಕಂದರೆ ಈಗ ನಿಮ್ಮಲ್ಲಿ ಇರುವಂಥದ್ದು ಮಾತ್ರ ಅಲ್ಲ, ಯಾಕಂದರೆ ಪವಿತ್ರಾತ್ಮರು ಹೇಳ್ತಾ ಇದ್ದಾರೆ, ಎಷ್ಟೋ ಜನರಿಗೆ ಇಲ್ಲಿ ಮುಂದೆ ಬರುವಂಥ ರೋಗಗಳನ್ನು ಯೇಸು ಗುಣಪಡಿಸ್ತಾ ಇದ್ದಾರೆ. ಅದು ನಿಮ್ಮಿಂದ ದೂರ ಹೋಗ್ತಾ ಇದೆ. ಈ ಕ್ಷಣದಲ್ಲಿ ನಿಮ್ಮಿಂದ ಅದು ದೂರ ಹೋಗ್ತದೆ. ಮುಂದೆ ಬರುವಂಥ ರೋಗಗಳು ಅದು ನಿಮ್ಮಿಂದ ಬರುತ್ತದೆ. ಈ ಧ್ಯಾನ ಕೂಟಕ್ಕೆ ನೀವು ಬಂದದ್ರಿಂದ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾವು ಅರ್ಥ ಮಾಡಬೇಕು. ಯಾಕೆಂದರೆ ಮುಂದೆ ಏನೆಲ್ಲ ನಮ್ಮ ಜೀವನದಲ್ಲಿ ಬರುವುದು ಅದು ದೇವರಿಗೆ ಮಾತ್ರ ಗೊತ್ತು. ಹೌದಲ್ವಾ? ಹಲೋ, ಗೊತ್ತಿಲ್ವಾ? ಅವರಿಗೆ ಗೊತ್ತು. ನೀವು ಒಂದು ಒಳ್ಳೆಯ ಮನಸ್ಸು ಮಾಡಿ ಈ ಧ್ಯಾನಕೂಟಕ್ಕೆ ಬಂದಿದ್ದೀರಾ. ಅದಕ್ಕಾಗಿ ನಿಮ್ಮಲ್ಲಿ ಈಗ ರೋಗ ಇಲ್ಲ. ಮುಂದೆ ಬರುವಂಥ ರೋಗಗಳನ್ನು ನಿಮ್ಮಂದೆ ಬಾರದೆ ಅದಕ್ಕೆ ತಡೆಗೋಡೆಯನ್ನು ಹಾಕ್ತಾ ಇದ್ದಾರೆ ಯೇಸು. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಎರಡೂ ಕರುಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ, ಪ್ರಾರ್ಥಿಸಿ. ಅಪ್ಪ ತಂದೆ, ನನಗೆ ಮುಂದೆ ಬರುವಂಥ ಎಲ್ಲ ರೋಗಗಳು ನನ್ನಿಂದ ದೂರ ಮಾಡಿ. ನನ್ನ ಕುಟುಂಬಕ್ಕೆ ಬರುವಂಥ ಮುಂದೆ ಬರುವಂಥ ಎಲ್ಲ ಕಷ್ಟಗಳು ನನ್ನಿಂದ ದೂರ ಮಾಡಿ. ನನಗೆ ಮುಂದೆ ಬರುವಂಥ ಎಲ್ಲ ಸೋಲುಗಳು ನನ್ನಿಂದ ದೂರ ಮಾಡಿ. ನನಗೆ ಮುಂದೆ ಬರುವಂಥ ಎಲ್ಲ ಸಾಲದ ಬಾಧೆಗಳು ಯೇಸುವೆ ನನ್ನಿಂದ ದೂರ ಮಾಡಿ. ಪ್ರಾರ್ಥಿಸಿ, ಪ್ರಾರ್ಥಿಸಿ. ಯಾವುದೆಲ್ಲ ನಿಮಗೆ ಇದೆಯೋ ಅದನ್ನು ಪ್ರಾರ್ಥಿಸಿ. ಈ ಕ್ಷಣದಲ್ಲಿ ಯೇಸು ದೂರ ಮಾಡ್ತಾರೆ. ಯಾಕಂದರೆ ಯೇಸು ಈ ವಾಗ್ದಾನವನ್ನು ಮಾಡಿದ್ದಾರೆ. ಮುಂದೆ ಗತಿಸಿ ಹೋಗುವಂಥ, ಮುಂದೆ ಬರುವಂಥ ಎಲ್ಲ ಕಷ್ಟ ನಷ್ಟಗಳನ್ನು ದೇವರು ಇವತ್ತು ನಿಮ್ಮಿಂದ ದೂರ ಮಾಡ್ತಾ ಇದ್ದಾರೆ. ಈ ಧ್ಯಾನಕೂಟದಲ್ಲಿ, ಈ ಧ್ಯಾನಕೂಟ ಮುಂದೆ ಒಂದು ದಿವಸ ಯಾರ ಹತ್ರ ನೀವು ಕೌನ್ಸಿಲಿಂಗ್ಗೆ ಹೋದರೆ ಅವರು ಖಂಡಿತ ಅವರು ಹೇಳ್ತಾರೆ. ಯಾಕಂದರೆ ಪವಿತ್ರಾತ್ಮ ಒಬ್ಬರೇ, ಎಲ್ಲರನ್ನು ನಡೆಸುವವರು ಪವಿತ್ರಾತ್ಮ ಒಬ್ಬರೇ. ನಿಮ್ಮ ರೋಗಗಳು ಆ ಒಂದು ಧ್ಯಾನಕೂಟದಲ್ಲಿ ಯೇಸು ನಿಮ್ಮನ್ನು ಬಿಡುಗಡೆಗೊಳಿಸಿದ್ದರಿಂದ ಖಂಡಿತವಾಗಿ ಅವರು ನಿಮಗೆ ಪ್ರೊಫೆಸಿ ಹೇಳ್ತಾ ಇದ್ದಾರೆ, ಪ್ರವಾದನೆ ನಿಮಗೆ ಮಾಡಲಿಕ್ಕಿದ್ದಾರೆ ಮುಂದಿನ ದಿವಸದಲ್ಲಿ. ಅದಕ್ಕಾಗಿ ಪ್ರಾರ್ಥಿಸಿ. ಯೇಸುವೆ, ನನಗೆ ಮುಂದೆ ಬರುವಂಥ ರೋಗಗಳು ನನ್ನಿಂದ ದೂರ ಹೋಗಲಿ. ಮುಂದೆ ಬರುವಂಥ ಎಲ್ಲ ಅಡೆತಡೆಗಳು ನನ್ನ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ, ವಿವಾಹಿತ ಜೀವನದಲ್ಲಿ ದೂರ ಹೋಗಲಿ ಅಪ್ಪ ತಂದೆ. ನನ್ನ ಮಕ್ಕಳ ಜೀವನದಲ್ಲಿ ಹಾಗೂ ನಮ್ಮ ಪ್ರತ್ಯೇಕವಾಗಿ ದಾಂಪತ್ಯ ಜೀವನದಲ್ಲಿ ಬರುವಂಥ ಕಷ್ಟಗಳು, ರೋಗಗಳು, ಸೋಲುಗಳು, ಸಾಲದ ಬಾಧೆಗಳು ನನ್ನಿಂದ, ನನ್ನ ಮನೆಯಿಂದ ದೂರ ಹೋಗಲೆಂದು ಪ್ರಾರ್ಥಿಸಿರಿ. ಯೇಸುವಿನ ನಾಮದಲ್ಲಿ ಆಜ್ಞಾಪಿಸಿರಿ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಇಟ್ ವಿಲ್ ಬಿ ಡಿಫೀಟೆಡ್ ಅಂಡ್ ಡಿಸ್ಕನೆಕ್ಟೆಡ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ವರ ಕಬಬ ಹಿರಲ ಚಂದರ ಬರೆ ಕರಬಲ ರಕಲ ಜೀಸಸ್. ಮಹಿಮೆ ಯೇಸುವಿಗೆ ಆರಾಧಿಸೋಣ ಪ್ರಿಯರೇ. ನಿಮ್ಮೆಲ್ಲ ಕಷ್ಟಗಳನ್ನು ಸಮರ್ಪಣೆ ಮಾಡಿ, ನಿಮ್ಮೆಲ್ಲ ಸೋಲುಗಳನ್ನು ಸಮರ್ಪಣೆ ಮಾಡಿ, ನಿಮ್ಮೆಲ್ಲ ರೋಗಗಳನ್ನು ಸಮರ್ಪಣೆ ಮಾಡಿ, ನಿಮ್ಮೆಲ್ಲ ಮನಸ್ಸಿನ ವೇದನೆಗಳನ್ನು ಸಮರ್ಪಣೆ ಮಾಡಿ, ಇತರರು ನೋಯಿಸಿದ ಘಟನೆಗಳನ್ನು ಸಮರ್ಪಣೆ ಮಾಡಿ. दुसऱ्याने तुमका दुःख इलेले मस्त तुमच्या जीवितांत आसा. ಈ ಆತ್ಮಿಕ ಗಾಯ, ಈ ಎಲ್ಲ ಗಾಯಗಳನ್ನು ಗುಣಪಡಿಸಲು ಪ್ರಾರ್ಥಿಸಿರಿ. ತುಂಬ ಜನ ಈ ಗಾಯಗಳಿಂದ ಈಗ ಅಳುತ್ತಾ ಇದ್ದಾರೆ. ನಿಮ್ಮ ಕಣ್ಣೀರಿಂದ ನೀರು ಸುರಿತಾ ಇದೆ. ಇತರರು ನಿಮಗೆ ನೋಯಿಸಿದ್ದು, ನಿಮ್ಮ ಗಂಡಂದಿರು, ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಹಾಗೂ ನಿನ್ನ ಹೆಂಡತಿ ಮಕ್ಕಳು ನಿನಗೆ ನೋಯಿಸಿದ್ದು, ಇವತ್ತು ಕೂಡ ನಿನ್ನ ಮನಸ್ಸಿನಲ್ಲಿ ನೋವಿದೆ. ಆ ನೋವಲ್ಲಿ ಕೊರಗುತ್ತಾ ಇದೆಯಾ? ಈಗೋ ಯೇಸು ನಿನ್ನನ್ನು ಮುಟ್ತಾ ಇದ್ದಾರೆ. ಆ ನೋವಿನಿಂದ ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಆತ್ಮಿಕವಾಗಿ ನಿಮ್ಮ ಗಾಯಗಳನ್ನು ಗುಣಪಡಿಸ್ತಾ ಇದ್ದಾರೆ. ನಿಮ್ಮ ದೈಹಿಕ ಎಲ್ಲ ವ್ಯಾಮೋಹಗಳನ್ನು ನಿಮ್ಮಿಂದ ದೂರ ಮಾಡಿ ನಿಮ್ಮ ಆತ್ಮಿಕವಾಗಿ ನಿಮ್ಮನ್ನು ಬಲಗೊಳಿಸ್ತಾ ಇದ್ದಾರೆ. ಈಗೋ ಆ ಯೇಸುವನ್ನು ಆರಾಧಿಸು, ಆ ಯೇಸುವನ್ನು ಆರಾಧಿಸು. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀವೇ ನನಗೆಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಎಲ್ಲ ನಿಮ್ಮ ಕಷ್ಟಗಳನ್ನು ದೂರ ಮಾಡಲು, ನಿಮ್ಮ ರೋಗಗಳನ್ನು ದೂರ ಮಾಡಲು, ನಿಮ್ಮ ಆತ್ಮಿಕ ಗಾಯಗಳನ್ನು ದೂರ ಮಾಡಲು ಇದು ಯೇಸು ನಿಮ್ಮಲ್ಲಿ ಬರ್ತಾ ಇದ್ದಾರೆ.
ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೆ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಗರ್ಭಕೋಶದ ತೊಂದರೆಗಳಿಂದ ಬಳಲುತ್ತಿದ್ದ ನಿಮಗೆ ದೇವರು ಮುಟ್ಟುತ್ತಾ ಇದ್ದಾರೆ. ಯೂಟ್ರಸ್ ಪ್ರಾಬ್ಲಮ್, ಗರ್ಭಕೋಶದ ತೊಂದರೆಗಳಿಂದ ಎಷ್ಟೋ ಸಹೋದರಿಯರನ್ನು ಯೇಸು ಮುಟ್ಟುತ್ತಾ ಇದ್ದಾರೆ. ಯೇಸು ಮುಟ್ಟಿದ್ದಾರೆ. ಯಾವುದಾದ್ರೂ ಈ ಗರ್ಭಕೋಶದ ಸಂಬಂಧ ಕಾಯಿಲೆಗಳಿದ್ದರೆ ನಿಮ್ಮ ಬಲ ಕೈಯನ್ನು ಹೊಟ್ಟೆಯ ಮೇಲೆ ಇಡಿ, ಎಡ ಕೈಯನ್ನು ಮೇಲಕ್ಕೆತ್ತಿ ಈಗ ಪ್ರಾರ್ಥಿಸಿರಿ. ಯೇಸು ನಿಮ್ಮನ್ನು ಮುಟ್ಟುವಂತಹ ಸಮಯ. ಯಾವುದು ಗರ್ಭಕೋಶದ ತೊಂದರೆಗಳು ಇದ್ದರೆ, ಗಡ್ಡೆಗಳು ಇದ್ದರೆ, ಯಾವುದು ಪ್ರತ್ಯೇಕವಾಗಿ ಜಾಸ್ತಿ ರಕ್ತಸ್ರಾವ ಆಗುವುದಾದ್ರೆ ಈ ಕ್ಷಣದಲ್ಲಿ ನಿಮ್ಮ ಬಲ ಕೈಯನ್ನು ನಿಮ್ಮ ಹೊಟ್ಟೆಯ ಮೇಲೆ ಇಟ್ಟುಕೊಂಡು ಎಡ ಕೈಯನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈರಲ ಕಬಬ ಬಬ ಈರಲ ಕಬಬ ಚಂದರವರೆ ಕರ್ಬಲ ಮುಟ್ಟಿರಿ ಯೇಸುವೇ, ಮುಟ್ಟಿರಿ. ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಂಬಿಗಸ್ತನೇ, ನಂಬಿಗಸ್ತನೇ. ಓ ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೆ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿಮ್ಮಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀವೇ ನಮಗೆಲ್ಲ, ನನಗ್ಯಾವ ಭಯವಿಲ್ಲ. ಪ್ರಾಬ್ಲಮ್ ಇದ್ದವರು, ಬೆನ್ನು ಎಲುಬಿನ ಪ್ರಾಬ್ಲಮ್ ಇದ್ದವರು, ಬೆನ್ನು ಎಲುಬು, ಸ್ಪೈನಲ್ ಕಾರ್ಡ್ ಸಮಸ್ಯೆಗಳಿದ್ದರೆ ಈ ಕ್ಷಣದಲ್ಲಿ ಪ್ರಾರ್ಥಿಸಿ. ನಿಮ್ಮ ಆ ಒಂದು ಕೈಯಿಂದ ಸಿಲುಬೆಯನ್ನು ಗುರುತನ್ನು ನಿಮ್ಮ ಬೆನ್ನ ಮೂಲೆಯಲ್ಲಿ ತೆಗೆಯಿರಿ.
ಈ ಕ್ಷಣದಲ್ಲಿ ಎಷ್ಟೋ ಜನರಿಗೆ ಯೇಸು ಗುಣಪಡಿಸ್ತಾ ಇದ್ದಾರೆ. ಬೆನ್ನಿನ ಸಮಸ್ಯೆಗಳು पाटी जगण्याचे प्रॉब्लेम असल्यार खंयच्याय रितीची दूख असल्यार ह्या वेळार जेजू गुण करती आसा, ह्या वेळार आपडती आसा. ಯೇಸು ನಮ್ಮನ್ನು ಮುಟ್ಟುತ್ತಾ ಇದ್ದಾರೆ, ಯೇಸು ನಮ್ಮನ್ನು ಬಲಗೊಳಿಸ್ತಾ ಇದ್ದಾರೆ, ಶಕ್ತಿಯನ್ನು ನೀಡುತ್ತಾ ಇದ್ದಾರೆ. ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ. ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ. ಕೃಪಾ ಪೂರ್ಣನೇ, ಕೃಪಾ ಪೂರ್ಣನೇ, ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀವೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀವೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ನೀವೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ನೀನೇ ನನಗೆಲ್ಲ, ನನಗೆ ಯಾವ ಭಯವಿಲ್ಲ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಬಲಿಪೂಜೆಯನ್ನು ನಾವು ಆರಂಭಿಸ್ತೇವೆ. ಮೀಸಚ್ಚ ಬಲಿದಾನ ಮೇ ಬೇಟೋಂಗೆ ತಾ. ಥ್ಯಾಂಕ್ ಯು ಜೀಸಸ್. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೇ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೇ. ಜಯಿಸಿದಾತನೇ, ಮರಣ ಜಯಿಸಿದಾತನೇ, ಓ ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೇ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, 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 ನಿಮಗೆ ಸ್ತೋತ್ರ. കണ്ണുകളടച്ച് കരങ്ങൾ നെഞ്ചോട് ചേർത്ത് വെച്ച് കണ്ണുಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿಕೊಂಡು വിശുദ്ധ ബലിക്കായി നമുക്കൊരുങ്ങാം. ಪರಿಶುದ್ಧ ಬಲಿಗಾಗಿ ನಾವು ಈಗ ಸಿದ್ಧರಾಗುವಂಥದ್ದು. എല്ലാ നിയോഗങ്ങളെയും നമുക്ക് സമർപ്പിക്കാം. ಎಲ್ಲ ಕೋರಿಕೆಗಳನ್ನು ಸಮರ್ಪಿಸಿಕೊಳ್ಳಿ. നാം ഇന്ന് ഈ ബലിയിൽ സംബന്ധിക്കുമ്പോൾ ನಾವು ಈ ಪರಿಶುದ್ಧ ಬಲಿಯಲ್ಲಿ ಪಾಲ್ಗೊಳ್ಳುವಾಗ പ്രധാനമായും ಮುಖ್ಯವಾಗಿ 5 നിയോഗങ്ങളെ നിങ്ങൾ ഈ ബലിയിൽ സമർപ്പിക്കുക. 5 ಕೋರಿಕೆಗಳನ್ನು ಈ ಪರಿಶುದ್ಧ ಬಲಿಯಲ್ಲಿ
ಸಾಂಬತ್ತಿಕ ಬಾಧ್ಯತೆയിൽ ನಿന്നുള്ള ಬಿಡುದಲಾಗಾം, ಆರ್ಥಿಕ ಸಂಕಷ್ಟಗಳಿಂದ ಬಿಡುಗಡೆಗಾಗಿರಬಹುದು, ജോലിയാകാം, ಕೆಲಸ ಕಾರ್ಯವಿರಬಹುದು, വിവാഹ ജീവിതമാകാം, ವಿವಾಹದ ಜೀವನ ಇರಬಹುದು, മക്കളില്ലാത്ത ജീവിതമാകാം, ಮಕ್ಕಳಿಲ್ಲದಂತಹ ಜೀವನದ ಬಗ್ಗೆ ಇರೋ ಬೇಸರ ಇರಬಹುದು, കുട്ടികളുടെ പരീക്ഷയാകാം, ಎಕ್ಸಾಮಿನ ಬಗ್ಗೆ ಇರಬಹುದು, വിദേശത്തേക്ക് ജോലിക്ക് പോകുന്നതിൻ്റെ തടസ്സങ്ങളാകാം, ವಿದೇಶ ರಾಜ್ಯಕ್ಕೆ ಕೆಲಸಕ್ಕಾಗಿ ಹೋಗುವಂತಹ ಅಡಚಣೆ ಇರಬಹುದು, നിങ്ങളുടെ ഭവനത്തിൻ്റെ നിങ്ങളുടെ പ്രോപ്പർട്ടിയുടെ പ്രശ്നമാകാം. ನಿಮ್ಮ ಸ್ಥಳದ ನಿಮ್ಮ ಮನೆಯ ಸಮಸ್ಯೆಗಳು ಇರಬಹುದು. ഈ ബലിയിൽ നിങ്ങൾ സമർപ്പിക്കുക. ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸಿಕೊಳ್ಳಿ. യേശയ്യ 45:2. ಯೆಶಾಯ 45:2. ഞാൻ നിനക്ക് മുമ്പേ പോയി വഴിയൊരുക്കും. ನಾನು ನಿನ್ನ ಮುಂದೆ ಹೋಗಿ ನಿನಗೆ ಮಾರ್ಗವನ್ನು ಸಿದ್ಧಪಡಿಸುವೆನು. ഞാൻ നിന്റെ മലകൾ നിരപ്പാക്കുകയും ಎಲ್ಲ ಬೆಟ್ಟ ಗುಡ್ಡಗಳನ್ನು ಸಮತಟ್ಟ ಮಾಡುವೆನು. പിച്ചള വാതിലുകൾ തകർക്കുകയും ಕಂಚಿನ ಕದಕಗಳನ್ನು ಒಡೆಯುವೆನು. ഇരുമ്പോടാലകൾ ഒടിക്കുകയും ചെയ്യും. ಕಬ್ಬಿಣದ ಅದಿರುಗಳನ್ನು ನಾನು ಒಡಿಸುವೆನು. പിച്ചളവാതിലും ഇരുമ്പോടാമ്പലയും ನೋಡಿ, ಕಂಚಿನ ಬಾಗಿಲು, ಕಬ್ಬಿಣದ ಅದಿರುಗಳು. ജീവിതത്തിൽ നാം നേരിടുന്ന ಜೀವನದಿಂದ ನಾವಿಂದು അനേകം തടസ്സങ്ങളുടെ, ಅನೇಕ ಅಡಚಣೆಗಳ, കടബാധ്യതകളുടെ, ಸಾಲದ ಬಾಧೆಗಳ, രോഗപീഠകളുടെ, ರೋಗಪೀಡೆಗಳ അവസ്ഥകളാകാം. ಅವಸ್ಥೆಗಳಿರಬಹುದು. നിനക്ക് മുമ്പേ ഞാൻ പോയി വഴിയൊരുക്കും. ನಿನ್ನ ಮುಂದೆ ಹೋಗಿ ನಾನು ನಿನಗೆ ಮಾರ್ಗವನ್ನು ಸಿದ್ಧ ಮಾಡುವೆನು. ഈ ബലിയിൽ ಈ ಪರಿಶುದ್ಧ ಬಲಿ നമുക്ക് മുമ്പേ പോയി വഴിയൊരുക്കും ദൈവത്തിൻ്റെ സാന്നിധ്യം കൊണ്ട് നിറയപ്പെടാം. ನಮ್ಮ ಮುಂದೆ ಹೋಗಿ ನಮಗೆ ಮಾರ್ಗವನ್ನು ಸಿದ್ಧಪಡಿಸುವ ಆ ದೇವನ ಸಾನ್ನಿಧ್ಯವನ್ನು ಅನುಭವಿಸುವ. നമുക്ക് നമ്മെ തന്നെ സമർപ്പിക്കാം. ನಮ್ಮನ್ನೇ ಸಮರ್ಪಿಸಿಕೊಳ್ಳುವ. ಪಿತನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ಇಹಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನದೇ ಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಸ್ತುತಿಸು ಎನ್ ಮನವೇ ಸ್ತುತಿಗಳ ಒಡೆಯನಿಗೆ, ದೈವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ, ಸ್ತುತಿಸು ಎನ್ ಮನವೇ ಸ್ತುತಿಗಳ ಒಡೆಯನಿಗೆ,
ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸ್ತುತಿಯ ಶಕ್ತಿಯಿಂದ ರೋಗ ಸೌಖ್ಯದ ಅಭಿಷೇಕ, ಸ್ತುತಿಯ ಭಕ್ತಿಯಿಂದ ಮನಶಾಂತಿಯ ಅಭಿಷೇಕ, ಸ್ತುತಿಯ ಶಕ್ತಿಯಿಂದ ರೋಗ ಸೌಖ್ಯದ ಅಭಿಷೇಕ, ಸ್ತುತಿಯ ಭಕ್ತಿಯಿಂದ ಮನಶಾಂತಿಯ ಅಭಿಷೇಕ. ನಿನ್ನ ಜೀವನ ನಾಶದಿಂದ ಸದಾ ಕಾಯುವ ಕರ್ತರದು ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ. ನಿನ್ನ ಜೀವನ ನಾಶದಿಂದ ಸದಾ ಕಾಯುವ ಕರ್ತರದು ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆಪಡಿಸುತ್ತೇವೆ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ, ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ತನುವುದಾರಕನೆ ನಮನ, ಆತ್ಮೋದಾರಕನೆ ನಮನ, ತನುವೋದ್ಧಾರಕನೇ ನಮನ, ಆತ್ಮ
ದಾಮೋದರಕನೇ ನಮನ ನಮೋ ನಮೋ ನಮನ ನಮೋ ನಮೋ ನಮನ ನಮೋ ನಮೋ ನಮನ ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು ನಮ್ಮ ಆತ್ಮೋದ್ಧಾರಕರು ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ ಕೃತಜ್ಞತೆ ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ ಸದಾ ಕಾಲಕ್ಕೂ ಆಮೆನ್. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ, ಪ್ರಸಾದ ಜೀವ ತಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ, ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಾಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಾಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂದರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು, ಪರಿಶುದ್ಧರು, ಸ್ತುತ್ಯರ್ಹರು, ಸರ್ವಶಕ್ತರು, ಅಮರ್ತರೂ ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾ ಕಾಲವು ನಮ್ಮಲ್ಲಿ ದಯ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾ ಸುಧಾ ಮತ್ತು ಪವಿತ್ರಾತ್ಮರೂ ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಪ್ರಕಟಣಾ ಗ್ರಂಥದಿಂದ ವಾಚನ 20ನೇ ಅಧ್ಯಾಯ 1ರಿಂದ 6ನೇ ವಾಕ್ಯಗಳು. ತರುವಾಯ ದೇವದೂತನೊಬ್ಬನು ಸ್ವರ್ಗದಿಂದ ಇಳಿದು ಬಂದುದನ್ನು ಕಂಡೆ. ಆತನ ಕೈಯಲ್ಲಿ ಪಾತಾಳದ ಬೀಗದ ಕೈ ಮತ್ತು ದೊಡ್ಡ ಸರಪಣಿ ಇದ್ದವು. ಪಿಶಾಚಿಯು ಸೈತಾನನೂ ಆಗಿರುವ ಘಟ ಸರ್ಪವನ್ನು, ಅಂದರೆ ಪುರಾತನ ಸರ್ಪವನ್ನು ಆತನು ಹಿಡಿದು 1,000 ವರ್ಷಗಳ ಕಾಲ ಬಂಧನದಲ್ಲಿಟ್ಟನು. ಆ 1,000 ವರ್ಷಗಳ ಕಾಲದವರೆಗೆ ಅದು ಜನಾಂಗಗಳನ್ನು ಮರುಳುಗೊಳಿಸದಂತೆ ದೇವದೂತನು ಸೈತಾನನನ್ನು ಪಾತಾಳಕ್ಕೆ ದಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1,000 ವರ್ಷಗಳ ಕಾಲ ಮುಗಿದ ಮೇಲೆ
ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ದೊರೆಯುವುದು. ಬಳಿಕ ಸಿಂಹಾಸನಗಳನ್ನು ಕಂಡೆ, ಅವುಗಳ ಮೇಲೆ ಕುಳಿತಿದ್ದವರಿಗೆ ತೀರ್ಪು ಕೊಡುವ ಅಧಿಕಾರವನ್ನು ಕೊಡಲಾಗಿತ್ತು. ಇದಲ್ಲದೆ ಕ್ರಿಸ್ತೇಸುವಿನ ಪರವಾಗಿ ಸಾಕ್ಷಿ ಕೊಟ್ಟು ದೇವರ ವಾಕ್ಯದ ಪ್ರಚಾರಕ್ಕಾಗಿ ತಲೆತೆತ್ತ ಜೀವಾತ್ಮಗಳನ್ನು ಕಂಡೆ. ಇವರು ಆ ಮೃಗವನ್ನಾಗಲಿ ಅದರ ವಿಗ್ರಹವನ್ನಾಗಲಿ ಪೂಜಿಸಿದವರಲ್ಲ. ತಮ್ಮ ಹಣೆಗಳ ಮೇಲಾಗಲಿ ಕೈಗಳ ಮೇಲಾಗಲಿ ಅದರ ಗುರುತಿನ ಹಚ್ಚೆಯನ್ನು ಚುಚ್ಚಿಸಿಕೊಂಡವರಲ್ಲ. ಇವರು ಜೀವಂತರಾಗಿ ಕ್ರಿಸ್ತ ಯೇಸುವಿನೊಡನೆ 1,000 ವರ್ಷಗಳು ಆಳುವರು. ಇದೇ ಪ್ರಥಮ ಪುನರುತ್ಥಾನ. ಮರಣ ಹೊಂದಿದ್ದ ಇನ್ನುಳಿದವರು ಆ 1,000 ವರ್ಷಗಳು ಮುಗಿಯುವವರೆಗೆ ಜೀವಂತರಾಗಲಿಲ್ಲ. ಆ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವ ದೇವ ಜನರು ಭಾಗ್ಯವಂತರು. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಅವರು ದೇವರಿಗೂ ಕ್ರಿಸ್ತೇಸುವಿಗೂ ಯಾಜಕರಾಗಿ ಸೇವೆ ಸಲ್ಲಿಸುವರು ಮತ್ತು ಕ್ರಿಸ್ತೇಸುವಿನೊಡನೆ 1,000 ವರ್ಷಗಳ ಕಾಲ ಆಳುವರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಉತ್ಕಾಲ್ ಉಪರವ್ಯ. Hallelujah, 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 hallelujah. ಸಂತ ಮಾರ್ಕನು ಅರುಹಿದ ಶುಭ ಸಂದೇಶದಿಂದ ವಾಚನ. Hallelujah, 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 hallelujah. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 10 ವಾಕ್ಯಗಳು 32ನೇಯಿಂದ. ಜೆರುಸಲೇಮಿಗೆ ಪ್ರಯಾಣ ಮಾಡುತ್ತಾ ಇದ್ದಾಗ ಯೇಸುಸ್ವಾಮಿ ಎಲ್ಲರಿಗಿಂತ ಮುಂದೆ ನಡೆಯುತ್ತಿದ್ದರು. ಅದನ್ನು ನೋಡಿ ಶಿಷ್ಯರು ಆಶ್ಚರ್ಯಪಟ್ಟರು. ಅವರ ಹಿಂದೆ ಬರುತ್ತಿದ್ದವರು ದಿಗಿಲುಗೊಂಡರು. ಆಗ ಯೇಸು 12 ಮಂದಿ ಶಿಷ್ಯರನ್ನು ತಮ್ಮ ಬಳಿಗೆ ಕರೆದು ತಮಗೆ ಸಂಭವಿಸಲಿರುವ ವಿಷಯಗಳನ್ನು ಮತ್ತೊಮ್ಮೆ ಅವರಿಗೆ ಹೇಳತೊಡಗಿದರು. ನೋಡಿ, ನಾವು ಜೆರುಸಲೇಮಿಗೆ ಹೋಗುತ್ತಿದ್ದೇವೆ. ಅಲ್ಲಿ ನರಪುತ್ರನನ್ನು ಮುಖ್ಯಯಾಜಕರ ಮತ್ತು ಧರ್ಮಶಾಸ್ತ್ರಿಗಳ ವಶಕ್ಕೆ ಒಪ್ಪಿಸುವರು. ಆತನು ಮರಣ ದಂಡನೆಗೆ ಅರ್ಹನೆಂದು ಅವರು ತೀರ್ಮಾನಿಸಿ ಪರಕೀಯರ ಕೈಗೊಪ್ಪಿಸುವರು. ಇವರು ಆತನನ್ನು ಪರಿಹಾಸ್ಯ ಮಾಡುವರು, ಆತನ ಮೇಲೆ ಉಗುಳುವರು, ಕೊರಡೆಯಿಂದ ಹೊಡೆಯುವವರು, ಅನಂತರ ಕೊಂದು ಹಾಕುವರು. ಆತನಾದರೂ 3 ದಿನದ ಮೇಲೆ ಪುನರುತ್ಥಾನ ಹೊಂದುವನು ಎಂದರು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. കണ്ണുകളടച്ച കരങ്ങൾ നെഞ്ചോട് ചേർത്ത് വെച്ച് കണ്ണുಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿ
നമുക്ക് കർത്താവിൻ്റെ കരങ്ങളിൽ നമ്മെ തന്നെ സമർപ്പിക്കാം. ಪ್ರಭುವಿನ ಕರಗಳಲ್ಲಿ ನಮ್ಮನ್ನೇ ಬಿಟ್ಟು ಕೊಡುವ. യേശു കുരിശിൽ മരിച്ചവനാണ്. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿದವ. ജീവിത സമർപ്പണത്തിന് പുതിയ ഒരു ചരിത്രം യേശു കാക്കുകയാണ്. ಜೀವನದ ಚರಿತ್ರೆಗೆ ಒಂದು ಹೊಸ ಸಮರ್ಪಣೆಯನ್ನು ಕೊಟ್ಟವ. ഈ മരണം നമുക്ക് വേണ്ടിയായിരുന്നു. ಈ ಮರಣ ನಮಗೋಸ್ಕರವಾಗಿತ್ತು. എനിക്ക് വേണ്ടിയായിരുന്നു. ನನಗಾಗಿ ಆಗಿತ್ತು. എന്നെ രക്ഷിക്കാൻ വേണ്ടിയായിരുന്നു. ನನ್ನನ್ನು ರಕ್ಷಿಸಲು. അങ്ങനെയെങ്കിൽ ಹೀಗಿರುವಾಗ നീ നിന്നെ തന്നെ കർത്താവിനെ സമർപ്പിക്കുക. ನೀನು ನಿನ್ನನ್ನೇ ಪ್ರಭುವಿಗೆ ಸಮರ್ಪಿಸಿಕೊಳ್ಳು. ആ സമർപ്പണത്തിലൂടെ മാത്രമേ ಆ ಸಮರ್ಪಣದ ಮುಖಾಂತರ ಮಾತ್ರ നിന്നെ രക്ഷിക്കാനാവത്തുള്ളൂ. ನಿನ್ನನ್ನು ರಕ್ಷಿಸಲು ಸಾಧ್ಯ. വേദനകളുടെയും തകർച്ചകളുടെയും മുൻപിൽ, ವೇದನೆಗಳ ಸಂಕಟಗಳ ಮುಂದೆ, രോഗത്തിൻ്റെയും ರೋಗದ ಎದುರು, കഷ്ടതകളുടെയും മുന്നിൽ, ಕಷ್ಟಗಳ ಎದುರು ഭയപ്പെടാതെയും നിരാശപ്പെടാതെയും ഇരിക്കുക. ಭಯಪಡದೆ ನಿರಾಸೆಗೊಳ್ಳದೆ ಇರು. ആ സഹനങ്ങൾ യേശുവിന്റെ കുരിശോട് ചേർത്ത് വയ്ക്കുക. ಆ ಸಹನೆಗಳನ್ನು ಯೇಸುವಿನ ಶಿಲುಬೆಯೊಂದಿಗೆ ಸೇರಿಸಿ ಇಡು. ഇരിക്കുക. എല്ലാവരും ಎಲ್ಲರೂ ಕೂತುಕೊಳ್ಳಿ. കണ്ണുകളടച്ച് ಕಣ್ಣುಗಳನ್ನು ಮುಚ್ಚಿಕೊಂಡು കരങ്ങൾ നെഞ്ചോട് ചേർത്ത് ಕರಗಳನ್ನು ಹೃದಯದ ಮೇಲಿಟ್ಟುಕೊಂಡು നമ്മെ തന്നെ നമുക്ക് കാഴ്ചയായി സമർപ്പിക്കാം. ನಮ್ಮನ್ನೇ ಕಾಣಿಕೆಯಾಗಿ ಅರ್ಪಿಸುವ. നമ്മുടെ ദുഃഖങ്ങളും സങ്കടങ്ങളും, ನಮ್ಮ ದುಃಖಗಳು, ಸಂಕಟ, ವೇದನೆಗಳನ್ನು, ഭയവും നിരാശ, ಭಯ, ನಿರಾಸೆ, നമ്മുടെ സാമ്പത്തിക തകർച്ചകൾ, ಆರ್ಥಿಕವಾದ ಎಲ್ಲ ಸೋಲುಗಳು, കടബാധ്യതകൾ, ಸಾಲದ ಬಾಧೆಗಳು, രോഗಗಳು ഈ ബലിവേദിയിലേക്ക് സമർപ്പിക്കുക. ಈ ಬಲಿಪೀಠದ ಮೇಲೆ ಸಮರ್ಪಿಸಿಕೊಳ್ಳಿ. ಸಮರ್ಪಣೆಯ ಸಮಯವಾಯಿತು. ಸಮರ್ಪಿಸಿರಿ ಸಕಲವಾ. ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. ಸಮರ್ಪಣೆಯ ಸಮಯವಾಯಿತು. ಸಮರ್ಪಿಸಿರಿ ಸಕಲವಾ. ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. എല്ലാ ദുഃഖങ്ങളും, എല്ലാ വേദനകളും, എല്ലാ ദുഃഖಗಳನ್ನು, എല്ലാ ವೇದನೆಗಳನ್ನು, നിന്റെ കുടുംബത്തിലെ എല്ലാ പ്രയാസങ്ങളെയും പ്രശ്നങ്ങളെയും സമർപ്പിക്കുക. ನಿನ್ನ ಕುಟುಂಬದ ಎಲ್ಲ ಸಮಸ್ಯೆಗಳನ್ನು, ಪ್ರಯಾಸಗಳನ್ನು ಅರ್ಪಿಸಿಕೊಳ್ಳು. മാറാ രോഗങ്ങളും അപകടങ്ങളും അപകട മരണങ്ങളും, ಗುಣ ಹೊಂದದಂತಹ ರೋಗಗಳು, ಅಪಘಾತಗಳು, ದುರಂತಗಳು, ആത്മഹത്യാ ശ്രമങ്ങളും, ಆತ್ಮಹತ್ಯೆ ಮಾಡಬೇಕಂತಹ ಚಿಂತೆಗಳು, അവയൊന്നും ദൈവത്തിൽ നിന്നെ അകറ്റാനല്ല, ಇವೆಲ್ಲವೂ ನಿನ್ನನ್ನು ದೇವರಿಂದ ದೂರ ಮಾಡಿಸಲುವಲ್ಲ, ദൈവത്തോട് കൂടുതൽ അടുപ്പിക്കുന്നതിന് വേണ്ടിയാണ്. ದೇವರ ಸನ್ನಿಧಿಗೆ ನಿನ್ನನ್ನು ಬರುವಂತೆ ಮಾಡಲು. കർത്താവായ ദൈവമേ, ഈ അപ്പത്തെയും ഈ ദ്രാക്ഷാരസത്തെയും ഞങ്ങൾ സമർപ്പിക്കും. ಪ್ರಭುವಾದ ದೇವರೇ, ಈ ರೊಟ್ಟಿಯನ್ನು, ದ್ರಾಕ್ಷಾರಸವನ್ನು ಸಮರ್ಪಿಸುತ್ತಾ പിതാവിന്റെ കരങ്ങളിൽ ತಂದೆಯಾದ ഈ ಕರಗಳಲ್ಲಿ അപ്പത്തോടും ദ്രാക്ഷാരസത്തോടും ചേർത്ത് ಈ ದ್ರಾಕ್ಷಾರಸದೊಂದಿಗೂ ಈ ರೊಟ್ಟಿಯೊಂದಿಗೂ ഞങ്ങളുടെ അപേക്ഷകളെല്ലാം ഞങ്ങൾ ನಮ್ಮ സമർപ്പിക്കും. ಎಲ್ಲಾ ಪ್ರಾರ್ಥನೆಗಳನ್ನು ಸಮರ್ಪಿಸುತ್ತೇವೆ. എല്ലാ നിയോഗങ്ങളെയും ഞങ്ങൾ ಎಲ್ಲ ಕೋರಿಕೆಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇವೆ. എല്ലാവരും എദ്ദിനെന്തുകൊള്ളരി. ಕೀರ್ತನ ಸಲ್ಲಲೆ ಪಿದನಾನ್ಮ ಜರಿಗು
ವಂದನ ಪಾವನಾನ್ಮನಿಗೂ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು, ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು, ಶಾಂತಿಯು ಬರಲಿ ಈ ಜಗದಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಳ್ಳಿ ಪೂಜೆಯ ವೇಳೆಯಲ್ಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು. ಯಾಕೋಬನ ದೇವ ಆಶ್ರಯದಾತನು, ಇರುವನು ನಮ್ಮೊಡನೆ ಅವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು, ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ. ಜಾಗೃತವಾಗಲಿ ಸನ್ನಿಧಿ ಸಮಯವು, ಅರಳಲಿ ಮನಸ್ಸಿನ ಭಾವಗಳು, ಪ್ರಾರ್ಥನೆಯೊಡನೆ ಉಪವಾಸವು ಸೇರಿಸಿ ಪವನ ತ್ರೇತವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಕ್ರಿಸ್ತ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ ಕೃತಜ್ಞತೆಯಾದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ
ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ರೆನ್ಮನೆಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಪಾವನಾನ್ಮ ಆನ್ಮಯೋಗವು ಸದನಮ್ಮಲ್ಲಿ ನೆಲಸಲಿ. ನಿಮ್ಮ ಹೃಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಒಮ್ಮಲಿ. ನಿಮ್ಮ ಹೃಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಒಮ್ಮಲಿ. ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ಆರಾಧ್ಯನು ರಾಜನೇ, ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯ ಯೋಗದ ಯಾಗವಿದುವೆ, ಯೋಗ್ಯ ಯುಕ್ತದ ಯಾಗವಿದುವೆ, ಯೋಗ್ಯ ಯುಕ್ತದ ಯಾಗವಿದುವೆ, ಯೋಗ್ಯ ಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿದಾಸುದ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ಆದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಯಾಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವೆಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವರಗಿ ಆರಾಧಿಸುತ್ತಾರೆ. ಅಗ್ನಿಯೆಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೋಸನ್ನ ಯೇಸುವಿನ ನಾಮಕ್ಕೆ, ಹೋಸನ್ನ 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 ಯೇಸುವಿನ ನಾಮಕ್ಕೆ, ಹೋಸನ್ನ ಹೋಸನ್ನ ಹೋಸನ್ನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತರು ನೀನೇ. ಈ ಹಬ್ಬರ ತುಂಬಿದೆ ನಿನ್ನ ಮಹಿಮೆ,
ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸಾನ 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 ದಾವೀದ ಪುತ್ರನಿಗೆ ಹೋಸಾನ 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 ದಾವೀದ ಪುತ್ರನಿಗೆ ಹೋಸಾನ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸಾನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸಾನ ಹೋಸಾನ ಕನ್ಯಾತನಯಕ್ಕೆ ಹೋಸಾನ 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 ಕನ್ಯಾತನಯಕ್ಕೆ ಹೋಸಾನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸೋದರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿದನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು, ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಯೇಸುವೇ ಅಂದೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ
ನನ್ನ ಯೇಸುವೇ ಆರಾಧನೆ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಅಂತರಂಗದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರು ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೌಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು, ಪುನಿದರು ಅದೆಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಅದೆಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರ ಆತ್ಮರ ಆಗಮನವಾಗಲಿ. ಎಲ್ಲರೆದ್ದು ನಿಂತುಕೊಳ್ಳೋಣ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
hallelujah, 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 യേശുവേ hallelujah, 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 hallelujah. ഈ ബലിവേദി മേലെ, ഈ ബലിവസ്തുക്കളുടെ മേലെ, ഈ ബലി കാണിക്കെ ഈ ആലയത്തിന്റെ മേലെ, ആലയದ ಮೇಲೆ, ദൈവമക്കളുടെ മേലെ, ഈ ദേവജനತೆಯ ಮೇಲೆ, കൂട്ടായ്മയുടെ മേലെ, ഈ സമൂഹದ ಮೇಲೆ, പവിത്രാത്മരേ അഗ്നിയാಗಿ, കൊടുങ്കാറ്റായി, ಗಾಳಿಯಾಗಿ, മഴയായി, ಬೇಗ ಇಳಿದು ಶಕ್ತಿಯಾಗಿ ಇಳಿದು ಬನ್ನಿರಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ ಕೃಪೆ ನೀಡಿರಿ, ಧೈರ್ಯ ನೀಡಿರಿ, ನಿಮ್ಮ ಶಕ್ತಿಯಿಂದ ನಮ ತುಂಬಿರಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ ಕೃಪೆ ನೀಡಿರಿ, ಧೈರ್ಯ ನೀಡಿರಿ, ನಿಮ್ಮ ಶಕ್ತಿಯಿಂದ ನಮ ತುಂಬಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸಜೀವವು ಪವಿತ್ರವು ಜೀವದಾಯಕವು ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ನಾವು ಸಲ್ಲಿಸುವೆವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತರ್ಗವು ಪವಿತ್ರವು ಜೀವದಾಯಕವು ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವು ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಪೂಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. Hallelujah, 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 ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷರುಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ.
ಕರ್ತರೇ ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತರೇ ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪರಿಶುದ್ಧಗೊಳಿಸೋಣ. ಕರ್ತರೇ ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತರೇ ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ ಇವು ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿದ್ದ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾ ಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮರೆಯಿಟ್ಟು ಹೋಗಿ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ, ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಭರಿಸಿದ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತೃ ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯು ಕರುಣೆಯು ನಮ್ಮ ಮೇಲೆ ಇರಲಿ. എൻ്റെ ശരീരം നಮಗೆ ದಂಡನಕ್ಕೆ ಕಾರಣವಾಗದೆ ಇರಗಳ ಪರಿಹಾರಕ್ಕೆ ಪಾಪಗಳ ವಿಮೋಚನೆಗೆ ಕಾರಣವಾಗದೆ. ಈಗ ಪರಮ ಪ್ರಸಾದದ ಸಮಯ. ದೀಕ್ಷಾ ಸ್ಥಾನ ಪಡೆದವರು ಮಾತ್ರ ಈ ಪರಮ ಪ್ರಸಾದವನ್ನು ಸ್ವೀಕರಿಸುವುದು. ಇತರರೆಲ್ಲರೂ ತನ್ನ ಸ್ಥಾನದಲ್ಲಿ ಕುಳಿತುಕೊಂಡು ದೇವರ ಹತ್ರ ಪ್ರಾರ್ಥಿಸಿರಿ. ನಡುವೆ ಇದ್ದವರು ಸ್ವಲ್ಪ ಜಾಗ ಮಾಡಿಕೊಡಿ. ಆಮೇಲೆ ನಿಮಗೆ ಹಾಗೆಯೇ ಚೇರ್ಗಳನ್ನು ನಾವು ಇಡ್ತೇವೆ. ಮಧ್ಯದ ಚೇರ್ಗಳನ್ನು ತೆಗೆದಿದ್ದೇವೆ, ಮತ್ತೆ ಇಡ್ತೇವೆ ನಿಮಗಾಗಿ. ದಯಮಾಡಿ ನಡುವೆ ಇದ್ದವರು ಸ್ವಲ್ಪ ಬದಿಗೆ ಹೋಗಿ ನಿಲ್ಲಿ. ಪರಮ ಪ್ರಸಾದವನ್ನು ಸ್ವೀಕರಿಸುವಾಗ, ಹಿಂದಕ್ಕೆ ಹೋಗುವಾಗ ಅಡೆತಡೆ ಆಗದಂತೆ ಅವರಿಗೆ ಪ್ರತ್ಯೇಕವಾಗಿ ನಡುವೆ ಇದ್ದ ಚೇರ್ಗಳನ್ನು ದಯಮಾಡಿ ತೆಗೆಯಿರಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಕ್ರಿಸ್ತರ ಶರೀರವು ರಕ್ತವು ಋಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಪರಮ ಪ್ರಸಾದವನ್ನು ಸ್ವೀಕರಿಸುವಾಗ ಈ ಥರ 2 ಕರಗಳ ಮೇಲೆತ್ತು ಒಂದು ಕೈಯಿಂದ ತೆಗೆದು ಅಲ್ಲಿಯೇ ಸ್ವೀಕರಿಸಿ ಹೋಗುವುದು. ದಯಮಾಡಿ ಕೈಯಲ್ಲಿ ಹಿಡಿದುಕೊಂಡು ಆಚೆ ಹೋಗಬೇಡಿ. ಅಲ್ಲಿಯೇ ನೀವು ಪರಮ ಪ್ರಸಾದವನ್ನು ಸ್ವೀಕರಿಸಿ ನಿಮ್ಮ ಜಾಗದಿಂದ ತೆರಳುವುದು. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ,
ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೆ ಜೀವವು, ಯೇಸುವೇ ನೀನೆ ಪ್ರಾಣವು, ಯೇಸುವೇ ನೀನೆ ಜೀವವು, ಯೇಸುವೇ ನೀನೆ ಪ್ರಾಣವು, ಯೇಸುವೇ ನೀನೆ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಎಲ್ಲೂ ಇದ್ದ ನನ್ನನ್ನು, ಹೇಗೂ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ, ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ, ಎಲ್ಲೂ ಇದ್ದ ನನ್ನನ್ನು, ಹೇಗೂ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ, ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೆ ಜೀವವು, ಯೇಸುವೇ ನೀನೆ ಪ್ರಾಣವು, ಯೇಸುವೇ ನೀನೆ ಜೀವವು, ಯೇಸುವೇ ನೀನೆ ಪ್ರಾಣವು, ಯೇಸುವೇ ನೀನೆ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಸ್ನೇಹಿತ ನನ್ನ ಸ್ನೇಹಿತ, ಜೀವ
ಕೊಟ್ಟ ನನ್ನ ಸ್ನೇಹಿತ. ಕತ್ತಲೆಯಲ್ಲಿ ನಡೆದಾಗ ಯಾರು ಕಾಣದೆ ಅಳುವಾಗ ನಿನ್ನಯ ಪ್ರೀತಿಯ ಕರದಿಂದ. 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 ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. 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 ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು. ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ. ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. Waters flow on, sweep away my pain.
once again. Living waters flow on, sweep away my pain, bring your healing to my heart, help me love once again. Jesus, 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 Jesus. Living waters flow on, sweep away my pain, bring your healing to my heart, help me love once again. Living waters flow on, sweep away my pain, bring your healing to my heart, help me love once again. Jesus, 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 നമ്മുടെ ഹൃദയം സ്വർഗീയ ആനന്ദം കൊണ്ട് നിറയട്ടെ. ನಮ್ಮ ಅಂತರಂಗ ಸ್ವರ್ಗೀಯ ಆನಂದದಿಂದ ತುಂಬಲ್ಪಡಲಿ. സ്വർഗവാസികളോട് ചേർന്ന് ಸ್ವರ್ಗವಾಸಿಗಳೊಡನೆ ಸೇರಿಕೊಂಡು നിരന്തരം നമുക്ക് ദൈവത്തെ ആരാധിക്കാം. ನಿರಂತರವಾಗಿ ಆ ಪ್ರಭುವನ್ನು ಆರಾಧಿಸುವ, നിരന്തരം നമുക്ക് അവിടുത്തെ മഹത്വപ്പെടുത്താം. ನಿರಂತರವಾಗಿ ಆತನನ್ನು ಮಹಿಮೆ ಪಡಿಸುವ, നിരന്തരമായി അവിടുത്തെ സ്തുതിക്കാം. ನಿರಂತರವಾಗಿ ಆತನನ್ನು ಸ್ತುತಿಸುವ. അവിടെ നമ്മോട് കാണിച്ച സ്നേഹമാണ്, ಆತನು ನಮ್ಮ ಮೇಲೆ ತೋರಿದಂತಹ ಪ್ರೀತಿಯಾಗಿದೆ. നിത്യം ജീവിക്കുന്നതിന് വേണ്ടി അവിടുന്ന് വിശുദ്ധ കുർബാന സ്ഥാപിച്ചത്, ನಿತ್ಯವಾಗಿ ಜೀವಿಸಲು ಪರಿಶುದ್ಧ ಬಲಿಯನ್ನು ಸ್ಥಾಪಿಸಿದ್ದು, നമ്മിലെ ഉള്ളിൽ വസിക്കാൻ അവിടുന്ന് ആഗ്രഹിക്കുന്നു. ನಮ್ಮೊಳಗೆ ಜೀವಿಸಲು ಆತನು ಇಚ್ಛಿಸಿದ, നമ്മെ അവിടുന്ന് സ്നേഹിക്കുന്നു. ನಮ್ಮನ್ನು ಪ್ರೀತಿಸಲು അവിടുത്തെ കരുണയും കരുതലുമാണ് ഈ നിമിഷം വരെയുള്ള നമ്മുടെ ജീവിതം. ಆತನ ಕರುಣೆ ದಯೆಯಾಗಿದೆ ನಾವು ಇಂದು ಜೀವಿಸುವಂಥದ್ದು. നമ്മുടെ മനസ്സ് ദൈവ ആരാധന കൊണ്ട് നിറയട്ടെ. ನಮ್ಮ ಮನಸ್ಸಿಡೀ ಆರಾಧನೆಯಿಂದ ತುಂಬಲ್ಪಡಲಿ. യേശുവേ വന്ദനേ, യേശുവേ ವಂದನೆ, യേശുവേ ആരാധന, യേശുവേ ആരാധನೆ, യേശുവേ സ്തുതി, യേശുവേ സ്തുതി, യേശുവേ മഹിമ, യേശുവേ മഹിമೆ, യേശുവേ സ്തോത്ര, യേശുവേ ಸ್ತೋತ್ರ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമുക്ക് എഴുന്നേറ്റ് നിൽക്കാം. എഴുന്നേൽക്കൊള്ളുക പ്രിയരേ.
ಪರಿಪಾವನ ಬೆಲಿ ಪೂಜೆಯಲಿ ಸುರನಾದನ ನಮಿ ಸಿಧ ನಮಗೆ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ ನಮನ ನಮನ ಶಿರಬಾಗಿ ನಮನ ದೈವಿಕ ರಾಜ್ಯ ಮಹತ್ತದ್ದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲ್ಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರಬಾಗಿ ನಮನ ಪಾವನ ಸಭಯ ತನಯರಲಿ ಸರ್ವ ಸಮಸ್ತ ಜನಗಂದಲಿ ಈಶನ ವಾರಮಲೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ ನಮನ ನಮನ ಶಿರಬಾಗಿ ನಮನ 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 ಶಿರಬಾಗಿ ನಮನ. ಪವಿತ್ರೀಕರಣದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮ ಪ್ರಸಾದವು ಋಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನೆಗೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನರಿಯನು. ಕೂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ಧ್ಯಾನ ಕೇಂದ್ರಕ್ಕೆ ಮೊದಲನೇ ಸಲ ಬಂದವರು ಯಾರಾದರಿದ್ರೆ ಕರಗಳನ್ನು ಮೇಲೆ ಹಾಕಿರ್ತೀರ. ಮೊದಲನೇ ಫಸ್ಟ್ ಟೈಮ್ ಕೊನೆಯ ಮಂದಿರ ಕೈಲಿ ರೀತಿ ಮಂದಿರ ಕೈಲಿ ಮಸ್ತು ಜನ ಅಂತ. ಅಲ್ಲಿ ಹೊರಗೆ ಎಷ್ಟು ಜನ ಇದ್ದಾರೆ? ಓ, ಅಲ್ಲಿ ಕೂಡ ತುಂಬ ಜನರು. ಒಂದು ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ನಿಮ್ಮನ್ನು ನಾವು ಈ ಧ್ಯಾನ ಕೇಂದ್ರಕ್ಕೆ ಸ್ವಾಗತಿಸ್ತೇವೆ. ನಿಮಗೆಲ್ಲರಿಗೂ ಸ್ವಾಗತ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಪ್ರತಿ ಶುಕ್ರವಾರ ಧ್ಯಾನಕೂಟ ಇರುತ್ತದೆ. ಪ್ರತಿ ಶುಕ್ರವಾರ ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆಯ ತನಕ ಮೊದಲು ಸ್ತುತಿಗೀತೆಗಳು ಹಾಗೂ ದೇವರ ವಾಕ್ಯ, ಬಲಿಪೂಜೆ ಮತ್ತು ಆರಾಧನೆ ಎಲ್ಲವೂ ಆದ ಮೇಲೆ ಮಧ್ಯಾಹ್ನದ ಒಂದು ಊಟವೂ ಉಳಿಯುತ್ತದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಪ್ರತಿ ಶುಕ್ರವಾರ ನೀವು ಇಲ್ಲಿ ಬರಲಿಕ್ಕೆ ಪ್ರಯತ್ನ ಪಡಿ, ಇತರರನ್ನು ಕಳಿಸಿ ಈ ಸಂದೇಶವನ್ನು ಇತರಿಗೂ ಕೂಡ ಕೊಡಿ. ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ ಈ ಧ್ಯಾನ ಕೇಂದ್ರಕ್ಕೆ ಸಂಬಂಧಪಟ್ಟದ್ದು, ಹೋಲಿ ಸ್ಪಿರಿಟ್ ಇಂಟರ್ಸೆಸರ್ಸ್. ಹೋಲಿ ಸ್ಪಿರಿಟ್ ಇಂಟರ್ಸೆಸರ್ ಅಂತ ಹಾಕಿದರೆ ಯೂಟ್ಯೂಬ್ ಚಾನಲಲ್ಲಿ ಈ ಚಾನೆಲ್ ಸಿಗುತ್ತೆ. ಇದನ್ನು ಕೂಡ ಬೇರೆಯವರಿಗೆ ಶೇರ್ ಮಾಡಿ. ಇವತ್ತಿನ ಇಡೀ ಧ್ಯಾನಕೂಟವು ಅದರಲ್ಲಿರುತ್ತದೆ. ಪ್ರತಿ ಶುಕ್ರವಾರ ಆಗುವ ಧ್ಯಾನಕೂಟಗಳು ಕೂಡ ಆನ್ಲೈನಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಸಹ ಈಗ ನಮ್ಮ ಇಷ್ಟವರೆಗೆ ಒಂದು 5,000 ಜನರು ಈ ಯೂಟ್ಯೂಬಲ್ಲಿ ಈ ಧ್ಯಾನಕೂಟವನ್ನು ವಾಚ್ ಮಾಡ್ತಾ ಇದ್ದಾರೆ. ಎಷ್ಟು ಅದ್ಭುತ ಕಾರ್ಯಗಳು ಅವರು ಸಾಕ್ಷಿ ಕೊಡ್ತಾ ಇದ್ದಾರೆ. ಮೆಸೇಜ್ಗಳು ಬರ್ತಾ ಇವೆ. ತುಂಬ ಜನರಿಗೆ ಈ ಧ್ಯಾನಕೂಟ ನೋಡಿಕೊಂಡು ಅವರಿಗೆ ಅದ್ಭುತ ಕಾರ್ಯಗಳು ಅವರಿಗೆ ನಡೆದಿದೆ. ಆ ನೋಡುವವರಿಗೆಲ್ಲರಿಗೊಂದು ಚಪ್ಪಾಳೆ ತಟ್ಟುತ್ತಾ ನಾವು ದೇವರಿಗೆ ಸ್ತುತಿ ಹಾಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ಈ ದಿನದ ಮಧ್ಯಾಹ್ನದ ನಂತರ ಧ್ಯಾನಕೂಟ ಈ ಬಲಿಪೂಜೆಯೊಂದಿಗೆ ನಾವು ಆರಂಭಿಸಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಒಂದು ಗಳಿಗೆ ಎಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾ ಇವತ್ತು ಧ್ಯಾನಕೂಟ ಕೊಡಲಿಕ್ಕೆ ಇಲ್ಲಿ ಬಂದಂಥ ನಮ್ಮ ಸಹೋದರ ಬ್ರದರ್ ಸಾಜಿದ್ ಜೋಸೆಫ್ ಹಾಗೂ ಬ್ರದರ್ ಪೀಟರ್, ಅದನ್ನು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಬಂದಂಥ ಸಹೋದರಿ ಅನ್ನಮ್ಮ, ಇವರೆಲ್ಲರಿಗೂ
ಖಂಡಿತವಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಒಂದು ಗಟ್ಟಿಯಾಗಿ ಚಪ್ಪಾಳೆ ಅವರಿಗೆ ಕೂಡ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ದಿ ಲಾರ್ಡ್. ಹಾಗೂ ಇವತ್ತಿನ ಈ ಯೂಟ್ಯೂಬ್ ಚಾನೆಲ್, ಈ ಎಲ್ಲ ಕ್ಯಾಮರಾಗಳನ್ನು ಇಲ್ಲಿ ತಂದು ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿದ್ದಾರೆ. ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಕರಿಸ್ಮ್ಯಾಟಿಕ್ ರಿನ್ಯೂವಲ್ನ ಕೋಆರ್ಡಿನೇಟರ್ ಆಗಂತ ಬ್ರದರ್ ಕೆವಿನ್ ಡಿಸೂಜ ಅವರು, ಹಾಗೂ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ ರೋಷನ್. ಇಬ್ಬರಿಗೂ ಒಂದು ಗಟ್ಟಿ ಚಪ್ಪಾಳೆ ದೊಡ್ಡದ ದೇವರಿಗೆ ಸ್ತೋತ್ರ ಹಾಡೋಣ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕಾಗಿ ಎಲ್ಲರೂ ಎದ್ದು ನಿಂತುಕೊಳ್ಳೋಣ ಪ್ರಿಯರೇ. ಪವಿತ್ರ ಆತ್ಮರ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸೋಣ. ದೇವರ ವಾಕ್ಯವನ್ನು ನಾವು ಆಲಿಸಲು ಹೋಗ್ತಾ ಇದ್ದೀವಿ. ದೇವರ ವಾಕ್ಯವನ್ನು ಕೇಳ್ತಾ ಇರುವಾಗ ನಮ್ಮ ಹೃದಯವು, ನಮ್ಮ ಮನಸ್ಸು ತೆರೆಯಲ್ಪಡಲಿ. ನಮ್ಮ ಜೀವನಕ್ಕೆ ಅದೊಂದು ಆಧಾರ ಸ್ತಂಭವಾಗಲಿ. ದೇವರ ವಾಕ್ಯದ ಪ್ರಕಾರ ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸುವಾಗ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಈ ಸಂಜೆ ವೇಳೆಯಲ್ಲಿ ನಮ್ಮಲ್ಲಿ ಆಗಲಿ. ನಮ್ಮಲ್ಲೆಲ್ಲರನ್ನು ಸರ್ವೇಶ್ವರ ದೇವರವರ ಪುತ್ರನ ಮುಖಾಂತರ ನಮ್ಮನ್ನು ಮುಟ್ಟಲಿ, ಗುಣಪಡಿಸಲಿ ಎಂದು ಪವಿತ್ರಾತ್ಮರ ಹತ್ರ ನಾವು ಬೇಡಿಕೊಳ್ಳೋಣ. ಎಲ್ಲರೂ ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ, ಎರಡೂ ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ. ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಒಂದು ಗಳಿಗೆ ಪ್ರಾರ್ಥಿಸಿರಿ. ಪವಿತ್ರ ಆತ್ಮರ ಶಕ್ತಿ ನಮ್ಮಲ್ಲಿ ಇಳಿದು ಬರುವಂತೆ, ಹಾಗೂ ದೇವರ ವಾಕ್ಯವನ್ನು ಕೊಡಲಿಕ್ಕೆ ಬರುವಂಥ ಈ ಸಹೋದರ ಬ್ರದರ್ ಪೀಟರ್ ಹಾಗೂ ಬ್ರದರ್ ಸಾಜಿದ್ ಜೋಸೆಫ್ ಅವರ ಮೇಲೂ, ಇದನ್ನು ಟ್ರಾನ್ಸ್ಲೇಷನ್ ಮಾಡುವಂಥ ಸಹೋದರಿ ಅನ್ನಮ್ಮನ ಮೇಲೂ, ಹಾಗೂ ನಮ್ಮೆಲ್ಲರ ಮೇಲೂ ಈ ಪವಿತ್ರಾತ್ಮರ ಆಗಮನವಾಗಲಿ. ಪವಿತ್ರಾತ್ಮರ ಶಕ್ತಿಯು ನಮ್ಮಲ್ಲಿ ಇಳಿದು ಬರಲೆಂದು ನಾವು ಪ್ರಾರ್ಥಿಸೋಣ. Praise the Lord. Hallelujah. 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 My dear brothers and sisters in Christ Jesus, we received Jesus in our heart. Did all of us receive Jesus in our heart now? Yes. I think everybody can follow English, right? Okay. Shall we join our hands in prayer? We join our hands in prayer. ಎಲ್ಲರೂ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ, We'll close our eyes. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿ, We thank the Lord for coming into our heart. ನಮ್ಮಲ್ಲಿಗೆ ಬಂದ ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. Many of us received healing, right, in the morning? ಬೆಳಿಗ್ಗೆ ಅನೇಕರು ಸೌಖ್ಯ ಪಡೆದಿದ್ದೀರಿ. How many of all received healing in the morning? Can raise your ನೋಡಿ, hands. ಬೆಳಿಗ್ಗೆ ಮಧ್ಯಾಹ್ನದ ತನಕ ಇರುವ ಕ್ಲಾಸ್ನಲ್ಲಿ ಎಷ್ಟು ಮಂದಿಗೆ ಸೌಖ್ಯ ಸಿಕ್ಕಿದೆ ಅವರು ಕೈ ಎತ್ತಿ. ಇಷ್ಟರ ಒಳಗಡೆ ಯಾವುದಾದರೂ ರೀತಿಯಲ್ಲಿ ಸೌಖ್ಯ ಸಿಕ್ಕಿದವರು ಕೈ ಎತ್ತಿ. How many of you all received healing? ಯಾರಿಗೆಲ್ಲ ಸೌಖ್ಯ ಸಿಕ್ಕಿದೆ ಕೈ ಎತ್ತಿ ನೋಡೋಣ. ಚೆನ್ನಾಗಿ ಕೈ ಬೀಸಿ ತೋರಿಸಿ. ಯಾರಿಗೆ ಯಾವುದಾದ್ರೂ ರೀತಿಯಲ್ಲಿ ಯೇಸು ಸ್ವಾಮಿ ಸ್ಪರ್ಶನೆ ಪಡೆದುಕೊಂಡವರು ಕೈಯನ್ನು ಬೀಸಿ. Praise the Lord. Praise the Lord. How many of you all want healings in your life now? ಈಗ ಯಾರಿಗಾದ್ರೂ ಹೆಚ್ಚು ಸೌಖ್ಯ ಸಿಗಬೇಕೆನ್ನುವಂಥ ಆಸೆ ಇದೆಯಾ? ಗಟ್ಟಿ ಹೇಳಿ ಅಪ್ಪ, ಕೇಳಿಸಿಕೊಳ್ಳಿ. ಯೇಸುವಿಗೆ ಆಸೆ ಇದೆಯಾ? Praise the Lord. Praise the Lord. Hallelujah. 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 Romans chapter 5 verses 5. ರೋಮನರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯ. Hope does not disappoint us. ಭರವಸೆ ನಮ್ಮನ್ನು ನಿರಾಶೆಗೊಳಿಸುವುದಿಲ್ಲ. Because the love of God has been poured into our hearts by the Holy Spirit which is given to us by God. ದೇವರ ಪ್ರೀತಿ ದೇವರ ಪರಿಶುದ್ಧಾತ್ಮರ ಮೂಲಕ ನಮ್ಮೆಲ್ಲರ ಹೃದಯದಲ್ಲಿಗೆ ಸುರಿಸಲ್ಪಟ್ಟಿದೆ. I repeat, hope does not disappoint us because the love of God has been poured into our hearts by the Holy Spirit which is given to us by God. ಭರವಸೆ ನಮ್ಮನ್ನು ನಿರಾಶೆಗೊಳಿಸುವುದಿಲ್ಲ. ದೇವರ ಪ್ರೀತಿ ದೇವರ ಪರಿಶುದ್ಧಾತ್ಮರ ಮೂಲಕ ನಮ್ಮೆಲ್ಲರ ಹೃದಯದಲ್ಲಿಗೆ ಸುರಿಸಲ್ಪಟ್ಟಿದೆ. Look at your neighbor and say, Jesus loves you. ಆಚೆ ಈಚೆ ನಿಂತಿರುವವರ ಮುಖ ನೋಡಿ ಹೇಳಿ, ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. Come on, look at each other and say, Jesus, with a smile. ಆಚೆ ಈಚೆ ನಿಂತಿರುವವರ ಮುಖ ನೋಡಿ ಗಟ್ಟಿ ಹೇಳಿ, ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ. Do you love Jesus? ನೀನು ಯೇಸುವನ್ನು ಪ್ರೀತಿಸ್ತಾ ಇದ್ದೀಯಾ? How did you love Jesus? Because of the help of the Holy Spirit. ಹೇಗೆ ಯೇಸುವನ್ನು ಪ್ರೀತಿಸ್ತೀರಾ? ಪರಿಶುದ್ಧಾತ್ಮರ ಸಹಾಯದಿಂದ. For that we need to be filled with the power of the Holy Spirit. ಆದ್ದರಿಂದಲೇ ನಾವೆಲ್ಲರೂ ಪರಿಶುದ್ಧಾತ್ಮರ ಶಕ್ತಿಯಿಂದ ತುಂಬಲ್ಪಡಬೇಕು. Acts chapter 1:8.
ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯ 8ನೇ The ವಾಕ್ಯ. word says you receive power when the Holy Spirit comes upon you. ನೀನು ಪರಿಶುದ್ಧಾತ್ಮರು ನಿನ್ನಲ್ಲಿಗೆ ಬರುವಾಗ ನೀವು ಶಕ್ತಿಯುತರಾಗುವಿರಿ. When you are filled with the power of the Holy Spirit, ನಾವು ದೇವರ ಆತ್ಮರ ಶಕ್ತಿಯಿಂದ ತುಂಬಲ್ಪಡುವಾಗ then we will be able to keep the commandments of God. ದೇವರ ಆಜ್ಞೆಗಳನ್ನು ಪಾಲಿಸಲು ನಾವು ಯೋಗ್ಯರಾಗುತ್ತೇವೆ. And when you read in John chapter 14 verses 15, ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ 15ನೇ ವಾಕ್ಯ. if you love me, ನೀನು ನನ್ನನ್ನು you ಪ್ರೀತಿಸುವುದಾಗಿದ್ದರೆ will keep my commandments. ನನ್ನ ಆಜ್ಞೆಗಳನ್ನು ಪಾಲಿಸುವಿರಿ. Only if we love God will be able to keep the commandments of God. ದೇವರನ್ನು ನೀನು ಪ್ರೀತಿಸುವುದಾಗಿದ್ದರೆ ದೇವರ ಕಟ್ಟಳೆಗಳನ್ನು Then the word ಪಾಲಿಸುತ್ತಿ. says, I will send you a helper and a Holy Spirit who will be with you throughout your life. ಅದಾಗಿದೆ ಯೇಸು ಸ್ವಾಮಿ ಹೇಳ್ತಾ ಇರುವುದು, ನಾನೊಬ್ಬ ಸಹಾಯಕನನ್ನು ನಿನಗೆ ಕಳುಹಿಸುತ್ತೇನೆ, ನಿನ್ನ ಜೀವಮಾನ ಕಾಲವಿಡೀ ಅವನು ನಿನ್ನೊಂದಿಗಿರುವನು. All our prayers will be answered only when we keep the commandments of God. ನಮ್ಮ ಎಲ್ಲಾ ಪ್ರಶ್ನೆಗಳಿಗಿರುವ ಉತ್ತರ ದೇವರ ಆಜ್ಞೆಗಳನ್ನು ಪಾಲಿಸುವುದು. 2 Chronicles chapter 7 verses 14. 2 Chronicles chapter 7 verses 14. 2 Chronicles. ಕನ್ನಡದಲ್ಲಿ ಏನು ಹೇಳ್ತೇವೆ? What is sister? 2 Chronicles. 2 Chronicles. No, Chronicles. Chronicles. 2 Chronicles. ಧರ್ಮೋಪದೇಶ ಇತಿಹಾಸ. Okay, 2 Chronicles. Okay. 2 ಇತಿಹಾಸ, Chronicles. 2 ಇತಿಹಾಸ 7:14. 7ನೇ ಅಧ್ಯಾಯ 14ನೇ ವಾಕ್ಯ. The word says, the people who bear my name ನನ್ನ ನಾಮದಲ್ಲಿ ಜನರು humble themselves and pray, ತನ್ನನ್ನೇ ತಗ್ಗಿಸಿಕೊಂಡು ಪ್ರಾರ್ಥಿಸಿದರೆ, after turning away from the wicked ways, ತಮ್ಮಲ್ಲಿರುವ ತಪ್ಪುಗಳನ್ನು ಬಿಟ್ಟು ನನ್ನೆಡೆಗೆ ತಿರುಗಿದರೆ, I myself will hear from heaven. ನಾನು ಸ್ವರ್ಗದಿಂದ ಕಿವಿಗೊಟ್ಟು, I myself will hear from heaven. ನಾನು ಸ್ವರ್ಗದಿಂದ ಕಿವಿಗೊಟ್ಟು, Only if you turn away from your wicked ways. ನಿನ್ನ ಕೂಗಿನೆಡೆಗೆ ಸ್ವರ್ಗದಿಂದ ನಾನು ಕಿವಿಗೊಟ್ಟು ಆಲಿಸುವೆನು. I will restore your land. ನಿನ್ನ ಜೀವನವನ್ನು ಮರಳಿ I will ಕಟ್ಟುವೆ, restore your wealth. ನಿನ್ನ ಸಂಪತ್ತನ್ನು ಮರಳಿ I ಕೊಡುವೆ, will restore your health. ನಿನ್ನ ಆರೋಗ್ಯವನ್ನು ಮರಳಿ ಕೊಡುವೆ. Shall we all rise now? Shall we all stand now in the presence of God? ಎಲ್ಲರೂ ಎದ್ದು ನಿಂತುಕೊಳ್ಳಿ. The next 3 hours is the time when the Holy Spirit will help us to lead to Jesus, and there will be lot of mighty miracles happening in this place, my dear brothers. ಇನ್ನುಳಿದಂತ 3 ಗಂಟೆಯ ಸಮಯದಲ್ಲಿ ಪರಿಶುದ್ಧನಾದ ದೇವರು ನಮ್ಮ ಬಳಿಗೆ ಇಳಿದು ಬಂದು ಅತಿ ಹೆಚ್ಚು ಅದ್ಭುತಗಳು ಪವಾಡಗಳು ನಡೆಸುವಂತ ಸಮಯವಾಗಿದೆ. Brother Sajid Joseph will be joining us to lead us to Jesus, and there's going to be lot of miracles happening. ಬ್ರದರ್ ಸಜಿತ್ ಬ್ರದರ್ನ ಮೂಲಕ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಅತಿ ಹೆಚ್ಚು ಅದ್ಭುತಗಳು ಪವಾಡಗಳು ನಡೆಸುವಂತ ಸಮಯವಿದು. 1 Peter 2:24. 1 ಪೇತ್ರ 2:24. It says, he went to the cross burdened with our sins so that we may die to sin and live an upright life. For by his wounds we have been healed. We have been healed by the wounds of Jesus Christ. ಯೇಸು ಸ್ವಾಮಿ ತನ್ನ ದೇಹದಲ್ಲಿ ಪಡೆದುಕೊಂಡಿರುವ ಬಾಸುಂಡೆಗಳಿಂದ ಗಾಯಗಳಿಂದ ನಾವೆಲ್ಲರೂ ಗುಣಮುಖರಾದೆವು. Every drop of blood Jesus shed in the cross for me and for you. ಯೇಸು ಸ್ವಾಮಿ ಶಿಲುಬೆಯಲ್ಲಿ ರಕ್ತವನ್ನು ಚೆಲ್ಲಿತು ನನಗಾಗಿ ನಿನಗಾಗಿ, to cleanse us from our sin. ನಮ್ಮಲ್ಲಿರುವ ಪಾಪದಿಂದ ಬಿಡುಗಡೆಗೊಳಿಸಲು. He took our sins upon himself and he went to the cross. ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಜಡಿಯಲ್ಪಟ್ಟನು. That's a mighty God we serve, my dear brothers and sisters. ಈಗ ಸರ್ವಶಕ್ತನಾದ ದೇವರು ಇಲ್ಲಿದ್ದಾರೆ. You place all your prayer intentions and you bring it to the altar. ನಿನ್ನನ್ನೇ ಪೂರ್ಣವಾಗಿ ಬಲಿಪೀಠದಲ್ಲಿ ಯೇಸುವಿಗೆ ನೀನು ಕೊಟ್ಟು ಬಿಡು. At least bring 7 prayer intentions to the altar. 7 prayer intentions to the altar. ನಿನ್ನ ಯಾವುದಾದ್ರೂ 7 ಕೋರಿಕೆಗಳನ್ನು ಈ ಸಮಯ ವೇದಿಕೆಯಲ್ಲಿ ಯೇಸುವಿಗೆ ನೀನು ಕೊಟ್ಟು ಬಿಡು. I will give you 30 seconds. You bring it to your mind and then bring it to the altar.
ನಿನ್ನ ಮನಸ್ಸನ್ನು ಮೊದಲನೇದಾಗಿ ನಿನ್ನ ಮನಸ್ಸಲ್ಲಿ ಯೋಚಿಸಿ ನೋಡು, ನಿನಗೆ ಯಾವುದೆಲ್ಲ ಅಗತ್ಯಗಳಿದೆಯೋ ಅದನ್ನೆಲ್ಲ ಯೇಸುವಿಗೆ ಕೊಡು. Speaking to Jesus. ಯೇಸು ಸ್ವಾಮಿ ನಿನ್ನಲ್ಲಿ ಕೇಳುತ್ತಿರುವುದು ಇದನ್ನೇ. Open your mouth and tell the Lord what you want. ನಿನ್ನ ಬಾಯಿ ತೆರೆದು ಕೇಳು, ನಿನಗೆ ಏನ್ ಬೇಕಂತ ಒಮ್ಮೆ ಕೇಳು. Matthew chapter 7 verses 7 says, ask and you shall receive. ಮತ್ತಾಯ 7:27 ನಿನಗೆ ಏನ್ ಬೇಕೋ ಕೇಳಿಕೊ. Matthew chapter 7 verses 7. ಮತ್ತಾಯ 7:7 it says, ask and you shall receive. ನಿನಗೆ ಏನ್ ಬೇಕು ಕೇಳಿರಿ ನಿಮಗೆ ಸಿಗುವುದು. Seek and you shall find. ಹುಡುಕಿರಿ ನಿಮಗೆ ಸಿಗುವುದು. Seek and you shall find. ಹುಡುಕಿರಿ ನಿನಗೆ ಸಿಗುವುದು. And knock, the doors shall be opened. ತಟ್ಟಿರಿ ನಿನಗಾಗಿ ತೆರೆಯಲಾಗುವುದು. My dear brothers and sisters, when you ask, the Lord will answer your prayer. ನೀನು ಬಾಯಿ ತೆರೆದು ಕೇಳು ನಿನಗೆ ಏನ್ ಬೇಕೆಂದು. In Luke chapter 19, ಲೂಕ 19ನೇ ಅಧ್ಯಾಯ, we see Zacchaeus going and sitting top of the tree. ಅಂಜೂರದ ಮರದ ಮೇಲೆ ಹತ್ತಿ ಕುಳಿತಂತ ಜಕ್ಕಾಯ. Jesus noticed Zacchaeus. He said, Zacchaeus, come down. ಯೇಸು ಸ್ವಾಮಿ ಜಕ್ಕಾಯನನ್ನು ನೋಡಿ ಕರೆದರು, ನೀನು ಕೆಳಗಡೆ ಇಳಿದು ಬಾ. He said, Zacchaeus, come down. ಜಕ್ಕಾಯನೇ ಒಡನೆ ಇಳಿದು ಬಾ. He is asking us to come out of our sins. ಈಗ ಯೇಸು ನಿನ್ನಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಪಾಪದಿಂದ ಇಳಿದು ಬಾ. And Zacchaeus confessed. He said, Lord, if I cheated, I will give back 4 times. ಜಕ್ಕಾಯನ ಹೇಳಿದ, ಸ್ವಾಮಿ, ಯಾರದಾದ್ರೂ ನಾನು ವಂಚಿಸಿ ಗಳಿಸಿದ್ರೆ ಒಂದಕ್ಕೆ 4 ಪಟ್ಟು ಮರಳಿ ಕೊಡುವೆನು. Confess your sin to Jesus now. ತನ್ನ ತಪ್ಪುಗಳನ್ನು ಜಕ್ಕಾಯನ ಯೇಸುವಿನ ಮುಂದೆ ಎತ್ತಿ ಹೇಳಿದ. Because when Jesus noticed Zacchaeus, he said, Zacchaeus, I want to come to your home. ಯೇಸು ಸ್ವಾಮಿ ಜಕ್ಕಾಯನ ಹೇಳಿದ್ರು, ನೋಡು, ಇಂದು ನಿನ್ನ ಮನೆಗೆ ನಾನು ತಂಗಲು ಬರುತ್ತಿದ್ದೇನೆ. The Lord is watching you. ಯೇಸು ಸ್ವಾಮಿ ನಿನ್ನನ್ನು ಕರೆಯುತ್ತಿದ್ದಾರೆ. He is going to tell the same thing he tells Zacchaeus. ಜಕ್ಕಾಯನ ಹಾಗೆ ನಿನ್ನನ್ನು ಕರೆಯುತ್ತಿದ್ದಾರೆ. He is saying, Zacchaeus, I need to come to your home. He is going to tell each one of you. He is calling you all by your name. ನಿನ್ನ ಜೊತೆ ನಿನ್ನ ಮನೆಗೆ ಬಂದು ನಿನ್ನ ಜೊತೆ ತಂಗಲು, ನಿನ್ನ ಜೊತೆ ಊಟ He is ಮಾಡಲು. telling Matthew, I am coming to your home. ನಿನ್ನ ಮನೆಗೆ ಆತನು ಬರಲು ತವಕ He is ಪಡುತ್ತಿದ್ದಾನೆ. saying, Francis, I am coming to your home. ನಿನ್ನ ಮನೆಗೆ ಬರಲು ನೀನು ಆತನನ್ನು ಕರೆಯು. If you open your mouth and if you confess, then Lord will say, salvation has come to your home. ನೀನು ಬಾಯಿ ತೆರೆದ ಯೇಸುವಿನಲ್ಲಿ ಹೇಳಿಕೋ, ಸ್ವಾಮಿ ನನ್ನ ಜೊತೆ ಒಮ್ಮೆ ನನ್ನ ಮನೆಗೆ ಬಾ ಎಂದು. We'll all raise our hands and say 3 hallelujah. ಎಲ್ಲರೂ ಕೈಗಳನ್ನು ಮೇಲೆ ಕೆತ್ತಿ ಸ್ತುತಿಸಿರಿ. ಹಲ್ಲೆಲೂಯಾ, Hallelujah. ಯೇಸುವೇ, Hallelujah. ಯೇಸುವೇ, ಜೋರಾಗಿ ಸ್ತುತಿಸಿರಿ. ಹಲ್ಲೆಲೂಯಾ, 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 Hallelujah. 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 ಯೇಸುವೇ, ಜೋರಾಗಿ ಕೂಗಿ ಕರೀರಿ. ಯೇಸುವೇ, ಯೇಸುವೇ, Hallelujah. 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 Hala 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 hala. Yeshua, come Holy Spirit and fill this place with your power. ದೇವರ ಆತ್ಮನ ಶಕ್ತಿ ನಮ್ಮ ಮೇಲೆ ಇಳಿದು ಬರಲಿ. Fill this house with power, Lord. Thank you, Jesus. Let there be mighty miracles in your name, Lord. The name above all names, that every tongue will confess that Jesus is the Lord. Hallelujah. 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 Holy Spirit, send in your Holy Spirit and fill each one of us with the power of the Holy Spirit. ದೇವರ ಆತ್ಮರ ಶಕ್ತಿ ನಮ್ಮ ಮೇಲೆ ಇಳಿದು ಬರಲೆಂದು ಹಾಡಿ ಪ್ರಾರ್ಥಿಸೋಣ. My dear sisters and brothers in Christ Jesus, now we will invoke the Holy Spirit in our midst. ಒಲವಿನ ಸಹೋದರ ಸಹೋದರಿ ಎಂದರೆ ಈ ಸಮಯ ನಾವೆಲ್ಲರೂ ಪವಿತ್ರಾತ್ಮರಿಂದ ಪೂರಿತರಾಗಲು When we are ಬೇಡಿಕೊಳ್ಳೋಣ. filled with the power of the Holy Spirit, ನಾವು ದೇವರ ಆತ್ಮರ ಶಕ್ತಿಯಿಂದ all ತುಂಬಲ್ಪಟ್ಟರೆ our bondages will be broken. ನಮ್ಮಲ್ಲಿರುವಂತ ಎಲ್ಲ ತಪ್ಪುಗಳು ಬಿಟ್ಟು ಹೋಗ್ತದೆ. There will be a mighty miracle in our family. ನಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ಅದ್ಭುತಕರವಾಗಿ ಆ ಪವಾಟಗಳು ನಡೆಯುತ್ತದೆ. The Holy Spirit is a helper given to every baptized Catholic. ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಲ್ಲಿ ಪರಿಶುದ್ಧಾತ್ಮರು ನಮಗೆ ಸಹಾಯ ಮಾಡುವರು. We need to keep in a relationship with the Holy Spirit. ಪರಿಶುದ್ಧಾತ್ಮರೊಂದಿಗೆ ನಾವು ಸಂಬಂಧವನ್ನು ಬೆಳೆಸಿಕೊಳ್ಳೋಣ. And every time when there is a problem in our life, and we invoke the Holy Spirit will be with us. ನಮ್ಮ ಜೀವನದಲ್ಲಿ ಯಾವುದೆಲ್ಲ ಸಮಸ್ಯೆಗಳು ಕಷ್ಟಗಳು ಬಂದರೂ ಪವಿತ್ರಾತ್ಮರಲ್ಲಿ ಕೇಳಿಕೊಳ್ಳೋಣ, ಪರಿಶುದ್ಧಾತ್ಮರೇ ನನಗೊಮ್ಮೆ ಸಹಾಯ ಮಾಡಿ ಎಂದು. We'll take the help of the brother and we'll sing the song, Welcome Holy Spirit. ಬ್ರದರ್ ಆಸ್ಮಂಡ್ ಒಟ್ಟಿಗೆ ಸೇರಿ ಎಲ್ಲರೂ ಸೇರಿ ಪರಿಶುದ್ಧಾತ್ಮರಿಂದ ತುಂಬಲ್ಪಡಲು ಪ್ರಾರ್ಥಿಸೋಣ. Welcome, Holy Spirit. All together. ಎಲ್ಲರೂ We ಸೇರಿ ಹಾಡೋಣ. are in your presence. Fill us with your power.
live inside of me. Welcome Holy Spirit. ಎಲ್ಲರೂ ಕರೆಗಳನ್ನು ಜೋಡಿಸಿ, ಎಲ್ಲರೂ ಕೈಗಳನ್ನು ಜೋಡಿಸಿ, ಕಣ್ಣುಗಳನ್ನು ಮುಚ್ಚಿ ದಾಹದಿಂದ ಪ್ರಾರ್ಥಿಸು. Look at the face of Jesus. ಯೇಸು ಸ್ವಾಮಿಯನ್ನು ಕಣ್ಣು ತೆರೆದು ನೋಡಿ ಕರೆಯು. Live inside of me. You're the living water, never drying fountain, comforter and counselor, take complete control. You're the living water, never drying fountains, comforter and counselor, take complete control. Welcome Holy Spirit, we are in your presence. Fill us with your power. Live inside of me. ತುಂಬಿರಿ ನಿಮ್ಮ ಬಲದಿಂದ, ನಿಮ್ಮಂತೆ ನಾ ಜೀವಿಸಲು, ಜೀವಕ್ಕೆ ಜೀವವಾಗಿರಿ ಯೇಸುವೇ, ಯೇಸುವೇ. ತುಂಬಿರಿ ನಿಮ್ಮ ಬಲದಿಂದ, ನಿಮ್ಮಂತೆ ನಾ ಜೀವಿಸಲು, ಜೀವಕ್ಕೆ ಜೀವವಾಗಿರಿ ಯೇಸುವೇ, 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 ಯೇಸುವೇ. ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡ ಬನ್ನಿರೇ. ಯೇಸುವಿನ ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡ ಬನ್ನಿರೇ. ಎಲ್ಲರೂ ಚಪ್ಪಾಳೆ ತಟ್ಟುನ, ಎಲ್ಲರೂ ಕೈಗಳನ್ನು ಮೇಲೆ ಕೆತ್ತಿ. ಪವಿತ್ರ ಆತ್ಮರೇ, ಅಭಿಷೇಕ ಮಾಡ ಬನ್ನಿರೇ. ಯೇಸುವಿನ ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡ ಬನ್ನಿರೇ. Hallelujah, hallelujah, hallelujah. Jesus, hallelujah, 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 hallelujah. Jesus, hallelujah, hallelujah, hallelujah. Oh, hallelujah, hallelujah, hallelujah. Jesus, hallelujah, hallelujah, hallelujah. Pour out your spirit, pour out your spirit, pour out your spirit.
ಹಾಡಿರಿ. ಎಲ್ಲರೂ ಸೇರಿ ಹಾಡಿ. ಎಲ್ಲರೂ ಬಾಯಿ ತೆರೆದು ಗಟ್ಟಿಯಾಗಿ ಎಲ್ಲರೂ ಸೇರಿ ಹಾಡಿ. ಎಲ್ಲರೂ ಬಾಯಿ ತೆರೆದು ಹಾಡಿ. ಎಲ್ಲರೂ ನಿಮ್ಮ ಸ್ವರ ಕೇಳಿಸ್ತಾ ಇಲ್ಲ. ಎಲ್ಲರೂ ಸೇರಿ ಗಟ್ಟಿಯಾಗಿ ಹಾಡಿ. ದೇವರ ಆತ್ಮರ ಶಕ್ತಿ ಇಳಿದು ಬರಲಿ. ಪರಿಶುದ್ಧಾತ್ಮರ ಶಕ್ತಿ ಇಳಿದು ಬರಲಿ. Let there be mighty miracles in this place. Hallelujah, 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 hallelujah. Jesus Lord. Hallelujah, 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 hallelujah. Jesus, hallelujah, 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 hala, 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 hala. Yeshua, 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 hallelujah, 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 Praise the Lord. Praise the Lord. Praise the Lord. Praise the Lord. Hallelujah. 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 My brothers and sisters. Acts chapter 2 verses 21. Acts chapter 2 verses 21. ಪ್ರೇಷಿತರ No, ಕಾರ್ಯಕಲಾಪ. don't sit down. We are going to see a lot of miracles. Please don't sit down. ಯಾರು ಈಗ ಕುಳಿತುಕೊಳ್ಬೇಡಿ. ಎಲ್ಲರೂ ಸಾಧ್ಯವಾದವರೆಲ್ಲರೂ ಎದ್ದು ನಿಂತುಕೊಳ್ಳಿ. ಪ್ರೇಷಿತರ ಕಾರ್ಯಕಲಾಪ 2:21. Acts chapter 2 verses 21, the word of God says, whoever calls upon the name of the Lord will be saved. ಪ್ರೇಷಿತರ ಕಾರ್ಯಕಲಾಪ 2:21, ಯಾರೆಲ್ಲ ಯೇಸುವಿನ ನಾಮವನ್ನು ಕೂಗಿ ಕರೆಯುತ್ತೀರೋ ಅವರೆಲ್ಲರೂ ರಕ್ಷಣೆ ಹೊಂದುವರು. What is the word of God saying? Whoever calls upon the name of the Lord will be saved. ಯಾರೆಲ್ಲ ಯೇಸುವಿನ ನಾಮ ಕೂಗಿ ಕರೆಯುತ್ತೀರೋ ಅವರೆಲ್ಲರೂ ರಕ್ಷಣೆ ಹೊಂದುವರು. You don't have to worry whether you are Catholic, Christian, Muslim, Hindu, nothing. Whoever calls upon the name of the Lord will be saved. ನೀನು ಯಾವ ಮತದವನೇ ಆಗಿರಲಿ, ಒಂದೊಮ್ಮೆ ಕ್ಯಾಥಲಿಕ್ ಕ್ರೈಸ್ತವನಾಗಿರಬಹುದು, ಯಾವ ಮತದವನೇ ಆಗಿರಲು ಯೇಸುವಿನ ನಾಮವನ್ನು ಕೂಗಿ ಕರೆದರೆ ನಿನಗೆ ರಕ್ಷಣೆ ಸಿಗುತ್ತದೆ. What the word of God taught us in the morning? ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯ ಏನಾಗಿದೆ ನಮಗೆ ಹೇಳಿದ್ದು? If it says the people who, it says when we listen and keep the commandments and statutes of Jesus, ಯೇಸುವಿನ ಆಜ್ಞೆಗಳನ್ನು ಕಟ್ಟಳೆಗಳನ್ನು ಪಾಲಿಸಿದಲ್ಲಿ the disease is sent to the disease which was sent to the people of Egypt is not going to come to us and our families. ಈಜಿಪ್ತಿನವರ ಮೇಲೆ ಬರಮಾಡಿಕೊಂಡ ಯಾವ ವ್ಯಾಧಿಯು ನಿನ್ನಲ್ಲಿ ನಿನ್ನ ಕುಟುಂಬದಲ್ಲಿ ನಾನು ಬರಮಾಡುವುದಿಲ್ಲ. He says, because he says, I am the Lord who is going to heal you. ಅದಾಗಿದೆ ದೇವರು ಹೇಳಿದ್ದು, ನಾನೇ ನಿನ್ನ ದೇವರು, ನಾನೇ ನಿನ್ನನ್ನು ಗುಣಪಡಿಸುವ ಸರ್ವೇಶ್ವರ. I am the Lord who is going to heal you. ನಾನೇ ದೇವರು ನಿನ್ನನ್ನು ಗುಣಪಡಿಸುವಂತ ಸರ್ವೇಶ್ವರ. And the same Lord in Acts 2:21 says, whoever calls upon the name of the Lord will be saved. ಅದಾಗಿದೆ ಅದೇ ದೇವರು ಪ್ರೇಷಿತರ ಕಾರ್ಯಕಲಾಪ 2:21 ಹೀಗೆನ್ನುತ್ತಾ ಇದೆ, ಆ ದೇವರ ನಾಮವನ್ನು ನೀನು ಕೂಗಿ ಕರೆದಲ್ಲಿ ನೀನು ರಕ್ಷಣೆ ಹೊಂದುತ್ತಿ. When we read the Gospel of Luke chapter 18, you listen to a person called Bartimaeus. ಲೂಕನ ಶುಭ ಸಂದೇಶ 18ನೇ ಅಧ್ಯಾಯದಲ್ಲಿ ಬರ್ತಿಮಾಯನೆಂಬ ಒಬ್ಬ ವ್ಯಕ್ತಿಯನ್ನು ನಾವು ಕಾಣುತ್ತೇವೆ.
Bartimaeus was a blind man. ಬರ್ತಿಮಾಯ ಒಬ್ಬ ಕುರುಡು ಭಿಕ್ಷುಕ. And he was a blind beggar. ಅವನು ಕುರುಡನಾದ ಒಬ್ಬ ಭಿಕ್ಷುಕನಾಗಿದ್ದ. He was waiting for Jesus. ಅವನು ಯೇಸುವಿಗೋಸ್ಕರ ಕಾಯುತ್ತಾ ಇದ್ದ. Not because he wanted a miracle. ಅವನು ಒಂದು ಅದ್ಭುತಕ್ಕಾಗಿ ಅಲ್ಲ ಕಾದದ್ದು. He was standing by the gate of Jericho. ಅವನು ಜೆರಿಕೋ ಪಟ್ಟಣದ ಬಾಗಿಲ ಹತ್ರ ಕಾಯುತ್ತಾ ನಿಂತದ್ದು. People, wherever Jesus went, there was a large crowd. ಜನಸಂದಣಿಯ ಶಬ್ದ ಕೇಳಿಸುತ್ತಿದ್ದಾಗ, so because of the large crowd, Bartimaeus thought, I'll stand there and beg. ಬರ್ತಿಮಾಯನು ಜನರ ಸಂದು ಕೇಳಿಸಿದಾಗ ಏನಾದ್ರೂ ಭಿಕ್ಷೆ ಬೇಡೋಣ ಅಂತೇಳಿ ಕುಳಿತಿದ್ದ. As Jesus was entering the place, ಯೇಸು ಸ್ವಾಮಿಯ ಸ್ಥಳಕ್ಕೆ ಬಂದದ್ದೇ, there was a lot of commotion and noise in that place. ಆ ಸ್ಥಳದಲ್ಲಿ ತುಂಬಾ ಶಬ್ದ ಕೇಳಿಸಲು ಪ್ರಾರಂಭಿಸಿತು. Now Bartimaeus is asking, why is there so much of noise in that place? ಬರ್ತಿಮಾಯನು ಕೇಳಿದ ಯಾಕೆ ಇಷ್ಟೊಂದು ಸದ್ದು ಕೇಳಿಸ್ತಾ ಇರುವುದು? Is there a lot of noise in this place today? ಇಂದು ಇಷ್ಟು ಸಪ್ಪಳ ಇಲ್ಲಿ ಕೇಳಿಸಲು ಕಾರಣ ಯಾಕೆ? ಇಷ್ಟು ಸದ್ದು ಇಲ್ಲಿ ಕೇಳಿಸಲಿಕ್ಕಿರುವ ಕಾರಣ ಯಾರು? Worship Jesus this morning. ಯೇಸು ಸ್ವಾಮಿ ಬರುತ್ತಾ ಇದ್ದಾರೆ. And then he starts shouting the name of Jesus. Says, Jesus, son of David, have mercy on me. ನಂತರ ಅವನು ಕೂಗಿ ಕರೆದ, ಯೇಸುವೇ ನಜರೆ ದಾವೀದನ ಕುಲಪುತ್ರನೇ, ನನ್ನ ಮೇಲೆ ಕರುಣೆ ತೋರು. Now listen carefully. ಗಮನವಿಟ್ಟು ಆಲಿಸು. Now he started shouting more loudly. ನಾವು ಸಹ ಈಗ ಜೋರಾಗಿ ಕೂಗಿ ಕರೆಯೋಣ. People around him were annoyed. ಜನರ ಸದ್ದು ಕೇಳಿಸುತ್ತಾ ಇದೆ. They got angry because he was shouting. ಇವನು ಕಿರುಚುವುದು ಕೇಳಿಸಿದಾಗ ಜನರಿಗೆಲ್ಲ ಕೋಪ ಬರಬಹುದು. They even told him to shut up. ಅವರು ಹೇಳಿದ್ರು, ಏಯ್ ಸುಮ್ಮನಿರು. But he didn't shut his ಆದರೆ ಅವರ ಮಾತಿಗೆ ಇವನು ಕಿವಿಗೊಡಲಿಲ್ಲ. He started shouting much more louder. ಅವನು ಇನ್ನೂ ಸಹ ಜೋರಾಗಿ ಕಿರುಚಿದ. Then Jesus heard that voice. ಅವನ ಸ್ವರ ಯೇಸು ಕೇಳಿಸಿದರು. Jesus heard the sound of Bartimaeus. ಬರ್ತಿಮಾಯನ ಸ್ವರ ಯೇಸುವಿನ ಕಿವಿಗೆ ಬಿತ್ತು. Ask him to come to me. ಯೇಸು ಕರೆದರು, ಅವನನ್ನು ನನ್ನ ಬಳಿಗೆ ತನ್ನಿರಿ. The people around it, go, Jesus is calling you. ಜನರು ಹೇಳಿದರು, ಬಾಪ ಯೇಸು ನಿನ್ನನ್ನು ಕರೆಯುತ್ತಾ ಇದ್ದಾರೆ. When you shout out the name of Jesus, Jesus is going to ask you the same thing as he asked Bartimaeus. ನೀನು ಸಹ ಯೇಸುವನ್ನು ಕೂಗಿ ಕರೆದರೆ ಬರ್ತಿಮಾಯನಲ್ಲಿ ಕೇಳಿದ ಅದೇ ಪ್ರಶ್ನೆ ನಿನ್ನಲ್ಲೂ ಯೇಸು ಕೇಳುವರು. Now just imagine Jesus is standing here, you are standing there, and Jesus is calling you, come here. He's saying, Francis, Thomas, Mary, he's saying, come to me. ಯೋಚಿಸಿ ನೋಡು, ಯೇಸು ಸ್ವಾಮಿ ಈಗ ಇಲ್ಲಿ ನಿಂತಿದ್ದಾರೆ, ನೀನು ಅಲ್ಲಿ ಕೂಗುತ್ತಿರುವ ಶಬ್ದ ಕೇಳುವಾಗ ಯೇಸು ಸ್ವಾಮಿ ನಿನ್ನ ಹೆಸರು ಯೋಚಿಸಿ ನೋಡಿ, ನಿನ್ನ ಹೆಸರು ಫ್ರಾನ್ಸಿಸ್ ಆಗಿರಬಹುದು, ಥಾಮಸ್ ಆಗಿರಬಹುದು, ಮೇರಿ ಆಗಿರಬಹುದು, ಯೇಸು ಇಲ್ಲಿಂದ ಕರೀತಾ ಇದ್ದಾರೆ ನನ್ನ ಬಳಿಗೆ ಬಾ ಎಂದು. And Jesus is asking Bartimaeus, what can I do for you? ಯೇಸು ಬರ್ತಿಮಾಯನಲ್ಲಿ ಕೇಳಿದರು, ನಿನಗಾಗಿ ನಾನು ಏನ್ ಮಾಡಬೇಕು? Now did not Jesus know that he is blind? ಯೇಸುವಿಗೆ ಗೊತ್ತಿಲ್ವಾ ಇವನೊಬ್ಬ ಕುರುಡ ಅಂತ ಗೊತ್ತಿಲ್ವಾ? Jesus wants us to communicate to him directly. ಯೇಸು ಸ್ವಾಮಿ ನೇರವಾಗಿ ಅವನೊಂದಿಗೆ He wants us to have a relationship with Jesus. ಅವನೊಂದಿಗೆ ನೇರವಾಗಿ ಒಂದು ಸಂಬಂಧ ಬೆಳೆಸ್ತಾ ಇದ್ದಾರೆ. When we are in prayer, that means we are in relationship with Jesus. ನಾವು ಪ್ರಾರ್ಥನೆಯ ಮೂಲಕ ಯೇಸುವಿನೊಂದಿಗೆ ಒಂದು ಸಂಬಂಧ ಬೆಳೆಸಬೇಕು. And then Jesus is asking Bartimaeus, what can I do for you? ಯೇಸು ಸ್ವಾಮಿ ಕೇಳಿದರು, ನಿನಗಾಗಿ ನಾನು ಏನ್ ಮಾಡಬೇಕು? And Bartimaeus opens his mouth. ಬರ್ತಿಮಾಯ ಬಾಯಿ ತೆರೆದ. And he says, Jesus, I need to see. ಅವನು ಹೇಳಿದ, ಯೇಸುವೇ, I want my eyesight to be restored. ನನ್ನ ಕಣ್ಣಿಗೆ ದೃಷ್ಟಿ ಬೇಕು. And immediately Jesus said, your eyesight is restored. ಕೂಡಲೇ ಯೇಸು ಹೇಳಿದರು, ನಿನ್ನ ಕಣ್ಣಿಗೆ ದೃಷ್ಟಿ ಬರಲಿ. And the same Lord is here in our midst. ಆದೇಶ ಸ್ವಾಮಿ ನೋಡಿ ಇಲ್ಲಿ ಇದ್ದಾರೆ. He's asking each one of you, what can I do, my dear sister, my dear daughter, my dear son, my dear friend, what can I do for you? The Lord is going to whisper in your ears. ಅದೇ ರೀತಿ ಯೇಸು ನಿನ್ನಲ್ಲಿ ಕೇಳ್ತಾ ಇದ್ದಾರೆ, ನನ್ನ ಮುದ್ದಿನ ಮಗಳೇ, ನನ್ನ ಮುದ್ದಿನ ಮಗನೇ, ನನ್ನ ಮುದ್ದು ಕಂದ, ನಿನಗಾಗಿ ನಾನು ಏನ್ ಮಾಡಬೇಕು? And before the brother starts the session, all of us are going to call the name of Jesus. The same Bartimaeus, the way he shouted, Jesus, son of David, have mercy on us. ಇನ್ನುಳಿದಂತ ಕ್ಲಾಸಿನಲ್ಲಿ ಕುರುಡು ಭಿಕ್ಷುಕನಾದ ಬರ್ತಿಮಾಯನು ಕೂಗಿ ಕರೆದ ಹಾಗೆ ನಾವು ಸಹ ಯೇಸುವಿನ ನಾಮವನ್ನು ಕೂಗಿ ಕರೆಯೋಣ. All together. ಎಲ್ಲರೂ ಯೇಸುವೇ ಎಂದು ಕೂಗಿ ಕರೆಯಿರಿ. ಎಲ್ಲರೂ ಗಟ್ಟಿಯಾಗಿ ಯೇಸುವೇ ಎಂದು ಕೂಗಿ ಕರೆಯಿರಿ. உம்மை அப்பானே கூப்பிடவே, உம்மை அம்மான்னு கூப்பிடத்தான் ஆசை.
உம்மை அம்மான்னு கூப்பிடவே, உம்மை அப்பான்னு கூப்பிடத்தான் ஆசை. உம்மை அப்பான்னு கூப்பிடவே, அப்பான்னு கூப்பிடத்தான் ஆசை. உம்மை அப்பான்னு கூப்பிடவே. ഹല്ലേലൂയ. ഹല്ലേലൂയ. എല്ലാവരും എഴുന്നേറ്റ് നിന്നുകൊണ്ട് ಎಲ್ಲರೂ ಎದ್ದು ನಿಂತುಕೊಳ್ಳಿ. രണ്ട് കരം ഉയർത്തി ഇങ്ങനെ പറയാം, പിതാവായ ദൈവമേ. ಎರಡೂ ಕೈಗಳನ್ನು ಎತ್ತಿ ಹೇಳಿ, ತಂದೆಯಾದ ದೇವರೇ. അവിടുത്തെ സ്നേഹത്തിലേക്ക് ಎಲ್ಲರೂ ಗಟ್ಟಿಯಾಗಿ ಹೇಳಿ, ತಂದೆಯಾದ ದೇವರೇ. ತಂದೆಯಾದ ദൈവമേ, അവിടുത്തെ സ്നേഹത്തിലേക്ക് ನಿಮ್ಮ ಪ್ರೀತಿಯಲ್ಲಿಗೆ എന്നെ സമർപ്പിക്കുന്നു. ನನ್ನನ್ನು ಸಮರ್ಪಿಸುತ್ತಿದ್ದೇನೆ. പുത്രനായ യേശുവേ, പുത്രനാದ ಯೇಸುವೇ. അവിടുത്തെ കൃപയിലേക്ക് ನಿಮ್ಮ ಕೃಪೆಯಲ್ಲಿಗೆ എന്നെ സമർപ്പിക്കുന്നു. ನನ್ನನ್ನು സമർപ്പിಸುತ್ತಿದ್ದೇನೆ. പരിശുദ്ധാത്മാവേ, ಪರಿಶುದ್ಧಾತ್ಮರೇ, കൂട്ടായ്മയുടെ ശക്തിയെ ಒಗ್ಗೂಟದ ಶಕ್ತಿಯಲ್ಲಿ എന്നിലേക്ക് സ്വീകരിക്കുന്നു. ನನ್ನಲ್ಲಿಗೆ ಸ್ವೀಕರಿಸುತ್ತಿದ್ದೇನೆ. ഹല്ലേലൂയ, 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 ഹല്ലേലൂയ. പിതാവാം ദൈവത്തിന് ആരാധന, ತಂದೆಯಾದ ದೇವರಿಗೆ ಆರಾಧನೆ, പുത്രനാം ദൈവത്തിന് ആരാധന, ಪುತ್ರನಾದ ದೇವರಿಗೆ ಆರಾಧನೆ. പരിശുദ്ധാത്മാവ് ಸ್ತುತಿಸಿ ಸ್ತುತಿಸಿ ಆರಾಧಿಸೋಣ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. പിതാവായ ദൈവമേ, ತಂದೆಯಾದ ದೇವರೇ. when you praise Trinity, ത്രിയേക ദൈവത്തെ സ്തുതിക്കാൻ തുടങ്ങുമ്പോൾ ನೋಡಿ, ತ್ರೈಯೇಕ ದೇವರನ್ನು ಸ್ತುತಿಸಲು ಪ್ರಾರಂಭಿಸುವಾಗಲೇ ആ ത്രിയേക ദൈവത്തിന്റെ മഹത്വം നമ്മളിലേക്ക് ഇറങ്ങി വരും. ಆ ತ್ರೈಯೇಕ ದೇವರ ಮಹಿಮೆ ನೋಡಿ ಇಲ್ಲಿ ಇಳಿದು ಬಂದಿದೆ. അതുകൊണ്ട് നമ്മുടെ മനസ്സ് നിറയും, ಅದರೊಂದಿಗೆ ನಮ್ಮ ಮನಸ್ಸು ತುಂಬುತ್ತದೆ, ശരീരം നിറയും, ಶರೀರ ತುಂಬುತ್ತದೆ. കൈയടിക്കാം, ಚಪ್ಪಾಳೆ ತಟ್ಟೋಣ. കാലെല്ലാം പറിച്ച് ಎಲ್ಲರೂ ನಿಂತಲೇ ನಿಲ್ಬೇಡಿ, ಕಾಲನ್ನು ಎತ್ತಿ ಎಲ್ಲರೂ ಕುಣಿಯುತ್ತ ಕುಣಿಯುತ್ತ ಪಿತನಾದ ದೇವರಿಗೆ ಆರಾಧನೆ, ಸುತನಾದ ಯೇಸುವಿಗೆ ಆರಾಧನೆ. ಪಿತನಾದ ದೇವರಿಗೆ ಆರಾಧನೆ, ಸುತನಾದ ಯೇಸುವಿಗೆ ಆರಾಧನೆ. ಪರಿಶುದ್ಧ ಆತ್ಮನಿಗೆ ಆರಾಧನೆ, ತ್ರೈಯೇಕ ದೇವನಿಗೆ ಆರಾಧನೆ. ಪರಿಶುದ್ಧ ಆತ್ಮನಿಗೆ ಆರಾಧನೆ, ತ್ರೈಯೇಕ ದೇವನಿಗೆ ಆರಾಧನೆ. ಆರಾಧನೆ, ಆರಾಧನೆ, ത്രിയേക ദൈവത്തിന് ಆರಾಧನೆ. പിതാവാം ദൈവത്തിന് ಆರಾಧನೆ, പുത്രനാം യേശുവിന് ಆರಾಧನೆ. ആത്മാവാം ദൈവത്തിന് ಆರಾಧನೆ, ത്രിയേക ദൈവത്തിന് ಆರಾಧನೆ. ആരാധന, ಆರಾಧನೆ, 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 ಓ ಆರಾಧನೆ, 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 ആരാധന, ಆರಾಧನೆ, 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 പിതാവാം ദൈവത്തിന് ಆರಾಧನೆ, പുത്രനാം യേശുവിന് ಆರಾಧನೆ, ആത്മാവാം ദൈവത്തിന് ಆರಾಧನೆ, ത്രിയേക ദൈവത്തിന് ಆರಾಧನೆ, പിതാവാം ദൈവത്തിന് ಆರಾಧನೆ, പുത്രനാം യേശുവിന് ಆರಾಧನೆ, ആത്മാവാം ദൈവത്തിന് ಆರಾಧನೆ, ത്രിയേക ദൈവത്തിന് ಆರಾಧನೆ. ഹല്ലേലൂയ, 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 ഹല്ലേലൂയ,
Hallelujah, 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 hallelujah. ഈ ആരാധനയുടെ സമയത്ത് ഇപ്പൊ നമ്മൾ സ്തുതിച്ചുകൊണ്ടിരിക്കുന്ന സമയത്ത് ಈಗ ನಾವು ಸ್ತುತಿ ಮಾಡ್ತಾ ಇರುವ ಸಮಯದಲ್ಲಿ ചെവിയിൽ നിന്ന് പഴുപ്പും വെള്ളവും ഒഴുകിയിട്ട് ಕಿವಿಯಿಂದ ಕೀವು ಮತ್ತು ನೀರು ಬಂದು കോട്ടൺ വെച്ച് അടച്ചു വെച്ചിരിക്കുന്നയാണ്. ಈ ಕಾಟನ್ ಹತ್ತಿ ಇಟ್ಟು ಯಾರೋ ಕಿವಿಯಲ್ಲಿ ಇಟ್ಟಿದ್ದಾರೆ. ಹತ್ತಿ ചെവിക്കകത്ത് നിന്ന് പഴുപ്പും വെള്ളവും ദുർഗന്ധവും. ನೋಡಿ, ಕಿವಿಯ ಒಳಗಡೆಯಿಂದ ಕೀವು ನೀರು ದುರ್ಗಂಧ ಬರುತ್ತಾ ಇದ್ದ. അവർ ഇപ്പൊ സൗഖ്യമാണ്. ಅವರಿಗೆ ಈಗ ಸೌಖ್ಯ ಸಿಕ್ಕಿದೆ. ಕೈ ആരാധനേ 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 ആരാധനേ. ഈ വശത്ത് ആർക്കാണ് ഈ ഇയർ ബാലൻസിന്റെ പ്രോബ്ലം ഉള്ളത്? ശരീരം ഇവിടെ നിൽക്കുമ്പോഴും കൈ ഉയർത്തി സ്തുതിക്കുമ്പോഴെല്ലാം ഒരു സൈഡിലേക്ക് ശരീരം ഇങ്ങനെ വലിഞ്ഞു പോകുന്ന പ്രയാസത്താൽ ആരാണ്? ನೋಡಿ, ಇಲ್ಲಿ ನಿಂತಿರುವವರಲ್ಲಿ ನಿಮಗೆ ಇಯರ್ ಬ್ಯಾಲೆನ್ಸ್ ಬರ್ತಾ ಇದೆ. ಇಲ್ಲಿ ನಿಂತರೂ ಸಹ ಒಂದು ಕಡೆಯಲ್ಲಿ ಬಿದ್ದು ಹೋಗುವ ಹಾಗೆ ಆಗ್ತಾ ಇದೆಯಾ ನಿಮಗೆ? ಇಯರ್ ಬ್ಯಾಲೆನ್ಸ್. ಇನ್ನೊಬ್ರು ಯಾರೋ ಇಲ್ಲಿ ಇದ್ದಾರೆ. ഒരു സ്ത്രീ കൂടെ ഉണ്ട്. ಇನ್ನೊಬ್ಳು ಹೆಂಗಸ್ ಇಲ್ಲಿ ಇದ್ದಾರೆ. ಇಯರ್ ಬ್ಯಾಲೆನ್ಸ್ ಇರುವುದರಿಂದ ಕೈ ಎತ್ತಿದ್ದಾರೆ. both of you will receive healing now. ನಿಮಗೆ ಇಬ್ಬರಿಗೀಗ ಯೇಸು ಸೌಖ್ಯ ಕೊಡ್ತಾ ಇದ್ದಾರೆ. ಬ್ರದರ್, ಏದು ಸೈಡಿലോട്ടാ? ನೀವು ಯಾವ ಸೈಡಿಗೆ ಬೀಳುವ ಹಾಗೆ ಆಗ್ತಾ ಇದೆ? വലത്താ? ഓക്കേ. അവർക്ക് ನಿಮಗೆ ಯಾವ ಬದಿಗೆ? അവർക്ക് ഇടത്ത്, ಎಡಭಾಗದೆಡೆಗೆ. ആരാധനേ 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 ആരാധനേ. അവർ സൗഖ്യമായി. ನಿಮಗೆ ಸೌಖ್ಯ ಸಿಕ್ಕಿದೆ. അവർ സൗഖ്യമായി. ನಿಮಗೆ ಸೌಖ್ಯ ಸಿಕ್ಕಿದೆ. അവർ സൗഖ്യമായി. ನಿಮಗೆ ಸೌಖ್ಯ ಸಿಕ್ಕಿದೆ. അവർക്ക് ഹീലിംഗ് കിട്ടി. ನಿಮಗೆ ಈಗಾಗಲೇ ಸೌಖ್ಯ ಸಿಕ್ಕಿದೆ. ಅವರು ಸೌಖ್ಯವಾಗುമെന്നല്ല, ನೀವು ಸೌಖ್ಯವಾಗುತ್ತೀರಿ ಎಂದಲ್ಲ. ಅವರು ಸೌಖ್ಯമായി. ಆಲ್ರೆಡಿ ನಿಮಗೆ ಸೌಖ್ಯ ಸಿಕ್ಕಿದೆ. ಅವರು ಸೌಖ್ಯമായി. ನಿನಗೆ ಸೌಖ್ಯ ಸಿಕ್ಕಿದೆ. യേശു നിങ്ങളെ തൊട്ടു. യേശു ನಿನ್ನನ್ನು ಮುಟ್ಟಿದ್ದಾರೆ. അവരെ ഇറക്കി ഇതിനകത്തൂടെ നടക്കാൻ പറയുക. ನೀವು ಈ ಮಧ್ಯಕ್ಕೆ ಬನ್ನಿ. ಆ ಕೈ ಎತ್ತಿದ ಅಮ್ಮ ಈ ಮಧ್ಯಕ್ಕೆ ಬನ್ನಿ. ಮಧ್ಯ ಆಚೆ ಈಚೆ ಒಮ್ಮೆ ನಡಿ. നിങ്ങൾ ഒരു സൈഡിലോട്ട് വീഴത്തില്ല. ನೀನು ಯಾವ ಬದಿಗೆ ಇನ್ನು ಬೀಳುವುದಿಲ್ಲ. ഈ വചനത്തിന്റെ ഉറപ്പ്, ಈ ವಾಕ್ಯದ ಗ್ಯಾರಂಟಿ. നടന്നോ? ನಡೀರಿ. ಇನ್ನು ನೀನು ಬೀಳುವುದಿಲ್ಲ. വീഴത്തില്ല. ನೀನು ಬೀಳುವುದೇ ಇಲ್ಲ. ಹಲ್ಲೆಲೂಯಾ. ആരാധനേ 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 ഓ ആരാധനേ 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 ആരാധനേ. ഹല്ലേലൂയ 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 ഹല്ലേലൂയ. എത്ര വർഷമായി ഇത്? ಎಷ್ಟು ವರ್ಷದಿಂದ? 3 ವರ್ಷമായി. 3 ತಿಂಗಳಿಂದ, 3 ವರ್ಷದಿಂದ, 3 കൊല്ലമായിട്ട്. മിനിങ്ങാന്ന് തുടങ്ങി, വീണ്ടും തുടങ്ങി. ಮೊನ್ನೆಯಿಂದ ಪುನಃ ಸ್ಟಾರ್ಟ್ ಆಯಿತು. ഒരു വശത്തോട് ഇങ്ങനെ വലിച്ചു ಒಂದು ಬದಿಗೆ ಯಾರೋ ಎಳೆದುಕೊಂಡು ಹೋಗೋ ಹಾಗೆ. നടന്നു പോകുമ്പോ അതുപോലെ ಒಂದು ಬದಿಗೆ ಯಾರೋ ಎಳೆದುಕೊಂಡು ಹೋಗುವ ಹಾಗೆ ನೇರ ನಡೆದ್ರು ಒಂದು ಸೈಡಿಗೆ ಓರೆಯಾಗಿ ಹೋಗ್ತೀರಿ. ഇപ്പൊ നടന്നു നോക്കിയാ? ಈಗ ನಡೆದು ನೋಡಿದ್ದೀರಾ? പ്രശ്നമില്ല, ತೊಂದರೆ ಇಲ್ಲ. യേശുവിന് ആരാധന. ആരാധനേ 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 ആരാധനേ. വെള്ള ഷർട്ട്, ഇതുപോലത്തെ ഷർട്ട് ഇടും. വെള്ള ഷർട്ട്, കണ്ണാടി വെച്ച ആളെ കണ്ടോ? അന്നമ്മ ചേച്ചി കണ്ടോ?
വെള്ള ഷർട്ടിന്റെ ಬಿಳಿ ಶರ್ಟಿನ ಕನ್ನಡಿ ಹಾಕಿದಂತ ನೀವು ಕನ್ನಡಿ വെച്ച് ನೀವು ಕನ್ನಡಿ ಬಿಳಿ ವೈಟ್ ಶರ್ಟ್ ಬಿಳಿ ಶರ್ಟಿನ ಹಾಫ್ ಸ್ಲೀವ್ ಬಿಳಿ ಶರ್ಟಿನ ಕನ್ನಡಿ ಹಾಕಿದಂತ ನೀವು ಕರುತ್ತ ವಾಚ್ ಕಪ್ಪು ವಾಚ್ ಕಟ್ಟಿದವರು ನೀನು ಹalleluya ಹalleluya ಅವರು ಸೌಖ್ಯವಾಗುವುದು ನಿನಗೆ ಸೌಖ್ಯ ಸಿಗ್ತಾ ಇದೆ 21 ವರ್ಷ മുമ്പ് 21 ವರ್ಷದ ಹಿಂದೆ ഒരു പേടി കിട്ടിയിട്ട് ಒಂದು ಭಯ ಬಂದು ഒരു ഭയം വന്നിട്ട് ಒಂದು ಭಯ ಬಂದು എപ്പോഴും മനസ്സിനെ അത് ബാധിക്കുന്നു ಯಾವಾಗಲೂ ಆ ಭಯ ಮನಸ್ಸಿಗೆ ಬರ್ತಾ ಇತ್ತು യേശു സൗഖ്യമാക്കുന്നു യേശു ನಿನ್ನನ್ನು ಗುಣಪಡಿಸುತ್ತಿದ್ದಾರೆ ഹല്ലേലൂയ ಹalleluya ഇയാൾ മാത്രമല്ല ഇയാളുടെ കൂടെ ആരാ വന്നിട്ടുള്ളത് അവരെ വിളിച്ചു ನಿಮ್ಮ ಜೊತೆಯಲ್ಲಿ ಯಾರು ಬಂದಿದ್ದಾರೆ ಅವರನ್ನು ಕರೀರಿ ಇವರ ಜೊತೆಯಲ್ಲಿ ಬಂದವರು ಯಾರು ಅವರೆಲ್ಲ ಸೌಖ್ಯമാകും ಅವರನ್ನೆಲ್ಲ ಗುಣಪಡಿಸ್ತಾ ಇದ್ದಾರೆ ಅವರೆಲ್ಲ ಸೌಖ್ಯമാകും ಅವರನ್ನೆಲ್ಲ ಗುಣಪಡಿಸ್ತಾ ಇದ್ದಾರೆ ಕರ್ತಾವಿನ ಮಹತ್ವ യേശുവേ 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 ശക്തമായി പ്രാർത്ഥിച്ചു ಗಟ್ಟಿಯಾಗಿ ಪ್ರಾರ್ಥಿಸಿ യേശുവೇ ഞങ്ങൾ കൈവെക്കുന്നതുകൊണ്ടല്ല ನಾವು ಕೈ ಇಡುವುದರಿಂದಲ್ಲ യേശു കൈവെക്കുന്നു യേശു ನಿಮ್ಮನ್ನು ಮುಟ್ಟುವುದರಿಂದ കർത്താവ് ഇറങ്ങി വരുന്നു യേശു ಇಳಿದು ಬರುತ್ತಿದ್ದಾರೆ ನಿನ್ನ ತಲೆയിൽ യേശു കൈവെക്കുന്നു ಈ ತಲೆಯಲ್ಲಿ യേശು ಕೈ ಇಡುತ್ತಾ ಇದ್ದಾರೆ യേശുവേ എന്ന് വിളിച്ചു യേശുവೇ ಎಂದು ಕರೆಯು ഹല്ലേലൂയ ಹalleluya ഇവരുടെ വീട്ടിലേക്ക് കർത്താവ് ഇറങ്ങി വരുന്നു ನಿನ್ನ ಮನೆಯಲ್ಲಿ ಯೇಸು ಸ್ವಾಮಿ ಬರ್ತಾ ಇದ್ದಾರೆ നിങ്ങളുടെ വീടിന്റെ ചരിത്രം ഈശോ മാറ്റുന്നു ನಿನ್ನ ಮನೆಯಲ್ಲಿರುವ ಚರಿತ್ರೆಯನ್ನು ಯೇಸು ಬದಲಾಯಿಸ್ತಾ ಇದ್ದಾರೆ ഭയം ഇറങ്ങി പോകുന്നു ಭಯ ಬಿಟ್ಟು ಹೋಗ್ತಾ ಇದೆ എല്ലാ ഫിയറും ഇറങ്ങി പോകുന്നു ಎಲ್ಲ ರೀತಿಯ ಭಯ ಹೋಗ್ತಾ ಇದೆ എല്ലാ ഫിയറും ഇറങ്ങി പോകുന്നു ಎಲ್ಲ ಭಯ ಹೋಗ್ತಾ ಇದೆ free from fear ಭಯದಿಂದ ಬಿಡುಗಡೆಯೊಂದು free from fear ಭಯದಿಂದ ಬಿಡುಗಡೆಯೊಂದು free from fear ಭಯದಿಂದ ಬಿಡುಗಡೆಯೊಂದು യേശുവിന്റെ മകളാണ് നീ യേശുവിನ ಮಗಳು ನೀನು നീ പേടിക്കേണ്ട ആവശ്യമില്ല ನೀನು ಭಯಪಡಬೇಕಾಗಿಲ್ಲ നിന്റെ കരം ഈശോ പിടിച്ചിരിക്കുന്നു ನಿನ್ನ ಕೈ ಯೇಸು ಹಿಡಿದಿದ್ದಾರೆ നിന്റെ കൈ യേശു പിടിച്ചിരിക്കുന്നു ನಿನ್ನ ಕೈ ಯೇಸು ಹಿಡಿದಿದ್ದಾರೆ ഈ കുടുംബം മുഴുവൻ കർത്താവിന്റെ ಈ ಇಡೀ ಕುಟುಂಬದಲ್ಲಿ ದೇವರ ಶಕ್ತಿ ಇಳಿದು ಬರ್ತಾ ಇದೆ യേശുവേ ಆರಾಧನೆ ഹല്ലേലൂയ ഹല്ലേലൂയ ഈ പുറത്ത് ഇവിടെ ഒരു മിന്നൽ പോലെ ഉള്ളത് ആർക്കാൻ ചോദിക്കേ ನೋಡಿ ನಿಮ್ಮ ಈ ಬೆನ್ನಿನಲ್ಲಿ ಏನೋ ಒಂದು ನಿಮಗೆ ನೋವು ಬಂದಾಗೆ ನಿಮಗೆ ഇത് ഒരു ലോക്ക് പോലെ ಇದೊಂದು ಲಾಕಿನ ಹಾಗೆ ഒരു ലോക്ക് പോലെ ಒಂದು ಲಾಕಿನ ಹಾಗೆ ಇದೆ ಅದು ഹല്ലേലൂയ 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 ഇവിടെയല്ലേ ಇಲ್ಲಿ നിങ്ങൾ എല്ലാവരും നോക്കിക്കോ ನೀವೆಲ್ಲ ನೋಡಿ ആരാധന 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 യേശുവേ കരക 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 യേശുവേ യേശുവേ mighty clap to the Lord, mighty clap to the Lord. ആരാധന ಬ್ಲೆಸ್ಸಿಂಗ್ ತಗೊಳ್ಳಿ എവിടെ ഭാര്യ എവിടെ ചെല്ല് 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 ಬ್ಲೆಸ್ಸಿಂಗ್ ತಗೊಳ್ಳಿ holy water ആരാധന 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 ആരാധന. ഈ മകനോട് യേശു പറയുന്നത് നീ ആരെയും ഭയപ്പെടേണ്ട. നിന്നല്ലേ യേശു ಹೇಳ್ತಾ ಇದ್ದಾರೆ ನೀನು ಯಾರನ್ನು ಭಯಪಡಬೇಡ. മലയാളം അറിയാമോ? അറിയാമോ? കാസർഗോഡാ? ബദിയെടുക്ക. നീ ആരെയും ഭയപ്പെടേണ്ട. മനുഷ്യന് നിന്നെ ഒന്നും ചെയ്യാൻ പറ്റില്ല. മനുഷ്യനിಗೆ ನಿನ್ನನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ഹല്ലേലൂയ. ഹല്ലേലൂയ. നിന്നോടൊപ്പം സ്നേഹിച്ച് നിന്നവൻ നിനക്കെതിരായി പ്രവർത്തിക്കുന്നു. ನಿನ್ನ ಜೊತೆ ನೀನು ಪ್ರೀತಿಸಿ ಇಟ್ಟುಕೊಂಡವನು ನಿನಗೆ ಎದುರಾಗಿ ಪ್ರವರ್ತಿಸಿದ. ಅವನು ഒന്നും ചെയ്യാൻ പറ്റില്ല. ಅವನಿಗೆ ನಿನ್ನ ಏನು ಮಾಡಲಿಕ್ಕೆ ಆಗುವುದಿಲ್ಲ ನಿನ್ನನ್ನು. ഹല്ലേലൂയ. ഹല്ലേലൂയ. അവൻ രാത്രി 7 മണിക്ക് പതിയിരുന്നു. ಅವನು ರಾತ್ರಿ 7 ಗಂಟೆಗೆ ಅಡಗಿ ಕುಳಿತಿದ್ದ.
നിന്നോട് പറഞ്ഞു കർത്താവ് ആ വഴിക്ക് പോകണ്ട. ನಿನ್ನಲ್ಲಿ ದೇವರು ಹೇಳಿದ್ರು ಆ ದಾರಿಯಲ್ಲಿ ಹೋಗಬೇಡ ಎಂದು. നീ ആ വഴിക്ക് പോയില്ല. ನೀನು ಆ ದಾರಿಯಲ್ಲಿ ಹೋಗಲಿಲ್ಲ. നിന്നെ ദൈവം രക്ഷിച്ചു. ದೇವರು ನಿನ್ನನ್ನು ಕಾಪಾಡಿದ್ದಾರೆ. നിന്റെ ദൈവം നിന്റെ സഹായകൻ. ನಿನ್ನ ದೇವರು ನಿನ್ನ ಸಹಾಯಕನು. ഹല്ലേലൂയ 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 ഹല്ലേലൂയ. അവർ എന്നാ പിള്ളി ശൂന്യം ചെയ്തോട്ടെ, ಅವರು ನಿನಗೆ ಎದುರು ಏನೆಲ್ಲ ಮಾಡಲಿ, എന്നാ വേണം ചെയ്തോട്ടെ, ಏನ್ ಬೇಕಿದ್ರು ಮಾಡ್ಲಿ, അത് ഒന്നും നിന്നെ ബാധിക്കുകയില്ല. ಅದೇನು ನಿನ್ನನ್ನು ಬಾಧಿಸುವುದೇ ಇಲ್ಲ. നിന്നെ ബാധിക്കുകയില്ല. ನಿನ್ನನ್ನು ಬಾಧಿಸುವುದಿಲ್ಲ. കർത്താവ് നിന്റെ കരം പിടിച്ചിരിക്കുന്നു. ದೇವರು ನಿನ್ನ ಕೈ ಹಿಡಿದಿದ್ದಾರೆ. ആരാധന 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 യേശുവേ ആരാധന 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 യേശുവേ ആരാധന 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 ആരാധന. അവരെ ഒന്നുകൂടെ വിളിക്കണം. ನೀವು ಇನ್ನೊಮ್ಮೆ ಬನ್ನಿ. ಈಗ ಬಂದವರು ನೀವು ಗಂಡ ಹೆಂಡತಿ ಇನ್ನೊಮ್ಮೆ ಬೇಗ ಬನ್ನಿ. അവരെ ഒന്നുകൂടെ വിളിക്കണം. ನಿಮ್ಮನ್ನು ಇನ್ನೊಮ್ಮೆ ಕರೀಲಿಕ್ಕೆ ಹೇಳ್ತಾ ಇದ್ರೆ ಬನ್ನಿ. ആ സ്ത്രീ വരണമെന്നില്ല, ഭർത്താവ് വരണം. ಹೆಂಡತಿ ಬೇಡ, ಗಂಡ ಮಾತ್ರ ಬನ್ನಿ. ಗಂಡ ಮಾತ್ರ. ഹല്ലേലൂയ ಹಲ್ಲೆಲೂಯಾ. കർത്താവ് നിന്നോട് പറയുന്നു, ಯೇಸು ನಿನ್ನಲ್ಲಿ ಹೇಳ್ತಾ ಇದ್ದಾರೆ, നിന്റെ മൃഗസമ്പത്തിനെ ദൈവം അനുഗ്രഹിക്കും. ನಿನ್ನ ಮೃಗಗಳೆಂಬ ಸಂಪತ್ತನ್ನು ದೇವರು ಆಶೀರ್ವದಿಸಿದ್ದಾರೆ. ഹല്ലേലൂയ ಹಲ್ಲೆಲೂಯಾ. മൃഗസമ്പത്തിനെ ദൈവം അനുഗ്രഹിക്കും. ಮೃಗಗಳಿದೆ, ಆ ಸಂಪತ್ತನ್ನು ದೇವರು ಆಶೀರ್ವದಿಸುತ್ತಿದ್ದಾರೆ. അത് എക്സ്റ്റെൻഡ് ചെയ്തു, അത് വലുതാക്കി, ಅದನ್ನು ದೊಡ್ಡದಾಗಿ ಮಾಡು, അത് വലുതാക്കി, ಅದು ದೊಡ್ಡದಾಗಿ ಇನ್ನು ಮಾಡು. അതിനകത്ത് നിന്റെ വീട്ടിൽ അനുഗ്രഹം വരും. ಅದರ ಒಳಗಡೆಯಿಂದ ನಿನ್ನ ಮನೆಗೆ ಬೇಕಾದ ಆಶೀರ್ವಾದ ಬರುತ್ತದೆ. നീ ഇങ്ങനെ ചിന്തിച്ചുകൊണ്ടാ പോയത്. ನೀನೀಗ ಯೋಚನೆ ಮಾಡ್ತಾ ಇಲ್ಲಿಂದ ಹೋಗಿದ್ದೀಯಲ್ಲ, അത് ഇപ്പോൾ ഉള്ളത് നിർത്തണോ, ಈಗ ಇರುವುದು ನಿಲ್ಲಿಸಬೇಕಾ, അതോ ഇനി വലുതാക്കണം? ಅಥವಾ ಇದನ್ನು ಹೆಚ್ಚಿಸಬೇಕಾ? യേശു പറയുന്നു, ಯೇಸು ಹೇಳುತ್ತಿದ್ದಾರೆ, അത് വലുതാക്കണം, ಅದನ್ನು ದೊಡ್ಡದು ಮಾಡು. ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ. ആരാധന ಆರಾಧನಾ ആരാധന ആരാധന. ശരിയല്ലേ? ಎಲ್ಲರೂ ಹೇಳಿದ್ದು ಸರಿ ಅಲ್ವಾ? അത് ചിന്തിച്ചോണ്ടല്ലേ പോയത്. ഭയങ്കര സ്നേഹമാണ്. ಈಗ ಅದನ್ನೇ ಯೋಚನೆ ಮಾಡ್ಕೊಂಡು ಹೋಗಿದ್ದೀರಲ್ವಾ? പശു ഉണ്ട് വീട്ടിൽ. ಏನ್ ದನ ಇದೆ, ಅದನ್ನ ನಿಲ್ಲಿಸ್ಬೇಕಾ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಇಲ್ಲಿಂದ പാല് ಹೋಗಿದ್ದಾರೆ. കറക്കുന്ന പശുവില്ലേ, ಹಾಲು ಕರೆಯುವ ಹಸುಗಳಿದೆಯಲ್ವಾ? ಹಸು ಇದೆ, അത് വലുതാക്കിക്കോ, ಅದು ತುಂಬಾ ಹಸುಗಳನ್ನು ತೆಗೋ, അത് വലിയ അനുഗ്രഹമായിട്ട് ಅದು മാറും. ನಿನಗೆ ದೊಡ್ಡ ಆಶೀರ್ವಾದವಾಗ್ತದೆ. വലിയ ഫാം ആക്കിക്കോ. ದೊಡ್ಡ ಒಂದು ಫಾರ್ಮ್ ಮಾಡು. ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ. സന്തോഷത്തോടെ പോ, ಸಂತೋಷದಿಂದ ಹೋಗು. വായില് ഒരു ചുരുട്ടിടക്കി വെക്കുന്നുണ്ട്, ಬಾಯಿಯಲ್ಲಿ ಏನೋ ಮಧ್ಯ ಮಧ್ಯೆ ಇಡ್ತಾ ಇದ್ದೀರಾ, അത് നിർത്തിക്കോ. ಇಟ್ರೆ ಇನ್ನು അത് വേണ്ട, ಇನ್ನು ಬೇಡ. അത് അത് മധു മധു വലിയ ಅಡಿಕೆ വലിയ പ്രശ്നം അകത്തുണ്ടാക്കുന്നുണ്ട്, അത് വേണ്ട. ಇನ್ನು ನೀನು ಅದು ಬಾಯಲ್ಲಿಟ್ರೆ ಅದು ನಿನಗೆ ದೊಡ್ಡ ഹല്ലേലൂയ 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 ഹല്ലേലൂയ. ഡ്രഗ്സ് ഉപയോഗിച്ചിട്ട് അതിന്റെ ലാഭം കണ്ടിട്ട് അതിന്റെ ഒരു ഏജന്റായി മാറിയ ഒരാള് ನೋಡಿ, ಡ್ರಗ್ಸ್ ಅನ್ನು ಉಪಯೋಗಿಸಿ ಅದರಿಂದ ಬರುವ ಲಾಭವನ್ನು ಕಂಡು ಅದರ ಏಜೆಂಟ್ ಆಗಿ ಮಾರ್ಪಟ್ಟಂತ ಒಬ್ಬ ವ್ಯಕ್ತಿ ಇಲ್ಲಿದ್ದಾರೆ. ಯಾರು? അതിനെ കിട്ടുന്ന ലാഭം നീ നോക്കണ്ട, ಅದರಿಂದ ನಿನಗೆ ಬರುವ ಲಾಭ ನೀನು ನೋಡಬೇಡ, അത് നിന്നെ നശിപ്പിക്കും, ಅದು ನಿನ್ನನ್ನು ನಾಶ ಮಾಡುತ್ತದೆ, അനേകരെ നശിപ്പിക്കും. ಅನೇಕರನ್ನು ಅದು ನಾಶ ಮಾಡುತ್ತದೆ. നീ ആ ചെയിന്റെ അകത്ത് പിടിക്കപ്പെടും മുമ്പേ രക്ഷപ്പെട്ടു. ನೋಡು, ನೀನು ಮಾಡುವ ಈ ಕೆಲಸದಲ್ಲಿ ನೀನು ಹಿಡಿಯಲ್ಪಡುತ್ತೀಯ, ಅದಕ್ಕಿಂತ ಮುಂಚೆ ನೀನು ಬಿಟ್ಟು ಬಿಡು. നല്ല കുമ്പസാരം നടത്തി മടങ്ങി വരിക. ಒಳ್ಳೆಯ ಪಾಪ ನಿವೇದನೆ ಮಾಡಿ ಅದನ್ನು ಬಿಟ್ಟು ಬಿಟ್ಟು ಮರಳಿ ಬಾ. ഹല്ലേലൂയ ಹಲ್ಲೆಲೂಯ.
യേശുവേ ಯೇಸುವೇ ഞാൻ മടങ്ങി വരുന്നു. ನಾನು ಮರಳಿ ಬರುತ್ತೇನೆ. എല്ലാവർക്കും എഴുന്നേറ്റ് നിന്ന് കരങ്ങളെ ഉയർത്തി ചേർത്താക്കി ಯಾರು ಈಗ ಕುಳಿತುಕೊಳ್ಬೇಡಿ, ಎದ್ದು ನಿಂತು ಚಪ್ಪಾಳೆ ತಟ್ಟಿ ആരാധനേ 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 ಪಿತನಾದ ದೇವನಿಗೆ ಆರಾಧನೆ, ಸುತನಾದ ಯೇಸುವಿಗೆ ಆರಾಧನೆ. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ಯೇಸುವಿಗೆ ಆರಾಧನೆ. ಪರಿಶುದ್ಧ ಆತ್ಮನಿಗೆ ಆರಾಧನೆ, ತ್ರೈಯೇಕ ದೇವನಿಗೆ ಆರಾಧನೆ. ಪರಿಶುದ್ಧ ಆತ್ಮನಿಗೆ ಆರಾಧನೆ, ತ್ರೈಯೇಕ ದೇವನಿಗೆ ಆರಾಧನೆ. ಆರಾಧನೆ 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 ಆರಾಧನೆ. ഹല്ലേലൂയ ഹല്ലേലൂയ. യേശുവേ ആരാധന, യേശുവേ ആരാധನೆ. പരിശുദ്ധാത്മാവേ ಪರಿಶುದ್ಧಾತ್ಮರೇ നന്ദി പറയുന്നു, ಕೃತಜ್ಞತೆ ಸಲ್ಲಿಸುತ್ತೇನೆ. ഹല്ലേലൂയ. ಹಲ್ಲೆಲೂಯ. പിതാവിനും പുത്രനും പരിശുദ്ധാത്മാവിനും സ്തുതി. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಸ್ತುತಿಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೇ ಯಾವಾಗಲೂ ಯುಗ ಯುಗಾಂತರಕ್ಕೂ ಉಂಟಾಗಲಿ. ಆಮೇನ್. പ്ലീസ് ബി സീറ്റഡ്. ಕುಳಿತುಕೊಳ್ಳಿ. ഈ വചനം ഒന്ന് സംസാരിക്കാം. ജെയിംസ് chapter 1 verse 17. ಯಾಕೋಬನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯ. യാക്കോബ് ലേഖനം 1-ാം അധ്യായം 17-ാമത്തെ വചനം. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯ. നമ്മൾ ആ വചനം കേൾക്കാൻ പോവാണ്. ಆ ವಾಕ್ಯವನ್ನು ಇವಾಗ ನಾವು ಆಲಿಸೋಣ. ഹല്ലേലൂയ. ഹല്ലേലൂയ. ചേർന്ന് പറഞ്ഞേ ഹല്ലേലൂയ. ಎಲ್ಲರೂ ಸೇರಿ ಹೇಳಿ ಹಲ್ಲೆಲೂಯ. യാക്കോബ് ലേഖനം 1-ാം അധ്യായം 17-ാമത്തെ വചനം. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯ. ಎಲ್ಲ ಯೋಗ್ಯ ವರಗಳು ಉತ್ತಮ 16 മുതൽ. എന്റെ പ്രിയ സഹോദരരെ, നിങ്ങൾക്ക് മാർഗഭ്രംശം സംഭവിക്കരുത്. ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿ. ಎಲ್ಲ ಯೋಗ್ಯ ಮೋಸ ಹೋಗಬೇಡಿ. ಮೋಸ ಹೋಗಬೇಡಿ. ಬೇಡಿ. ಮೋಸ ಹೋಗಬೇಡಿ. ಬೇಡಿ. James chapter 1 verses 17. Do not be deceived, my beloved. എന്റെ പ്രിയ സഹോദരങ്ങളെ, ನನ್ನ ಪ್ರಿಯ ಸಹೋದರರೇ, മാർഗഭ്രംശം നിങ്ങൾക്ക് സംഭവിക്കരുത്. ಮೋಸ ಹೋಗಬೇಡಿ. എങ്ങനെയാണ് മാർഗഭ്രംശം സംഭവിക്കുന്നത്? ಹೇಗೆ ಮೋಸ ಸಂಭವಿಸುವುದು? ദൈവത്തെ മനസ്സിലാക്കേണ്ടതുപോലെ മനസ്സിലാക്കാതിരിക്കുക. ದೇವರನ್ನು ತಿಳಿದುಕೊಳ್ಳಬೇಕಾದ ಹಾಗೆ ತಿಳಿದುಕೊಳ್ಳದೇ ಇರುವುದು. മാർഗഭ്രംശം സംഭവിക്കുക എന്ന് പറഞ്ഞാൽ ಮೋಸವಾಗುವುದು ಅಂತ ಹೇಳಿದರೆ മിസ്സിംഗ് ദ മാർക്ക്. ഓടിക്കൊണ്ടിരിക്കുന്ന ആൾക്ക് പെട്ടെന്ന് ട്രാക്ക് നഷ്ടപ്പെടുന്നു. ನಾವು ಓಡುತ್ತಾ ಇರುವಂತ ವ್ಯಕ್ತಿಗೆ ಆಕಸ್ಮಿಕವಾಗಿ ಟ್ರ್ಯಾಕ್ ತಪ್ಪುತ್ತದೆ. നിങ്ങൾ എല്ലാവരും ആ പദം ഒന്ന് പറഞ്ഞേ, ഹമാർട്ടിയാ. ನೀವೆಲ್ಲರೂ ಈ ಪದವನ್ನೊಮ್ಮೆ ಹೇಳಿ. ഹമാർട്ടിയാ ಹೇಳಿ, ಸತ ಗಟ್ಟಿಯಾಗಿ ಹೇಳಿ. ഹമാർട്ടിയാ. Hamartia. ഹമാർട്ടിയാ means missing the mark. ಅಮಾತ್ಯ ಅಂತ ಹೇಳಿದ್ರೆ ಹೋಗುತ್ತಿರುವಂತ ನಮ್ಮ ಟ್ರ್ಯಾಕ್ ತಪ್ಪುವುದು. ട്രാക്കിൽ ഓടിക്കൊണ്ടിരിക്കുമ്പോ ಟ್ರ್ಯಾಕಿನಲ್ಲಿ ನಾವು ಓಡ್ತಾ ಇರುವಾಗ ട്രാക്ക് മിസ് ആയി പോകും. ಟ್ರ್ಯಾಕ್ ಮಿಸ್ ಆಗ್ತದೆ. അതാണ് ഹമാർട്ടിയ. ಅದಾಗಿದೆ ಹಮಾರ್ಟಿಯ. ബൈബിളിನಲ್ಲಿ ಪಾಪಂ എന്ന് പറയുന്നതിന് ಪಾಪ ಅಂತ ಹೇಳುವುದನ್ನು കൊടുത്തിരിക്കുന്ന പദമാണ് ഹമാർട്ടിയ. ಅದಕ್ಕೆ ಕೊಟ್ಟಿರುವಂತ ಪದವಾಗಿದೆ ಹಮಾರ್ಟಿಯ. ഹല്ലേലൂയ. ಹಲ್ಲೆಲೂಯ. ഹമാർട്ടിയ means ಹಮಾರ್ಟಿಯ ಎಂದರೆ missing the mark. ಗಡಿ ತಪ್ಪುವುದು, ಹೋಗುವಂತ ಹೋಗುತ್ತ ಟ್ರ್ಯಾಕ್ ತಪ್ಪುವುದು. അതാണ് ഇവിടെ വായിക്കുന്നത്, മാർഗഭ്രംശം സംഭവിക്കരുത്. ಅದಾಗಿದೆ ಇಲ್ಲಿ ಹೇಳ್ತಾ ಇರುವುದು, ಮೋಸ ಹೋಗಬೇಡಿ.
ಮೋಸಬೋಗಬೇಡಿ. Do not be deceived, my beloved. ഹല്ലേലൂയ. ഹല്ലേലൂയ. എങ്ങനെയാണ് മോശപോകಬೇಡಿ? ಹೇಗೆ ಮೋಸ ಹೋಗುವುದು? ഹല്ലേലൂയ. ഹല്ലേലൂയ. അതാ താഴെ പറയുന്നത്, ಅದರ ಕೆಳಗಡೆ ಹೀಗೆ ಎನ್ನುತ್ತಾ ಇದೆ, ഉത്തമവും പൂർണ്ണവുമായ എല്ലാ ദാനങ്ങളും ഉന്നതത്തിൽ നിന്ന് മാറ്റമോ മാറ്റത്തിന്റെ നിഴലോ ഇല്ലാത്ത പ്രകാശങ്ങളുടെ പിതാവിൽ നിന്ന് വരുന്നു. എല്ലാ ಯೋಗ್ಯ ವರಗಳು ಉತ್ತಮ ಕೊಡುಗೆಗಳು ಬರುವುದು ಮೇಲಿನಿಂದಲೇ, ಜ್ಯೋತಿರ್ಮಂಡಲವನ್ನು ಉಂಟು ಮಾಡಿದ ದೇವರೇ ಅವುಗಳ ಮೂಲದಾತರು. Hallelujah. Hallelujah. Every good and perfect gift comes from above, from the Father of lights, with whom there is no variation or shadow caused by change. ദൈവത്തെ തെറ്റിദ്ധരിക്കരുത്. ದೇವರ ಬಗ್ಗೆ ತಪ್ಪು ತಿಳಿಯಬೇಡಿ. നല്ലത് മാത്രമേ ദൈവത്തിൽ നിന്ന് വരുന്നു. ಒಳ್ಳೆಯದು ಮಾತ್ರ ದೇವರಿಂದ ಬರುವುದು. അങ്ങനെ ഇവിടെ വായിക്കുന്നത് ഒന്നുകൂടെ 17 ഉത്തമവും ಎಲ್ಲಾ ಯೋಗ್ಯ ವರಗಳು, പൂർണ്ണവും ಉತ್ತಮ ಕೊಡುಗೆಗಳು, എല്ലാ ദാനങ്ങളും, ಎಲ್ಲಾ ದಾನಗಳು ഉന്നതത്തിൽ നിന്ന്, ಮೇಲಿನಿಂದ, ഉയരത്തിലെ പിതാവിൽ നിന്ന് വരുന്നു. ಜ್ಯೋತಿರ್ಮಂಡಲದ ತಂದೆಯಿಂದ ಬರುತ್ತದೆ. അവന് മാറ്റമോ മാറ്റത്തിന്റെ നിഴലോ ഇല്ല. ಅವನಿಗೆ ಬದಲಾವಣೆ ಯಾವುದೂ ಇಲ್ಲ. ദൈവത്തിന് ದೇವರಿಗೆ ഇംപെർഫെക്റ്റ് ആയിട്ടുള്ള ഒന്നും വരില്ല. ದೇವರಿಗೆ ಪರಿಪೂರ್ಣತೆ ಇಲ್ಲದಿರುವುದು ಯಾವುದು ಬರುವುದಿಲ್ಲ. എങ്ങനെ അറിയാം ഒരു കാര്യം ദൈവത്തിൽ നിന്നാണോ എന്ന്? ಒಂದು ಕಾರ್ಯ ನಾವು ಪಡೆದಿರುವುದು ದೇವರಿಂದಲ ಅಂತ ಹೇಗೆ ತಿಳಿಯುವುದು? ദൈവത്തിൽ നിന്നുള്ളതാണെങ്കിൽ ದೇವರಿಂದ ಬರುವುದಾಗಿದ್ದರೆ 3 സ്വഭാവം അതിനുണ്ടാകും. 3 ಸ್ವಭಾವ ಅದರಲ್ಲಿ ಇರುತ್ತದೆ. ഒന്നാമത്തെ അത് ഉത്തമമായിരിക്കും, ಮೊದಲನೆಯದು ಅದು ಉತ್ತಮವಾಗಿರುತ್ತದೆ, രണ്ടാമത്തെ അത് ദാനമായിരിക്കും, ಎರಡನೆಯದು ಅದು ಕೊಡುಗೆಯಾಗಿರುತ್ತದೆ, മൂന്നാമത്തെ അത് പൂർണ്ണമായിരിക്കും, ಮೂರನೆಯದು ಅದು ಪೂರ್ಣವಾಗಿರುತ್ತದೆ. ഇത് 3 നമുക്കൊന്ന് കൈ ഉയർത്തി പറയാം. ಎಲ್ಲರೂ ಕೈ ಎತ್ತಿ ಹೇಳಿ, ഉത്തമ, ಉತ್ತಮ, പൂർണ്ണ, ಪೂರ್ಣತೆ, ദാന. ಕೊಡುಗೆ. ദൈവത്തിൽ നിന്നാണോ? ದೇವರಿಂದಾಗಿದೆಯಾ? ദാനമായിരിക്കും, ಅದು ಕೊಡುಗೆಯಾಗಿರುತ್ತದೆ. ഹല്ലേലൂയ. ಹಲ್ಲೆಲೂಯಾ. ഉത്തമമായിരിക്കും, ಉತ್ತಮವಾಗಿರುತ್ತದೆ, പൂർണ്ണമായിരിക്കും, ಪೂರ್ಣವಾಗಿರುತ್ತದೆ, ദാനമായിരിക്കും, ದಾನವಾಗಿರುತ್ತದೆ. ഉത്തമമായത്. ಎಲ್ಲರೂ ಸೇರಿ ಹೇಳಿ, ಉತ್ತಮವಾದದ್ದು, ಪೂರ್ಣವಾದದ್ದು, അങ്ങനെ തന്നെ ಕೊಡುಗೆಯಾದದ್ದು. ഉത്തമമായത്, പൂർണ്ണമായത്, ಕೊಡುಗೆ, കൊടുതി, ಕೊಡುಗೆ, കൊടുകൈ, ಹಾ. കൊടുകൈ, ಕೊಡುಗೆ, ಗೆ, കൊടുകൈ, ಗೆ, ಗೆ, കേ, ಕೊಡುಗೆ, കൊടുകൈ. ಹಾ. ഉത്തമമായത്, ಉತ್ತಮವಾದದ್ದು, ആ, ಹೇಳಿ, ಕೊಡುಗೆಯಾದದ್ದು. ഉത്തമമാണത്, ಪೂರ್ಣವಾದದ್ದು, അപ്പൊ രണ്ടാമത്തെ കന്നഡ എന്നാ? ಕೊಡುಗೆ, അല്ല രണ്ടാമത്തെ ಪೂರ್ಣ. പൂർണ്ണ. ആ, ഉത്തമമായത്, ಉತ್ತಮವಾದದ್ದು, പൂർണ്ണമായത്, ಪೂರ್ಣವಾದದ್ದು, കൊടുകയായത്. ಕೊಡುಗೆಯಾದದ್ದು. ഹല്ലേലൂയ. ಹಲ್ಲೆಲೂಯಾ. ഇത് മാത്രമേ ദൈവത്തിൽ നിന്ന് വരുന്നുള്ളൂ. ಇದು ಮಾತ್ರ ದೇವರಿಂದ ಬರುವುದು. അപ്പൊ നിങ്ങളുടെ ജീവിതത്തിൽ ನಿನ್ನ ಜೀವನದಲ್ಲಿ അപൂർണമായതോ ಅಪೂರ್ಣವಾದದ್ದು, പൂർണ്ണമല്ലാത്തതോ ಪೂರ್ಣವಲ್ಲದೆ ಇರುವುದು, ദാനമല്ലാത്തതോ എന്തെങ്കിലും ഉണ്ടെങ്കിൽ ಕೊಡುಗೆಯಲ್ಲದೆ ಇರುವುದು ಏನಾದ್ರೂ ಇದ್ದಲ್ಲಿ അത് ദൈവത്തിൽ നിന്നുള്ളതല്ല. ಅದು ದೇವರಿಂದ ಬಂದದ್ದಲ್ಲ. ഹല്ലേലൂയ. ಹಲ್ಲೆಲೂಯಾ. ഒരു കാര്യം ദൈവത്തിൽ നിന്നാണോ പിശാചിൽ നിന്നാണോ ലോകത്തിൽ നിന്നാണോ? ഒന്ന്. There are 3 sources. ಒಂದು ಕಾರ್ಯ ಬಂದಿರುವುದು ಪಿಶಾಚಿಯಿಂದಾಗಿದೆಯಾ, ದೇವರಿಂದಾಗಿದೆಯಾ, ಲೋಕದಿಂದಾಗಿದೆಯಾ? One is natural. ಒಂದು ಲೋಕದಿಂದ ಬರುವುದು, natural. ಅದು ನ್ಯಾಚುರಲ್ ಆಗಿ ಬರುವುದು. രണ്ടാമത്തേത് divine. ಎರಡನೇದು ದೇವರಿಂದ ಬರುವುದು. മൂന്നാമത്തേത് by Satan. ಮೂರು ಸೈತಾನನಿಂದ ಬರುವುದು. Hallelujah. ಹಲ್ಲೆಲೂಯಾ. We have to discern well. ನಾವು ಅದನ್ನು ನಿರ್ಧರಿಸಬೇಕು, കൃത്യമായിട്ട് തിരിച്ചറിയണം. ಸರಿಯಾಗಿ ಯಾವುದಂತ ಗುರುತಿಸಬೇಕು. ദൈവത്തിൽ നിന്നാണോ, ದೇವರಿಂದ ಬಂದಿದೆಯಾ, പിശാചിൽ നിന്നാണോ, ಪಿಶಾಚಿಯಿಂದ ಬಂದಿದೆಯಾ, ലോകത്തിൽ നിന്ന്, ಲೋಕದಿಂದ ಬಂದದ್ದಾಗಿದೆಯಾ? ഹല്ലേലൂയ. ಹಲ್ಲೆಲೂಯಾ. എങ്ങനെ അറിയാൻ ദൈവത്തിൽ നിന്നാണോ? ಅದು ಹೇಗೆ ಗೊತ್ತಾಗ್ತದೆ ದೇವರಿಂದ ಬಂದದ ಎಂದು? വചനം പറയുന്നു, ವಾಕ್ಯ ಹೇಳುತ್ತಾ ಇದೆ, ദൈവത്തിൽ നിന്നാണെങ്കിൽ ದೇವರಿಂದ ಬಂದದ್ದಾಗಿದ್ರೆ നല്ലത്, ಒಳ್ಳೆಯದು, പൂർണ്ണമായത്, ಪೂರ್ಣವಾದದ್ದು, ദാനമായത്. ಕೊಡುಗೆಯಾದದ್ದು. ദൈവത്തിൽ നിന്നുള്ള ഒന്നിനും പണം മുടക്കണ്ട. ದೇವರಿಂದ ಬರುವ ಯಾವುದಕ್ಕೂ ಹಣ ಖರ್ಚಿಲ್ಲ. പണം മുടക്കണ്ടാത്തത് വിലയില്ലാഞ്ഞിട്ടല്ല, ಹಣ ಖರ್ಚಿಲ್ಲದೆ ಇರುವುದು ಅದಕ್ಕೆ ಬೆಲೆ ಇಲ್ಲದೆ വില ಇರುವುದಿಲ್ಲ. കൊടുത്ത് നമുക്ക് വാങ്ങാൻ പറ്റാത്തതുകൊണ്ടാണ്. ಬೆಲೆ ಕೊಟ್ಟು ನಮ್ಮಿಂದ ಅದು ತೆಗೊಳ್ಳಿಕ್ಕಾಗುವುದಿಲ್ಲ. Not because it is cheap. ಅದನ್ನು ಬೆಲೆ ಕೊಡ್ಲಿಕ್ಕಾಗುವುದಿಲ್ಲ. Not because it is cheap, but it is very expensive. You can't afford. ನೋಡಿ, ಬೆಲೆ ಇಲ್ಲದಲ್ಲ, ಅಷ್ಟು ಬೆಲೆ ಉಳ್ಳದು, ನಮಗೆ ತೆಗೊಳ್ಳಿಕ್ಕೆ ಆಗುದಿಲ್ಲ.
ഹല്ലേലൂയ. ഹല്ലേലൂയ. പൈസ കൊടുത്തു വാങ്ങാൻ പറ്റാത്തത്, ಹಣ ಕೊಟ್ಟು ತೆಗೊಳ್ಳಿಕ್ಕೆ ಆಗದೇ ಇರುವುದು വിലയില്ലാഞ്ഞിട്ടല്ല, ಬೆಲೆ ಇಲ್ಲದೆ ಇರುವುದರಿಂದಲ್ಲ. അത്രയും പൈസ എന്റെ കയ്യിൽ ഇല്ല, ಅಷ್ಟು ಹಣ ನನ್ನ ಕೈಯಲ್ಲಿ ಇಲ್ಲ, വെരി എക്സ്പെൻസീവ്, ಅಷ್ಟು ಬೆಲೆಯುಳ್ಳದ್ದು, വെരി പ്രഷ്യസ്, ಅಷ್ಟು ಅಮೂಲ್ಯ. ഹല്ലേലൂയ. ಹಲ್ಲೆಲೂಯ. അപ്പൊ അതുകൊണ്ട് ദൈവം തരുന്ന എല്ലാം ദാനമായിട്ടാണ്. ಆದ್ದರಿಂದ ದೇವರು ಏನ್ ಕೊಡ್ತಾರೆ ಎಲ್ಲ ದಾನವಾಗಿ ಕೊಡ್ತಾರೆ. ദൈവത്തിൽ നിന്നുള്ളത് ദാനമാണ്. ದೇವರಿಂದ ಬರುವುದು ಕೊಡುಗೆಯಾಗಿದೆ. രക്ഷ ദൈവത്തിന്റെ ദാനം, ರಕ್ಷಣೆ ದೇವರು ಕೊಡುವ ದಾನ, സമാധാനം ദൈവത്തിന്റെ ദാനം, ಶಾಂತಿ ದೇವರ ಕೊಡುಗೆ, സൗഖ്യം ദൈവത്തിന്റെ ദാനം, ಸೌಖ್ಯ ದೇವರ ಕೊಡುಗೆ, സന്തോഷം ദൈവത്തിന്റെ ദാനം, ಸಂತೋಷ ದೇವರ ಕೊಡುಗೆ, നിത്യ ജീവൻ ദൈവത്തിന്റെ ദാനം, ನಿತ್ಯ ಜೀವ ದೇವರ ಕೊಡುಗೆ, പരിശുദ്ധാത്മാവിലുള്ള സന്തോഷം ദൈവത്തിന്റെ, ಪರಿಶುದ್ಧಾತ್ಮರ ಸಂತೋಷ ದೇವರ ಕೊಡುಗೆ. ദൈവത്തിൽ നിന്നാണോ? ದೇವರಿಂದ ಬಂದಿದೆಯಾ? ദാനമായിരിക്കും, ಅದು ಕೊಡುಗೆಯಾಗಿರುತ್ತದೆ, കൊടുകയായിരിക്കും, ಕೊಡುಗೆಯಾಗಿರುತ್ತದೆ, കൊടുകൈ, കൊടുകയായിരിക്കത്തത്, ಕೊಡುಗೆಯಾಗಿರುತ್ತದೆ, ഓ കൊടുകയായിരിക്കതേ, ಆಗಿರುತ್ತದೆ, ആയിരുത്തുതേ, ಆಗಿರುತ್ತದೆ, ആകിരുത്ത, കൊടുകയായിരുത്തതേ. ഹല്ലേലൂയ. ಹಲ್ಲೆಲೂಯ. ദൈവത്തിൽ നിന്നാണോ? ದೇವರಿಂದ ಬಂದಿದೆಯಾ? കൊടുകയായിരുത്തതേ. ഹല്ലേലൂയ. ಹಲ್ಲೆಲೂಯ. ദൈവത്തിൽ നിന്നാണോ? ದೇವರಿಂದ ಬಂದಿದೆಯಾ? ദാനമായിരിക്കും. ಅದು ಕೊಡುಗೆಯಾಗಿರುತ್ತದೆ. ദൈവത്തിൽ നിന്നാണോ? ದೇವರಿಂದ ಬಂದಿದೆಯಾ? പൂർണ്ണമായിരിക്കും. ಪೂರ್ಣವಾಗಿರುತ್ತದೆ. ദൈവത്തിൽ നിന്നാണോ? ದೇವರಿಂದ ಬಂದಿದೆಯಾ? തികഞ്ഞതായിരിക്കും. ಅದು ಉತ್ತಮವಾದದ್ದಾಗಿರುತ್ತದೆ. ഹല്ലേലൂയ. ಹಲ್ಲೆಲೂಯ. കാരണം ദൈവം പൂർണ്ണനാണ്. ಕಾರಣ ದೇವರು ಪರಿಪೂರ್ಣರು. ദൈവം പെർഫെക്റ്റ് ആണ്. ದೇವರು ಪರಿಪೂರ್ಣರು. പെർഫെക്റ്റിൽ നിന്ന് ഇംപെർഫെക്റ്റ് വരില്ല. ಪರಿಪೂರ್ಣತೆಯಿಂದ ಅಪೂರ್ಣತೆ ಬರುವುದಿಲ್ಲ. ഹല്ലേലൂയ. ಹಲ್ಲೆಲೂಯ. പാപിയിൽ നിന്ന് പാപി വരും. ಪಾಪಿಯಿಂದ ಪಾಪಿ ಬರುತ್ತದೆ. പാപിയിൽ നിന്ന് നീതിമാൻ വരില്ല. ಪಾಪಿಯಿಂದ ನೀತಿವಂತ ಬರುವುದಿಲ್ಲ. നീതിമാനിൽ നിന്ന് നീതിമാൻ വരും. ನೀತಿವಂತನಿಂದಲೇ ನೀತಿವಂತ ಬರುವುದು. ഹല്ലേലൂയ. ಹಲ್ಲೆಲೂಯ. യേശുവേ. ಯೇಸುವೇ. ശക്തമായി വിളിച്ച് യേശുവേ. ಎಲ್ಲರೂ ಜೋರಾಗಿ ಕರೀರಿ ಯೇಸುವೇ. How to realize something from God? ದೇವರಿಂದ ಬರುವುದು ಅಂತ ಹೇಗೆ ನಾವು ಗುರುತಿಸುವುದು? ಹೇಗೆ ಗುರುತಿಸುವುದು? How to realize something if it is from God? How do we realize if it is from God? How do we realize it if it's from ದೇವರಿಂದ God? ಬರುವುದು ಅಂತ ಹೇಗೆ ಗುರುತಿಸುವುದು? Most of the times, മിക്കവാറും സമയങ്ങളില്, ಎಲ್ಲಾ ಸಮಯಗಳಲ್ಲಿ നമുക്ക് സംശയമായിരിക്കും. ನಮಗೆ ಸಂಶಯ ಇರುತ್ತದೆ. ഈ വന്നത് ദൈവത്തിൽ നിന്നാണോ? ಇದು ಇದು ಬಂದಿರುವುದು ದೇವರಿಂದ പിശാചിಯಿಂದಾണോ? ಅಥವಾ ಇದು ಪಿಶಾಚಿಯಿಂದಾಗಿದೆಯಾ? അതോ ನ್ಯಾಚುರಲ್ ആണോ? ಅಥವಾ ಲೋಕದಿಂದಾಗಿದೆಯಾ? അപ്പോൾ നമ്മൾ ആരെങ്കിലും വിളിച്ചു ചോദിക്കണേ, മോഹൻ ബ്രദർ ഒന്ന് പ്രാർത്ഥിച്ചിട്ട് പറ ഇത് ദൈവത്തിൽ നിന്നാണോ? We have this doubt, so we call a brother and find out whether it is from God or is it from evil or is it from man. ಯಾರನ್ನಾದ್ರೂ ಕರೆದು ಕೇಳ್ತಾರೆ, ಮೋಹನ್ ಬ್ರದರ್ ಒಮ್ಮೆ ಪ್ರಾರ್ಥನೆ ಮಾಡಿ ಹೇಳಿ ಇದು ದೇವರಿಂದ ಬಂದದ್ದಾಗಿದೆ. ಅಣ್ಣಮ್ಮ ചേച്ചി ഒന്ന് പ്രാർത്ഥിച്ച് പറയണേ, ഇത് ദൈവത്തിൽ നിന്നാണോ പിശാചിയിൽ നിന്നാണോ ലോകത്തിൽ നിന്നാണോ? ಅಣ್ಣಮ್ಮ ನೀನೊಮ್ಮೆ ಪ್ರಾರ್ಥನೆ ಮಾಡಿ ಹೇಳು, ಇದು ದೇವರಿಂದ ಬಂದಿದೆಯಾ, ಪಿಶಾಚಿಯಿಂದ ಬಂದಿದೆಯಾ, ಲೋಕದಿಂದ ಬಂದಿದೆಯಾ? Hallelujah. Hallelujah. How to discern what is from God and what is not from God? ಹೇಗೆ ನಾವು ಕಂಡು ಹಿಡಿದು ದೇವರಿಂದ ಬಂದದ್ದು ಯಾವುದು, ದೇವರಿಂದ ಬಾರದೆ ಇರುವುದು ಯಾವುದು? ഒന്നുകൂടെ, what is from God and what is not from God? ದೇವರಿಂದ ಬಂದದ್ದು ಯಾವುದು, ದೇವರಿಂದ ಬಾರದೆ ಇದ್ದದ್ದು ಯಾವುದು? ഒരാളുടെ അടുത്ത് പോകാതെ നിങ്ങൾക്ക് മനസ്സിലാവും. ಯಾರ ಬಳಿಗೆ ಹೋಗದೆ ನಿನಗೆ ಗೊತ್ತಾಗ್ತದೆ. You don't have to go to anybody. Without the counsel of anyone you can understand what is from God. ಯಾವ ಕೌನ್ಸಿಲರ್ನ ಬಳಿಗೆ ಹೋಗದೆ ನಿನಗೆ ಗೊತ್ತಾಗ್ತದೆ ದೇವರಿಂದ ಬಂದದ್ದು ಯಾವುದು. Listen this verse very carefully. James chapter 1 verse 17. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ಬಹಳ ಸ್ಪಷ್ಟವಾಗಿ ദൈവത്തിൽ വന്നതിനകത്ത് ഈ മൂന്ന് സ്വഭാവം കാണും. ದೇವರಿಂದ ಬಂದದ್ದಾಗಿದ್ರೆ 3 ಸ್ವಭಾವಗಳಿರುತ್ತದೆ. ഒന്ന് അത് ഉത്തമമായിരിക്കും, ಒಂದು ಉತ್ತಮವಾಗಿರುತ್ತದೆ, രണ്ട് അത് പൂർണ്ണമായിരിക്കും, 2 ಪೂರ್ಣವಾಗಿರುತ್ತದೆ, 3 അത് ദാനമായിരിക്കും, 3 ಅದು ಕೊಡುಗೆಯಾಗಿರುತ್ತದೆ. ശക്തമായി എല്ലാരും പറ, ഉത്തമമായത്, ಎಲ್ಲರೂ ಹೇಳಿ, ಉತ್ತಮವಾದದ್ದು, ಪೂರ್ಣವಾದದ್ದು, ദാനമാണത്, ಕೊಡುಗೆಯಾದದ್ದು. ശക്തമായി ಗಟ್ಟಿ ಹೇಳಿ, ಉತ್ತಮವಾದದ್ದು, ಜೋರಾಗಿ ಹೇಳಿ, ಉತ್ತಮವಾದದ್ದು, ಪೂರ್ಣವಾದದ್ದು, ಕೊಡುಗೆಯಾದದ್ದು. ഹല്ലേലൂയ, 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 ഹല്ലേലൂയ. എന്റെ വീടിനടുത്ത്, ನನ್ನ ಮನೆಯ ಹತ್ತಿರದಲ್ಲಿ ഒരു അമ്മയുണ്ട്. അമ്മ പേര് ദാക്ഷായണി. ಒಬ್ಬಳು ತಾಯಿ ಇದ್ದಾಳೆ. ಆ ತಾಯಿ ಹೆಸರು ದ್ರಾಕ್ಷಾಯಣಿ.
എനിക്ക് ഒത്തിരി ഇഷ്ടമുള്ള ഒരു അമ്മ, ನನಗೆ ತುಂಬಾ ಇಷ್ಟ ಇರುವ ಒಬ್ಬಳು ತಾಯಿ. അമ്മയ്ക്ക് ഒരു മകനുണ്ട്. ಆ ತಾಯಿಗೊಬ್ಬ ಮಗನಿದ್ದಾನೆ, ഭയങ്കര റൗഡി, ದೊಡ್ಡ ರೌಡಿ. അമ്മ എപ്പോഴും എന്റെ അടുത്ത് വന്ന് പ്രാർത്ഥിച്ച് പറയാ, ಈ ಅಮ್ಮ ಯಾವಾಗಲೂ ನನ್ನ ಹತ್ರ ಬಂದು ಅಳುತ್ತಾ ಹೇಳುತ್ತಾಳೆ, ബ്രദറേ ബ്രദറേ ബ്രദറേ, ಬ್ರದರ್ ಬ್ರದರ್ ಬ್ರದರ್, എന്റെ മോന് വേണ്ടി ഒന്ന് പ്രാർത്ഥിക്കണം, ನನ್ನ ಮಗನಿಗಾಗಿ ಒಮ್ಮೆ ಪ್ರಾರ್ಥನೆ ಮಾಡು. എന്നാ ചെയ്തോ, എന്നെ പറ്റി, ಏನಾಯ್ತಮ್ಮ? അവനെ ദൈവം ഒന്ന് തൊടാൻ വേണ്ടി പ്രാർത്ഥിക്കും. ಅವನನ್ನು ದೇವರು ಒಮ್ಮೆ ಮುಟ್ಲಿಕ್ಕಾಗಿ ಪ್ರಾರ್ಥನೆ ಮಾಡಿ കുറേ ദിവസം എന്ന് പറഞ്ഞു. ತುಂಬಾ ದಿನ ಬಂದು ಹೇಳಿದಳು, ഞാൻ എപ്പോഴും പ്രാർത്ഥിക്കും, ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತೇನೆ, ദൈവമേ അവനെ ഈ റൗഡിയ സ്വഭാവത്തിൽ നിന്ന് മടക്കി കൊണ്ടുവരണേ. ದೇವರೇ ಈ ರೌಡಿಯ ಸ್ವಭಾವದಿಂದ ಅವನನ್ನು ಮರಳಿ ಕರೆದುಕೊಂಡು ಬಾ. ഒരു ദിവസം ദാക്ഷായണി അമ്മ വന്നു. ಒಂದು ದಿನ ದ್ರಾಕ್ಷಾಯಿಣಿ ಅಮ್ಮ ಬಂದಳು, എന്നോട് പറഞ്ഞു, ನನ್ನಲ್ಲಿ ಹೇಳಿದಳು, ദൈവം എന്റെ പ്രാർത്ഥന കേട്ടു, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದರು, എന്റെ മോനെ ഈശോ തൊട്ടു. ನನ್ನ ಮಗನನ್ನು ಏಸು ಮುಟ್ಟಿದರು. ഞാൻ ചോദിച്ചു, എന്നാ സംഭവിച്ചു? ನಾನು ಕೇಳಿದೆ, ಏನಾಯ್ತಮ್ಮ? ദാക്ഷായണി അമ്മ പറഞ്ഞു, ದ್ರಾಕ್ಷಾಯಿಣಿ ಅಮ್ಮ ಹೇಳಿದಳು, അവന് ഒരു വലിയ ആക്സിഡന്റ് ഉണ്ടായി, ಅವನಿಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು, കാലെല്ലാം ഒടിഞ്ഞ് വീട്ടിൽ കിടപ്പുണ്ട്, ಅವನ ಕಾಲೆಲ್ಲ ಮುರಿದು ಮನೆಯಲ್ಲಿ ಮಲಗಿದ್ದಾನೆ. ഹല്ലേലൂയ 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 ഹല്ലേലൂയ. ദൈവത്തിൽ നിന്നാണോ, ದೇವರಿಂದ ಬಂದದ್ದಾಗಿದೆಯಾ, പിശാചിന്നാണോ, ಅದು ಪಿಶಾಚಿಯಿಂದ ಬಂದದ್ದಾಗಿದೆಯಾ, ലോകത്തിനാണോ, ಅಥವಾ ಲೋಕದಿಂದ ಬಂದದ್ದ? ഞാൻ അവനെ കാണാൻ ചെന്നു. ನಾನು ಅವನನ್ನು ನೋಡ್ಲಿಕ್ಕಾಗಿ ಹೋಗಿದ್ದೆ. ഞാൻ അവന്റെ അടുത്ത് ചെന്നപ്പോ അവൻ എന്നോട് പറഞ്ഞു, ബ്രദർ, ನಾನು ಅವನ ಹತ್ರ ಹೋದ ಕೂಡಲೇ ಅವನು ನನ್ನಲ್ಲಿ ಹೇಳಿದ, ಬ್ರದರ್, എനിക്ക് നിങ്ങളുടെ ദൈവത്തെ വേണ്ട, ನನಗೆ ನಿಮ್ಮ ದೇವರು ಬೇಡ, എന്റെ അമ്മയുടെ ദൈവത്തെ എനിക്ക് വേണ്ട, ನನ್ನ ಅಮ್ಮನ ದೇವರು ನನಗೆ ಬೇಡ. ഞാൻ ചോദിച്ചു, എന്നാ പറ്റി? ನಾನು ಕೇಳಿದೆ, ಏನಾಯ್ತು? എന്റെ അമ്മയുടെ ദൈവം എന്നെ വണ്ടിക്കടി തള്ളിയിട്ട ദൈവമാണ്, ನನ್ನ ಅಮ್ಮನ ದೇವರು ನನ್ನನ್ನು ಗಾಡಿ ಅಡಿಯಲ್ಲಿ ದೂಡಿ ಹಾಕಿದ ದೇವರು. ദൈവം അത് ചെയ്തോ? ದೇವರು ಹಾಗೆ ಮಾಡಿದ್ದಾರಾ? ദൈവം അത് ചെയ്തോ? ದೇವರು ಹಾಗೆ ಮಾಡುತ್ತಾರಾ? James 1:13 says, ಯಾಕೋಬ 1:17 every perfect gift is from God. ಎಲ್ಲ ಪರಿಪೂರ್ಣವಾದ ಕೊಡುಗೆ ಬರುವುದು ದೇವರಿಂದ. ಹಲ್ಲೆಲೂಯಾ. എല്ലാ പരിപൂർണതുമായതുമാണ് ദൈവത്തിൽ നിന്നുള്ളത്. ದೇವರಿಂದ ಬರುವುದೆಲ್ಲ ಪರಿಪೂರ್ಣವಾದದ್ದು. ഹല്ലേലൂയ ഹല്ലേലൂയ. എന്തെല്ലാം അപൂർണമായിട്ടുണ്ടോ, ಯಾವುದೆಲ್ಲ ಅಪೂರ್ಣವಾಗಿದೆಯೋ, എന്തെല്ലാം നിങ്ങൾക്ക് തിന്മയുണ്ടാക്കുന്നു, ಯಾವುದೆಲ್ಲ ನಿನಗೆ ಕೆಟ್ಟದ್ದು ಮಾಡುತ್ತದೆಯೋ, അതൊന്നും ദൈവം അയച്ചതല്ല, ಅದು ಯಾವುದು ದೇವರ ಕೊಡುವುದಲ್ಲ. ഹല്ലേലൂയ ಹಲ್ಲೆಲೂಯ ഹല്ലേലൂയ. ಹಲ್ಲೆಲೂಯ. ദാക്ഷായണി അമ്മ ways of understanding God ആണത്. ದ್ರಾಕ್ಷಾಯಣಿ ಅಮ್ಮ ದೇವರನ್ನು ಹೇಗೆ ಗುರುತಿಸಿದ್ದಾಳೆ? ദാക്ഷായണി അമ്മയുടെ ദൈവ, ದ್ರಾಕ್ಷಾಯಿಣಿ ಅಮ್ಮನ ದೇವರು കൊട്ടേഷൻ ദൈവമാണ്. ಕೊಟೇಶನ್ ಕೊಡುವ ದೇವರು. കാല് വെട്ടണേ കാല് വെട്ടും, വണ്ടിക്കടി തള്ളിയിടണേ വണ്ടിക്കടി തള്ളിയിടും, ಕಾಲು ಕಡಿತಾರೆ ಕಾಲು ಕಡಿತಾರೆ, കന്ന് കുട്ടി പൊട്ടിക്ക, ಗಾಡಿ ಅಡಿಯಲ್ಲಿ ದೂಡಿ ಹಾಕುತ್ತಾರೆ ಧೂಡಿ ಹಾಕ್ತಾರೆ, ಕಣ್ಣು ತೆಗಿತಾರೆ ಕಣ್ಣು ತೆಗೀತಾರೆ. അങ്ങനെ ഒരു ദൈവം അല്ല, ಆ ರೀತಿ ಒಬ್ಬ ದೇವರಲ್ಲ. James 1:13 says, ಯಾಕೋಬ 1:13 ಹೇಳುತ್ತಾ ಇದೆ, എല്ലാ തികഞ്ഞ ദാനവും, ಎಲ್ಲವೂ ಪೂರ್ಣವಾದದ್ದು, പൂർണ്ണമായത്, ಪೂರ್ಣವಾದದ್ದು, തികഞ്ഞത്, ಪರಿಪೂರ್ಣವಾದದ್ದು, ദാനമായത്, ಕೊಡುಗೆಯಾದದ್ದು ദൈവത്തിൽ നിന്നുള്ളതാണ്, ದೇವರಿಂದ ಬರುವುದಾಗಿದೆ. ഹല്ലേലൂയ ಹಲ್ಲೆಲೂಯ. നിങ്ങൾക്ക് ആക്സിഡന്റ് വരുത്തിയ ദൈവമല്ല, ನಿನಗೆ ಆಕ್ಸಿಡೆಂಟ್ ಕೊಟ್ಟಿರುವುದು ದೇವರಲ್ಲ, നിങ്ങൾക്ക് കടഭാരം വരുത്തിയ ദൈവമല്ല, ನಿನಗೆ ಸಾಲ ಕೊಟ್ಟಿರುವುದು ದೇವರಲ್ಲ, നിങ്ങളുടെ മകളുടെ വയറിനെ ഗർഭപാത്രത്തെ അടച്ചു വെച്ച ദൈവമല്ല, ನಿನ್ನ ಮಗಳ ಗರ್ಭಕೋಶ ಮುಚ್ಚಿರುವುದು ದೇವರಲ್ಲ, നിന്റെ സമ്പത്ത് അടച്ച ദൈവമല്ല, ನಿನ್ನ ಸಂಪತ್ತಿನ ಬಾಗಿಲು ಮುಚ್ಚಿದ್ದು ದೇವರಲ್ಲ. ദൈവം അങ്ങനെ ചെയ്യാറില്ല. ದೇವರು ಹಾಗೆ ಮಾಡುವವನಲ್ಲ. ഹല്ലേലൂയ ಹಲ್ಲೆಲೂಯ ഹല്ലേലൂയ. ಹಲ್ಲೆಲೂಯ. എങ്ങനെയാണ് മാർഗഭ്രംശം സംഭവിക്കുന്നത്? ಹೇಗೆ ನಾವು ಮೋಸ ಹೋಗುವುದು? ദൈവം ചെയ്യുന്നത് ದೇವರು ಮಾಡುವುದು പിശാച് ചെയ്യുന്നതായും, ಪಿಶಾಚಿ ಮಾಡುವುದು, പിശാച് ചെയ്യുന്നത് ಪಿಶಾಚಿ ಮಾಡುವುದು ദൈവം ചെയ്യുന്നതായും ದೇವರು ಮಾಡುವುದೆಂದು തെറ്റിദ്ധരിക്കും. ತಪ್ಪು ಭಾವನೆ. ഹല്ലേലൂയ ಹಲ್ಲೆಲೂಯ ഹല്ലേലൂയ. ಹಲ್ಲೆಲೂಯ. ദൈവം നന്മ മാത്രം ചെയ്യുന്നു. ದೇವರು ಒಳ್ಳೆಯದು ಮಾತ್ರ ಮಾಡುತ್ತಾರೆ. അതുകൊണ്ടാ തൊട്ട് മേളത്തെ വാക്യത്തിൽ പറയുന്നേ, ಆದ್ದರಿಂದಲೇ ಅದರ ಮೇಲ್ಗಡೆ ಇರುವ ವಾಕ್ಯದಲ್ಲಿ ಹೀಗೆ, നിങ്ങൾ ആദ്യം മുതൽ 13ാമത്തെ വചനം, 13ನೆಯ ವಾಕ್ಯ, ആ ಯಾಕೋಬ 1:13. ആ കന്നഡ വായിക്കും. ಪಾಪ ಪ್ರಲೋಭನೆಗೆ ಒಳಗಾದಾಗ
ಈ ಪ್ರಲೋಭನೆಗಳು ದೇವರಿಂದ ಬಂದವು ಎಂದು ಯಾರು ಹೇಳದಿರಲಿ. ಯಾರು ಹೇಳದಿರಲಿ. ಪಾಪ ಪ್ರಲೋಭನೆಗಳಿಗೆ ಒಳಗಾದಾಗ ಈ ಪ್ರಲೋಭನೆಗಳು ದೇವರಿಂದ ಬಂದವು ಬಂದವು ಎಂದು ಯಾರು ಹೇಳದಿರಿ. ಹೇಳದಿರಿ. Hallelujah. Hallelujah. You can read in English. Let no one say when he is tempted, this temptation comes from God. For God cannot be tempted by evil, and he never tempts anyone. Instead, each one of us, he never tempts anyone. ಮತ್ತೆ ಯಾವತ್ತೂ ಅಂತ ಪ್ರಲೋಭನೆಗೆ ಆತನ ಗುರಿಪಡಿಸುವವನಲ್ಲ. Hallelujah. Hallelujah. ഒന്നുകൂടെ വായിക്കേ. ഈ പ്രലോഭನೆಗೆ ഈ പ്രലോഭനങ്ങളെ ಯಾವತ್ತೂ ಅಂತ ಪ್ರಲೋಭನೆಗಳಿಗೆ ഈ പ്രലോഭനങ്ങളുടെ കടന്നു പോകുമ്പോൾ ഈ പ്രലോഭനങ്ങൾ ಆತನು ಯಾರನ್ನು ಗುರಿಪಡಿಸುವುದಿಲ್ಲ. Hallelujah. Hallelujah. When you go through the temptation, ನೀನು ಪ್ರಲೋಭನೆಗೆ ಒಳಗಾಗುವಾಗ this is from God, I know. ಇದು ದೇವರಿಂದ ಬಂದದ್ದು ನನಗೆ ಗೊತ್ತು. No need to pray, I have to go through this. ನಾನು ಇದಕ್ಕಾಗಿ ಪ್ರಾರ್ಥನೆ ಮಾಡುವುದಿಲ್ಲ. If God send this, then who can pray and remove? ದೇವರು ಇದನ್ನು ಕಳಿಸುವುದಾಗಿದ್ರೆ ಯಾರು ಇದಕ್ಕೋಸ್ಕರ ദൈവമായി അയച്ചതെങ്കിൽ ആർക്ക് പ്രാർത്ഥിച്ചു മാറ്റാൻ പറ്റും? ದೇವರು ಇದನ್ನು ಕಳಿಸುವುದಾಗಿದ್ರೆ ಯಾರಿಂದ ಪ್ರಾರ್ಥನೆ ಮಾಡಿ ನೀಗಿಸ್ಲಿಕ್ಕೆ ಆಗ್ತದೆ? ഹല്ലേലൂയ. ഹല്ലേലൂയ. ദൈവം അങ്ങനെ ചെയ്യുന്നില്ല. ದೇವರು ಹಾಗೆ ಮಾಡುವವನಲ್ಲ. മാർഗഭ്രംശം സംഭവിക്കല്ലേ. ನೀವು ಮೋಸ ಹೋಗಬೇಡಿ. വഴി തെറ്റി പോകല്ലേ. ದಾರಿ ತಪ್ಪಿ ಹೋಗಬೇಡಿ. തെറ്റിദ്ധരിക്കല്ലേ. ತಪ್ಪು ಭಾವನೆ ಬೇಡ. ദൈവത്തെ തെറ്റിദ്ധരിക്കല്ലേ. ದೇವರ ಬಗ್ಗೆ ತಪ್ಪು ಭಾವನೆ ಬೇಡ. എല്ലാ നല്ല ദാനങ്ങളും എല്ലാ ಒಳ್ಳೆಯ ಕೊಡುಗೆಗಳು ഉയരത്തിലെ ദൈവത്തിൽ നിന്ന് വരുന്നു. മേലണದಲ್ಲಿರುವ ದೇವರಿಂದ അവന് മാറ്റമോ മാറ്റത്തിന്റെ നിഴലോ ഇല്ല. ಅವನಿಗೆ ಬದಲಾವಣೆಯಾಗಲಿ ಬದಲಾವಣೆಯ ನೆರಳಾಗಲಿ ಇಲ್ಲ. ഹല്ലേലൂയ. ഹല്ലേലൂയ. കരമടിച്ച് യേശുവിനെ ಎಲ್ಲರೂ ആരാധന. ಚಪ್ಪಾಳೆ ತಟ್ಟಿ ಯೇಸುವನ್ನು ಸ್ತುತಿಸಿರಿ. When you face something, നിങ്ങൾ എന്തിനെങ്കിലും നേരിടുമ്പോ, ನೀನು ಏನನ್ನಾದ್ರೂ ಎದುರಿಸುವಾಗ, എന്തിനെങ്കിലും നേരിടുമ്പോ, ಏನನ್ನಾದ್ರೂ ಎದುರಿಸಿದರೆ ಅದನ್ನು ನೋക്കണം. ಅದನ್ನು ನೋಡಬೇಕು. ಅದು ಉತ್ತಮമാണ്, ಅದು ಉತ್ತಮವಾದದ್ದ, ಅದು ಪೂರ್ಣമാണ്, ಅದು ಪೂರ್ಣವಾದದ್ದ, ಅದು ದಾನമാണ്, ಅದು ಕೊಡುಗೆಯಾಗಿದೆಯಾ? then it is from God. ಅದು ದೇವರಿಂದ ಬಂದಿರುವುದು. Imperfect, ಅದು ಅಪೂರ್ಣವಾದದ್ದು, not gift, ಕೊಡುಗೆ ಅಲ್ಲದಿರುವುದು, not perfect, ಪೂರ್ಣವಲ್ಲದಿರುವುದು, then it is not from God. ಅದು ದೇವರಿಂದ ಬಂದದ್ದಲ್ಲ. Hallelujah. 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 ഒരു ബിസിനസ് വന്നു, ಒಂದು ವ್ಯಾಪಾರ ಬಂತು. എങ്ങനെ അത് ദൈവത്തിൽ നിന്നുള്ളതാണെന്ന് അറിയാം. ಹೇಗೆ ಗೊತ್ತಾಗ್ತದೆ ಅದು ದೇವರಿಂದ ಬಂದದ್ದಲ್ಲ? ಈ ಮೂರು ಸ್ವಭಾವ ഉണ്ടാകും. ದೇವರಿಂದ ಬಂದದಕ್ಕೆಲ್ಲ ಮೂರು ಸ್ವಭಾವ ಇರುತ್ತದೆ. ಕೈ ಎತ್ತಿ ಬರ ಉತ್ತಮವಾದದ್ದು. ಕೈ ಎತ್ತಿ ಹೇಳಿ, ಉತ್ತಮವಾದದ್ದು, ಪೂರ್ಣವಾದದ್ದು, ಕೊಡುಗೆಯಾದದ್ದು. ഹല്ലേലൂയ. 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 അതല്ലാത്ത ദൈവത്തിൽ നിന്ന് വരില്ല. അതല്ലದಿರುವುದು ದೇವರಿಂದ ಬರುವುದಿಲ್ಲ. ദൈവത്തിൽ നിന്ന് വരുന്നതിനല്ല ഈ സ്വഭാവമുണ്ട്. ದೇವರಿಂದ ಬರುವುದಕ್ಕೆಲ್ಲ ಈ ಸ್ವಭಾವವಿದೆ. ഈ പറയുന്ന ദൈവത്തിന് മാറ്റമോ മാറ്റത്തിന്റെ നിഴലോ ഇല്ല. ಈಗ ಹೇಳುತ್ತಿರುವ ದೇವರಿಗೆ ಬದಲಾವಣೆಯಾಗಲಿ ಬದಲಾವಣೆಯ ನೆರಳಾಗಲಿ ಇಲ್ಲ. ശ്രീ മോഹൻ ബ്രദർ മൂവ് ചെയ്യുമ്പോ, ಮೋಹನ್ ಬ್ರದರ್ ನಡೆಯುವಾಗ അവരുടെ ഷാഡോ മൂവ് ചെയ്യുന്ന നോക്ക്. ಎಲ್ಲ ನೋಡಿ, ಮೋಹನ್ ಬ್ರದರ್ ನಡೆಯುವಾಗ ಅವರ ನೆರಳು ನೋಡಿ, ನೆರಳು ನೋಡಿ, ನೆರಳು ಹೋಗ್ತಾ ಇರೋದು ಕಾಣಿಸ್ತಾ ಇದೆಯಾ? ಅವ್ರು ನಡೆಯುವಾಗ ನೆರಳು ಕಾಣಿಸ್ತಾ ಇದೆಯಾ? ನೋಡಿ ಅಪ್ಪ, ನೆರಳು ಆಚೆ ಈಚೆ ನಡೀತಾ ಇದೆಯಲ್ಲ ಅವರು ನಡೆಯುವಾಗ. If we stay calm, ಅವರು ನಿಂತರೆ shadow won't move. ನೆರಳು ನಡೆಯುವುದಿಲ್ಲ. God is not like Mohan brother. ದೇವರು ಮೋಹನ್ ಬ್ರದರ್ ಆಗಿ ಅಲ್ಲ. He always move. ಆತನು ಇವರು ಯಾವಾಗಲೂ ನಡೆಯುತ್ತಾರೆ. But God never change. ಆದ್ರೆ ದೇವರಿಗೆ ಎಂದಿಗೂ ಬದಲಾವಣೆ ಇಲ್ಲ. God never change. ದೇವರಿಗೆ ಎಂದಿಗೂ ಬದಲಾವಣೆ ಇಲ್ಲ. ദൈവത്തിന് മാറ്റമില്ല. ದೇವರಿಗೆ ಬದಲಾವಣೆ ಇಲ್ಲ. മാറ്റമില്ലാത്തതുകൊണ്ട് മാറ്റത്തിന്റെ നിഴലുമില്ല. ಬದಲಾವಣೆ ಇಲ್ಲದಿರುವುದರಿಂದ ಬದಲಾವಣೆಯ ನೆರಳು ಇಲ್ಲ. മാറ്റമുണ്ടോ? മാറ്റത്തിന്റെ നിഴലുണ്ട്. ನೋಡಿ, ಬದಲಾವಣೆ ಇದೆಯಾ? ಅದರ ನೆರಳು ಇದೆ. ನೋಡಿ, ನೆರಳು ನೋಡಿ, ಕಾಣಿಸ್ತಾ ಇದೆ ನೆರಳು.
ನೋಡಿ 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 ನೆರಳು. ഹല്ലേലൂയ 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 ഹല്ലേലൂയ. എന്റെ ദൈവത്തിന് മാറ്റമില്ല. ನನ್ನ ದೇವರಿಗೆ ಬದಲಾವಣೆ ಇಲ್ಲ. ആ ദൈവത്തിൽ നിന്ന് വരുന്നത് എപ്പോഴും ഇങ്ങനെയാണ്. ಆ ದೇವರಿಂದ ಏನ್ ಬಂದ್ರು ಇದೇ ರೀತಿ. നല്ലത്, ಒಳ್ಳೆಯದು. ശക്തമായി പറ, നല്ലത്. ಎಲ್ಲರೂ ಹೇಳಿ ಉತ್ತಮವಾದದ್ದು, ഉത്തമമാനത്, ಪೂರ್ಣವಾದದ್ದು, പൂർണ്ണമാനത്, ಕೊಡುಗೆಯಾದದ್ದು. നീ എല്ലാവരും ശക്തമായി ಎಲ್ಲರೂ ಗಟ್ಟಿಯಾಗಿ ಹೇಳಿ ಉತ್ತಮವಾದದ್ದು, ഉത്തമമാനത്, ಪೂರ್ಣವಾದದ್ದು, പൂർണ്ണമാനത്, ಕೊಡುಗೆಯಾದದ್ದು, കൊടുവിയാനത്, പെർഫെക്റ്റ് ആണ്, ಉತ್ತಮ ಪೂರ್ಣವಾದದ್ದು. ഹല്ലേലൂയ 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 ഹല്ലേലೂയ. By misunderstanding this God, ಈ ದೇವರ ಬಗ್ಗೆ ತಪ್ಪು ಭಾವನೆ ಇಟ್ಟುಕೊಳ್ಳಬೇಡಿ. മാർഗഭ്രംശം സംഭവിക്കുക. ഹമാറ്റിയ ಮೋಸ ಹೋಗಬೇಡಿ. ഹമാറ്റിയ ഹമാറ്റിയ ಅಮಾಟಿಯ ಮೋಸ ಹೋಗುದು. ഹമാറ്റിയ means missing the mark. ಅಮಾಟಿಯ ಅಂತ ಹೇಳಿದ್ರೆ ಟ್ರ್ಯಾಕ್ ತಪ್ಪುವುದು. I will show you something. ಈಗ ನಿಮಗೆ ತೋರಿಸ್ತೀನಿ, ಎಲ್ಲ ನೋಡಿ ನೋಡಿ I'm an athlete. ನೋಡಿ, I'm on the track. ಅವರು ಟ್ರ್ಯಾಕ್ ಅಲ್ಲಿ ಇದ್ದಾರೆ. On your mark, set, go. Then I'm starting. I have a track to follow. ನನಗೆ ಓಡ್ಲಿಕ್ಕಾಗಿ ಒಂದು ಟ್ರ್ಯಾಕ್ ಇದೆ ಅಲ್ವಾ, ಟ್ರ್ಯಾಕ್ ಇದೆ ಅಲ್ವಾ. If I miss the track, ನಾನು ಆ ಟ್ರ್ಯಾಕ್ ತಪ್ಪಿದರೆ, if I reach the destination also, no meaning. ನಾನು ಫಸ್ಟ್ ಹೋಗಿ ತಲುಪಿದ್ರು ಅದರಿಗೆ ಯಾವ ಬೆಲೆಯೂ ಇಲ್ಲ. Will be disqualified. Hallelujah. ಹಲ್ಲೆಲೂಯಾ. ഞാൻ അവിടെ എത്തി, ನಾನು ಅಲ್ಲಿ ತಲುಪಿದ್ದೇನೆ, കാര്യമില്ല, ಯಾವ ಪ್ರಯೋಜನ ಇಲ್ಲ. ട്രാക്ക് മാറി ഓടിയത്, ട്രാക്ക് തപ്പി ഓടിದ್ದೇನೆ. ഹല്ലേലൂയ ഹല്ലേലൂയ. ക്രിസ്തീയ ജീവിതം ഇതുപോലെ തന്നെയാണ്. ಕ್ರೈಸ್ತವ ಜೀವನ ಇದೇ ರೀತಿ. ദൈവത്തെ തെറ്റിദ്ധരിച്ചും ക്രിസ്ത്യാനിയായിരിക്കാം, ದೇವರನ್ನು ತಪ್ಪು ಭಾವನೆ ಇಟ್ಟಿರುವ ಕ್ರೈಸ್ತವನಾಗಿರಬಹುದು. ദൈവം ആരാന്ന് മനസ്സിലാക്കാതെയും ക്രിസ്ത്യാനിയായിരിക്കാം, ದೇವರು ಯಾರು ಅಂತ ಗೊತ್ತಿಲ್ಲದೆ ಇರುವ ಒಬ್ಬ ಕ್ರೈಸ್ತವನಾಗಿರಬಹುದು. ദൈവം ആരെന്ന് മനസ്സിലാക്കിയും ക്രിസ്ത്യാനിയായിരിക്കാം, ದೇವರು ಯಾರೆಂದು ತಿಳಿದುಕೊಂಡ ಕ್ರೈಸ್ತವನಾಗಿರಬಹುದು. ഇന്ന് പറയണ എല്ലാ തികഞ്ഞതോ, ಇಂದು ಹೇಳಬೇಕು ಎಲ್ಲವೂ ಪೂರ್ಣವಾದದ್ದು. നാമത്തിൽ, യേശുവിന്റെ നാമത്തിൽ, യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ. ഹല്ലേലൂയ ಹಲ್ಲೆಲೂಯಾ. നിന്റെ തകർച്ചയുടെ പിന്നിൽ ദൈവം അല്ല, ನಿನ್ನ ಸೋಲಿನ ಹಿನ್ನೆಲೆಯಲ್ಲಿ ದೇವರಲ್ಲ. ദൈവത്തെ കുറ്റപ്പെടുത്താതെ പിശാചിനെ പുറത്താക്ക. ದೇವರನ್ನು ಬೈಯದೆ ಪಿಶಾಚಿಯನ್ನು ಹೊರಗಟ್ಟು. ഒന്നുകൂടെ പറ. ದೇವರನ್ನು ಬೈಯದೆ ಪಿಶಾಚಿಯನ್ನು ಹೊರಗಟ್ಟು. ദൈവത്തെ കുറ്റപ്പെടുത്താതെ, ದೇವರನ್ನು ಬೈಯದೆ പിശാചിനെ പുറത്താക്ക. ಪಿಶಾಚಿಯನ್ನು ಹೊರಗಟ್ಟು. ഹല്ലേലൂയ ಹಲ್ಲೆಲೂಯಾ ഹല്ലേലൂയ ಹಲ್ಲೆಲೂಯಾ. ഉച്ചത്തിൽ പറഞ്ഞേ ഹല്ലേലൂയ. ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ. ശക്തമായിട്ട് പറഞ്ഞേ ಜೋರಾಗಿ ಹೇಳಿ ಹಲ್ಲೆಲೂಯಾ. യേശുവേ ಯೇಸುವೇ യേശുവേ ಯೇಸುವೇ. ഓ, സൗഖ്യത്തിന്റെ ആത്മാവ് ചലിക്കുന്നു. ಸೌಖ್ಯದ ಆತ್ಮ ಈಗ ಚಲಿಸುತ್ತಾ ಇದೆ. തികഞ്ഞത് ദൈവത്തിൽ നിന്ന് വരുന്നു. ಪೂರ್ಣವಾದದ್ದು ದೇವರಿಂದ ಬರುವುದು. തികഞ്ഞത് ദൈവത്തിൽ നിന്ന് വരുന്നു. ಪೂರ್ಣವಾದದ್ದು ದೇವರಿಂದ ಬರುವುದು. Perfect is coming. ಪರಿಪೂರ್ಣವಾದದ್ದು ದೇವರಿಂದ ಬರುವುದು. എവിടെങ്കിലും നിങ്ങൾ ഒരു ഇംപെർഫെക്റ്റ്നെസ് അനുഭവിക്കുന്നെങ്കിൽ, ಎಲ್ಲಿಯಾದ್ರೂ ನಿನ್ನಲ್ಲಿ ಅಪೂರ್ಣತೆ ಇದ್ದರೆ അവിടേക്ക് കൈവച്ച് പറ, ಅಲ್ಲಿ ಕೈ ಇಟ್ಟುಕೊಂಡು ಹೇಳು, ദൈവത്തിൽ നിന്നുള്ളത് പൂർണ്ണമാണ്. ದೇವರಿಂದ ಬರುವುದು ಪೂರ್ಣವಾದದ್ದು. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ അപൂർണമായത് മാറിപ്പോട്ടെ. ಅಪೂರ್ಣವಾದದ್ದು ಬಿಟ್ಟು ಹೋಗಲಿ. ചെയ്യുക. ಹೇಳಿ ಯೇಸುವಿನ ನಾಮದಲ್ಲಿ. ಗಟ್ಟಿಯಾಗಿ ಹೇಳಿ ಯೇಸುವಿನ ನಾಮದಲ್ಲಿ. ಅಪೂರ್ಣವಾದದ್ದು ಬಿಟ್ಟು ಹೋಗಲಿ. ಜೋರಾಗಲಿ. ഫോർ എക്സാമ്പിൾ, എനിക്ക് രണ്ട് ചെവിയും കേൾവിയുണ്ട്, അത് ദൈവത്തിൽ നിന്നുള്ള ദാനമാണ്. ನೋಡಿ, ನನ್ನ ಎರಡು ಕಿವಿ ಕೇಳಿಸ್ತಾ ಇದೆ, ಅದು ದೇವರು ಕೊಟ್ಟ ದಾನ. ഇപ്പൊ ഒരു ചെവിക്കേ കേൾവിയുള്ളൂ, ಈಗ ಒಂದು ಕಿವಿ ಮಾತ್ರ ಕೇಳಿಸ್ತಾ ಇದೆ. അപ്പൊ അത് പെർഫെക്റ്റ് ആണോ? ಹಾಗಿದ್ರೆ ಅದು ಪೂರ್ಣವಾದದ್ದ? പൂർണ്ണമാണോ? ಹೇಳಿ, ಅದು ಪೂರ್ಣವಾ? അത് അപൂർണമാ? ಅದು ಅಪೂರ್ಣವಾದದ್ದು. ഇപ്പൊ പറയണോ? ಈಗ ಹೇಳುತ್ತೇನೆ. യേശുവിൻ നാമത്തിൽ ಹೇಳು, ಯೇಸುವಿನ ನಾಮದಲ್ಲಿ എന്റെ ചെവി പൂർണ്ണമാകട്ടെ. ನನ್ನ ಕಿವಿ ಪೂರ್ಣವಾಗಲಿ. ഹല്ലേലൂയ 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 ഹല്ലേലൂയ. ഒരു കണ്ണിന് കാഴ്ചയില്ല, ಒಂದು ಕಣ್ಣಿಗೆ ದೃಷ್ಟಿ ಇಲ್ಲ, പെർഫെക്റ്റ് ആയോ? ಅದು ಪೂರ್ಣವಾಗಿದೆಯಾ? അത് ദൈവത്തിൽ നിന്നുള്ളതാണോ? ಅದು ದೇವರಿಂದ ಬಂದದ್ದ? ദൈവത്തിൽ നിന്നുള്ളതാണോ? ಹೇಳಿ, ಅದು ದೇವರಿಂದ ಬಂದದ್ದ? ഓ, അത് പറയുമ്പോ ചെവി സൗഖ്യമാകുന്നു. ಇದನ್ನು ಹೇಳುವಾಗಲೇ ಕೆಲವರ ಕಿವಿಗೆ ಸೌಖ್ಯ ಸಿಗುತ್ತಾ ಇದೆ. യേശുവേന്ന് വിളിച്ചോ, ಯೇಸುವೇ ಎಂದು ಕರೆಯು. ആ കണ്ണാടി വെച്ച് ചേച്ചിയുടെ ഇടത്തെ ചെവി ഈശോ സ്പർശിക്കുന്നു. ಆ ಕನ್ನಡಿ ಹಾಕಿರುವ ಅಕ್ಕನ ಎಡಗಿವಿ ಯೇಸು ಮುಟ್ಟುತ್ತಾ ಇದ್ದಾರೆ. Yes. ನಿನ್ನ ಎಡಗಿವಿ ಯೇಸು ಮುಟ್ಟುತ್ತಾ ಇದ್ದಾರೆ. ഇതുപോലെ
ഇതുപോലത്തെ വൈറ്റ് ഷോൾ ഇട്ട് അത് തന്നെ ಆ ಬಿಳಿ ಶಾಲ್ ಹಾಕಿರುವ മറുകൊള്ള എഴുന്നേറ്റ് നിന്ന് യേശുവോട് ವೈಟ್ ಶಾಲ್ യെസ് അവർ തന്നെ ನಿನ್ನ ಕಿವಿ ಎಡಗಿವಿ ಯೇಸು നിങ്ങളുടെ ഇടത്തെ ചെവിയിൽ യേശുവിന്റെ ನಿನ್ನ ಎಡಗಿವಿ ಯೇಸು ಈಗ ಮುಟ್ಟುತ್ತಾ ಇದ್ದಾರೆ അവിടെ സൗഖ്യമുണ്ടാകും ಅಲ್ಲಿ ಈಗ ಸೌಖ್ಯ ಸಿಗುತ್ತಾ ಇದೆ അവിടെ സൗഖ്യമുണ്ടാകും ಅಲ್ಲಿ ಸೌಖ್ಯ ಈಗ ಸಿಕ್ಕಿದೆ ഹല്ലേലൂയ ಹಲ್ಲೆಲೂಯ കരമടിച്ച് ഈശോയ്ക്ക് ആരാധന ಚಪ್ಪಾಳೆ ತಟ್ಟಿ ಯೇಸುವಿಗೆ ಆರಾಧನೆ അവരോട് ചോദിക്കുക അവരെ ഇടത്തെ ചെവി സൗഖ്യമാകാൻ പ്രാർത്ഥിച്ചോ ನಿನ್ನ ಎಡಗಿವಿಗೆ ಸೌಖ್ಯ ಸಿಗಲು ಪ್ರಾರ್ಥನೆ ಮಾಡಿದ್ದೀರಾ Have you prayed for your ears? ನಿನ್ನ ಎಡಗಿವಿಗೆ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ್ದೀಯಾ ಮಾಡಿದ್ದೀರಿ Are you healed? ಸೌಖ್ಯ ಸಿಕ್ಕಿದೆಯಾ Yes, she is healed. She is healed. No, you check. ಒಮ್ಮೆ ಬಲಗಿವಿ ಮುಚ್ಚಿ ಎಡಗಿವಿಯಿಂದ ಕೇಳಿಸ್ತಾ ಇದೆಯಾ എന്നാ പറ്റിയതാ ചെവിക്ക് ಏನಾದದು ಕಿವಿಗೆ പൊട്ടിപ്പോയി ಈಚೆ ಬಾ Hallelujah. 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 Every perfect gift is from God. ಎಲ್ಲ ಪರಿಪೂರ್ಣವಾದ ಕೊಡುಗೆ ಬರುವುದು ನಮ್ಮ ದೇವರಿಂದ. That perfection is moving. ಆ ಪರಿಪೂರ್ಣತೆ ಇವಾಗ ಇಲ್ಲಿ ಚಲಿಸುತ್ತಾ ಇದೆ. ഇവർ യാരാ ഏതാ എനിക്കറിയില്ല പക്ഷേ ഇവരെ വിളിച്ചിട്ട് ഇത് പറയാൻ ഈശോ പറയുന്നു. ನೀನು ಯಾರು ಏನು ಅಂತ ನನಗೆ ಗೊತ್ತಿಲ್ಲ യേശു ನನಗೆ ಹೇಳಿದ್ರೆ ಇವಳನ್ನು ಕರೆದು ಹೇಳು. ഞാൻ ചെറുതായിരിക്കുമ്പോൾ തന്നെ പൊട്ടിയിട്ടാണ് ചെവിയൊക്കെ ഒന്ന് പഴുപ്പൊക്കെ വരുമായിരുന്നു പിന്നെ അത് എങ്ങനെയോ അത് ശരിയായി പിന്നെ ചെവി കേൾക്കാൻ പറ്റുന്നുണ്ടായില്ല ಕಿವಿ ಕೇಳಿಸ್ತಾ ಇರಲಿಲ್ಲ ಸಣ್ಣವಳಿರುವಾಗ ಕಿವಿಯ ಒಳಗಡೆ ಹೇಗೋ ಅದು ಗಾಯವಾಯಿತು ಮತ್ತೆ ಆ ಕಿವಿ ಕೇಳುವ ಶಕ್ತಿಯನ್ನೇ ಕಳೆದುಕೊಂಡಿದ್ದಳು ഹല്ലേലൂയ ഹല്ലേലൂയ എല്ലാ ഞാൻ പറയുന്നത് ഇടത്തെ സൈഡല്ല വലത്തെ സൈഡാണ് അതെ വലത്തു കർത്താവിനെ കാണിച്ചു അതുകൊണ്ടാണ് ഞാൻ പറയുന്നത് ಯೇಸು ಸ್ವಾಮಿ ನನಗೆ ತೋರಿಸಿಕೊಟ್ರು ಆದ್ದರಿಂದ ನಾನು യേശുവേ എന്ന് വിളിച്ചു ಯೇಸುವೇ ಎಂದು ಕರೆಯು ഒരു വലിയ അഭിഷേകം ದೊಡ್ಡ ಒಂದು ಅಭಿಷೇಕ ಈಗ ഇവർ മേലെ ഇറങ്ങട്ടെ ಮೇಲೆ ಇಳಿದು ಬರಲಿ Hallelujah, 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 hallelujah. James 1:14 says, ಯಾಕೋಬ 1:14 ಹೇಳುತ್ತಾ every perfect gift, ಎಲ್ಲ ಪರಿಪೂರ್ಣ ಕೊಡುಗೆಗಳು ಯೇಸುವೇ ಎಂದು ಕರೆಯು ಜೋರಾಗಿ ಕರೆ ಯೇಸುವೇ ಎಂದು ಯೇಸುವೇ ತೆರೆಯಲ್ಪಡಲಿ 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 ഓർമ്മ വെച്ച കാലം മുതൽ നഷ്ടപ്പെട്ടത് തിരികെ വരട്ടെ ನೆನಪು ಬಂದ ಕಾಲದಿಂದ ಕಳೆದುಕೊಂಡದ್ದು ಇವಳಿಗೆ ಮರಳಿ ಸಿಗಲಿ ഇവള് സൗഖ്യമായാൽ ഈ വചനം എളുപ്പത്തിൽ മനസ്സിലാക്കാം ಇವಳಿಗೆ ಸೌಖ್ಯ ಸಿಕ್ಕಿದ್ರೆ ಈ ವಾಕ್ಯ ಬೇಗ ಅರ್ಥವಾಗ್ತದೆ ಪರ್ಫೆಕ್ಟ್ ಗಿಫ್ಟ್ ಇಸ್ ಫ್ರಮ್ ಗಾಡ್ ಪರಿಪೂರ್ಣವಾದ ದಾನ ಬರುವುದು ದೇವರಿಂದ ಈ ಚೆವಿ ಪರ್ಫೆಕ್ಟ್ ಆಗುವ ಅವಳ ಕಿವಿ ಈಗ ಪರಿಪೂರ್ಣವಾಗ್ತಾ ಇದೆ ಕೈ ಅಡಿച്ച് സ്തുതിച്ചോ ಚಪ್ಪಾಳೆ ತಟ್ಟುತ್ತಾ ಸ್ತುತಿಸಿರಿ ഹല്ലേലൂയ 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 ശരി കേൾവി ഉള്ള ചെവി അടച്ചു പിടിക്കേ ಕಿವಿ ಕೇಳಿಸ್ತಾ ಇರುವುದು ಮುಚ್ಚಿ ಹಿಡಿದುಕೋ മീന റോസ് മീന ഇവിടെ പാണ്ഡേശ്വരം സുഭാഷ് നഗർ പാണ്ഡേശ്വരം കേൾക്കുന്നുണ്ട് ഞാൻ ചോദിച്ചതല്ല എന്നാന്ന് പറഞ്ഞു കൊടുക്കുക ನೋಡಿ ಇವರು ಕೇಳಿದ್ದು ಹೆಸರೇನು ನಿನ್ನ ಮನೆಯಲ್ಲಿ ಅಂತ ಎಲ್ಲ ಕೇಳಿಸ್ತಾ ಇದ್ದ ಕಿವಿ ಮುಚ್ಚಿಡಿದ್ದಾಳೆ ಒಂದು ಕಿವಿ ಸಣ್ಣವಳಿರುವಾಗಲಿಂದ ಮುಚ್ಚಲ್ಪಟ್ಟದ್ದು ಈಗ ಕೇಳುವ ಕಿವಿ ಮುಚ್ಚಿ ಇಟ್ಕೊಂಡು ಇನ್ನೊಂದು ಕಿವಿಯಲ್ಲಿ ಇವರು ಕೇಳಿದಾಗೆಲ್ಲ ಉತ್ತರ ಕೊಟ್ಟಿದ್ದಾಳೆ ബീന എപ്പോഴും ചിന്തിക്കണം ബീന ಯಾವಾಗಲೂ ಯೋಚಿಸಬೇಕು അപൂർണമായതൊന്നും ഈ ദൈവത്തിൽ നിന്നുള്ളതല്ല ಅಪೂರ್ಣವಾದದ್ದು ಯಾವುದು ದೇವರಿಂದ ಬರುವುದಲ್ಲ ഹല്ലേലൂയ 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 പൂർണ്ണമായതെല്ലാം ദൈവത്തിൽ നിന്നുള്ളതാണ് പരിപൂർണವಾದದ್ದೆಲ್ಲ ದೇವರಿಂದ ಬರುವುದು കരമടിച്ച് വിളിച്ച് യേശുവേ ചപ്പാളെ തട്ടുത്ത യേശുവേ എന്ന് കരയി യേശുവേ യേശുവേ ഇതിന് നടുവിലൂടെ ആ പെർഫെക്ഷന്റെ ആൾ ഇറങ്ങുന്നു ನೋಡಿ ಪರಿಪೂರ್ಣತೆಯ ವ್ಯಕ್ತಿ ನಿಮ್ಮ ಬಳಿಗೆ ಬರ್ತಾ ಇದ್ದಾರೆ the god who makes perfect ಯೇಸು ನಿನ್ನನ್ನು ಪರಿಪೂರ್ಣಗೊಳಿಸ್ತಾ ಇದ್ದಾರೆ ಅವನು ಇറങ്ങി നടക്കുന്നു ಅವನಿಗ ನಡೆದು ಬರುತ್ತಾ ಇದ್ದಾನೆ ಬಾಯಿ തുറന്ന് വിളിച്ച യേശുവേ യേശുവേ ಎಂದು ಕರೆಯು യേശുവേ എന്ന് വിളി യേശുവേ എന്ന് വിളി യേശുവേ എന്ന് വിളി യേശുവേ ಎಂದು ಕರೆಯು ആജാ ഹജാ ഹല 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 യേശുവേ സിയാന ഹല മാന ഹല യേശുവേ സാല മാന ജാന യേശുവേ ഹല്ലേലൂയ 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 ഹല്ലേലൂയ
ചെറുപ്പത്തിൽ ഓർമ്മ വെച്ച കാലത്ത് പൊട്ടിപ്പോയതാ. ನೋಡಿ ನೆನಪು ಬಂದ ಕಾಲದಲ್ಲಿ ಒಡೆದು ಹೋದ ಕಿವಿ തിരിച്ചു കൊടുത്ത ഈശോ. ಯೇಸು ಅದನ್ನು ಮರಳಿ ಕೊಟ್ಟಿದ್ದಾರೆ. ജെയിംസ് says, യാക്കോബ് ലേഖനം പറയുന്നു, യാക്കോബന പത്രിಕೆಯಲ್ಲಿ ಹೇಳುತ್ತಾ ಇದೆ, തികഞ്ഞതെല്ലാം ദൈവത്തിൽ നിന്നാണ്, ಪರಿಪೂರ್ಣವಾದದ್ದೆಲ್ಲ ಬರುವುದು ದೇವರಿಂದ. ഹല്ലേലൂയ, ഹല്ലേലൂയ. Don't make compromise with the imperfect of your life. ಅಪೂರ್ಣವಾದದ್ದೊಂದಿಗೆ ನೀನು ಹೊಂದಾಣಿಕೆ ಇಟ್ಟುಕೊಳ್ಳಬೇಡ. ಇಚ್ಚಿರಿ ವೇದನೆ ಉಂಟನ್ನಲ್ಲೇ ಉಳ್ಳು. ಸ್ವಲ್ಪ ನೋವಿದೆ ಅಷ್ಟೇ ಅಲ್ವಾ. ಇಚ್ಚಿರಿ ಕಡವುಂಟನ್ನಲ್ಲೇ ಉಳ್ಳು. ಸ್ವಲ್ಪ ಸಾಲ ಇದೆ ಅಷ್ಟೇ ಅಲ್ವಾ. ಇಚ್ಚಿರಿ ಅಸಮಾಧಾನ ಉಂಟನ್ನಲ್ಲೇ ಉಳ್ಳು. ಸ್ವಲ್ಪ ಅಸಮಾಧಾನ ಇದೆ ಅಷ್ಟೇ. No. ಇಲ್ಲ ಇಲ್ಲ ಇಲ್ಲ. Perfect is from God. ಪರಿಪೂರ್ಣವಾದದ್ದು ಪೂರ್ಣವಾದದ್ದು ದೈವದಿಂದ. ಪೂರ್ಣವಾದದ್ದು ಬರುವುದು ದೇವರಿಂದ. ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ. ಸಂತೋಷത്തോടെ ಪೋ. ಬ್ಲೆಸ್ಸಿಂಗ್ ತಗೊಂಡು ಫಾದರ್ ಹತ್ರ ಹೋಗಿ. ಫಾದರ್ no problem. ಆಮೇಲೆ ಬ್ಲೆಸ್ಸಿಂಗ್ come back and get the blessing from the father. Hallelujah. 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 Oh, my right leg. ಅಯ್ಯೋ ನನ್ನ ಬಲಗಾಲು. ಅಯ್ಯೋ എന്ന് ഞാൻ പറഞ്ഞില്ല. ಅಂತ ಹೇಳಿದ್ರೆ ಅಯ್ಯೋ ಅಂತ പറഞ്ഞു ಕನ್ನಡದಲ್ಲಿ ಅಯ್ಯೋ. എന്റെ വലത്തെ കാല്. ನನ್ನ ಬಲಗಾಲು. അയ്യോ ಅಯ್ಯೋ. സാരമില്ല. ಪರವಾಗಿಲ್ಲ. Though it's imperfect, God is good. ಇದು ಅಪೂರ್ಣವಾದದ್ದು, ದೇವರು ಒಳ್ಳೆಯವರು. ಅಪೂರ್ಣವಾണെങ്കിലും സാരമില്ല. ಅಪೂರ್ಣವಾದ್ರೂ ಪರವಾಗಿಲ್ಲ. ദൈവം നല്ലവൻ. ದೇವರು ಒಳ್ಳೆಯವರು. കണ്ണാടി ಈ ಕನ್ನಡಿ ಹಾಕಿದವರು. ನೀಲಿ ಶರ್ಟ್. ಕಾಲು ಸೌಖ್ಯವಾಗುವುದು. ನಿನಗೆ ಸೌಖ್ಯ ಕೊಡ್ತಾ ಇದ್ರೆ ಕಾಲಿನ ಪ್ರಶ್ನೆ. ನಿನ್ನ ತೊಂದರೆ ಏನು? ಎದ್ದು ಬಾ. Come fast. ನಿನ್ನ ಕಾಲಿಗೆ ಏನು ತೊಂದರೆ? ಬಾಬಾ. അങ്ങോട്ട് വരാൻ പറ്റുമോ? അല്ല അങ്ങോട്ട് വരാം. ಇಲ್ಲ ವരും. You can walk. ಎದ್ದು ಈಚೆ ಬಾ. ಓಡಿ ಬಾ. എന്നാ പറ്റിയതാ? ಏನಾದದ್ದು ಕಾಲಿ? ನೋವು, ವೇದನಾ. എന്നാ പറ്റിയതാ? ಏನದು? Pain, both pains, like pain and corn, downside corn. ಕಾಲು ನೋವಿತ್ತು. ಹೌದು. ಕಾಲ್ 6 ತಿಂಗಳಾಯ್ತು. 6 ತಿಂಗಳಿಂದ ಕಾಲು ನೋವು, ಸರಿಯಾಗಿ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ. നടക്കാൻ പറ്റുന്നില്ല. 6 മാസമായിട്ട് കാല് വേദന. Hallelujah. Hallelujah. Now you believe. ಈಗ ನೀವು ನಂಬುತ್ತೀರಾ? James. ಯಾಕೋಬ. ಇದೆಯಾ ചേച്ചി ഇവിടെ അച്ഛൻ വന്നു ബ്ലെസ്സിംഗ് മേടിച്ചു. അച്ഛാ ചെറുപ്രായത്തിലെ കേൾവി നഷ്ടപ്പെട്ടു പോയത് റെസ്റ്റോർ ചെയ്തു കർത്താവ്. ഓക്കേ, ബ്ലെസ്സിംഗ് മേടിച്ചു. Hallelujah. Hallelujah. ഇപ്പോ നിങ്ങളുടെ കാലില് ಈಗ ನಿನ್ನ ಕಾಲಿನಲ್ಲಿ ജെയിംസ് ചാപ്റ്റർ 1 ഇറങ്ങും. ಯಾಕೋಬ 1ನೇ ಅಧ್ಯಾಯ. തികഞ്ഞത്. ಅದು ಪೂರ್ಣವಾದದ್ದು. Every perfect gift. ಎಲ್ಲ ರೀತಿಯ ಪರಿಪೂರ್ಣ ದಾನಗಳು. Every perfect gift. ಎಲ್ಲ ಪರಿಪೂರ್ಣ ದಾನ is from above. ದೇವರಿಂದ ಬರುವುದು. is from above. ದೇವರಿಂದ ಬರುವುದು. is from above. ಇದು ದೇವರಿಂದ ಬರುವುದು. somebody hold up. ಬರಾರೆ പിടിച്ചോണം. Oh. Thank you, Lord. Thank you, Jesus. Love you, Jesus. Touch. Hallelujah. Thank you, Lord. Thank you, Jesus. Thank you, Jesus. Perfect ആക്കുകയാണ്. പൂർണ്ണಗೊಳಿಸ್ತಾ ಇದ್ದಾರೆ. കാരണം പെർഫെക്റ്റ് വന്നിട്ടുണ്ട്. ಪರಿಪೂರ್ಣವಾದದ್ದು ಬಂದಿದ್ದಾರೆ. പരിപൂർണനായവൻ വന്നിട്ടുണ്ട്. ಪರಿಪೂರ್ಣನಾದವನು ಬಂದಿದ್ದಾನೆ. അവരെ മുട്ടിനെ പരിപൂർണമാക്കുന്നു. ಅವನು ನಿನ್ನ ಕಾಲಿನ ಗಂಟನ್ನು ಪರಿಪೂರ್ಣಗೊಳಿಸ್ತಾ ಇದ್ದಾನೆ. നിങ്ങൾ എവിടെയാണ് ഇംപെർഫെക്റ്റ്നെസ് ഉള്ളത് അവിടേക്ക് കൈവച്ച് പ്രാർത്ഥിച്ചു. ನಿನಗೆ ಎಲ್ಲಿ ಅಪೂರ್ಣತೆ ಇದೆಯೋ ಅಲ್ಲಿ ನೀನು ಕೈ ಇಟ್ಟು ಪ್ರಾರ್ಥನೆ ಮಾಡು. ಅದು ಸೌಖ್ಯವಾಗುം. ಅದು ಈಗ ಸೌಖ್ಯವಾಗ್ತದೆ. ಅದು ಸೌಖ್ಯವಾಗುം. ಅದು ಸೌಖ್ಯವಾಗುತ್ತದೆ. ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಅದು ಸೌಖ್ಯವಾಗುം. ಅದು ಸೌಖ್ಯವಾಗುತ್ತದೆ. ಅದು ಸೌಖ್ಯವಾಗುം. ಅದು ಸೌಖ್ಯವಾಗುತ್ತದೆ. ಅದು ಸೌಖ್ಯವಾಗುം. ಅದು ಸೌಖ್ಯವಾಗುತ್ತದೆ. Lord Jesus, ಕರ್ತನಾದ ಯೇಸುವೇ, thank you for your healing. ನಿನ್ನ ಸೌಖ್ಯಕ್ಕಾಗಿ ಸ್ತೋತ್ರ. നിന്റെ സൗഖ്യത്തിന് നന്ദി. ನಿಮ್ಮ ಸೌಖ್ಯಕ್ಕಾಗಿ ಸ್ತೋತ್ರ. നിന്റെ സൗഖ്യത്തിന് നന്ദി. ನಿನ್ನ ಸೌಖ್ಯಕ್ಕಾಗಿ ಸ್ತೋತ್ರ. എല്ലാ പെർഫെക്റ്റ് ഗിഫ്റ്റ്. ಎಲ್ಲ ಪರಿಪೂರ್ಣ ದಾನಗಳು ഉന്നതത്തിലെ ദൈവത്തിൽ നിന്ന് വരുന്നല്ലോ. ಮಹೋನ್ನತನಾದ ದೇವರಿಂದಲ್ಲವೇ ಬರುವುದು. ആ ദൈവത്തിന് മാറ്റമോ മാറ്റത്തിന്റെ നിഴലോ ഇല്ലല്ലോ. ಆ ದೇವರಿಗೆ ಬದಲಾವಣೆಯ ನೆರಳಾಗಲಿ. ಈಗಲೇ ಯೇಸುವೇ, ಎಲ್ಲರೂ ಚಪ್ಪಾಳೆ ತಟ್ಟಿ ಸ್ತುತಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
Perfect. ಪರಿಪೂರ್ಣವಾಗಿದ್ದೀವಿ. ಒಮ್ಮೆ ಹಾರಿ ಹಾರಿ ಹಾರಿ, ಏನು ತೊಂದರೆ, ಹಾರಿ. ಆ ಸ್ಟೆಪ್ ಓಡಿ ಓಡಿ ಬನ್ನಿ, ಓಡಿ ಓಡಿ ಬನ್ನಿ, ಹಾರಿ ಹಾರಿ ವಾಪಸ್ ಓಡಿ ಬನ್ನಿ, ಅಲ್ಲಿಂದ ಓಡಿ ಹತ್ತಿ, ಓಡಿ 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 ಕುಳಿತುಕೊಳ್ಳಿ, ನೆಲದಲ್ಲಿ ಕುಳಿತುಕೊಳ್ಳಿ, ಕುಳಿತು ಎದ್ದೇಳಿ. All right, thank you. Hallelujah. Every good, ಎಲ್ಲ ಒಳಿತುಗಳು, perfect, ಪರಿಪೂರ್ಣತೆ. Every good, ಎಲ್ಲ ಒಳಿತು, perfect, ಪರಿಪೂರ್ಣತೆ. Hallelujah. Hallelujah. Come on, come on, നിങ്ങൾ വായി തുറന്ന് പറ. ನೀನು ಬಾಯಿ ತೆರೆದು ಹೇಳು. ಎಲ್ಲ ನೆಗೆಟಿವಿನೋട് പറ, ಎಲ್ಲ ನೆಗೆಟಿವ್ನಲ್ಲಿ ಹೇಳು. ഇറങ്ങി പോകാൻ പറ, ಬಿಟ್ಟು ಹೋಗ್ಲಿಕ್ಕೆ ಹೇಳು. വിട്ടു പോകാൻ പറ, ಬಿಟ್ಟು ಹೋಗು ಎಂದು യേശുവിൻ നാമത്തിൽ, ಯೇಸುವಿನ ನಾಮದಲ್ಲಿ വിട്ടു പോകുന്നു പറ. ಬಿಟ್ಟು ಹೋಗ್ಲಿಕ್ಕೆ ಹೇಳು. ഹല്ലേലൂയ, ಹಲ್ಲೆಲೂಯ. ഞാൻ സൗഖ്യമാകുന്നു, ನನಗೆ ಸೌಖ್ಯ ಸಿಗ್ತಾ ಇದೆ, ഞാൻ സൗഖ്യമാകുന്നു, ನಾನು ಸೌಖ್ಯ ಸಿಗ್ತಾ ಇದೆ, എന്റെ യേശുവിന്റെ ನನ್ನ ಯೇಸುವಿನ നാಮದಲ್ಲಿ. പറഞ്ഞു പറഞ്ഞു പറഞ്ഞു, ಯೇಸುವಿನ ನಾಮದಲ್ಲಿ, എന്റെ യേശുവിന്റെ ನನ್ನ നാമത്തിൽ, ಯೇಸುವಿನ ನಾಮದಲ್ಲಿ ഞാൻ സൗഖ്യമാകുന്നു. ನನಗೆ ಸೌಖ್ಯ, perfect gift, ಪೂರ್ಣವಾದ ಸೌಖ್ಯ, പൂർണ്ണമായത്, ಪೂರ್ಣವಾದದ್ದು, perfect ആയത്, ಪರಿಪೂರ್ಣವಾದದ್ದು, ദൈവത്തിൽ നിന്നുള്ളതാണ്, ದೇವರಿಂದ ಬರುವುದು, every imperfect, ಎಲ್ಲ ಪರಿಪೂರ್ಣತೆ. hallelujah, 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 hallelujah. നിനക്ക് എപ്പോഴും കണ്ണിൽ ഒരു വീഴ്ച വരും, ನಿನಗೀಗಲೂ ಕಣ್ಣಲ್ಲಿ ಒಂದು ತೊಂದರೆ ಇದೆ, നാവിൽ വീഴ്ച വരും. അവര് സൗഖ്യമാകും. നമ്മുടെ ನೋಡಿ ಅಲ್ಲಿ ಸೌಖ್ಯ ಸಿಗ್ತಾ ಇದೆ, ನೋಡಿ ನೋಡಿ. റോസ് ഷോൾ ഇട്ട മകളെ, ರೋಸ್ ಶಾಲ್ ಹಾಕಿರುವಂತ ಮಗಳು, ಹೌದು, ನಿನ್ನನ್ನೇ നീ ചാടി എഴുന്നേറ്റോ, ನೀನು ಬೇಗ ಎದ್ದು ನಿಂತುಕೋ, യേശുവേ എന്ന് വിളിച്ചോ. ಯೇಸುವೇ ಎಂದು ಕರೆಯು. ഹീലിംഗ് നടക്കുന്നു, ಹೀಲಿಂಗ್ ನಡೀತಾ ಇದೆ, അവള് സൗഖ്യമാകും, ನಿನಗೆ ಸೌಖ್ಯ ಸಿಗ್ತಾ ಇದೆ. Many are receiving healing. ಇಲ್ಲಿ ಅನೇಕರಿಗೆ ಸೌಖ್ಯ ಸಿಗ್ತಾ ಇದೆ. നിങ്ങൾക്ക് തന്നെ നിങ്ങളുടെ ശരീരത്തെ സൗഖ്യമാക്കാം, ನಿನಗೆ ನಿನ್ನ ಶರೀರವನ್ನು ಗುಣಪಡಿಸಬಹುದು. നിങ്ങൾ തന്നെ കൈവച്ചോ, ನೀನೇ ಕೈ ಇಟ್ಟುಕೋ, നിങ്ങൾ പറയുന്നത് സംഭവിക്കും, ನೀನು ಹೇಳುವುದು ಸಂಭವಿಸುತ್ತದೆ, നിങ്ങൾ പറയുന്നത് സംഭവിക്കും, ನೀನು ಹೇಳುವುದು ಸಂಭವಿಸುತ್ತದೆ. യേശുവിൻ നാമത്തിൽ, ಯೇಸುವಿನ ನಾಮದಲ್ಲಿ perfect, ಪರಿಪೂರ್ಣತೆ, perfect, ಪರಿಪೂರ್ಣತೆ, ಪರಿಪೂರ್ಣತೆ. name of Jesus, ಯೇಸುವಿನ ನಾಮದಲ್ಲಿ perfect, ಪರಿಪೂರ್ಣತೆ, ಪರಿಪೂರ್ಣತೆ. അവളെ കർത്താവ് സൗഖ്യം. ഓടി വാ, ಓಡಿ ಬಾ, ಓಡಿ ಬಾ. ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ, യേശു നിന്നെ വിളിക്കുന്നു, ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ, യേശു നിന്നെ വിളിക്കുന്നു, ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ. ഇത് വലിയ സൗഖ്യമാണ്, ದೊಡ್ಡ ಸೌಖ್ಯ. ಚಪ್ಪಲಿಯಲ್ಲಿ ಬಿಚ್ಚಿ ಬಿಟ್ಟು ಬಾ. ഇത് വലിയ സൗഖ്യമാണ്, ಇದು ದೊಡ್ಡ ಸೌಖ್ಯ. ഇവിടെ നിന്നോ, ಇಲ್ಲೇ ನಿಂತುಕೋ. ഒരു വലിയ ശക്തി നിന്മേൽ വന്ന് അടിക്കും, ಒಂದು ದೊಡ್ಡ ಶಕ್ತಿ ನಿನ್ನ ಮೇಲೆ ಈಗ ಬರುತ್ತಾ ಇದೆ, പൂർണ്ണനായ ദൈവത്തിന്റെ ശക്തി, ಅದು ಪೂರ್ಣನಾದ ದೇವರ ಶಕ್ತಿ. ಕರೆಯು ಯೇಸುವೇ ಎಂದು. 16 ವರ್ಷ, 16 ವರ್ಷಗಳಿಂದ, 16 ವರ್ಷ, 16 ವರ್ಷಗಳಿಂದ അവൾ അനുഭവിച്ചു, ಇವಳು ಅನುಭವಿಸಿದಳು, മടുത്തു, ಸಾಕಾಯಿತು, മടുത്തു, ಸಾಕಾಯಿತು. യേശു പറയുന്നു, ಯೇಸು ಹೇಳುತ್ತಿದ್ದಾರೆ, മക്കളെ, എവിടെ വോളണ്ടിയേഴ്സ്, കം 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 ബാക്ക്, കം ബാക്ക്, കം ബാക്ക്. സൗഖ്യമാകുന്നു, ಅವಳಿಗೆ ಸೌಖ್ಯ ಸಿಗ್ತಾ ಇದೆ, she is receiving healing, ಅವಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ, mighty healing, ಪರಿಪೂರ್ಣವಾದ ಸೌಖ್ಯ. കൈയടിച്ച് സ്തുതിക്കാം, ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಸ್ತುತಿಸಿರಿ. ഹല്ലേലൂയ. 14 വർഷത്തെ കെട്ടുകളായി, 16 ವರ್ಷಗಳಿಂದ ಅನುಭವಿಸ್ತಾ ಇದ್ದದ್ದು. അച്ഛാ അതുമായിട്ടൊന്ന് വരാമോ? അച്ഛാ 14 വർഷത്തെ കെട്ടുകളായി, 16 ವರ್ಷದ ಬಂಧನ ಈಗ ಬಿಚ್ಚಿ ಹೋಗ್ತಾ ಇದೆ. After 16 years all the bondages are broken. ഇവൾക്ക് വലിയ സൗഖ്യമാകട്ടെ.
mighty miracle and healing. ದೊಡ್ಡದಾದ ಸೌಖ್ಯ. വീട്ടിൽ നിന്ന് ആരാ വന്നിട്ടുള്ളേ? ಇವಳ ಮನೆಯಿಂದ Anybody ಬಂದವರು come from a ಯಾರು? house? ಇವಳ ಜೊತೆಯಲ್ಲಿ ಬಂದವರು ಯಾರಾದ್ರೂ ಇದ್ದೀರಾ? ಇವಳ ಮನೆಯಿಂದ ಅಥವಾ ಇವಳ ಜೊತೆಯಲ್ಲಿ ಬಂದವರು ಯಾರಾದ್ರೂ ಇದ್ದೀರಾ? ಇಲ್ಲ. Somebody here with a belt, നടുവിൽ കെട്ടിയിട്ടിരിക്കുക. ಸೊಂಟದಲ್ಲಿ ಕಟ್ಟಿಟ್ಟಿದೆ ಬೆಲ್ಟ್ ತರ. ಆಧಾರ ನೋಡಿ, ಸೊಂಟದಲ್ಲಿ ಬೆಲ್ಟ್ ಕಟ್ಟಿದ್ದವರು ಯಾರು? ಎದ್ದು ನಿಂತುಕೊಳ್ಳಿ. ಓಡಿ ಬಾ. ಪರ್ಫೆಕ್ಟ್. ಪರಿಪೂರ್ಣವಾದದ್ದು. ಪರ್ಫೆಕ್ಟ್. ಪರಿಪೂರ್ಣವಾದದ್ದು. ಪರ್ಫೆಕ್ಟ್. ಪರಿಪೂರ್ಣವಾದದ್ದು. ಪರ್ಫೆಕ್ಟ್. ಪರಿಪೂರ್ಣವಾದದ್ದು. ಸಾಲ ಹಲ ಹಮ ಹಶ ಶ್ವೇ 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 ನಾನಾ ನಾನಾ ರಾಲ ಶ್ವೇ 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 യേശു യേശുവേ 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 യേശുവേ. അത് കൊണ്ടുപോരാ, അത് കൊണ്ടുപോരാ. ಬೆಲ್ಟ್ ತಗೊಂಡು ಬನ್ನಿ, ಬೆಲ್ಟ್ ತಗೊಂಡು ಬನ್ನಿ. കിടക്ക എടുത്ത ഈശോ നടക്കാൻ പറയും. യേശു ಹಾಸಿಗೆ ಒತ್ತುಕೊಂಡು ನಡೀಲಿಕ್ಕೆ ಹೇಳ್ತಾ ಇದ್ದಾರೆ. കിടക്ക എടുത്താ നടക്കാൻ പറയും. ಹಾಸಿಗೆ ಒತ್ತುಕೊಂಡು ನಡೆಯು ಅಂತ ಹೇಳ್ತಾ ಇದ್ದಾರೆ. കർത്താവേ, യേശുവೇ, ഈ ಮಗನ ഇനി ഇത് അവാർഡ് പോലെ ಇದನ್ನ ಅವಾರ್ಡಿನಾಗಿ ಕೊಡ್ತಾ ಇದ್ದೀನಿ. ಅವಾರ್ಡ್. ಆಚೆ ನೋಡಿ. കർത്താവേ, യേശുവೇ, ഈ മകന്റെ നട്ടലിനെ സ്പർശിക്കണമേ. ಈ ಮಗನ ಬೆನ್ನಿನ ಮೂಳೆಯನ್ನು ಮುಟ್ಟಿರಿ. എവറി പെർഫെക്റ്റ്. ಎಲ್ಲ ಪರಿಪೂರ್ಣತೆ. അവിടെയുണ്ട്. നട്ടലിൽ തുണി കെട്ടി ഉറങ്ങുന്ന ഒരാൾ അവിടെ ഇരിപ്പുണ്ട്. ನೋಡಿ, ಬೆನ್ನಿಗೆ ಬಟ್ಟೆ ಕಟ್ಟಿ ಯಾರೋ ಈಗ ನಿದ್ರೆ ಮಾಡ್ತಾ ಇದ್ದಾರೆ. വെള്ളവസ്ത്രധാരി പോയി വിളിച്ചോണ്ട് വാ. ನೋಡಿ, ಅವ್ರನ್ನ ಕರೆದುಕೊಂಡು ಬನ್ನಿ ಹೊರಗಡೆ. ಸೊಂಟಕ್ಕೆ ಬಟ್ಟೆ ಕಟ್ಟಿ ಯಾರೋ ಈಗ ನಿದ್ರೆ ಮಾಡ್ತಾ ತೂಕಡಿಸ್ತಾ ಇದ್ದಾರೆ. ಅವರಿಗೆ ಯೇಸು ಸೌಖ್ಯ ಕೊಡ್ತಾ ಇದ್ದಾರೆ. ಬನ್ನಿ ಬನ್ನಿ. ഉറങ്ങാൻ പറ്റില്ലാത്ത ഒരാൾ അവിടെ ഇരിപ്പുണ്ട്. വിളിച്ചോണ്ട് വാ. ನೋಡಿ, ಆ ರೀತಿ ನೋವು ಅನುಭವಿಸ್ತಾ ಇರೋ ಯಾರೋ ಒಬ್ಬರು ಅಮ್ಮ ಇದ್ದಾರೆ. ಬನ್ನಿ ಬನ್ನಿ. നീല സാരി ഉടുത്ത ഒരാൾ അവിടെ ഉണ്ട്. ನೀಲಿ ಸೀರೆ ಉಟ್ಟಂತ ಒಬ್ಬಳು ಅಮ್ಮ ಅಲ್ಲಿ ಇದ್ದಾಳೆ. ಬನ್ನಿ. യേശു വിളിക്കുന്നു. ಯೇಸು ನಿನ್ನನ್ನು ಕರೀತಾ ಇದ್ದಾರೆ. ಅವರೇ ಸೌಖ್ಯವಾಗು. ಅವಳಿಗೂ ಸೌಖ್ಯ ಸಿಗುತ್ತಾ ಇದೆ. ഹല്ലേലൂയ. കൈയടിച്ച് സ്തുതിക്കാം. യേശുവേ യേശുവേ. ഞാൻ കാണുന്നുകൊണ്ടാ പറയുന്നത്. ആ നീല ನೀಲಿ ಬಣ್ಣ ಸೀರೆ ಅವಳು. ಬನ್ನಿ ಬನ್ನಿ. കണ്ടോ? ನೋಡಿದ್ದೀರಾ? ನೋಡಿ കണ്ടോ? ನೋಡಿ. ആ ഓ എല്ലാ പരിപൂർണ്ണ. ഞാൻ ഇവിടെ മുട്ടുകുത്തി നിൽക്കുമ്പോഴേ എന്നോട് പറഞ്ഞു, അവിടെ നീല സാരി ഉടുത്ത ഒരാളോട് വിളിക്കാൻ. ನಾನಿಲ್ಲಿ ಮಂಡಿ ಕಾಲು ಊರಿದಾಗ ಯೇಸು ನನ್ನಲ್ಲಿ ಹೇಳಿದ್ರು, ಅಲ್ಲಿ ನೀಲಿ ಸೀರೆ ಉಟ್ಟಂತ ಒಬ್ಬಳು ಅಮ್ಮ ಇದ್ದಾರೆ, ಅವರನ್ನು ಕರೀರಿ ಎಂದು. ഈ ശുഭ്രവസ്ത്രധാരിയോട് പോയി വിളിച്ചോണ്ട് വരാൻ പറഞ്ഞു. ನೋಡಿ, ಈ ಬಿಳಿ ಬಟ್ಟೆ ಹಾಕಿದ್ರೆ ಇವಳಲ್ಲಿ ಹೋಗಿ ಕರೆದುಕೊಂಡು ಬರ್ಲಿಕ್ಕೆ ಹೇಳಿದ್ರು. ഹല്ലേലൂയ. ഹല്ലേലൂയ. ഇവർ രാത്രിയിലെ ಇವಳು ರಾತ್ರಿಯಲ್ಲಿ അയ്യ പോവല്ലേ, ನೀವು ಹೋಗಬೇಡಿ, ಅಲ್ಲೇ ಇರಿ. ഹീലിംഗ് കംപ്ലീറ്റ് ആയിട്ടില്ല. ಹೀಲಿಂಗ್ ಪೂರ್ಣವಾಗಲಿಲ್ಲ. You have to pray. ഇവർ രാത്രിയിലെ ಇವಳು ರಾತ್ರಿಯಲ್ಲಿ ബെൽറ്റ് ഒന്നും വാങ്ങാൻ പണമില്ല. ಬೆಲ್ಟ್ ತಗೊಳ್ಳಿಕ್ಕೆ ಕೈಯಲ್ಲಿ ಹಣ ಇಲ್ಲ. ഒരു തോർത്ത് ഇങ്ങനെ വലിച്ചു കെട്ടും. ಒಂದು ಟವಲ್ ಬಟ್ಟೆ ಸೊಂಟದಲ್ಲಿ ಗಟ್ಟಿಯ ಬಿಗಿಯಾಗಿ ಕಟ್ಟುತ್ತೀರಿ ಅಲ್ವಾ? ಬಿಗಿಯಾಗಿ ಕಟ್ಟುತ್ತೀರಿ ಅಲ್ಲೇ? ಹೌದಲ್ವಾ? ಹೌದು, ಅದೇ. യേശു നിന്നെ സൗഖ്യമാക്കുന്നു. ഇപ്പോഴും ഉണ്ടത്, ഇവാഗലೂ ಇದೆ, ಕಟ್ಟಿದ್ದೀರಿ. ഹല്ലേലൂയ. ഹല്ലേലൂയ. യേശു സൗഖ്യമാക്കുന്നു. യേശു ನಿನ್ನನ್ನು ಗುಣಪಡಿಸ್ತಾ ಇದ್ದಾರೆ. യേശു സ്വാമി. യേശു ಸ್ವಾಮಿ. അമ്മയെ തൊടണേ. ಅಮ್ಮನನ್ನು ಮುಟ್ಟಿರಿ. യേശുവേ. യേശുവേ. അമ്മയെ തൊടണേ. യേശുവേ. ഈ അമ്മനನ್ನು മുട്ടിരി. യേശുവേ. അമ്മയെ തൊടണേ. യേശുവേ. ഈ അമ്മനನ್ನು മുട്ടു. യേശുവേ. അമ്മ പാവം ഭാരപ്പെട്ടു. ಪಾಪ ತುಂಬಾ ನೊಂದುಕೊಂಡಂತ ಅಮ್ಮ, ಭಯಂಕರ ಭಾರപ്പെട്ടു. ತುಂಬಾ ನೊಂದುಕೊಂಡಿದ್ದ. ಬೆಲ್ಟ್ ಮೇಡಿಕೆ ಪಣವಿಲ್ಲ. ಬೆಲ್ಟ್ ತಗೊಳ್ಳಿಕ್ಕೆ ಹಣ ಇಲ್ಲ. ಕೈಲಿ ಮುಂಡಿಲ್ಲ. ಕೈಯಲ್ಲಿ ಪಂಚೆ ಟವಲ್ ಇದೆಯಲ್ವಾ? ಅನ್ನಮಗೆ ಅರಿತಿಲ್ಲ ನಾಟಲ ಕೈಲಿ ಮುಂಡು. ಹೌದು, ಈ ಹುಟ್ಟುವಂತ ಪಂಚೆ ಇದೆಯಲ್ವಾ? ಪಂಚೆ. ಹಾ, ಪಂಚೆ ಪಂಚೆ ಪಂಚೆ. ಹಾ, ಪಾಂಚಿ. ഹല്ലേലൂയ. ഒരു ദിവസം ഞാൻ കന്നഡ പഠിച്ചിട്ട് ഇവിടെ വരും, നിങ്ങളെ കണ്ടാണ്. ಒಂದು ದಿನ ಕನ್ನಡ ಭಾಷೆ ಕಲಿತುಕೊಂಡು ಇವರು ನಿಮ್ಮ ಬಳಿಗೆ ಬರ್ತಾರೆ. ഹല്ലേലൂയ. ഹല്ലേലൂയ.
മലയാളിയായ അച്ഛന് കന്നഡയിൽ കുർബാന ചൊല്ലാമെങ്കിൽ പിന്നെ എനിക്ക് ഇവിടെ വന്ന് മലയാളത്തിൽ നിന്ന് കന്നഡ പ്രസംಗಿಸಬಹುದು. ಮಲಯಾಳಿಯಾದ ನಮ್ಮ ಜೋಸಫ್ ಫಾದರ್ಗೆ ಕನ್ನಡ ಭಾಷೆಯಲ್ಲಿ ಬಲಿಪೂಜೆ ಅರ್ಪಿಸಬಹುದಾದ್ರೆ ಈ ಮಲಯಾಳಿಯಾದ ಇವರಿಗೆ ಕನ್ನಡ ಭಾಷೆಯಲ್ಲಿ ಪ್ರಬೋಧನೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಬಿಟ್ಟಾರೆ ಅಮ್ಮ ಸೌಖ್ಯವಾ? ಅಮ್ಮ ನಿಮಗೆ ಸೌಖ್ಯ ಸಿಕ್ಕಿದೆ, ಗುರುಗಳ ಹತ್ರ ಬ್ಲೆಸ್ಸಿಂಗ್ ತಗೊಳ್ಳಿ. ಯೇಸುವೇ എൻ്റെ മകനെ തൊടണമേ, ನನ್ನ ಮಗನನ್ನು ಮುಟ್ಟಿರಿ. ಯೇಸುವೇ ഹല്ലേലൂയ 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 ഹല്ലേലൂയ. ഒരു ഡീലിലും ഏർപ്പെടരുത് കേട്ടോ. ಯಾವ ಡೀಲಿಂಗ್ ನಲ್ಲೂ ಹೋಗಿ ಬೀಳ್ಬೇಡಿ, ಕಣ್ಣು ತೆರೀರಿ. ഒരു ഡീലിൽ ഇപ്പൊ ഏർപ്പെടരുത്. ಯಾವ ಡೀಲಿಂಗ್ ನಲ್ಲಿ ಇವಾಗ ಹೋಗ್ಬೇಡಿ കേട്ടോ, ഇപ്പൊ ഏർപ്പെടരുത്, ಇವಾಗ ಹೋಗ್ಬೇಡಿ. ഒരു ഈ വർഷം ഒരു ഡീലിൽ ഏർപ്പെടരുത്. ಒಂದು ವರ್ಷ ಕಾಲ ಯಾವ ಡೀಲಿಂಗ್ ಹೋಗ್ಬೇಡಿ. ಈ ವರ್ಷ ಯಾವ ಡೀಲಿಂಗ್ ಹೋಗ್ಬೇಡಿ. 2023 ಆയിട്ട് എന്തെങ്കിലും ചെയ്യാവുള്ളൂ കേട്ടോ. 2023 ಆದ ನಂತರ ಮಾತ್ರ ಯಾವುದಾದ್ರೂ ಕೆಲಸಕ್ಕೆ അതിന് മുമ്പ് ഒരു ഡിസിഷനും എടുക്കരുത്. ಅದಕ್ಕಿಂತ ಮುಂಚೆ ಯಾವ ನಿರ್ಧಾರ ತಗೊಳ್ಬಾರ್ದು. ആര് നിർബന്ധിച്ചാലും എടുക്കരുത്. ಯಾರು ಒತ್ತಾಯ ಪಡಿಸಿದ್ರು ಹೋಗ್ಬೇಡಿ. ഹല്ലേലൂയ ಹಲ್ಲೆಲೂಯ. അങ്ങനെ പറയാൻ ഈശോ പറയുന്നു. ಯೇಸು ಸ್ವಾಮಿ ಹಾಗೆ ಹೇಳಲಿಕ್ಕೆ ಹೇಳ್ತಾ ಇದ್ದಾರೆ. ഹല്ലേലൂയ ಹಲ್ಲೆಲೂಯ. കർത്താവേ, ಯೇಸುವೇ, തികഞ്ഞത്, ಪೂರ್ಣವಾದದ್ದು, പരിപൂർണമാದದ್ದು, ഉയരത്തിൽ നിന്ന് വരുന്ന, ಮೇಲಣದಿಂದ ಬರುವುದು, മാറ്റമോ ಬದಲಾವಣೆ ಆಗಲಿ, മാറ്റത്തിന്റെ നിഴലോ ഇല്ലാത്ത, ಬದಲಾವಣೆಯ ನೆರಳು ಇಲ್ಲದೆ ಇರುವ ദൈവത്തിൽ നിന്ന് വരുന്ന, ದೇವರಿಂದ ಬರುತ್ತಿದೆ. കരമടിച്ച് ಹಲ್ಲೆಲೂಯ. ആ ചുമല ഷർട്ടുകാരെ സൗഖ്യമാകുന്നു. ಆ ಕೆಂಪು ಶರ್ಟಿನ ನಿಮಗೆ ಸೌಖ್ಯ ಬರ್ತಾ ಇದೆ. ടീ ഷർട്ടുകാരെ ಸೌಖ್ಯಮಾಗುന്നു. ಕೆಂಪು ಟೀ ಶರ್ಟ್ ನವರು, ಶುಭ್ರವಸ್ತ್ರಧಾರಿ പോയി വിളിച്ചോണ്ട് വാ. ಬನ್ನಿ ಕೆಂಪು ಟೀ ಶರ್ಟ್ ನವರು ಎದ್ದು ಬನ್ನಿ. ഇവനെന്നാ പറ്റിയതാ ഇത്രയും നല്ല ചെറുപ്പക്കാരന്റെ മുട്ടിന്? ನಿನ್ನ ಕಾಲಿನ ಗಂಟಿಗೆ ಏನಾಯ್ತು? എന്നാ പറ്റിയതാ? ಏನಾದದ್ದು? ഇവന്റെ മുട്ടിന് എന്തോ പ്രശ്നമുണ്ട്. ನಿನ್ನ ಕಾಲಿನ ಗಂಟಿಗೆ ಏನೋ ತೊಂದರೆ ಇದೆ ಅಂತ ಯೇಸು ಹೇಳ್ತಾ ಇದ್ರೆ. നല്ല ആരോഗ്യമുള്ള ചെറുപ്പക്കാരനാണ്, ಒಳ್ಳೆಯ ಆರೋಗ್ಯ ಇರುವಂತ ಯುವಕ ನೀನು. എന്നാ ഈശോ അങ്ങനെ പറയുന്നേ? ಯೇಸು ಯಾಕೆ ಹಾಗೆ ಹೇಳ್ತಾ ಇರುವುದು? ഇവന്റെ ഇടത്തെ മുട്ടിന് എന്തോ പ്രശ്നമുണ്ട്. ಇವನ ಎಡಗಾಲಿನ ಗಂಟಿಗೆ ಏನೋ ತೊಂದರೆ. ಏನಾದದ್ದು ಎಡಗಾಲಿಗೆ? ಈ ಕಾಲಿಗೆ ನೋವಿತ್ತು. ಗಾಡಿ ತಾಗಿದ್ದು, ಬಂಡಿ ಆಕ್ಸಿಡೆಂಟ್, ಗಾಡಿ ಆಕ್ಸಿಡೆಂಟ್ ನಲ್ಲಿ ಎಡಗಾಲಿನ ಗಂಟಿಗೆ ಏಟಾಯಿತು. നല്ല ആരോഗ്യമുള്ള ചെറുപ്പക്കാരൻ, ಒಳ್ಳೆಯ ಆರೋಗ್ಯ ಇರುವಂತ ಯುವಕ, നല്ല സുന്ദരൻ, ಒಳ್ಳೆಯ ಸುಂದರನು. ഇതുപോലെ മുട്ടയൊന്നും അല്ല, ഇഷ്ടം പോലെ മുടിയുണ്ട്. ಇದೇ ರೀತಿ ಬೋಳ್ ಮಂಡೆ ಅಲ್ಲ, ಬೇಕಾದಷ್ಟು ಕೂದಲಿದೆ. ഹല്ലേലൂയ 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 ഹല്ലേലൂയ. വരുന്നുണ്ട്, ശരിയായി വരുന്നുണ്ട്, കുഴപ്പമില്ല. ഹല്ലേലൂയ ഹല്ലേലൂയ. യേശുവേ 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 യേശുവേ. എപ്പോ ആക്സിഡന്റ് ഉണ്ടായി? ಯಾವಾಗ ಆಕ್ಸಿಡೆಂಟ್ ಅದು? 4 ತಿಂಗಳು, 4 മാസം. 4 മാസം. ആ നല്ല ചെറുപ്പക്കാരനായിട്ട് അവിടെ ഇരുന്നു. ಅಷ್ಟು ಒಳ್ಳೆ ಯುವಕನಾಗಿ ನೀನಲ್ಲಿ ಕುಳಿತಿದ್ದೀಯಾ? പെട്ടെന്ന് ഈശോ പറഞ്ഞു മുട്ടിന് പ്രശ്നമുണ്ട്. ಕೂಡಲೇ ಯೇಸು ಹೇಳಿದ್ರು ಇನ್ನ ಗಂಟಿಗೆ, ಕಾಲಿನ ಗಂಟಿಗೆ ತೊಂದರೆ. എന്തിനാ വിളിക്കുന്നത്? ನಾನು ತಿಳಿದು ಯಾಕೆ ಕರೀಲಿಕ್ಕೆ ಹೇಳ್ತಾ ಇದ್ದಾರೆ? സുന്ദരനാകട്ടെ, ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿದ್ದೀಯಾ? അഭിഷേകമാകൂ. ಯೇಸುವೇ സൗഖ്യം നടക്കുന്നു, ಸೌಖ್ಯ ನಡೀತಾ ಇದೆ. നമുക്കിങ്ങനെ അറിയാൻ പറ്റുമോ ഇവിടെ സൗഖ്യം നടക്കുന്നു? ಇಲ್ಲಿ ಸೌಖ್ಯ ನಡೀತಾ ಇದೆ. ഹീലിംഗ് നടക്കുന്നതായിട്ട് അറിയാൻ പറ്റുന്നു. ಹೀಲಿಂಗ್ ಇಲ್ಲಿ ನಡೆಯುತ್ತಿರುವುದಾಗಿ ಕಾಣಿಸ್ತಾ ಇದೆ. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ. I'm getting inspiration. എല്ലാരും വിളിച്ചോ, എല്ലാരും കരയ്. Jesus, 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 Jesus. ആ കണ്ണാടി വെച്ച അമ്മ കണ്ടോ? ಆ ಕನ್ನಡಿ ಹಾಕಿರುವಂತ ಅಮ್ಮ, ವೈಟ್ ಶಾಲ್ ಇಟ್ಟ ಅಮ್ಮ കണ്ടോ? ಬಿಳಿ ಶಾಲ್ ಹಾಕಿರುವ ಕನ್ನಡಿ ಹಾಕಿರುವಂತ ಅಮ್ಮ. ನೀನು ಹೌದು, ಎದ್ದೇಳು. ಇವನ വേണ്ടി പ്രാർത്ഥിക്കുമ്പോൾ അമ്മയുടെ അടുക്കലും ഈശോയുടെ സ്പർശനം വരുന്നു. ಇವನಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಆ ಅಮ್ಮನ ಹತ್ತಿರನು ಯೇಸು ಸ್ವಾಮಿಯಾಗಿ ಮುಟ್ಟುತ್ತಿದ್ದಾರೆ. അമ്മയുടെ അടുക്കലും ഈശോയുടെ സ്പർശനം. ಆ ಅಮ್ಮನ ಹತ್ತಿರ ಹೋಗಿ ಯೇಸು ಮುಟ್ಟಿದರು. ആ അമ്മ സൗഖ്യമാകുന്നു. ಆ ಅಮ್ಮನಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ഹല്ലേലൂയ ഹല്ലേലൂയ. എത്ര വർഷമായി, ಎಷ್ಟು ವರ್ಷವಾಯಿತು ഒരു ഭാരം ചുമന്നുകൊണ്ട് നടക്കുക? ಎಷ್ಟು ವರ್ಷದಿಂದ ಭಾರ ಹೊತ್ಕೊಂಡು ನಡೀತಾ ಇದ್ದೀಯಾ? അവിടെ ನೋಡು, ಅಲ್ಲಿ തോളെ സൗഖ്യമാകുന്നു, ಅಲ್ಲಿ ಹೆಗಲಿಗೆ ಸೌಖ್ಯ ಸಿಗ್ತಾ ಇದೆ. വിളിച്ചോ യേശുവേ ಎಂದು ಕರೆಯು. വിളിച്ചു ಒಮ್ಮೆ ಜೋರಾಗಿ ಯೇಸುವೆ ಎಂದು ಕರೆಯಿರಿ.
Sure. The perfect gift. ಪರಿಪೂರ್ಣವಾದ gift. ಪರಿಪೂರ್ಣವಾದ ಕೊಡುಗೆ. The perfect gift. ಪರಿಪೂರ್ಣವಾದ ಕೊಡುಗೆ. The perfect gift. ಪರಿಪೂರ್ಣವಾದ ಕೊಡುಗೆ. Oh, see, Jesus is touching her. ಯೇಸು ಅವಳನ್ನು ಮುಟ್ಟುತ್ತಿದ್ದಾರೆ. Jesus is ನೋಡಿ, touching her. ಯೇಸು ಅವಳನ್ನು ಮುಟ್ಟುತ್ತಿದ್ದಾರೆ. അവളുടെ നെഞ്ചിൽ യേശുവിന്റെ സ്പർശം ಅವಳ വരുന്നു. ಎದೆಯನ್ನು ಯೇಸು ಮುಟ್ಟುತ್ತಿದ್ದಾರೆ. ಯೇಸು ಮುಟ್ಟುತ್ತಿದ್ದಾರೆ. പിടിച്ചോണം. Be perfect in health. കഴിഞ്ഞ പ്രാവശ്യ ശുശ്രൂഷ നടക്കുമ്പോ ಕಳೆದ ಬಾರಿ ಧ್ಯಾನ ನಡೆಸಿದಾಗ തളർന്ന് കിടന്ന് പ്രാർത്ഥിച്ചവൾ ഇന്ന് നടന്ന് വന്ന് ഓടി നടക്കുകയാണ്. ನೋಡಿ, ಕಳೆದ ಸಾರಿ ಧ್ಯಾನ ಕೂಟ ನಡೆಸಿದ ಸಮಯದಲ್ಲಿ ಬಲಹೀನವಾಗಿ ಪಾರ್ಶ್ವ ರೋಗಿಯಾಗಿ ಬಂದವಳು ಇಂದು ಓಡಾಡಿ ನಡೆಯುತ್ತಾ ಇದ್ದಾಳೆ. ഹല്ലേലൂയ. ಹಲ್ಲೆಲೂಯಾ. എന്നെ ഇരിക്കുന്ന എഴുന്നേക്ക്. ಯಾಕಮ್ಮ ಕುಳಿತಿದ್ದೀರಿ? ಎದ್ದೇಳು. എന്നതിനെ ഇരിക്കുന്ന ಯಾಕೆ ಕುಳಿತಿದ್ದೀಯಾ? രാവിലെ എഴുന്നേപ്പിച്ച് നടത്തിയത് ഇനി ഇരിക്കാനല്ലോ, നടന്നു. ನಡೆಯು, ಇನ್ನು ಕುಳಿತುಕೊಳ್ಳೋದು ಬೇಡ, ನಡೆಯು. ಕೈ ಬೀಸುತ್ತಾ ಬೇಗ ನಡೆಯು. വണ്ടി അങ്ങോട്ട് പോട്ടെ, ಗಾಡಿ ಹೋಗ್ಲಿ, ಬೇಗ ಗಾಡಿ ಮುಂದಕ್ಕೆ ಹೋಗ್ಲಿ. വണ്ടി 100 പോട്ടെ. ಗಾಡಿ 100ರಲ್ಲಿ ಹೋಗ್ಲಿ. Hallelujah. Each nerves. Today morning I was seeing, Baba, Daddy, each nerves are getting strength. ಅವಳ ಪ್ರತಿಯೊಂದು ನರಕೂ കാലിലെ ഓരോ ഞരമ്പിലും കർത്താവിന്റെ ಕಾಲಿನ ಒಂದೊಂದು ನರಕ್ಕೂ ಯೇಸು ಶಕ್ತಿ ಕೊಟ್ಟಿದ್ದಾರೆ. പെർഫെക്റ്റ് ആക്കിയിട്ട് ഇന്ന് രാത്രി വിടുള്ളൂ. അവളನ್ನು ಪರಿಪೂರ್ಣಗೊಳಿಸಿದ ನಂತರ ಮಾತ್ರ ಯೇಸು ಇಂದು ರಾತ್ರಿ കാരണം ഇവിടെ വന്നിരിക്കുന്ന പെർഫെക്റ്റ് ഗോഡ് ആണ്. ಕಾರಣ ಇಲ್ಲಿಗೆ ಬಂದಿರುವುದು ಪರಿಪೂರ್ಣನಾದ ದೇವರು. പരിപൂർണനായ ദേവൻ. ಪರಿಪೂರ್ಣನಾದ ದೇವರೇ. ശക്തമായി ഹല്ലേലൂയ. ഹല്ലേലൂയ. ഓ ഹല്ലേലൂയ. 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 ഇവിടെ ഇരിക്കുന്ന ഒരാൾക്ക് ഇപ്പോൾ ഒരു വോമിറ്റിംഗ് ടെൻഡൻസി വരുന്നുണ്ട്. ಇಲ್ಲಿ ಕುಳಿತರು ಯಾರಿಗೂ ಈಗ ವಾಂತಿ ಮಾಡಬೇಕು ಅಂತ ಅನಿಸ್ತಾ ಇದೆ. ವಾಂತಿ ಮಾಡಿ ഛർദ്ദിക്കാനുള്ള ടെൻഡൻസി. ವಾಂತಿ ಮಾಡಬೇಕು ಅಂತ ಅನಿಸ್ತಾ ಇದೆ. ഇവിടെ നിന്ന് ഛർദ്ദിച്ചിടല് പുറത്തു പോക്കണം. ಇಲ್ಲಿ ವಾಂತಿ ಮಾಡಬೇಡಿ, ಹೊರಗಡೆ ಹೋಗಿ ಮಾಡಿ. നീ സൗഖ്യമാവുക. ನಿನಗೆ ಸೌಖ್ಯ ಸಿಗ್ತಾ ಇದೆ. ಐ ಆಮ್ ಸೀರಿಯಸ್. ಹೌದು, ಯಾರಿಗೆ ವಾಂತಿ ಮಾಡಬೇಕು ಅಂತ ಅನಿಸ್ತಾ ಇದೆ ಅವರಿಗೆ ಸೌಖ್ಯ ಸಿಗ್ತಾ ಇದೆ. ಈಗ വോമിറ്റിംഗ് ടെൻഡൻസി വരുന്നുണ്ട്. ವಾಂತಿ ಮಾಡಬೇಕು ಅಂತ ಅನಿಸ್ತಾ ಇರೋದು ಯಾರು? ഇവിടെ നിന്ന് വോമിറ്റ് ചെയ്തിട്ട് ಇಲ್ಲಿ ವಾಂತಿ ಮಾಡಬೇಡಿ, ಹೊರಗಡೆ ಹೋಗಿ ಮಾಡಿ. പുറത്തു പോക്കണം. ಹೊರಗಡೆ ಹೋಗಿ. നീ സൗഖ്യമാകും. ನಿನಗೆ ಸೌಖ್ಯ ಸಿಗ್ತಾ ಇದೆ. യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ നീ സൗഖ്യമാകുന്നു. ನಿನಗೆ ಸೌಖ್ಯ ಸಿಗ್ತಾ ಇದೆ. കൈ അടിച്ചു വിളിക്കുക, യേശുവേ. ಚಪ್ಪಾಳೆ ತಟ್ಟಿ ಕರೀರಿ, ಯೇಸುವೇ. ಅಮ್ಮ, you are perfected. ನೀನು ಪರಿಪೂರ್ಣಲಾಗಿದ್ದಿ. ಹೋಗು, ಗುರುಗಳಿಂದ ಬ್ಲೆಸ್ಸಿಂಗ್ ತೆಗೋ. Get the blessing from the off. It's a major healing. It's a major healing. അവർക്ക് ഹിപ്പ് ഇങ്ങനെ ലോക്ക് ആയിരിക്കുക. ನೋಡಿ, ಅವಳ ಕಾಲಿನ ಹಿಪ್ ಇದೆಯಲ್ವಾ, ಅದು ಲಾಕ್ ಆಗಿಬಿಟ್ಟಿತ್ತು. ಹೌದು, ಅದೇ അറിയാവുന്ന ആരെങ്കിലും ഉണ്ടോ? ಇವಳ ಪರಿಚಯ ಇದ್ದವರು ಯಾರಾದ್ರೂ ಇದ್ದೀರಾ? ಎದ್ದು ನಿಂತ್ಕೊಳ್ಳಿ. ಇವಳ ಪರಿಚಯ ನಿಮಗೆಲ್ಲ അറിയാം. ನಿಮಗೆಲ್ಲ ಗೊತ್ತು ಅವಳನ್ನು. ಹೌದು, അവർക്ക് ഇങ്ങനെ ലോക്ക് ആയിരിക്കല്ലേ? ಅವರ ಹಿಪ್ ಲಾಕ್ ಆಗಿದೆ ಅಲ್ವಾ, ಆಪರೇಷನ್ ಆಗಿದೆ. ಹೌದು, ഇങ്ങനെ ലോക്കാലേ? ಹಿಪ್ ಲಾಕ್ ಆಗಿದೆ ಅಲ್ವಾ. പേരെന്നാ? ಹೆಸರೇನು? ಜುಲಿಯಾನಾ ಡಿಸೋಸಾ. ಓ, ಜುಲಿಯಾನಾ ಡಿಸೋಸಾ. ಜುಲಿಯಾ, see? ಓಡಿ ಬಾ.
നീ കിടന്നു പോകണ്ടെന്ന് പറഞ്ഞില്ലേ? നീനിന്നു മലകുದು ಬೇಡ. എന്നാന്നറിയോ? പിശാച് ഒരു എഴുത്തെഴുതി നിന്റെ തലയിൽ ഒട്ടിച്ചിരിക്കുന്നു. ಪಿಶಾಚಿ ಒಂದು ಕಾಗದ ಬರೆದು ನಿನ್ನ ನೆತ್ತಿಯಲ್ಲಿ ಅಂಟಿಸಿದ್ದಾನೆ. നീ രോഗിയായിട്ട് കിടന്നു പോകണം. ನೀನು ರೋಗಿಯಾಗಿ ಮಲಗಿದಲ್ಲೇ ಇರಬೇಕೆಂದು പിശാച് അങ്ങനെ ഒരു ലേബൽ എഴുതി വെച്ചിരിക്കുന്നു. ಪಿಶಾಚಿ ಆ ರೀತಿ ಒಂದು ಲೇಬಲ್ ಅಂಟಿಸಿ ಇಟ್ಟಿದ್ದಾನೆ. നീ രോഗിയായി കിടന്നു പോകണം. ನೀನು ರೋಗಿಯಾಗಿ ಮಲಗಬೇಕೆಂದು. Jesus is with me. എത്ര നാൾ കിടന്നു പോയി? ಎಷ್ಟು ಕಾಲ ಮಲಗಿದಲ್ಲೇ ಇದ್ದೀಯಾ? How many years you were? ಎಷ್ಟು ವರ್ಷ? 1.5 year. 1.5 year fully bedridden. I was not fully bedridden. Of course, my husband used to take me around wherever I have to go, but I could not walk. You walk now. Walk. I wanted to surrender my wheelchair and walker here. Father, ഇവരുടെ വീൽ ചെയറും വാക്കറും ഇങ്ങോട്ട് നമുക്ക് തരാം. ഇവിടെ വന്നോണ്ടെന്ന് രോഗികൾ. ಅವರ ವೀಲ್ ಚೇರ್ ಮತ್ತು ವಾಕರ್ ಇಲ್ಲಿ ಫಾದರಿಗೆ ಕೊಟ್ಟು ಹೋಗ್ತೀನಿ ಅಂತ ಇಲ್ಲಿ ಬರುವ ರೋಗಿಗಳಿಗೆ. ഇവരുടെ വീൽ ചെയറും വാക്കറും ഡിവൈൻ പ്രേയർ സെന്ററിന് ഡൊണേറ്റ് ചെയ്യുന്നു. ಇವರ ವೀಲ್ ಚೇರ್ ಮತ್ತು ವಾಕರ್ ಡಿವೈನ್ ಪ್ರೇಯರ್ ಸೆಂಟರ್ಗೆ ಡೊನೇಟ್ ಮಾಡ್ತಾರೆ. ഞങ്ങൾക്ക് വേണ്ട. ನಮಗೆ ಬೇಡ ಅದು. ഇവിടെ വരുന്നവരെല്ലാം എഴുന്നേൽപ്പിച്ചു വിടാനാ ഞങ്ങൾ ಇಲ್ಲಿ ಬಂದವರೆಲ್ಲ ಎದ್ದು ನಡೆಯಬೇಕು ಅಂತ ನಾವು ಬಯಸುವುದು. ഹല്ലേലൂയ 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 ഹല്ലേലൂയ. ശക്തമായി ഹല്ലേലൂയ. ಗಟ್ಟಿಯಾಗಿ ಹಲ್ಲೇಲೂಯ. യേശു. ഹലോ come on go madam. Go madam. Hallelujah. Hallelujah. Wheelchair വേണ്ടല്ലോ. അയ്യോ എനിക്ക് വേണ്ട. ನನಗೆ ಬೇಡ ಅಲ್ವಾ? Hallelujah. Hallelujah. Perfect. ಪರಿಪೂರ್ಣತೆ. പറഞ്ഞോ perfect. ಹೇಳಿ ಪರಿಪೂರ್ಣತೆ. Perfect gift. ಪರಿಪೂರ್ಣತೆ is from God. ದೇವರಿಂದ ಬರುವುದು. എല്ലാ നല്ല ദാനങ്ങളും ಎಲ್ಲ ಒಳ್ಳೆಯ ದಾನಗಳು ಎಲ್ಲ ಒಳ್ಳೆಯ ದಾನಗಳು ദൈവത്തിൽ നിന്നാണ്. ದೇವರಿಂದ ಬರುವುದು. അവർക്ക് മാറ്റമോ ಆತನಿಗೆ ಬದಲಾವಣೆಯಾಗಲಿ മാറ്റത്തിന്റെ നിഴലോ ഇല്ല. ಬದಲಾವಣೆಯ ನೆರಳಾಗಲಿ ಇಲ್ಲ. നിങ്ങളുടെ ഞാൻ പിടിച്ചിരിക്കുന്ന കൈ സൗഖ്യമാകും. ನಾನು ಹಿಡಿದಿರುವ ಕೈಗೆ ನಿನಗೆ ಈಗ ಸೌಖ್ಯ ಸಿಗ್ತದೆ. ഇവിടെ സൗഖ്യം നടക്കുന്നു. ನೋಡಿ, ಕೈಯ ಗಂಟಿಗೆ ಸೌಖ್ಯ ಸಿಗ್ತಾ ಇದೆ. ಅಲ್ಲಿ ಗಂಟಿಗೆ ಸೌಖ್ಯ ಬರ್ತಾ ಇದೆ. ಯೇಸುವೇ ಎಂದು ಕರೆಯು. Hallelujah. 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 Jesus. ಯೇಸುವೇ. She is receiving healing. ഒരു സൗഖ്യമാകുന്നു. ಸೌಖ್ಯ ಬರ್ತಾ ಇದೆ. സൗഖ്യമാകുന്നു. ಸೌಖ್ಯವಾಗ್ತಾ ಇದೆ. ಅವರು ಸೌಖ್ಯವಾಗುന്നു. ಅವಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. വിളിച്ചോ യേശുവേ എന്ന് വിളിച്ചോ. യേശുവേ ಎಂದು ಕರೀರಿ. യേശുവേ എന്ന് വിളിച്ചോ. യേശുവേ ಎಂದು ಕರೀರಿ. യേശുവേ എന്ന് വിളിച്ചോ. യേശുവೇ ಎಂದು ಕರೆಯು. യേശുവേ എന്ന് വിളിച്ചോ. യേശുവേ ಎಂದು കരയൂ. നിങ്ങൾ ഓരോരുത്തരും കൽപ്പിക്കേ every perfect gift is from God. ನೀವೆಲ್ಲರೂ ಆಜ್ಞಾಪಿಸಿ ಎಲ್ಲ ಪರಿಪೂರ್ಣ ದಾನ ಬರುವುದು ದೇವರಿಂದ. ಯೇಸುವಿನ ನಾಮದಲ್ಲಿ ಬಿಡುಗಡೆ. ഹല്ലേലൂയ. ಇವನ ತಲೆಯಲ್ಲಿ വലിയ കട്ടി വന്നിട്ട് ದೊಡ್ಡ ಗಟ್ಟಿಯಾದ ഇംപെർഫെക്റ്റ് ആയിട്ട് ഇവന്റെ ബോഡി ഇരിക്കുന്നു. ಇವನ ತಲೆ ಅಪೂರ್ಣತೆಯಿಂದ ತುಂಬಿದೆ. I'm his wife. What is his problem? He had a stroke. He had a stroke. 2 months back. Yeah. 2 months back. Oh. Right side, huh? Receive the strength. 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 ಯೇಸುವೇ. ಎಲ್ಲರೂ ಕರೀರಿ. ಯೇಸುವೇ ಎಂದು ಕರೀರಿ. Give strength. 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 Change.
ಬೆರಳು ಅಲಗಾಡಿಸು, ಕೈಯ ಬೆರಳು ಅಲಗಾಡಿಸು. ನಡೆಯು ನಡೆಯು ಎದ್ದು ನಡೆಯು, ಬೆರಳು ಅಲಗಾಡಿಸು, ಕೈ ಎತ್ತಿ ಬೆರಳು ಅಲಗಾಡಿಸ್ತಾ ನಡೆಯು, ಬೆರಳು ಅಲಗಾಡಿಸು, ನಡೆ ನಡೆ. ಕೈಗೆ ಶಕ್ತಿ ಕೊಡು, ಬೆರಳಿಗೆ ಶಕ್ತಿ ಕೊಡು, ಕೈ ಹೀಗೆ ಎಳೆಯು 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 ಎಳೆಯು, വലിച്ചുകൊണ്ട് പോ, ಎಳೆದುಕೊಂಡು ಹೋಗು, ಅವರನ್ನು ಎಳೆದುಕೊಂಡು ಹೋಗು, ಎಳೆದುಕೊಂಡು ಹೋಗು, ಎಳೆದುಕೊಂಡು ಹೋಗು. ಇವನ ವಿಶ್ವಾಸ ಹೆಚ್ಚಲ್ಪಡಲಿಕ್ಕಾಗಿ, ಅವನ ವಿಶ್ವಾಸ ಕಡಿಮೆ ಇದೆ, ವಿಶ್ವಾಸ ಹೆಚ್ಚಲಿಕ್ಕಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಅವನ ವಿಶ್ವಾಸ ಹೆಚ್ಚಲ್ಪಡಲಿ. Grace be upon him, Jesus. Everybody pray. Everybody pray. Right now in your mighty name, Jesus. Let the healing and miracle take place right in the name of Jesus. Name above all name. Touch Jesus. Touch him, Lord. Touch him, Lord. Touch him, Lord. Let there be mighty healing, Jesus. In your name, Jesus. The name above all name. Jesus. Perfect health. Jesus. Son of David, have mercy. In the name of Jesus. 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 Go ahead. Jesus. 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 Lord, your one drop of your blood, Lord, let it mix into his blood, Jesus. That blood of your Jesus, your blood, Lord, get into his blood, Jesus. Let every drop of his blood, Lord, be mixed with your blood, Jesus. Let there be mighty healing, mighty healing. In the name of Jesus, let there be mighty healing. Let there be mighty healing. Jesus. Every spirit of cancer. Jesus. Wave your hand. Jesus. Open your palms. Jesus. You are a Tell the name of Jesus. Now say Jesus. സൗഖ്യമായിക്കൊണ്ടിരിക്കുന്നു. സൗഖ്യ സിಗ್ತಾ ಇದೆ ಅಲ್ಲಿ. ഇവിടെ എല്ലാവരും പറഞ്ഞു, എവിടെയാണ് imperfection ഉള്ളത്, ಎಲ್ಲಿ ಅಪೂರ್ಣತೆ ಇದೆಯೋ അവിടെ എല്ലാം കൈവച്ച് നിങ്ങൾ കൽപ്പിച്ചു, ಅಲ್ಲಿ ಎಲ್ಲ ಕೈ ಇಟ್ಟು ನೀನು ಆಜ್ಞಾಪಿಸು. യേശുവേ എന്ന് വിളിച്ചു, ಯೇಸುವೇ ಎಂದು ಕರೆಯು, യേശുവേ എന്ന് വിളിച്ചു, ಯೇಸುವೇ ಎಂದು ಕರೆಯು. ആണോ ഇങ്ങോട്ട് എഴുന്നേൽപ്പിച്ചു. ಎದ್ದೇಳು. 8 വർഷം ഓടിപ്പോയി ആൾക്കാരെ നിൽക്കും, ಓಡಿ ಬಾ. ಅವಳು ಸೌಖ್ಯವಾಗುന്നു, ಅವಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. ಹಲೋ ಮೇಡಮ್, ಗೋನ್. ಓಕೆ, ಗುರುಗಳ ಹತ್ರ. ಹಲೋ ಮೇಡಮ್, ಗೋನ್. Come forward. അവിടെ നില്ല. ಅಲ್ಲೇ ನಿಂತು. ನೋಡಿ ತಿರುಗಿ ನಿಕ್ಕೆ. ಈಚೆ ನೋಡಿ ನಿಂತುಕೋ. Jesus, come walk on your own now. Come. Nobody's going to help you. Only Jesus is with you. Come. Jesus already healed you. In the name of Jesus, ಯೇಸುವಿನ ನಾಮದಲ್ಲಿ I speak divine healing. Hold on. Jesus. In the name of Jesus. In the name of Jesus. In the name of Jesus. ಯೇಸುವೇ. In the name of Jesus. ಕರೆಯಿರಿ, ಯೇಸುವೇ ಎಂದು ಕರೆಯಿರಿ. ಎಲ್ಲರೂ ಪ್ರಾರ್ಥಿಸಿ. ಎಲ್ಲರೂ ಪ್ರಾರ್ಥನೆ ಮಾಡಿ. 5 ವರ್ಷದ ಬಂಧನ. 5 ವರ್ಷದ ಬಂಧನ ಇದೆ ಅವಳಿಗೆ. Mighty clap to the Lord. You are mighty clap to the Lord. Move. You are getting strength, huh? Yes.
Glory to Jesus. Hallelujah, hallelujah, hallelujah. അവളെ തല കൈവച്ചോ. Touch Jesus. Wash over their precious blood, Lord. Wash over their precious blood, Jesus. Wash over the precious blood, Jesus. Hallelujah. Yeshua, Yeshua. എന്റെ കാര്യം പറയല്ലേ. Thank you, Jesus. ಅವಳು ಪ್ರಾರ್ಥನೆ ಮಾಡ್ತಾ ದೇವರೇ ನನ್ನ ಬಗ್ಗೆ ಏನು ಹೇಳ್ಬೇಡಿ ಅಂತ. Thank you, Jesus. Thank you, Jesus. ഞാൻ ഇവളുടെ അടുത്ത് എപ്പോ വരുന്ന അപ്പോഴെല്ലാം ഇവളെ പേടിച്ചിരിക്കുന്നു. എന്നെ വിളിക്കല്ലേ. ನಾನು ಇವಳ ಹತ್ರ ಯಾವಾಗ ಬರ್ತಾನೆ ಅವಳು ಭಯದಿಂದ ಯೋಚಿಸ್ತಾ ದೇವರೇ ನನ್ನ ಹೆಸರು ಕರಿಬೇಡಿ ಅಂತ. എന്റെ കാര്യം പറയല്ലേ. ನನ್ನ ಬಗ್ಗೆ ಏನು ಹೇಳ್ಬೇಡಿ ಎಂದು. Jesus loves you. ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. Hallelujah. 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 You are receiving the better anointing today. നീ ഇന്ന് വലിയ അഭിഷേകമാണ് സ്വീകരിക്കുന്നത്. ನೀನಿಂದು ಅತಿ ದೊಡ್ಡ ಅಭಿಷೇಕವನ್ನು ಪಡೆಯುತ್ತಾ ಇದ್ದಿ. നിന്നെ വലിയ അഭിഷേകം കൊണ്ട് കർത്താവ് അഭിഷേകം. ನಿನ್ನನ್ನು ದೊಡ್ಡ ಅಭಿಷೇಕವುಳ್ಳವಳಾಗಿ ಮಾರ್ಪಡಿಸ್ತಾ ಇದ್ದಾನೆ. നിന്റെ കണ്ണീര് കർത്താവ് തുടയ്ക്കുന്നു. ನಿನ್ನ ಕಣ್ಣೀರು ದೇವರು ಒರೆಸುತ್ತಿದ್ದಾರೆ. നിന്റെ നിന്ന ദൈവം എടുത്തു മാറ്റും. ನಿನ್ನ ನಿಂದನೆ ದೇವರು ನೀಗಿಸುತ್ತಿದ್ದಾರೆ. യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ. നിന്റെ ബന്ധുമിത്രാദികളുടെ നടുവിൽ. ನಿನ್ನ ಬಂಧು ಮಿತ್ರರ ಮಧ್ಯದಲ್ಲಿ. നീ ഒരു കൂത്തുകാഴ്ചയാവില്ല. ನೀನು ಎಲ್ಲರ ನಿಂದನೆಗೆ ಗುರಿಯಾಗುವುದಿಲ್ಲ. Hallelujah. Hallelujah. കർത്താവ് നിന്നെ അഭിഷേകം ചെയ്യും. യേശു നിನ್ನನ್ನು ಅಭಿಷೇಕ ಮಾಡುತ್ತಿದ್ದಾರೆ. പരിശുദ്ധൻ നിന്നെ അഭിഷേകം ചെയ്യും. ಪರಿಶುದ್ಧನು ನಿನ್ನನ್ನು ಅಭಿಷೇಕಗೊಳಿಸುತ್ತಿದ್ದಾನೆ. ഞാൻ ഇവിടെ നിനക്ക് വേണ്ടി പ്രാർത്ഥിക്കുമ്പോൾ ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡುವಾಗ പലരും ഇവിടെ സൗഖ്യമായിക്കൊണ്ടിരിക്കുന്നു. ಇಲ್ಲಿ ಅನೇಕರಿಗೆ ಸೌಖ್ಯ ಸಿಗ್ತಾ ಇದೆ. അവരവിടെ സൗഖ്യമാകുന്നു. ಅಲ್ಲಿ ಒಬ್ಬರಿಗೆ ಸೌಖ್ಯ. അവരെ വിളിക്കാം. ಅಲ್ಲಿ എഴുന്നേറ്റുന്നില്ല. ಎದ್ದು ನಿಂತುಕೋ. അവർക്ക് വേണ്ടി പ്രാർത്ഥിക്കുമ്പോൾ ಅವಳಿಗಾಗಿ ಪ್ರಾರ್ಥನೆ ಮಾಡಿದಾಗ നിങ്ങൾ സൗഖ്യമാകും. ನಿನಗೂ ಸೌಖ್ಯ ಸಿಗ್ತಾ ಇದೆ. നിങ്ങൾ തമ്മിൽ എന്തെങ്കിലും ബന്ധമുണ്ടോ? ನಿಮ್ಮಿಬ್ಬರೊಂದಿಗೆ ಏನಾದರೂ ಸಂಬಂಧ ಇದೆಯಾ? ഇവര് ചേടത്തി അനിയത്തിയാ. ഇവർക്ക് വേണ്ടി പ്രാർത്ഥിക്കുമ്പോൾ ഇവര് സൗഖ്യമാകും. ಅವಳಿಗೋಸ್ಕರ ಪ್ರಾರ್ಥನೆ ಮಾಡುವ ಇವಳಿಗೂ ಸೌಖ್ಯ ಬಂತು. ഇത് അനിയത്തിയാ. ಅದು ತಂಗಿ. ಎದ್ದು ಬಾ. ಯೇಸುವೇ. ഹല്ലേലൂയ. ഹല്ലേലൂയ. ഇത് എന്ത് കളി? ഞാൻ അവർക്ക് വേണ്ടി പ്രാർത്ഥിച്ചുകൊണ്ടിരിക്കുമ്പോ പെട്ടെന്ന് ഇങ്ങോട്ട് ഒരു ആരോ. ನೋಡಿ ಅವಳಿಗೋಸ್ಕರ ಪ್ರಾರ್ಥನೆ ಮಾಡು ಕೂಡಲೇ ಒಂದು ಯಾರೋ ಮಾತು ഇവിടെ നിന്ന് പ്രാർത്ഥിച്ചുകൊണ്ടിരിക്കുമ്പോ ಇಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗ പെട്ടെന്ന് ഈശോ പറയും ഇവള് മാത്രമല്ല അവള് സൗഖ്യമാണ്. ಕೂಡಲೇ ಯೇಸು ಹೇಳ್ತಾ ಇದ್ದ ಇವಳಿಗೆ ಮಾತ್ರವಲ್ಲ ಅವಳಿಗೂ ಸೌಖ್ಯ ಎಂದು. ഇത് എന്നെ പരിപാടി. ಇದು ಏನ್ ಕೆಲಸ ಅಲ್ವಾ? ഹല്ലേലൂയ. യേശുവേ. യേശുവേ. ഒച്ചത്തിൽ വിളിച്ച യേശുവേ. ಎಲ್ಲರೂ ಕರೀರಿ ಯೇಸುವೇ. ഈ ചേട്ടൻ എന്നോട് പറയുന്ന അങ്ങോട്ട് പോകണമെന്ന്, പക്ഷെ പരിശുദ്ധാത്മാവ് പറയാതെ ഞാൻ പോവോ? ಈ ಬ್ರದರ್ ಹೇಳ್ತಾ ಇದ್ರೆ ಅಲ್ಲಿಗೆ ಹೋಗಿ ಅಂತ, ಆದ್ರೆ ಪರಿಶುದ್ಧಾತ್ಮರು ಹೇಳದೆ ನನಗೆ ಹೋಗ್ಲಿಕ್ಕೆ ಆಗ್ತದೆಯಾ? ഈ ചേട്ടൻ പറയുന്ന അങ്ങോട്ട് പോ ഇങ്ങോട്ട് പോന്ന്. ಅವ್ರು ಹೇಳ್ತಾ ಇದ್ರೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗು. നമ്മൾ നിന്ന് കൊടുക്കുക, എങ്ങോട്ട് കൊണ്ടുപോകുന്ന അങ്ങോട്ട് കൊണ്ടുപോകും. അതല്ലേ സത്യം? ಅದಲ್ವ ಸತ್ಯ? ഞാൻ അവിടെ നിന്നതാ. ನಾನು ಇಲ್ಲಿ ನಿಂತಿದ್ದೆ. എന്നെ ഇങ്ങനെ വിട്ടോണ്ടിരിക്കുക. ನನ್ನನ್ನು ಹೀಗೆ ಕಳಿಸ್ತಾ ಇದ್ದಾರೆ. ഞാൻ ഇഷ്ടമുള്ള പോലെ പോകുന്നതല്ല. ನಾನು ಒಂಟಿಯಾಗಿ ಹೋಗುದಲ್ಲ. ഹലോ മാഡം, ഗോൺ ഗോൺ. Hallelujah. Hallelujah. No, Jesus is walking in front of me and I'm following him. Go on, madam. Go on. Go on. Hallelujah. Hallelujah. യേശുവേ. യേശുവേ. നിങ്ങൾക്ക് അങ്ങോട്ട് പോകണം. എന്നാ പോവാം. അവർക്ക് അങ്ങോട്ട് പോയേ പറ്റുള്ളൂ. യേശുവേ. 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 അങ്ങോട്ടല്ല ഇങ്ങോട്ടാ. പുറത്തിരിക്കുന്നവരെ വിളിച്ചോ. ಹೊರಗಡೆ ಕುಳಿತಿರುವವರೇ ಕರೀರಿ ಯೇಸುವೇ ಎಂದು. നിങ്ങൾ വിളിച്ചോ. ನೀವು ಕರೀರಿ ಯೇಸುವನ್ನು. യേശുവേ എന്ന് വിളിച്ചോ. യേಸುവೇ ಎಂದು ಕರೀರಿ. ഒറ്റ വിളി വിളിച്ചോ. യേശുവേ. ಎಲ್ಲರೂ ಯೇಸುವೇ ಎಂದು ಒಮ್ಮೆ ಕೂಗಿ ಕರೀರಿ. ഇറങ്ങി വരണമേ. ಇಳಿದು ಬನ್ನಿರಿ. എന്നെ സ്പർശിക്കണമേ. ನನ್ನನ್ನು ಮುಟ್ಟಿರಿ. എന്നെ തൊടണമേ യേശുവേ. ನನ್ನನ್ನು ಮುಟ್ಟಿರಿ ಯೇಸುವೇ.
ഞാൻ നിരാശയിലാണ്, ನಾನು ನಿರಾಶೆಯಲ್ಲಿದ್ದೇನೆ, എന്നെ സ്പർശിക്കണമേ, ನನ್ನನ್ನು ಮುಟ್ಟಿರಿ, എന്നെ ഒന്ന് തൊടണമേ, ನನ್ನನ್ನು ಒಮ್ಮೆ ಮುಟ್ಟಿರಿ, അങ്ങയുടെ സ്പർശനം എന്റെ മേൽ ನಿನ್ನ അയക്കണമേ. ಸ್ಪರ್ಶನೆ ನನಗೆ ಕೊಡಿರಿ. നിങ്ങൾ പെട്ടെന്ന് രോഗമുള്ളിടത്ത് കൈകൾ വെച്ചോ. ನೀವು ರೋಗ ಇರುವ ಭಾಗದಲ್ಲಿ ಕೈಗಳನ್ನು ಇಟ್ಟುಕೊಳ್ಳಿ. ഇതിനകത്ത് 40 പേര് സൗഖ്യമാകും. ಇಲ್ಲಿ 40 ಮಂದಿಗೆ ಹೊರಗಡೆ ಸೌಖ್ಯ ಸಿಗ್ತಾ ಇದೆ. ഈ ಶಾಮಿಯಾನಕಗത്ത് 40 പേര്, ಈ ಶಾಮಿಯಾನದ ಒಳಗಡೆ ಕುಳಿತಿರುವ 40 ಮಂದಿಗೆ ಸೌಖ್ಯ ಸಿಗ್ತಾ ಇದೆ. 40 പേര് സൗഖ്യമാകും. 40 ಮಂದಿಗೆ ಸೌಖ್ಯ. In 4-5 minutes, ಆ 4-5 ನಿಮಿಷದ ಒಳಗಡೆ 40-ലധികം പേര് സൗഖ്യമാകും. 40ಗಿಂತಲೂ ಹೆಚ್ಚು ಮಂದಿಗೆ ಸೌಖ್ಯ ಸಿಕ್ಕಿದೆ. യേശു നാമത്തിൽ, യേശು ನಾಮದಲ್ಲಿ, യേശു നാമത്തിൽ, യേശು ನಾಮದಲ್ಲಿ, യേശു നാമത്തിൽ, യേശು ನಾಮದಲ್ಲಿ, യേശു നാമത്തിൽ, യേശು ನಾಮದಲ್ಲಿ, in the name of Jesus, യേശുവിನ ನಾಮದಲ್ಲಿ അറിയട്ടെ, റിലീസ് ആവട്ടെ, രോഗികൾ സൗഖ്യമാവട്ടെ, ರೋಗಿಗಳು ಸೌಖ್ಯ ಹೊಂದಲಿ. കൈ ഉയർത്തി ഇങ്ങനെ പ്രാർത്ഥിക്കുക, യേശുവേ. ಕೈ ಎತ್ತಿ ಹಿಡಿದು ಪ್ರಾರ್ಥಿಸ್ರಿ, ಯೇಸುವೇ. 2 കൈ ഉയർത്തി, യേശുവേ. 2 ಕೈಯನ್ನು ಎತ್ತಿ ಕರೀರಿ, ಯೇಸುವೇ. എന്നെ തൊടണേ, ನನ್ನನ್ನು ಮುಟ್ಟಿರಿ. അവരെ വിളി, അവരെ വിളി, അവരെ വിളി. ആ റോസ് ഷോൾ ഇട്ട് അവരെ വിളിക്കുക. ಆ ರೋಸ್ ಶಾಲ್ ಹಾಕಿರುವವರನ್ನು ಕರೀರಿ. അവർക്ക് നട്ടലിന് എന്നാ പ്രശ്നം ചോദിക്കും. ಅವಳ ಬೆನ್ನಿನ ಮೂಳೆಗೆ ಏನು ತೊಂದರೆ ಅಂತ ಕೇಳಿ. ಬೆನ್ನೆಲುಬಿಗೆ എന്നാ പ്രശ്നം പറ്റിയതാ? ಬೆನ್ನಿನ ಎಲುಬಿಗೆ ಏನಾಯ್ತು? നിന്റെ നട്ടല് സൗഖ്യമാ. ನಿನ್ನ ಬೆನ್ನಿನ ಮೂಳೆಗೆ ಸೌಖ್ಯ ಸಿಗ್ತಾ ಇದೆ. തീറ്റി വീണത് വീടിന്റെ പുറത്ത്, വീടിന്റെ പുറത്ത് വീണതാ. അവരെ നട്ടല് സൗഖ്യമാകും. ಮನೆಯ ಹೊರಗಡೆ ಬಿದ್ದು ಬೆನ್ನಿನ ಮೂಳೆಗೆ ಏಟಾಯ್ತು. ಬೆಲ್ಟ್ ಇಟ್ಟು ಬಂದಿರಿക്കുക. ಬೆಲ್ಟ್ ಹಾಕೊಂಡು ಬಂದಿದ್ದ. ഞാൻ പറഞ്ഞില്ല ഇതിനകത്ത് മുഴുവൻ സൗഖ്യം നടക്കുന്നു. യേശുവേ എന്ന് വിളിച്ചോ, യേശുവേ എന്ന് കരീരി. ಅಲ್ಲಿ ಎಲ್ಲ യേശുവേ എന്ന് വിളിച്ചോ, യേശുവേ എന്ന് കരയൂ. ശക്തി ഇറങ്ങുന്നു, ശക്തി ഇറങ്ങുന്നു, ശക്തി ഇറങ്ങുന്നു. ಗಟ್ಟಿಯಾಗಿ ಕರೀರಿ, യേശുവേ എന്ന് കരീരി. പിടിച്ചിട്ട് വാ, പിടിച്ചിട്ട് വാ, കരീരി, കരീರಿ. സൗഖ്യമാണ്, പിടിച്ചോണ്ട് വാ. ಸೌಖ್ಯ ಸಿಗ್ತಾ ಇದೆ. യേശുവേ, യേശുവേ, യേശുവേ. ഹല്ലേലൂയ, 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 ഹല്ലേലൂയ. She is receiving healing. യേശുവേ, യേശുവേ, യേശുവേ. അവൾ സൗഖ്യമായിക്കൊണ്ടിരിക്കുന്നു. ಅವಳಿಗೀಗ ಸೌಖ್ಯ ಸಿಗ್ತಾ ಇದೆ. അവർ അവിടെ ആ തൂണി ചോട്ടി ഇരുന്നപ്പോഴേ ಅವಳು ಆ ಕಂಬದಲ್ಲಿ ಹೊರಗೆ ಕುಳಿತಾಗ യേശു പറഞ്ഞു, യേശು ಹೇಳಿದರು, ഞാൻ അവളെ സൗഖ്യമാക്കുന്നു, ನಾನು ಅವಳನ್ನು ಗುಣಪಡಿಸುತ್ತಿದ್ದೇನೆ. ചരിത്രം മാറട്ടെ, ചരിത്രം മാറട്ടെ, ചരിത്ರೆ ಬದಲಾಗಲಿ. യേശുവിന്റെ നാമത്തിൽ, യേശുವಿನ ನಾಮದಲ್ಲಿ ജീവിതം മാറട്ടെ, ಜೀವನವೇ ಬದಲಾಗಲಿ. ഹല 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 കരം ഉയർത്തി സ്തുതിക്കുക. ഹല്ലേലൂയ, 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 ഹല്ലേലൂയ. ഓ, ഒരു സൗഖ്യമാകും, ഒരു സൗഖ്യമായിക്കൊണ്ട്. ನಿನಗೆ ಸೌಖ್ಯ ಸಿಕ್ಕಿದೆ. പ്രാർത്ഥിച്ചു, പ്രാർത്ഥിച്ചു, ಪ್ರಾರ್ಥನೆ ಮಾಡು. യേശു നാമത്തെ പ്രാർത്ഥിച്ചു, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸು. യേശു. ആരാണ് ഫോണില് ആരെയോ ഈ പ്രാർത്ഥന കേൾപ്പിക്കുന്ന? ആരാണ്? ಯಾರು ಈಗ ಫೋನ್ನ ಮೂಲಕ ಈ ಪ್ರಾರ್ಥನೆಯನ್ನು ಯಾರಿಗೋ ಕೇಳಿಸುವ ಹಾಗೆ ಮಾಡ್ತಾ ಇರೋದು? ಫೋನ್ನಲ್ಲಿ ಈ ಫೋನ್ ಆನ್ ಮಾಡಿಬಿಟ್ಟು ಈ ಪ್ರಾರ್ಥನೆ ಬೇರೆ ಯಾರೋ ಕೇಳುವ ಹಾಗೆ ಇಲ್ಲಿ ಯಾರೋ ಮಾಡ್ತಾ ಇದ್ದಾರೆ. ಯಾರು? ആരാതെ? ಯಾರದು? അവിടെ അത്ഭുതം നടക്കുന്നു. ಅಲ್ಲಿ ಅದ್ಭುತ ನಡೀತಾ. ಎದ್ದು ನಿಂತ್ಕೊಳ್ಳಿ. ಅಲ್ಲಿ ಅದ್ಭುತ ನಡೀತಾ ಇದೆ. ഫോൺ ഓൺ ചെയ്തിട്ടുണ്ടോ? ಫೋನ್ ಆನ್ ಮಾಡಿದ್ದೀರಾ? ಹೌದು. എവിടെ എവിടെ എവിടെ? ಎಲ್ಲಿದೆ? ಬನ್ನಿ, ಈಚೆ ಬನ್ನಿ, ಈಚೆ ಬನ್ನಿ. അവിടെ സൗഖ്യം നടക്കുന്നു. ಅಲ್ಲಿ ಸೌಖ್ಯ ನಡೆಯುತ್ತಾ ಇದೆ. ഫോണിന്റെ അങ്ങേ തലയ്ക്ക് സൗഖ്യം നടക്കുന്നു. ಫೋನ್ ಆಚೆ ಬದಿಯಲ್ಲಿ ಸೌಖ್ಯ ನಡೆಯುತ್ತಾ ಇದೆ. ಬನ್ನಿ. ഹല്ലേലൂയ, ಹಲ್ಲೇಲೂಯ. ಆಚೆ ಹೋಗಿ, ಅಲ್ಲಿಗೆ ಹೋಗಿ, ಅಲ್ಲಿ. മോളെ ആരാ വീഡിയോ ഇല്ലേ? ಮಗಳೇ, ಯಾರಿಗೆ ಫೋನ್ನಲ್ಲಿ ಯಾರಿಗೆ ಕೇಳಿಸ್ತಾ ಇದೆಯಾ? അമ്മയാ? ಅಮ್ಮ. ഹാലേ 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 ഹാലേ. Where is your mother now? ನಿನ್ನ ಅಮ್ಮ ಎಲ್ಲಿದ್ದಾರೆ ಎಂದು? She is in Israel. ಅವಳು ಇಸ್ರಾಯೇಲ್ನಲ್ಲಿದ್ದಾಳೆ. What healing she is expecting? ಯಾವ ಸೌಖ್ಯ ಬೇಕು ಅಮ್ಮನಿಗೆ?
യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ. ഹല്ലേലൂയ, ಹಲ್ಲೆಲೂಯ. ഇസ്രായേലിലേക്ക്, ಇಸ್ರಾಯೇಲ್ನಲ್ಲಿಗೆ ವಚನത്തിന്റെ ಶಕ್ತಿ ಬರುತ್ತೆ. ವಾಕ್ಯದ ಮೂಲಕ ಸೌಖ್ಯ. ಹಲ 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 ಹಲ್ಲೆಲೂಯ, ಹಲ್ಲೆಲೂಯ, Hallelujah. ಹಲ್ಲೆಲೂಯ, ಹಲ್ಲೆಲೂಯ, Hallelujah. ಹಲ್ಲೆಲೂಯ, ಹಲ್ಲೆಲೂಯ. Hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. അച്ഛൻ എടുത്തു പോയി ബ്ലെസ്സിംഗ് മേടിച്ചോളാൻ പറ. ಗುರುಗಳ ಹತ್ರ ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಿ. ഹല്ലേലൂയ, 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 ഹല്ലേലൂയ. ಎಲ್ಲ തികഞ്ഞത്, ಎಲ್ಲ ಪೂರ್ಣತೆ ಉಳ್ಳವರು. ഇത് ആരുടെ ചെരുപ്പാന്ന് അറിയത്തില്ല. അവിടെ നിന്ന് ഒരു ചെരുപ്പ് കിട്ടി. അവിടെ ഒരാളെ എത്തിയിട്ടുണ്ട്. Every perfect gift. Oh Jesus. Oh, her healing is a wonderful healing, Father. Her healing is a wonderful healing. ಅವಳ ಸೌಖ್ಯ ഒരു ಮುಖ್ಯವಾದ ಸೌಖ್ಯ. ಅವಳಿಗೆ ಒಂದು ಮುಖ್ಯವಾದ ಸೌಖ್ಯ ಸಿಗ್ತಾ ಇದೆ. ಎನ್ನ ಪಟ್ಟಿದೆ ಇದೆ? ಏನಾದದ್ದು? തീറ്റി വീണത. ಮನೆಯಲ್ಲಿ ಜಾರಿ ಬಿದ್ದಿದ್ದೀಯಾ? എത്ര വർഷമായി? ಎಷ್ಟು ವರ್ಷದ ಹಿಂದೆ? ഒരു 6 മാസമായി. 6 ತಿಂಗಳು. ಬೆಲ್ಟ್ ಹಾಕೊಂಡು ನಡೀತಾ ಇದ್ಲು. ಕುಳಿತುಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಕುಳಿತುಕೊಳ್ಳಲು ಆಗುವುದಿಲ್ಲ. ಕುಳಿತುಕೊಳ್ಳದು ಆಗುವುದಿಲ್ಲ. Hallelujah. Hallelujah. Today, ಇಂದು ഞാൻ കണ്ടു. ചേച്ചി ഇപ്പോഴാണ് അറിയുന്ന ബെൽറ്റ് ഇട്ടിട്ടുണ്ട്. അവർ അവിടെ ഇരുന്നപ്പോൾ അപ്പോൾ ഇരുട്ടിനകത്ത് വെച്ച് ഈശോ എന്നോട് പറഞ്ഞു. ಅವಳ ಕತ್ತಲೆಯಲ್ಲಿ ಕುಳಿತಿದ್ದಾಗ ಯೇಸು ಸ್ವಾಮಿ ನನಗೆ ಹೇಳಿದ್ರು ಅವಳು ಬೆಲ್ಟ್ ಹಾಕಿದ್ದಾಳೆಂದು. ചേച്ചി ഇപ്പോഴാ പറയുന്നത്, വെളിച്ചത്ത് വന്നപ്പോഴാ ചേച്ചി. ಈಗ ಬೆಳಕಿನಲ್ಲಿ ಬಂದಾಗ ಹೇಳ್ತಾ ಇದ್ರೆ ಬೆಲ್ಟ್ ಹಾಕಿದ್ದೇನೆಂದು. Hallelujah. Hallelujah. Hello madam, go on. Blessing. Yeah, get the blessing from the Father. We don't want your wheelchair or anything. We don't want. Hallelujah. 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 Still she is fearing. Still she is fearing. ഇപ്പോഴും പേടിയുണ്ട്. ഇവാഗ്ലೂ ಭಯ ಇದೆ ಅಲ್ವಾ? Hello amma, madam. Get up, walk on, come on, go. Two steps you can climb at a time. ചുമ്മാ ഓടി നടന്നമ്മ. ಸುಮ್ಮನೆ ಓಡಿ ನಡೆದ್ರೆ ಸಾಕು. Hallelujah. Hallelujah. Get the blessing from the Father. Blessing ತಗೊಳ್ಳಿ. Father, let's expose the Holy Sacrament. There will be tremendous healing today. ಇಲ್ಲಿ ತುಂಬಾ ಅದ್ಭುತ ಈಗ ನಡೀಲಿಕ್ಕಿದೆ. ನೋಡಿ, ಪರಿಶುದ್ಧ ಪರಮ ಪ್ರಸಾದ ಈಗ ನಿಮ್ಮ ಬಳಿಯಿಂದ ತೆಗೊಂಡು ಬರುವಾಗ ತುಂಬಾ ಅದ್ಭುತ ನಡೀತದೆ. അവിടെ വരെ വന്ന് ഭയങ്കരமான അത്ഭുതങ്ങൾക്ക് സാക്ഷ്യം വഹിക്കാൻ പോകും. ಅತಿ ಹೆಚ್ಚು ಅದ್ಭುತಗಳು ಪವಾಡಗಳಿಗೆ ನಡೆಯುತ್ತದೆ. We're going to experience mighty miracles when the Lord is walking towards us. യേശുവിന്റെ നാമത്തിൽ. യേശുവിನ ನಾಮದಲ್ಲಿ. ഇത് മൂന്നും പറഞ്ഞു സ്വീകരിക്കുക. ಇದು ಮೂರನ್ನು ಹೇಳಿ ಸ್ವೀಕರಿಸಿ. Perfect. ಪರಿಪೂರ್ಣವಾದದ್ದು. Gift. ಕೊಡುಗೆಯಾದದ್ದು. Is from above. ಅದು ದೇವರಿಂದ ಬರುವುದು. Hallelujah. Hallelujah. ನೋಡಿ, ಪರಿಪೂರ್ಣವಾದದ್ದು, ಉತ್ತಮವಾದದ್ದು, ಕೊಡುಗೆಯಾದದ್ದು, ಮೇಲಣದಿಂದ ಬರುವುದು. ಹೇಳಿ, ಉತ್ತಮವಾದದ್ದು. ಗಟ್ಟಿಯಾಗಲಿ, ಉತ್ತಮವಾದದ್ದು, ಪರಿಪೂರ್ಣವಾದದ್ದು, ಕೊಡುಗೆಯಾದದ್ದು, ಮೇಲಣದಿಂದ ಬರುವುದು. Hallelujah. 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 Hallelujah.
Jesus loves you, Amma. Jesus loves you. Hallelujah. Hallelujah. Jesus. Brother, receive the perfect healing. Receive the perfect healing. Receive the perfect healing for the glory of God in Jesus' name. Greatest miracles are going to happen when the Holy Sacraments moving in and out from one side to other side. Get ready for the healing. ನೋಡಿ, ಪರಿಪೂರ್ಣವಾದ ಸೌಖ್ಯ ಸಿಗ್ತದೆ. ಪರಮ ಪ್ರಸಾದದ ಯೇಸು ಸ್ವಾಮಿ ನಿಮ್ಮ ಪ್ರತಿಯೊಬ್ಬರ ಬಳಿಗೆ ಬರ್ತಾ ಇದ್ದಾರೆ. ಸೌಖ್ಯ ಪಡೆದುಕೊಳ್ಳಲು ಸಿದ್ಧರಾಗಿ. There will be tremendous healings. ಪೂರ್ಣವಾದ ಸೌಖ್ಯ. So many healings will take place. ಅನೇಕರಿಗೆ ಈಗ ಸೌಖ್ಯ ಸಿಗ್ತದೆ. ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ. Very important minutes. വളരെ പ്രധാനപ്പെട്ട നിമിഷങ്ങൾ, അതി മുഖ്യವಾದಂತ ನಿಮಿಷಗಳಾಗಿದೆ. ഇതുവരെ സൗഖ്യം ആകാത്തവരെല്ലാം, ഇഷ്ട തനಕ സൗಖ್ಯ ಸಿಗದೇ ಇದ್ದವರೆಲ್ಲ പരമപ്രസാദം കടന്നു പോകുമ്പോൾ, ಪರಮಪ್ರಸಾದ ನಿನ್ನ ಬಳಿಗೆ ಬರುವಾಗ യേശുവേ എന്ന് വിളിച്ചു, ಯೇಸುವೇ ಎಂದು ಕರೆಯು. സൗഖ്യത്തിന് പ്രാർത്ഥിച്ചു. ಸೌಖ್ಯ ಸಿಗ್ತದೆ. അനുഭവം ഉണ്ടാവും. ಅನುಭವ ಉಂಟಾಗ್ತದೆ. Before moving into the holy expression of the Holy Sacrament, Father is asking me to take an offering now. ನೋಡಿ, ಪರಮಪ್ರಸಾದದ ಆರಾಧನೆಗಿಂತ ಮುಂಚಿತವಾಗಿ ಈಗ ಗುರುಗಳು ಹೇಳ್ತಾ ಇದ್ದಾರೆ, ಏನಾದರೂ ಕಾಣಿಕೆಗಳನ್ನು Those who want to see financial blessing in your life, ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಆರ್ಥಿಕವಾಗಿ ಒಳ್ಳೆ ಹಣಕಾಸು ಉಳ್ಳವರು, take one seed in your hand. ಅದನ್ನು ಸ್ವಲ್ಪ ತೆಗೆದು ಕೈಯಲ್ಲಿ ಇಟ್ಟುಕೊಳ್ಳಿ. ഒരു വിത്ത് കയ്യിൽ എടുങ്ക. ಕೈ ಹಾಕಿ, ಕೈಯಲ್ಲಿ ಏನು ಬರ್ತದೆ ಅದು ತೆಗೆದು എന്നാ കൊടുക്കാൻ പറ്റുന്ന അത് എടുക്കുക. ಏನು ಕೊಡಲು ಸಾಧ್ಯವೋ ಅದು ತೆಗೆದು യേശുവിനെ കൊടുക്കാൻ കഴിയുന്ന, ಯೇಸುವಿಗೆ ಕೊಡಲು ಸಾಧ್ಯವಾದ What you can offer to the Lord. പിതാവേ, ತಂದೆ, യേശുവിൻ നാമത്തിൽ, ಯೇಸುವಿನ ನಾಮದಲ್ಲಿ എന്റെ കയ്യിലിരിക്കുന്ന ഈ തുകയെ അനുഗ്രഹിക്കണം. ನನ್ನ ಕೈಯಲ್ಲಿರುವ ಈ ಹಣವನ್ನು ಆಶೀರ್ವದಿಸು. വിത്താക്കി മാറ്റണമേ. ಅದನ್ನು ಬೀಜವಾಗಿ ಮಾರ್ಪಡಿಸು. 100 ಮೇನಿ അനുഗ്രഹിക്കണം. 100 ಪಟ್ಟಾಗಿ ಆಶೀರ್ವದಿಸು. ಬ್ಲೆಸ್ಸಿಂಗ್ ಕೊಡക്കണം. ಆಶೀರ್ವಾದವನ್ನು ಕೊಡು. എല്ലാ കൈകളിലും അനുഗ്രഹം കൊടുക്കണം. എല്ലാ കൈಗಳಲ್ಲಿ ಆಶೀರ್ವಾದವನ್ನು ಕೊಡು. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ. പെട്ടെന്ന് കയ്യിൽ എടുത്തു പിടിക്ക്. ಬೇಗನೆ ಕೈಯಲ್ಲಿ ಎತ್ತಿ ಹಿಡಿದುಕೋ. Take it out and keep it in your hands. പെട്ടെന്ന് കയ്യിൽ എടുത്തു പിടിക്ക്. ಬೇಗನೆ ಕೈಯಲ್ಲಿ ಹಿಡಿದುಕೋ. യേശുവിൻ നാമത്തിൽ, യേശുവിನ ನಾಮದಲ್ಲಿ അനുഗ്രഹം ഉണ്ടാവട്ടെ. ಅನುಗ್ರಹ ಉಂಟಾಗಲಿ. ആമേൻ. ಆಮೆನ್. ആമേൻ. ಆಮೆನ್. ആമേൻ. ಆಮೆನ್. That green, you can collect the offering. That green, ഇതുപോലത്തെ ഉടുപ്പ്. ನೋಡಿ, ನನ್ನ ಹಾಗೆ ಇರುವ ಅದೇ ಚೂಡಿದಾರ ಶಾಲ್. ನೀನಮ್ಮ ಎದ್ದು ನಿಂತು, ಎದ್ದು ಚೂಡಿದಾರ ಹಾಕಿರುವಂತೆ ನೀನು. Yes. ನೀನು ಹಿಂದೆ. Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. From morning onwards, ಬೆಳಗಿನಿಂದಲೇ, രാവിലെ മുതൽ, ಬೆಳಗಿನಿಂದಲೇ എന്നെ ഈശോ കാണിക്കുകയാണ്. ಯೇಸು ನನಗೆ ತೋರಿಸ್ತಾ ಇದ್ರು, നിന്റെ മേൽ കർത്താവിന്റെ സ്പർശനം നടക്കുന്നു. ನಿನ್ನಲ್ಲಿ ಯೇಸುವಿನ ಸ್ಪರ್ಶನೆ ನಡೆಯುತ್ತಾ ಇದೆ. നിന്നെ ഈശോ തൊടുന്നുണ്ട്. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. അവിടുന്ന് നിന്നെ സൗഖ്യമാക്കുന്നുണ്ട്. ಆತನು ನಿನ್ನನ್ನು ಗುಣಪಡಿಸುತ್ತಿದ್ದಾನೆ. അത്ഭുതത്തിന്റെ കരം, ಅದ್ಭುತದ ಕೈ നിന്റെ അടുക്കലുണ്ട്. ನಿನ್ನ ಹತ್ತಿರ ಇದೆ. യേശുവേ, ಯೇಸುವೇ, യേശുവേ, ಯೇಸುವೇ, യേശുവേ, ಯೇಸುವೇ, നീ മകളെ തൊടണമേ. ಆ ಮಗಳನ್ನು ಮುಟ್ಟಿರಿ. മകളെ തൊടണമേ. ಮಗಳನ್ನು ಮುಟ್ಟಿರಿ. ഇപ്പോൾ സ്പർശിക്കണമേ. ಈಗಲೇ ಮುಟ್ಟಿರಿ. അവൾക്കൊരു ഹീലിംഗ് ഉണ്ടാവട്ടെ. ಅವಳಿಗೊಂದು ಹೀಲಿಂಗ್ ಉಂಟಾಗಲಿ. അവൾക്കൊരു ഹീലിംഗ് ഉണ്ടാവട്ടെ. ಅವಳಿಗೊಂದು ಹೀಲಿಂಗ್ ಉಂಟಾಗಲಿ. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ, യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ അവൾക്കൊരു ഹീലിംഗ് ഉണ്ടാവട്ടെ. ಅವಳಿಗೊಂದು ಹೀಲಿಂಗ್ ಉಂಟಾಗಲಿ. ഇപ്പോൾ തന്നെ ഉണ്ടാവട്ടെ. ಈಗಲೇ ಉಂಟಾಗಲಿ. ಎಲ್ಲರೂ ಯೇಸುವೇ ಎಂದು ಕರೆಯಿರಿ. ಯೇಸುವೇ ಎಂದು ಕೂಗಿ ಕರೆಯಿರಿ. ಯೇಸುವೇ, ಮಗಳನ್ನು ಮುಟ್ಟಿರಿ. ಯೇಸುವೇ, ಇವಳ ಕಾಯಿಲೆ ಯಾವುದಾದ್ರೂ ಈಗಲೇ ಗುಣಪಡಿಸುವ. ಯೇಸುವೇ, ಇವಳ ಮೇಲೆ ಕರುಣೆ ತೋರು. ಯೇಸುವೇ, ಎಲ್ಲರೂ ಸ್ತುತಿಸಿರಿ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಎಂದು ಕರೆಯಮ್ಮ. ಯೇಸು ನಿನ್ನನ್ನು ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ, ಯೇಸುವೇ, ಹಾಲೆಲೂಯ, 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 ಹಾಲೆಲೂಯ. What did he say? ಆನ್ಲೈನ್
पळयतले मस्त जाणांक जेजून गूण केला म्हणून हांगा साक्षी दिती आसात. ऑनलायनीर आसल्यास मस्त जाणांक जेजून आपडलां. मस्त जाणांक आतां एकल्याक वचून जॉब मेळ्ळो, बरोतलो बरो जॉबाचे ऑफर मेळ्ळे गे आतां. जो एकल्याक घरांतले समस्या परिहार जाल्यात. एका कुटुंबांत सगळ्या वायटाची सकल सगळी सुटका मेळ्ळ्या आनी एकल्याक दोगांक जाणून दुबायत बरें जालां म्हणून मस्त जाणांची ಸಾಕ್ಷಿ ಸಂಗತಿ ಆಸತ್. ಎಷ್ಟೋ ಜನರು ಈ ಆನ್ಲೈನ್ ಅಲ್ಲಿ ನೋಡುತ್ತಿರುವವರು ಸಾಕ್ಷಿ ಕಳಿಸ್ತಾ ಇದ್ದಾರೆ. ಅವರಿಗೆ ತುಂಬಾ ಉತ್ತಮವಾದ ಬಹುಮಾನಗಳು ಸಿಕ್ಕಿದಂತೆ, ಕೆಲವರಿಗೆ ಜಾಬ್ ಇವತ್ತೇ ಆಫರ್ ಬಂದಂತೆ, ಇವರು ನೋಡುತ್ತಿರುವಾಗ ಇಂಟರ್ವ್ಯೂ ಹೋದ್ರಂತೆ, 2 ಜನರಿಗೆ ಜಾಬ್ ಸಿಕ್ಕಿದಂತೆ, ಇನ್ನೊಬ್ಬರಿಗೆ ಕುಟುಂಬದ ಸಮಸ್ಯೆಗಳು ಪರಿಹಾರ ಆಯ್ತಂತೆ. ಎಷ್ಟೋ ಜನರು ಸಾಕ್ಷಿಗಳನ್ನು ನೀಡ್ತಾ ಇದ್ದಾರೆ. ಆನ್ಲೈನ್ ಉಳ್ಳವರಿಗೆ ವೇണ്ടി ಪ್ರಾರ್ಥಿಕ. ಈಗ ಆನ್ಲೈನ್ ಅಲ್ಲಿ ಈಗ ಈ ಪ್ರೋಗ್ರಾಮ್ ಕಾಣುತ್ತಾ ಇರುವವರಿಗಾಗಿ ಈಗ ನಾವು ಪ್ರಾರ್ಥನೆ ಮಾಡೋಣ. Stretch your hand, Father. Yeshua. In the mighty name of Jesus. Name of Jesus. Those who People are are watching watching online. Yeshua, mighty miracles in their homes. ಈ ಧ್ಯಾನದಲ್ಲಿ ಪಾಲುಗೊಳ್ಳುವವರನ್ನು ಗುಣಪಡಿಸಿರಿ. Yeshua, all the chains to be broken, all the bondages to be broken. Let there be peace in the family. ಅವರೆಲ್ಲ ಸೌಖ್ಯ ಹೊಂದಲಿ. Healing in the family. Healing ಉಂಟಾಗಲಿ. ಅವರಿಗೆಲ್ಲ ಹೀಲಿಂಗ್ ಉಂಟಾಗಲಿ. Hallelujah. ತಳದ ಕಡಕದ ಯಾಕೆ ಕಾಲಿಗೆ ಬಲ ಗಿಟ್ಟದು. ಬಲಹೀನವಾಗಿ ಮಲಗಿರುವ ಆನ್ಲೈನ್ ನಲ್ಲಿ ನೋಡ್ತಾ ಇರುವವರಿಗೆ ಕಾಲಿಗೆ ಬಲ ಸಿಗ್ತಾ ಇದೆ. ಯೇಸು ನಾಮದಲ್ಲಿ. ಯೇಸುವಿನ ನಾಮದಲ್ಲಿ. Power of God, power of God, power of God. ಯೇಸುವಿನ ಶಕ್ತಿ, ಯೇಸುವಿನ ಶಕ್ತಿ, ಯೇಸುವಿನ Flow into the ಶಕ್ತಿ. family. Power of God. ಯೇಸುವಿನ Flow in the ಶಕ್ತಿ. family. Hallelujah, hallelujah. One wife is attending and she is in the verge of divorce. ನೋಡಿ, ಇಲ್ಲಿ ಡೈವೋರ್ಸ್ ವಿವಾಹ ವಿಚ್ಛೇದನೆ ಆಗ್ಬೇಕು ಅಂತ ಹೇಳಿ ಇಲ್ಲಿ ಬಂದು ಒಬ್ಬಳು ಹೆಂಡತಿ ಇಲ್ಲಿ ಇದ್ದಾಳೆ. ಯೇಸುವಿನ ನಾಮದಲ್ಲಿ cancel that divorce in Jesus. ಅವಳಿಗೆ ಆ ಬಂಧನ ಬಿಟ್ಟು ಹೋಗಲಿ. ಇಪ್ಪತ್ತನೇ ಅದು ಮಾರಿಪೋ. ಈಗಲೇ ವಿವಾಹ ವಿಚ್ಛೇದನೆ ಆಗ್ಬೇಕು ಎನ್ನುವ ಯೋಚನೆ ಬಿಟ್ಟು ಹೋಗಲಿ. ಇಪ್ಪತ್ತನೇ ಅದು ಮಾರಿಪೋ. ಈಗಲೇ ಅದು ಬಿಟ್ಟು ಹೋಗಲಿ. ಅದ್ಭುತ ನಡೆಯಲಿ. ಅದ್ಭುತ ನಡೆಯಲಿ. Lord, intervene, Lord, intervene, Lord. Hala 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 hala. Hallelujah, hallelujah, hallelujah. Hala hala hala. Hallelujah, hallelujah, hallelujah. ಎಲ್ಲರೂ ಮಂಡಿ ಕಾಲೂರಿ ನಿಂತುಕೊಳ್ಳಿ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ.
കൈയെ തുറന്നു പിടിച്ച് കരಗಳನ್ನು ತೆರೆದು ಹಿಡಿದುಕೊಂಡು കോരിന്തോസ് ലേഖനത്തിൽ ഇങ്ങനെ വായിക്കുന്നു. കോരിന്തോസ് ലേഖനത്തിൽ ഇങ്ങനെ വായിക്കുന്നു. ಕೊರಿಂಥ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಹೀಗೆ നമ്മെ അനുഗ്രഹിക്കുന്ന അനുഗ്രഹത്തിന്റെ പാനപാത്രം, ನಮ್ಮನ್ನು ಆಶೀರ್ವದಿಸುವ ಆಶೀರ್ವಾದದ ಪಾನಪಾತ್ರೆ, the cup that we bless, ನಮ್ಮನ್ನು ಆಶೀರ್ವದಿಸುವವರು. ലൂക്ക 24 ಲೂಕ 24 അവൻ അപ്പമെടുത്ത് അവരെ ആശീർവദിച്ചു. ಅವನ ರೊಟ್ಟಿ ತೆಗೆದು ಆಶೀರ್ವದಿಸಿದ. അവൻ അപ്പമെടുത്ത് ಅವನ ರೊಟ್ಟಿ ತೆಗೆದು അവരെ ആശീർവദിച്ചു. ಅವನು ಆಶೀರ್ವದಿಸಿದ. നമ്മെ ആശീർവദിക്കുന്ന അപ്പം, ನಮ್ಮನ್ನು ಆಶೀರ್ವದಿಸುವ ರೊಟ್ಟಿ, സ്വർഗ്ഗത്തിൽ നിന്ന് ഇറങ്ങി വന്ന ജീവന്റെ അപ്പം, ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. തികഞ്ഞത്, ಇದು ಹೇಗೆ? പൂർണ്ണമായത്, ಪೂರ್ಣವಾದವನು, തികഞ്ഞത്, ಪೂರ್ಣವಾದದ್ದು, ഉത്തമമായത്, പെർഫെക്റ്റ്, ಪರಿಪೂರ್ಣವಾದವನು അതിതാ എഴുന്നള്ളി വന്നു നിൽക്കുന്നു. ಈಗ ಆಗಮಿಸಿ ಬಂದಿದ್ದಾರೆ. നിന്റെ എല്ലാ വേദനയുടെയും നടുവിൽ, ನಿನ್ನ ಎಲ್ಲ ನೋವುಗಳ ಮಧ್ಯದಲ್ಲಿ യേശുവേ എന്ന് വിളിച്ചോ, ಯೇಸುವೇ ಎಂದು ಕರೆಯು. എല്ലാ നിരാശയുടെ നടുവിൽ, ಎಲ್ಲ ನಿರಾಶೆಯ ಮಧ್ಯದಲ್ಲಿ ഒറ്റ വിളി വിളിച്ചോ, യേശുവേ, ಯೇಸುವೇ, യേശുവേ, 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 ಯೇಸುವೇ, ಯೇಸುವೇ, ഹല്ലേലൂയ, ഹല്ലേലൂയ, യേശുവേ, 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 ಯೇಸುವೇ, യേശുവേ, 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 ಯೇಸುವೇ, യേശുവേ, 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 ಯೇಸುವೇ, യേശുവേ, 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 ಯೇಸುವೇ, വരുവാ, നിന്നെ അനുഗ്രഹിക്കാൻ വരുവാ, ಯೇಸುವೇ ಆಶೀರ್ವದಿಸಲು ಬರ್ತಾ ಇದ್ದಾರೆ. നിന്നെ ആശീർവദിക്കാൻ വരികയാ, ನಿನ್ನನ್ನು ಆಶೀರ್ವದಿಸಲು ಬರುತ್ತಿದ್ದಾರೆ. നിന്നെ ആശീർവദിക്കുന്ന പാനപാത്രം വരികയാ, ನಿನ್ನನ್ನು ಆಶೀರ್ವದಿಸುವ ಪಾನಪಾತ್ರೆ ಬರ್ತಾ ಇದೆ. സമയമായി, സമയമായി, ಅದಕ್ಕೆ ಸಮಯವಾಯಿತು. നോക്കി നിന്നോ, യേശുവേ, ಎಲ್ಲರೂ ಕರೀರಿ, ಯೇಸುವೇ, എന്റെ ജീവിതം ഒന്ന് മാറ്റണമേ. ನನ್ನ ಜೀವನ ಬದಲಾಯಿಸು, ಯೇಸುವೇ, ಯೇಸುವೇ, ഹല്ലേലൂയ. വിളിച്ചോ, 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 ಕರೀರಿ, 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 യേശുവേ, ಯೇಸುವೇ, ഹല 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 ഹല്ലേലൂയ, ഹല 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 ಯೇಸುವೇ, ഹല 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 ಯೇಸುವೇ, ಯೇಸುವೇ ಎಂದು ഹല ഹല ಕರೀರಿ, ಯೇಸುವೇ, ഹല ഹല ಯೇಸುವೇ, ഹല ಯೇಸುವೇ, ಯೇಸುವೇ, ഹല യേശുവേ, യേശുവേ, ಯೇಸುವೇ, 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 യേശുവേ, ಯೇಸುವೇ, യേശുവേ, ಯೇಸುವೇ, ഹല ഹല ഹന ഹന ಯೇಸುವೇ, ഹല 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 ഹല്ലേലൂയ, ഹല ഹല ഹല. ಯೇಸುವೇ, വിളിച്ചോ, വിളിച്ചോ, ಕರೀರಿ, ಕರೀರಿ, മടിക്കണ്ട, വിളിച്ചോ, ಯೇಸುವೇ ಎಂದು ಕರೀರಿ. യേശുവേ, യേശുവേ, ഹല ഹല ഹന 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 ഹന. ഹല്ലേലൂയ, യേസുവേ, യേസുവേ, അനുഗ്രഹത്തിന്റെ അപ്പ, യേസുവേ, ആശീർവാദത്തിന്റെ അപ്പ, ಆಶೀರ್ವಾದದ ರೊಟ್ಟಿ. he lift the bread and blessed her. ಯೇಸುವೇ, ಇವರನ್ನು ಆಶೀರ್ವದಿಸಿರಿ. he lift the bread and blessed her. ಆತನ ರೊಟ್ಟಿಯನ್ನು ಎತ್ತಿ he lift ಆಶೀರ್ವದಿಸಿ. the bread and blessed her. ಆತನ ರೊಟ್ಟಿಯನ್ನು ಎತ್ತಿ ಹಿಡಿದು ಆಶೀರ್ವದಿಸಿದನು. ಹಲ್ಲೆಲೂಯ, ಹಲ್ಲೆಲೂಯ, the bread of Jesus, Jesus. ಯೇಸುವೇ, Jesus, that the hala hala hana ಹಲ್ಲೆಲೂಯ, 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 hallelujah ಹಲ್ಲೆಲೂಯ, hallelujah, യേശുവേ, 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 hallelujah, 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 oh യേശുവേ, 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 hallelujah, 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 ಹಲ್ಲೆಲೂಯ, ಹಲ್ಲೆಲೂಯ, hallelujah. ಯೇಸುವೇ, യേശുവേ, 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 യേശുവേ,
ಯೇಸುವೆ 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 ಎಲ್ಲರೂ ಕೂಗಿ ಕರೆಯಿರಿ. ಯೇಸುವಿಗೂ ಪ್ರತಿಯೊಬ್ಬರ ಬಳಿಗೂ ಬರ್ತಾ ಇದ್ದಾರೆ. ಯೇಸುವೆ ಯೇಸುವೆ ನನ್ನನ್ನೊಮ್ಮೆ ಗುಣಪಡಿಸುವೆ ಯೇಸುವೆ. ನನ್ನ ವೇದನೆಯನ್ನು ಒಮ್ಮೆ ನೋಡು ಯೇಸುವೆ. ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಕರುಣೆ ತೋರು ಯೇಸುವೆ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೆ 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 ಯೇಸುವೆ. അവരോട് കൂടെ ആയിരുന്നപ്പോൾ ಅವರ ಜೊತೆಯಲ್ಲಿದ್ದಾಗ അവൻ അപ്പം എടുത്തു, ಅವನ ರೊಟ್ಟಿ ತೆಗೆದುಕೊಂಡ, അവരെ ആശീർവദിച്ചു, ಅದನ್ನು ಆಶೀರ್ವದಿಸಿದ, അപ്പം കൊണ്ട് ആശീർവദിച്ചു, ರೊಟ್ಟಿಯನ್ನು ಎತ್ತಿ ಹಿಡಿದು ಆಶೀರ್ವದಿಸಿದ. ഹല്ലേലൂയ ಹಲ್ಲೆಲೂಯ. അവരെ അപ്പം കൊണ്ട് ആശീർവദിച്ചു, ಅವನ ರೊಟ್ಟಿಯನ್ನು ಆಶೀರ್ವದಿಸಿದ. വിളിച്ചോ 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 യേശുവേ യേശുവേ ಯೇಸುವೆ ಯೇಸುವೆ യേശുവേ യേശുവേ യേശുവേ. യേശുവിന്റെ ആത്മാവേ, യേശുവിನ ആത്മാവേ, നിറയട്ടെ നിറയട്ടെ നിറയട്ടെ. ತುಂಬಲ್ಪಡಲಿ ತುಂಬಲ್ಪಡಲಿ. ഓരോ മക്കളെ നിറയട്ടെ. ತುಂಬಲ್ಪಡಲಿ. വായി തുറന്ന് വിളിച്ചോ. മകനെ മകളെ കരയൂ. വായി തുറന്ന് വിളിച്ചോ. വായി തെരದು കരയൂ. ഹല 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 ഹല. ഹല്ലേലൂയ ഹല്ലേലൂയ ഹല ഹല. യേശുവേ ഹല്ലേലൂയ സോ 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 ഈശോ യേശുവേ ഈശോ 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 യേശുവേ ഈശോ യേശുവേ ഈശോ 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 യേശുവേ 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 യേശുവേ. He took the ಆತನ ಬ್ರೆಡ್ ರೊಟ್ಟಿಯನ್ನು ಆತನ ರೊಟ್ಟಿಯನ್ನು ಎತ್ತಿ and blessed her. ಅದನ್ನು ಆಶೀರ್ವದಿಸಿದ. 2000 years. 2000 ವರ್ಷಗಳಾಗಿದೆ. One single church. ಒಂದು ಸಿಂಗಲ್ ಧರ್ಮ ಸಭೆ Blessing its people with the bread. ಆಶೀರ್ವಾದದ ಒಂದು ಬುಗ್ಗೆ അപ്പം കൊണ്ട് ആശീർവദിക്കുന്നു. ರೊಟ್ಟಿಯನ್ನು ಎತ್ತಿ ಆಶೀರ್ವದಿಸುತ್ತಿದ್ದಾರೆ. ഹല്ലേലൂയ ഹല്ലേലൂയ. യേശുവേ ಯೇಸುವೇ. വിളി 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 വിളി. ಎಲ್ಲರೂ ಜೋರಾಗಿ ಕೂಗಿರಿ ಯೇಸುವೇ ಎಂದು ಕರೆಯಿರಿ. യേശുവേ ಯೇಸುವೇ. നിരാശ മാറ്റണമേ. ನಿರಾಶೆಯನ್ನು ನೀಗಿಸಿರಿ. നിരാശ മാറ്റണമേ. ನಿರಾಶೆ ನೀಗಿಸಿರಿ. ആനന്ദം ഉടിപ്പിക്കണമേ. ಆನಂದವನ್ನು ನೀಡಿರಿ. ഈശോ ಯೇಸುವೇ. coming out coming out coming out. ಕರೀರಿ ಕರೀರಿ ಯೇಸುವೇ ಯೇಸುವೇ. All the demons are coming out. ಯೇಸುವೇ ಕರೀರಿ ಜೋರಾಗಿ ಕೂಗಿರಿ. All the demons are coming out. ಯೇಸುವೇ ಎಲ್ಲ ಪಿಶಾಚಿಗಳು ಬಿಟ್ಟು ಹೋಗಲಿ. Bring her bring her bring her bring ಎಲ್ಲರೂ her. ಕರೀರಿ ಯೇಸುವೇ. Bring her ಅವಳನ್ನು ಇಲ್ಲಿಗೆ ತನ್ನಿ. bring her. ಅವಳನ್ನು ಇಲ್ಲಿಗೆ ತನ್ನಿ. Bring her. ಅವರನ್ನು ಇಲ್ಲಿಗೆ ತನ್ನಿರಿ. The power of the bread. ಈಗ ಪರಮ ಪ್ರಸಾದದ ಶಕ್ತಿ. The power of the bread ಪರಮ ಪ್ರಸಾದದ ಶಕ್ತಿ is breaking the yokes. ಈಗ ಬಂಧನಗಳು ಮುರಿಯುತ್ತಾ ಇದೆ. In the name of Jesus. ಯೇಸುವಿನ ನಾಮದಲ್ಲಿ. When the power of the blood. Hallelujah, 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 hallelujah. When the power of the bread. When the power of the ಪರಮ bread ಪ್ರಸಾದದ ಶಕ್ತಿ is moving. ಈಗ ಇಲ್ಲಿ ಎಲ್ಲ ತುಂಬಿ ನಿಂತಿದೆ. No devil can hold here anymore. ಪೈಶಾಚಿಕ ಬಂಧನಗಳು ಇನ್ನೆಲ್ಲಿ ಇರುವುದಿಲ್ಲ. In the name of Jesus. ಯೇಸುವಿನ ನಾಮದಲ್ಲಿ. Through the power of the bread. ಪರಮ ಪ್ರಸಾದದ ಶಕ್ತಿಯಿಂದ. Through the power of the bread. ಪರಮ ಪ್ರಸಾದದ ಶಕ್ತಿ. Through the holy power of the bread. ಈಗ ಪರಮ ಪ್ರಸಾದದ ಶಕ್ತಿ. Break every chain. ಎಲ್ಲ ಬಂಧನಗಳು ಮುರಿಯಲಿ. In Jesus' name. ಯೇಸುವಿನ ನಾಮದಲ್ಲಿ. Let her come and bow down before the bread. ಈಗ ಅವಳು ಬಂದು ಪರಮ ಪ್ರಸಾದದ ಮುಂದೆ ಮಂಡಿ ಊರಲಿ. പിശാചെല്ലാം വിട്ടുപോയി. ಅವಳಲ್ಲಿರೋ ಪಿಶಾಚಿ ಬಿಟ್ಟು ಹೋಗ್ತಾ ಇದೆ. കമിഴ്ന്ന് വീണോ നിന്നെ രക്ഷിക്കുന്ന. ಈಗ ನಿನ್ನನ್ನು ರಕ್ಷಿಸುವಂತ ಯೇಸು. Devil, bye bye. Your time is over. Leave. വിടർ വിടർ വിടർ
ಬಿಡಬೇಡಿ, ಹಾಗೆ ಹಿಡಿದುಕೊಳ್ಳಿ. ಬಿಡಿ 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 ಬಿಡಿ. Hallelujah. Hallelujah. In the name of Jesus. ಯೇಸುವಿನ ನಾಮದಲ್ಲಿ there is power. There is power in the name of Jesus. When Jesus took the bread, ಯೇಸು ರೊಟ್ಟಿಯನ್ನು ಎತ್ತಿಕೊಂಡಾಗ, when Jesus blessed, ಯೇಸು ರೊಟ್ಟಿಯನ್ನು ಎತ್ತಿ ಹಿಡಿದಾಗ, the power of the bread, ಪರಮ ಪ್ರಸಾದದ ಶಕ್ತಿ that breaks every yoke, ಪ್ರತಿಯೊಂದು ಬಂಧನಗಳನ್ನು ಮುರಿಯುತ್ತಾ ಇದೆ. in the name of Jesus. ಯೇಸುವಿನ ನಾಮದಲ್ಲಿ. Sister, ಎದ್ದೇಳಿ. ನಿನ್ನ ಹೆಸರೇನು? ಕಮ್ ಪರಮ ಪ್ರಸಾದ. ನೋಡು, ಪರಮ ಪ್ರಸಾದ ನಿನ್ನ ಸುಖಮಾಕಿ, ನಿನ್ನನ್ನು ಗುಣಪಡಿಸಿದೆ, ನಿನ್ನ ಗುಣಪಡಿಸಿ, ನಿನ್ನನ್ನು ಗುಣಪಡಿಸಿ. ಬೇಡ, ಅಲ್ಲೇ ಇರ್ಲಿ, ಅಲ್ಲೇ ಇರ್ಲಿ, ಅಲ್ಲೇ ಇರ್ಲಿ, ಮೇಲೆ ತರೋದು ಬೇಡ. ಅದು ಪಿಶಾಚ ಅಲ್ಲ, ಮನಸ್ಸಾಣ. ಅದು ಪಿಶಾಚಿ ಅಲ್ಲ, ಅದು ಅವಳ ಮನಸ್ಸಿನಿಂದಾಗಿ ಮಾಡ್ತಾ ಇರೋದು. ಇದು ಪಿಶಾಚ, ಇದು ಪಿಶಾಚಿ ಬಂದದ್ದು, ಅದು ಪಿಶಾಚಿ ಅಲ್ಲ. Somebody hold. Hallelujah. Hallelujah. What a freedom she is receiving. ಎಷ್ಟು ಯೇಸು ಸ್ವಾಮಿ ಅವಳನ್ನು ಎಷ್ಟು ಫ್ರೀಗೊಳಿಸಿದ್ದಾರೆ ನೋಡಿ. Power of the bread. ನೋಡಿ, ಪರಮ ಪ್ರಸಾದದ ಶಕ್ತಿ. 11 years of bondage. 11 ವರ್ಷದಿಂದ ನೀನು ಬಂಧನದಲ್ಲಿ ಇದ್ದಿ. ನಿನ್ನ ಬಿಟ್ಟು ಹೋಯ್, ಅದು ನಿನ್ನನ್ನು ಬಿಟ್ಟು ಹೋಯಿತು. You are healed. ನಿನಗೆ ಸೌಖ್ಯ ಸಿಕ್ಕಿದೆ. Enjoy your life. 16 years. 16 ವರ್ಷ. 16 ವರ್ಷ. 4 ವರ್ಷದಿಂದ ಕಣ್ಣಲ್ಲಿ ಕಾಣಿಸ್ತಾ ಇದೆ. Go, you wash your eyes. ಹೋಗಿ ಮುಖ ಎಲ್ಲ ಒಮ್ಮೆ ತೊಳಿ. Go wash your eyes. ಹೋಗಿ ಮುಖ ತೊಳಿ. You are perfectly healed. ಈಗ ನಿನಗೆ ಪೂರ್ಣವಾಗಿ ಸೌಖ್ಯ ಬಂದಿದೆ. Oh, the power of the Holy Sacrament. ನೋಡಿ, ಪರಮ ಪ್ರಸಾದದ ಶಕ್ತಿ. When the Holy Sacrament is exposed, ಪರಮ ಪ್ರಸಾದವನ್ನು ತಂದಿಟ್ಟಾಗಲೇ no devil can stand in front of that. ಆತನ ಮುಂದೆ ಪಿಶಾಚಿಗೆ ನಿಲ್ಲಿಕ್ಕಾಗುವುದಿಲ್ಲ. No devil can stand in front. ಯಾವ ಪಿಶಾಚಿಗೆ ಅವನ ಮುಂದೆ ನಿಲ್ಲಿಕ್ಕಾಗುವುದಿಲ್ಲ. Hallelujah. 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 Today, water for. Oh, so many people are receiving healing. ಅನೇಕರಿಗೆ ಸೌಖ್ಯ ಸಿಕ್ಕಿದೆ. Not one or two or three. 1 ಅಥವಾ 2 3 ಅಲ್ಲ. Hundreds of people are receiving. ಅಷ್ಟು ತುಂಬಾ ಜನರಿಗೆ ಸೌಖ್ಯ ಸಿಕ್ಕಿದೆ. Hundreds of people are receiving. 100 ಗಟ್ಟಲೆ ಜನರಿಗೆ ಸೌಖ್ಯ ಸಿಕ್ಕಿದೆ. Receive. ಈಗ ಸ್ವೀಕರಿಸಿ. Jesus. ಯೇಸುವೇ, 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 ಯೇಸುವೇ. Jesus. 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 He took the bread. ಆತನ ರೊಟ್ಟಿಯನ್ನು ಎತ್ತಿ ಹಿಡಿದು and blessed. ಅದನ್ನು ಆಶೀರ್ವದಿಸಿದನು. This is my body. Spoken for many. In Jesus' mighty name. Name of Jesus. In Jesus' mighty name. Name of Jesus. ಸರ್ವಶಕ್ತನಾದ ಯೇಸುವಿನ ನಾಮದಲ್ಲಿ. Oh, most holy sacrament, we adore you and we worship you. ಪರಮ ಪ್ರಸಾದದಲ್ಲಿರುವ ಯೇಸುವೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ಪರಿಶುದ್ಧ ಪರಮ ದಿವ್ಯಕಾರುಣ್ಯೇಶ್ವರಿಗೆ ನಿತ್ಯ ಸ್ತುತಿಗೆ ಪಾತ್ರರಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು ಸ್ತುತಿ ಸ್ತೋತ್ರ ಮಹಿಮೆಯುಂಟಾಗಲಿ. ಎಲ್ಲರೂ ಎഴുന്നേറ്റ് നിന്നുകൊണ്ട് ಎಲ್ಲರೂ ಎದ್ದು ನಿಂತುಕೊಳ್ಳಿ. പിതാവാം ദൈവത്തിന് ആരാധന. ತಂದೆಯಾದ ದೇವರಿಗೆ ಆರಾಧನೆ. പുത്രനാം യേശുവിന് ആരാധന. ಪುತ್ರನಾದ ಯೇಸುವಿಗೆ ಆರಾಧನೆ. പരിശുദ്ധാത്മാവായ ദൈവത്തിന് ആരാധന. ಪವಿತ್ರಾತ್ಮರಾದ ದೇವರಿಗೆ ಆರಾಧನೆ. ತ್ರಯೇಕ ದೇವರಿಗೆ ಆರಾಧನೆ. ಚಪ್ಪಾಳೆ ತಟ್ಟುತ್ತಾ ಪಿತನಾದ ದೈವನಿಗೆ ಆರಾಧನೆ, ಪುತ್ರನಾಮೇಶ್ವರಿಗೆ ಆರಾಧನೆ, ಪರಿಶುದ್ಧ ದೈವನಿಗೆ ಆರಾಧನೆ, ತ್ರಿಯೇಕ ದೈವನಿಗೆ ಆರಾಧನೆ, ಪಿತಾವಾಂ ದೈವನಿಗೆ ಆರಾಧನೆ, ಪುತ್ರನಾದ ದೇವರಿಗೆ ಆರಾಧನೆ, ಆತ್ಮವಾಂ ದೈವನಿಗೆ ಆರಾಧನೆ, ತ್ರಿಯೇಕ ದೈವನಿಗೆ ಆರಾಧನೆ, 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 ಆರಾಧನೆ.
ദൈവത്തിന് ആരാധന, പുത്രനാം യേശുവിന് ആരാധന, പിതാവാം ദൈവത്തിന് ആരാധന, ത്രിയേക ദൈവത്തിന് ആരാധന. തുള്ളിച്ചാടി ಆತ್ಮರಿಗೆ ಆರಾಧನೆ, ತ್ರೈಯೇಕ ದೇವರಿಗೆ ಆರಾಧನೆ, 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 ആരാധരെ ಆರಾಧನೆ, ആരാധരെ ಆರಾಧನೆ, ആരാധരെ ಆರಾಧನೆ, ആരാധരെ ಆರಾಧನೆ, പിതാവാം ദൈവത്തിന് ಆರಾಧನೆ, പുത്രനാം യേശുവിന് ಆರಾಧന, ആത്മാവാം ദൈവത്തിന് ಆರಾಧന, ത്രിയേക ദൈവത്തിന് ആരാധന, പിതാവാം ദൈവത്തിന് ಆರಾಧನ, പുത്രനാം യേശുവിന് ಆರಾಧನ, ആത്മാവാം ദൈവത്തിന് ಆರಾಧನ, ത്രിയേക ദൈവത്തിന് ಆರಾಧನ, ആരാധന 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 ಆರಾಧನ, ആരാധന 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 ಆರಾಧನ, ಆರಾಧನ, പിതാവാം ദൈവത്തിന് ಆರಾಧನ, പുത്രനാം യേശുവിന് ಆರಾಧನ, ആത്മാവാം ദൈവത്തിന് ಆರಾಧನ, ഏക ദൈവത്തിന് ಆರಾಧನ. Receive. സൗഖ്യമാവുക, ಸೌಖ್ಯವಾಗಲಿ, സന്തോഷത്തോടെ ಸಂತೋಷದಿಂದ ചിരിച്ചുകൊണ്ട് Let our smile, ചിരിച്ചുകൊണ്ട് ನಗುತ್ತಾ നല്ലത് സന്തോഷിച്ച് ತುಂಬಾ ಸಂತೋಷದಿಂದ ചിരിച്ചുകൊണ്ട് ಎಲ್ಲರೂ ನಗುತ್ತಾ പിതാവാം ദൈവത്തിന് ಆರಾಧನ, പുത്രനാം യേശുവിന് ಆರಾಧನ, ആത്മാവാം ദൈവത്തിന് ಆರಾಧನ, ത്രിയേക ദൈവത്തിന് ಆರಾಧನ, ആരാധന 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 ಆರಾಧನ, 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 ಆರಾಧನ. ദാവീദ് രാജാവിന് ದಾವೀದ್ ರಾಜನಿಗೆ നൃത്തം ചെയ്യാൻ നാണമില്ല. ಕುಣಿದಾಡ್ಲಿಕ್ಕೆ ನಾಚಿಕೆ ಇಲ್ಲ. ഇവിടെ ദാവീദ് രാജാക്കന്മാർ ആരെങ്കിലും ഉണ്ടോ? ಇಲ್ಲಿ ಯಾರಾದ್ರೂ ದಾವೀದ್ ಅರಸಂದ್ರು ಇದ್ದೀರಾ? രാജാക്കന്മാർ ആരെങ്കിലും ഉണ്ടോ? ರಾಜರುಗಳು ಯಾರಾದ್ರೂ ಇಲ್ಲಿ ಇದ್ದೀರಾ? പിതാവാം ദൈവത്തിന് ആരാധന, പുത്രനാം യേശുവിന് ആരാധന, ആത്മാവാം ദൈവത്തിന് ആരാധന, ത്രിയേക ദൈവത്തിന് ആരാധന, ആരാധന 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 ആരാധന, 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 Rejoice! ആരാധന, 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 Hallelujah! Hallelujah. 2023 നമ്മളിനി അടുത്ത വർഷേ കാണുള്ളൂ. അപ്പൊ ನಾವಿನ್ನು ಮುಂದಿನ ವರ್ಷ ಭೇಟಿಯಾಗುವುದು 2023 2023 is the year of church. ಅದು ಧರ್ಮಸಭೆಯ ವರ್ಷ.
ധർമ്മസഭയുടെ വർഷം. ധർമ്മസഭയ വർഷം. ഹല്ലേലൂയ. ಓ ಜನವರಿ 20 അടുത്ത ಅಚ್ಚ ಬಂದು ಅನೌನ್ಸ್ ചെയ്യുന്നു. ಗುರುಗಳು ಹೇಳ್ತಾ ಇದ್ದಾರೆ ಜನವರಿ 20ನೇ ತಾರೀಕು ಬರ್ತಾರೆ ಎಂದು. ಜನವರಿ 20. ಜನವರಿ 20. ಅಚ್ಚ ഇനി അച്ഛൻ ഇങ്ങനത്തെ ഹോളിൽ മീറ്റിംഗ് വെക്കരുത്, വലിയ ഗ്രൗണ്ടിൽ വെക്കണം. ಗುರುಗಳೇ ಇನ್ನು ಹಾಲಲ್ಲಿ ಮೀಟಿಂಗ್ ಇಡಬೇಡಿ, ದೊಡ್ಡ ಮೈದಾನದಲ್ಲಿ ಇಡಿ. വലിയ ഗ്രൗണ്ടിൽ വെക്കണം, ದೊಡ್ಡ ಮೈದಾನದಲ್ಲಿ ಇಡಬೇಕು. നമുക്ക് ഇറങ്ങി നടന്ന് പ്രാർത്ഥിക്കണം. ನಮಗೆ ಎಲ್ಲರ ಹತ್ತಿರ ಬಂದು ಪ್ರಾರ್ಥನೆ ಮಾಡಬೇಕು. ഇനി മീറ്റിംഗ് വെക്കാൻ വലിയ ഗ്രൗണ്ടിൽ വെക്കണം. ಇನ್ನು ಮೀಟಿಂಗ್ ಮಾಡಬೇಕು ದೊಡ್ಡ ಗ್ರೌಂಡ್ ಅಲ್ಲಿ ನಡೆಸಬೇಕು. അപ്പോൾ അഡ്വാൻസ്ഡ് ഹാപ്പി ന്യൂ ഇയർ. ಹಾಗಿದ್ರೆ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್. ഹല്ലേലൂയ ഹല്ലേലൂയ. എനിക്ക് 550 കിലോമീറ്റർ പോയിട്ട് നാളെ രാത്രി അടൂർ പ്രസംഗിക്കണം. ബൈ. ನನಗೆ 550 ಕಿಲೋಮೀಟರ್ ಗಾಡಿ ಓಡಿಸಿ ಹೋಗಿ ನಾಳೆ ರಾತ್ರಿ ಅಡೂರ್ ಎಂಬಲ್ಲಿ ಪ್ರಬೋಧನೆ ಮಾಡ್ಲಿಕ್ಕೆ ಹೋಗಬೇಕು. Bye. Thank you, brother. Praise the Lord. He has come all the way from Bangalore. And tomorrow I have to preach in Logos. Logos Retreat Center la ನಾಳೆ ಮೋಹನ್ ಬ್ರದರ್ ಪ್ರಸಂಗಿക്കുന്നു. ಮೋಹನ್ ಬ್ರದರ್ಗೆ ನಾಳೆ ಲೋಗೋಸ್ ಧ್ಯಾನ ಮಂದಿರದಲ್ಲಿ ಪ್ರಬೋಧನೆಗಾಗಿ ಹೋಗಬೇಕು. ನಮಗೆ ಪ್ರಾರ್ಥಿക്കാം. ನಾವು ಪ್ರಾರ್ಥನೆ ಮಾಡೋಣ. We are thankful to you, Father. Thank you so much, for Father. this opportunity. And God bless. Praise the Lord. Hallelujah. 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 ಇದೇ ಡಿಸೆಂಬರ್ ತಿಂಗಳಿನ 16ನೆಯ ಶುಕ್ರವಾರ ಇಲ್ಲಿ ಬೆಳಗಿನಿಂದ ಸಂಜೆವರೆಗೆ ಫುಲ್ ಡೇ ಕಾರ್ಯಕ್ರಮ ಇದೆ. ಫಾದರ್ ಡಿಬಿನ್ VC ಅವರು ಇಲ್ಲಿ ಬರ್ತಾ ಇದ್ದಾರೆ. 5ರಿಂದ ರಾತ್ರಿ 8 ಗಂಟೆಯವರೆಗೆ ಯುವ ಜನರಿಗೆ ವಿಶೇಷವಾದ ಇಲ್ಲಿ ಪ್ರಾರ್ಥನೆ ಇಲ್ಲಿ ಇರ್ತದೆ. ಒಳ್ಳೆಯ ಸಂಗೀತ ಹಾಡಿನ ಮೂಲಕ ದೇವರ ವಾಕ್ಯ, ರೋಗ ಸೌಖ್ಯಕ್ಕಾಗಿ ಪ್ರಾರ್ಥನೆ ಇದೆಲ್ಲ ಇರ್ತದೆ. ನೀವೆಲ್ಲ ನಿಮ್ಮ ಯುವ ಜನರನ್ನು ಡಿಸೆಂಬರ್ 16 ಶುಕ್ರವಾರ ಆ ದಿನ ಅವರನ್ನು ಕರೆದು ತನ್ನಿ, ನೀವು ಬನ್ನಿ, ಈ ವಾರ್ತೆ ಎಲ್ಲರಿಗೂ ತಿಳಿಸಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬೋಧಿಸಿ ಅನೇಕರನ್ನ ವಿಶ್ವಾಸಕ್ಕೆ ತಂದಂತ ಬ್ರದರ್ ಸಾಜಿತ್ ಅವರಿಗೆ ಒಂದು ತುಂಬ ಹೃದಯದ ಚಪ್ಪಾಳೆಯನ್ನು ತಟ್ಟಿಕೊಳ್ಳೋಣ ಎಲ್ಲರೂ. ಅದನ್ನು ಭಾಷಾಂತರಿಸಿದ ಸಹೋದರಿ ಅನ್ನಮ್ಮ ಅವರಿಗೂ ಕೂಡ ಒಂದು ಚಪ್ಪಾಳೆ. ಹಾಡು ಹಾಡಿ ಈ ತಂಡ ಇದೆ. ಆಸ್ಮಂಡ್ ಕ್ರಿಸ್ಟೋಫರ್ ಜೊತೆಗೆ ಎಲ್ಲ ಜನರು ಸೇರಿಕೊಂಡಿದ್ದಾರೆ. ಅವರಿಗೆ ಒಂದು ಗಟ್ಟಿಯಾದ ಚಪ್ಪಾಳೆ. ಒಳ್ಳೆಯ ಊಟವನ್ನು ಒದಗಿಸಿದ್ದಾರೆ. ಅನುರಾಗ್ ಕೇಟ್ರರ್